ಸಂಬಂಧಿಸಿದಂತೆ ಕಾರಣಗಳು ವರ್ಷ ಕೂಡ ಆಯೋಜಿಸಿಕೊಂಡು ಬಂದಿದೆ. ಅದರೊಂದಿಗೆ ಈ ಶ್ರವ್ಯ ವಾಮಯೋತ್ಸವ ಈ ಶ್ರಾವಣ ಮಾಸದಲ್ಲಿ ಜೊತೆಗೆ ಈ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ಎರಡನ್ನೂ ಸೇರಿಕೊಂಡು ತಾಳಮಂದಲೆ ಕಾರ್ಯಕ್ರಮ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಈಗ ಇದರ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಇದರೊಟ್ಟಿಗೆ ಸ್ವಾಮೀಜಿಯವರು ಈಗಾಗಲೇ ಇಲ್ಲಿಗೆ ಚಿತ್ತೈಸಿದ್ದು ನಮಗೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಲಿದ್ದಾರೆ. ಅದರೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥವರು ಶ್ರೀಯುತ ಆಚಾರ್ಯರು, ಮೂಡಬಿದಿರೆಯ ಪ್ರಖ್ಯಾತ ಉದ್ಯಮಿಗಳು, ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮ ಧರ್ಮದ ಬಗ್ಗೆ ಸಾಕಷ್ಟು ಒಲವನ್ನು ಹೊಂದಿರುವವರು. ಅದೇ ರೀತಿಯಾಗಿ ಇಂದಿನ ನಮ್ಮ ಕಾರ್ಯಕ್ರಮ ಕೂಡ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಶ್ರೀಯುತ ದಯಾನಂದ ಪೈಗಳು ಕೂಡ ವೇದಿಕೆಗೆ ಬರಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಹೀಗೆ ಬರಬೇಕು ಎಂಬುದಾಗಿ ಅವರಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಶ್ರಾವಣ ಶ್ರವ್ಯ ವಾಮಯೋತ್ಸವದ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಅತಿಥಿವರೇಣ್ಯರು ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳನ್ನು ಸ್ವಾಗತಿಸಬೇಕಾಗಿ ಶ್ರೀ ಗಾಯಮನಿ ಸರಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗುರವೇ ಸರ್ವಲೋಕಾನಾಂ ಧಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಲಕ್ಷ್ಮೀಜಾಂ ಲಕ್ಷ್ಮೀಂ ವಾಣಿಂ ವಂದೇ ವಿಭೂತಯೇ ನಮಸ್ಸಭಾಯೇ ಸಭಾಪತಿಭ್ಯಶ್ಚ. ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ಅತ್ಯಂತ ಶ್ರದ್ಧಾಪೂರ್ವಕವಾದ ಗೌರವ ಸಾಷ್ಟಾಂಗ ಪ್ರಣತಿ ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರೇ, ಇವತ್ತು ಪೂರ್ವಭಾವಿಯಾಗಿ ಹೇಳಿದ ಹಾಗೆ ಸ್ವಾತಂತ್ರ್ಯ ನಿಮಿತ್ತ ಮತ್ತು ಶ್ರಾವಣ ಮಾಸದ ಅಂಗವಾಗಿ ಸ್ವಾತಂತ್ರ್ಯ ನಿಮಿತ್ತ ಶ್ರಾವಣ ವಾಂಗ್ಮಯೋತ್ಸವ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಜೈನ ಮಠದ ಈ ಒಂದು ಸುಂದರ ಸಭಾಭವನದಲ್ಲಿ ಆಯೋಜನೆ ಮಾಡಿದ್ದೇವೆ. ಮೊದಲಾಗಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಆಶೀರ್ವಾದಗಳನ್ನು ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕಿರುವಂತಹ ಪೂಜ್ಯ ಸ್ವಾಮೀಜಿಗಳವರಿಗೆ ಗೌರವದ ನಮಸ್ಕಾರಗಳನ್ನು ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾಮೀಜಿಯವರೇ, ತಮಗೆ ಸ್ವಾಗತ. ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿರುವಂತಹ ಹಿರಿಯರು, ಮುತ್ಸದ್ದಿಗಳು, ಸಾಮಾಜಿಕ ಧುರೀಣರು, ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಶುಭ್ರವಾದ ಯಶಸ್ವಿ ಚಂದ್ರ ಧವಲದ ಹಾಗೆ ಕೀರ್ತಿಯನ್ನು ಸಂಪಾದಿಸಿದಂಥವರು, ಹಾಗೆ ಸಾರ್ವಜನಿಕ ಸಾಮಾಜಿಕ ಧುರೀಣರಾಗಿ, ಧಾರ್ಮಿಕ ಆಯೋಜಕರಾಗಿ ಹಾಗೂ ತನ್ನ ಸುತ್ತಮುತ್ತಲ ಪರಿಸರದಲ್ಲಿರುವಂತಹ ಎಲ್ಲರಿಗೆ ಬೇರೆ ಬೇರೆ ರೀತಿಯಲ್ಲಿ ಸದಾಕಾಲ ಆನುಕೂಲ್ಯವನ್ನು ಒದಗಿಸಿಕೊಡ್ತಾ ಇರುವಂತಹ ನಮ್ಮ ಮೂಡುಬಿದಿರೆ ಈ ಪರಿಸರದ ಅತ್ಯಂತ ಹಿರಿಯರಾದಂತಹ ಧುರೀಣರಾದಂತಹ ದಯಾನಂದ ಪೈಗಳವರು ನಮ್ಮ ಜೊತೆಯಲ್ಲಿದ್ದಾರೆ. ಪೈಗಳ ಗೌರವ ಬಹಳ ವಿಶೇಷವಾದದ್ದು. ಆಬಾಲ ವೃದ್ಧರನ್ನು ಅತ್ಯಂತ ಪ್ರೀತಿಯಿಂದ ಸೇವಿಸುವ, ಅದೇ ರೀತಿಯಾಗಿ ಅವರೆಲ್ಲರನ್ನು ಏಕಪ್ರಕಾರದಲ್ಲಿ ಎಲ್ಲರಿಗೆ ಮಾರ್ಗದರ್ಶನ ಮಾಡುವಂತಹ ದಯಾನಂದ ಪೈಗಳವರ ಕಾರ್ಯ ಬಹುಮುಖಿಯಾದದ್ದು. ಅವರು ಹಾಲಿನ ಒಂದು ಡೇರಿಯ ವಿಚಾರವನ್ನು ನಾವು ನೋಡಿದರೆ, ಅವರು ತಾವು ಕೈಗೊಂಡಂತಹ ಧಾರ್ಮಿಕವಾದಂತಹ ತಮ್ಮ ಊರಿನಲ್ಲಿ ಕೈಗೊಂಡಂತಹ ಶಾರದೋತ್ಸವವನ್ನು, ಕನ್ನಡಕ ಶಾರದೋತ್ಸವವನ್ನು ಗಮನಿಸಿದರೆ, ತಮ್ಮ ಊರುಗಳಲ್ಲಿರುವಂತಹ ಗ್ರಾಮೀಣ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದನ್ನು ನೋಡಿದರೆ, ಅದರ ಜೊತೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಸಹಕಾರಿ ಧುರೀಣರಾಗಿ ಸಂಪಾದಿಸಿದಂತಹ ಗೌರವವನ್ನು ನೋಡುವಾಗ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಹೀಗೆ ಉಪಸ್ಥಿತರಿರುವುದು ಈ ಕಾರ್ಯಕ್ರಮದ ಅತ್ಯಂತ ಮೌಲ್ಯವೃದ್ಧಿಗೆ ಕಾರಣವಾಗಿದೆ ಅಂತ ನಾನು ಭಾವಿಸ್ತೇನೆ. ದಯಾನಂದ ಪೈಗಳೇ, ತಮ್ಮ ಆಶೀರ್ವಾದವನ್ನು ಸದಾ ಬೇಡ್ತಾ ತಮಗೆ ಪ್ರೀತಿಯ ಗೌರವದ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ತಮಗೆ ಪ್ರೀತಿಯ ಸ್ವಾಗತಗಳು ಸರ್. ಇನ್ನೋರ್ವರು ಹಿರಿಯರಾದಂತಹವರು. 2007ರಲ್ಲಿ ನಾನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಅಧ್ಯಾಪಕನಾಗಿ ಬಂದ ಆ ಕಾಲಘಟ್ಟದಿಂದ ನಿರಂತರವಾಗಿ ಯಕ್ಷಗಾನದ ವಿಷಯದಲ್ಲಿ ಸದಾ ಪ್ರೋತ್ಸಾಹವನ್ನು ಕೊಡ್ತಾ ಬಂದವರು, ಮಾರ್ಗದರ್ಶಕರಾಗಿರುವವರು.
ನಮ್ಮ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಅತ್ಯಂತ ಹಿರಿಯರ ಜೊತೆಗೆ ಯಕ್ಷಗಾನದ ತಾಳಮದ್ದಳೆಗಳ ವೇದಿಕೆಗಳಲ್ಲಿ ಅವಕಾಶ ಕೊಟ್ಟು ಇವತ್ತು ನಾವು 4 ಮಾತುಗಳನ್ನು ಆಡುವಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟವರು, ಆಶೀರ್ವಾದ ಮಾಡಿದವರು ಹಿರಿಯರಾದಂತಹ ಯಕ್ಷಗಾನ ವಿದ್ವಾಂಸರು, ಯಕ್ಷಗಾನ ಪಂಡಿತರು. ಹೀಗೆ ಯಕ್ಷಗಾನ ವಲಯಕ್ಕೆ ಸಂಬಂಧಪಟ್ಟು ಯಾವ ಶಬ್ದ ಹೇಳಿದ್ರು ಅವರಿಗೆ ಅದು ಹೊಂದಾಣಿಕೆ ಆಗುವಂತಹ ಮಹನೀಯರು ಶ್ರೀ ಶಾಂತಾರಾಮ್ ಕುಡುವರ್ ಅವರು. ಅವರು ಇವತ್ತು ನಮ್ಮ ಈ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ನಡೆಸ್ತಾ ಇರುವಂತಹ ಈ ವಾಂಗ್ಮಯೋತ್ಸವ ಕಾರ್ಯಕ್ರಮದಲ್ಲಿ ನಿಜಾರ್ಥದ ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ವಿಶೇಷ ಆಹ್ವಾನಿತರು ಅಂತ ನಾವು ಹೆಸರಿನಲ್ಲಿ ಹಾಕಿಕೊಂಡಿದ್ವಿ. ಆದರೆ ನಾನು ಪ್ರೀತಿಯಿಂದ ಕೇಳ್ಕೊಂಡೆ, ನೀವು ನಮ್ಮ ಜೊತೆ ವೇದಿಕೆಯಲ್ಲಿ ಇರಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಅಂತ. ಇಂದು ಒಂದು ಏನೋ ಯೋಚನೆ ಮಾಡಿದೆ, ಗಾಳಿಮನೆಯವರ ಕಾರ್ಯಕ್ರಮ ನಾನು ಇರ್ತೇನೆ ಅಂತ. ಮೊನ್ನೆ ನಮ್ಮ ಸ್ವಾಮೀಜಿಯವರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಖಂಡ ಏನು ಸ್ವಾತಂತ್ರ್ಯದ ಕಾರ್ಯಕ್ರಮ ನಮ್ಮ ಮಠದ ಆವರಣದಲ್ಲಿ ಆರಂಭ ಆಯಿತು. ಆಗ ಕೂಡ ಹೇಳಿದ್ದಾರೆ, ನಾನು ಇದ್ದೇನೆ ಗಾಳಿಮನೆಯವರೇ, ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ. ಹಾಗೆ ಅತಿ ಅಂದರೆ ಅನಾಭೂತರು ಆಭೂತರು ಎನ್ನುವುದಕ್ಕಿಂತ ಮಿಗಿಲಾಗಿ ಪ್ರೀತಿ ಪಾತ್ರರಾಗಿ ನಮ್ಮ ಜೊತೆಯಲ್ಲಿರುವವರು ಶಾಂತಾರಾಮ್ ಕುಡುವರ್ ಅವರು. ಅವರಿಗೆ ಎಲ್ಲರ ಪರವಾಗಿ ಆಮ್ನಾಯ ಗಾಳಿಮನೆ ತಂಡದ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಇನ್ನು 3 ಹಿರಿಯರು, ಒಬ್ಬರು ಧಾರ್ಮಿಕ ಮುಖಂಡರು ಸ್ವಾಮೀಜಿ ಅವರು, ಸಾಮಾಜಿಕವಾದ ಹಿರಿಯರು. ಅವರ ನಡುವೆ ಒಂದು ಕಪ್ಪು ಮಂಡೆಯ ಒಬ್ಬ ಹುಡುಗ ಕಾಣ್ತಾ ಇದ್ದಾನೆ. ನಾನು ಅವರನ್ನ ಹುಡುಗ ಅಂತ ಸಂಬೋಧನೆ ಮಾಡ್ತೇನೆ. 2 ನಿಮಿಷ ಅವರನ್ನ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಅವ್ರ ಬಗ್ಗೆ 2 ಮಾತನ್ನ ನಮ್ಮ ಎಲ್ಲ ಹಿರಿಯರ ಮುಂದೆ ನಾನು ಹೇಳೋದಕ್ಕೆ ಸಮಯವನ್ನ ತಮ್ಮಿಂದ ನಾನು ಪ್ರಾರ್ಥಿಸಿಕೊಳ್ತೇನೆ. ಕಾರಣ ಇಷ್ಟೇ, ಅಜಯ್ ಎನ್ನುವರು ಇವತ್ತು ಉದ್ಯಮಿಗಳಾಗಿ ರುದ್ರಾಂಶ ನಿರ್ಮಾಣ ಸಂಸ್ಥೆಯಿಂದ ಲೋಕದಲ್ಲಿ ಸಮಾಜದಲ್ಲಿ ಗೌರವದ ಸ್ಥಾನದಲ್ಲಿದ್ದಾರೆ. ನಮಗೆ ಹೆಮ್ಮೆ ಇದೆ. ಕಾರಣ ಏನಂತಂದ್ರೆ, ಅವರು ತಳಮಟ್ಟದಿಂದ ಮೇಲೆ ಬಂದವರು. ಮೊಬೈಲ್ ಅಂಗಡಿಯಲ್ಲಿ ಓರ್ವ ಮೊಬೈಲಿನ ಶಾಪ್ನಲ್ಲಿರುವಂತಹ ಕೆಲಸದ ನೆಲೆಯಲ್ಲಿ ನಾನು ಮೊದಲಾಗಿ 2007ರಲ್ಲಿ ವಿದ್ಯಾಗಿರಿಯಲ್ಲಿದ್ದಂತಹ ಒಂದು ಮೊಬೈಲ್ ಗ್ಯಾಲರಿ ಏನೋ ಒಂದು ಹೆಸರು ಸರಿಯಾಗುತ್ತದೆ, ಅಲ್ಲಿ ಅವರ ಪರಿಚಯ ಆಗುತ್ತೆ. ಉತ್ಪ್ರೇಕ್ಷೆ ಅಂತ ಭಾವಿಸಬಾರ್ದು. ಅಂದು ಪರಿಚಯ ಆದ ಅಜಯ್ ಅವತ್ತು ನನಗೆ ಗೊತ್ತಿದ್ದಾಗೆ ಅವ್ರ ಕನಸುಗಳಿತ್ತು, ಅವರಲ್ಲಿ ಕಸುಬು ಶಕ್ತಿ ಇತ್ತು. ಆದರೆ ಕಸುವನ್ನು ಕನಸಾಗಿ ಪರಿವರ್ತಿಸುವಂತಹ ಕಾಲಕ್ಕೆ ಅವರು ಕಾಯ್ತಾ ಇದ್ರು. ಇವತ್ತು ಪರಿಪಕ್ವವಾದ ಕಾಲಾನುಗ್ರಹ ನಿರ್ದಿಷ್ಟರಾದ ರುದ್ರ ಅಂದ್ರೆ ಕಾಲ, ನಮಃ ಕಾಲಾಯ. ನಮ್ಮ ತಂಡದ ಲೋಗೋ ಕೂಡ ಅದೇ ಹೇಳುತ್ತೆ, ನಮಃ ಕಾಲಾಯ ಅಂತಾನೆ ಇದೆ, ನಮಃ ಕಾಲಾಯ. ಆ ರುದ್ರ ಅನುವಾಕದಲ್ಲಿ ನಾವು ನೋಡಿದ್ರೆ ನಮಕಗಳಲ್ಲಿ ನಮಃ ಕಾಲ ಎನ್ನುವುದು ಅತ್ಯಂತ ಮಧ್ಯದಲ್ಲಿರುವಂತಹ ಒಂದು ಅನುವಾಕದ ಒಂದು ಮಂತ್ರ ಅಂತ ಹೇಳ್ತದೆ. ಅಂತಹ ನೆಲೆಯಲ್ಲಿ ರುದ್ರಾನುಗ್ರಹ ವಿಶಿಷ್ಟರಾಗಿ ಇವತ್ತು ಅಜಯ್ ಮೂಡ್ಬಿದ್ರೆ, ಅಜಯ್ ದೀಕ್ಷಿತ್ ಶೆಟ್ಟಿ ಅಂತಂದ್ರೆ ಇವತ್ತು ಮೂಡ್ಬಿದ್ರೆಯಲ್ಲಿ ಗೊತ್ತಿಲ್ಲದವರಿಲ್ಲ. ಯುವ ಉದ್ಯಮಿಯಾಗಿ ಸ್ಟಾರ್ಟ್ಅಪ್ ಅಂತ ಇವತ್ತು ನಮ್ಮ ಪ್ರಧಾನಿಗಳೆಲ್ಲ ಹೇಳ್ತಾರೆ, ಅವರು ಊರಿನಲ್ಲಿ ನಿಂತು ಸ್ಟಾರ್ಟ್ಅಪ್ ಮಾಡಿ ಇವತ್ತು ಯಾವ ಬ್ರೇಕ್ ಇಲ್ಲದೆ, ಯಾವ ಅಡೆತಡೆಗಳನ್ನೆಲ್ಲವನ್ನು ಮೀರಿ ಇವತ್ತೊಂದು ನಿರ್ಮಾಣ ಸಂಸ್ಥೆಯನ್ನ ಮಾಡಿ ನಮ್ಮಂಥವರಿಗೆ ಪ್ರೀತಿಯಿಂದ ಕೇಳಿದಾಗ ಸಹಯೋಗವನ್ನು ಮಾಡುವಷ್ಟರ ಮಟ್ಟಿಗೆ ಎತ್ತರದಲ್ಲಿ ಅವರು ಬೆಳೆದಿದ್ದಾರೆ. ನಾವು ದೊಡ್ಡವರನ್ನು ಅರ್ಥದಲ್ಲಿ ಹೇಳ್ತಾ ಇಲ್ಲ, ನಾವು ಕೇಳಿದ್ದಕ್ಕೆ ಇಲ್ಲ ನಿಮ್ಮ ಜೊತೆಗಿದ್ದೇವೆ ಅಂತ ನಿಮ್ಮ ಮುಂದೆ ನಾನು ಹೇಳುವುದನ್ನು ಬಯಸ್ತೇನೆ. ಅಜಯ್ ಶೆಟ್ಟಿ ಅವರ ಈ ಒಂದು ಏನು ಅವರ ಬದುಕಿನಲ್ಲಿ ಅವರು ಏರಿದಂತಹ ಈ ಔನ್ನತ್ಯವೇನಿದೆ, ಈ ಔನ್ನತ್ಯಗಳೆಲ್ಲ ಅವರ ಬದುಕಿನ ಮಹತ್ವಾಕಾಂಕ್ಷೆಯ ದ್ಯೋತಕವಾಗಿದೆ. ಒಬ್ಬ ಹುಡುಗ ಈ ರೀತಿಯಲ್ಲಿ ಬೆಳೆದಾಗ ಸಮಾಜ ಅವರನ್ನ ಗೌರವಿಸುವಂತಹ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ಅವರಿಂದ ಒಂದಷ್ಟು ಕೆಲಸ ಕಾರ್ಯಗಳಾಗುತ್ತೆ ಅಂದ್ರೆ ಪ್ರೋತ್ಸಾಹಿಸುವಂತಹ ಹಿರಿಯರ ಆಶೀರ್ವಾದ ಅವರಿಗೆ ಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದೆ. ಒಂದೇ ಮಾತು ಹೇಳಿದ್ರು, ಏನ್ ಬೇಕು ಅಂತ ಹೇಳಿ ಸರ್, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ. ಇವತ್ತು ನಮಗೆ ಮೈಕ್ನಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, ಆದ್ರೆ ನಾನು ಧೈರ್ಯ ಗುಂದಿಲ್ಲ. ಯಾಕೆಂದ್ರೆ ಅಜಯ್ ಅವರು ನನಗೆ ಕೊಟ್ಟ ಧೈರ್ಯದಿಂದ ನಾನು ಇವತ್ತು ಆ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿದ್ದೇನೆ. ಇದೊಂದು ಸಸೂತ್ರವಾಗಿ ಚೆನ್ನಾಗಿ ಆಗಬೇಕು ಕಾರ್ಯಕ್ರಮ ಅಂತ ಮನ ತುಂಬಿ ಹೇಳಿದ್ದಾರೆ. ಅಂತಹ ಅಜಯ್ ಮೂಡ್ಬಿದ್ರೆ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ವಿಶೇಷ ಅಭ್ಯಾಗತರಾಗಿ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದಕ್ಕಿದ್ದಾರೆ. ಅವರಿಗೆ ಆಮ್ನಾಯ ಗಾಳಿಮನೆ ತಂಡ ಮತ್ತು ಸೇರಿರುವ ಎಲ್ಲ ವಿಶೇಷ ಆಹ್ವಾನಿತರ ಪರವಾಗಿ ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊನ್ನೆ ಅಷ್ಟೇ ನಮ್ಮ ಅಖಂಡ ಭಾರತದ ಬಗ್ಗೆ ಅವರ ಭಾಷಣಗಳ ತುಂಡುಗಳನ್ನು ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದ ಮಾತು, ವಾಜಪೇಯಿ ಅವರ ಮಾತನ್ನು ಅವ್ರ ಬಾಯಲ್ಲಿ ಕೇಳ್ತಾ ಇದ್ದೆ. ಒಂದು ರೋಮಾಂಚ ಉಂಟು ಮಾಡ್ತಾ ಇದೆ. ಅಂದ್ರೆ ಹೊಸ ತಲೆಮಾರು ಇವತ್ತು ಭಾರತೀಯತೆಗೆ ಹೇಗೆ ತುಡಿತದೆ ಹೇಳುವುದನ್ನು
ಸಂದರ್ಭದಲ್ಲಿ ಅವರ ಮಾತುಗಳಿಂದ ನಾನು ಪ್ರೇರಿತನಾಗಿ ಇದನ್ನು ಹೇಳ್ತಾ ಇದ್ದೇನೆ. ಸ್ವಾಗತಗಳು ಸರ್ ತಮಗೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿತರಂತ ಸ್ವಾಮೀಜಿಯವರು ಹಾಕಿದ್ದಾರೆ. ಅವರೆಲ್ಲ ನಮ್ಮ ಮೂಡುಬಿದ್ರೆ ಮತ್ತು ಸುತ್ತಮುತ್ತಲ ಪರಿಸರದಲ್ಲಿ ಒಂದಲ್ಲ ಒಂದು ಸಾಂಸ್ಕೃತಿಕ ಧಾರ್ಮಿಕವಾದ ಸಂಘಟನೆಗಳಲ್ಲಿ ನಮ್ಮ ಜೊತೆ ಇರುವವರು. ಅನೇಕರು ದಯಾನಂದ ಪೈಗಳಿಂದ ತೊಡಗಿ, ಶಾಂತಾರಾಮ್ ಕುಟುಂಬರಿಂದ ತೊಡಗಿ, ಭಂಡಾರಕರ್ ಇರ್ಬೋದು, ಅಥವಾ ಸೀತಾರಾಮ್ ಆಚಾರ್ಯರಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಅನೇಕ ಹಿರಿಯರಿರ್ಬೋದು, ದೇವಾನಂದ ಭಟ್ ಇರ್ಬೋದು, ಇವರೆಲ್ಲ ನಾವು ವಿಶೇಷ ಆಹ್ವಾನಿತರು. ಇದರಿಂದ ಈ ಕಾರ್ಯಕ್ರಮಕ್ಕೆ ಮೌಲ್ಯ ವೃದ್ಧಿಯಾಗಿದೆ. ಹಾಗಾಗಿ ತಾವೆಲ್ಲ ಸಕಾಲದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಶಾಂತಲಕ್ಕ ಇದ್ದಾರೆ. ನಮ್ಮ ಕಾಳಿಕಾಂಬ ದೇವಸ್ಥಾನದಲ್ಲಿ ಸದ್ದುಗದ್ದಲ ಇಲ್ಲದೆ ಭಜನೆ, ಮಹಿಳೆಯರ ಸಂಬಂಧಪಟ್ಟ ಧಾರ್ಮಿಕ ಚಿಂತನೆಗಳಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಅವರು ಸಹಾಯ ಸಹಕಾರ ನೀಡ್ತಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾರೆ. ಕಾಳಿಕಾ ಪ್ರೆಸ್ ಅನ್ನೋದು ನಮಗೆಲ್ಲ ಒಂದು ಮನೆ ಇದ್ದಾಗಿದೆ. ಅಷ್ಟು ಪ್ರೀತಿಯಿಂದ ನಮ್ಮ ಕಾರ್ಯಗಳಿಗೆ ಅವರು ಸ್ಪಂದಿಸ್ತಾರೆ. ಇವರೆಲ್ಲ ವಿಶೇಷ ಆಹ್ವಾನಿತರಾಗಿ ಬರಬೇಕು ಅಂತ ಕೇಳ್ಕೊಂಡಾಗ ಬಂದಿದ್ದಾರೆ. ಸದಾನಂದ ನಾರಾವಿ ಅವರನ್ನು ಗುರುತಿಸ್ತೇನೆ. ಕನ್ನಡ ಕಾಂತಾವರ ಸಂಘ ನಮ್ಮ ಎಲ್ಲರಿಗೂ ಲೋಕದಲ್ಲಿ ಚಿರಪರಿಚಿತ. ಅದೇ ರೀತಿಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ, ಅಖಿಲ ಭಾರತೀಯ ನಮ್ಮ ಏನು ಸಾಹಿತ್ಯದ ನೆಲೆಯ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಲ್ಲಿ ನಮ್ಮದೊಂದು ಸಮೂಹ ಆರಂಭ ಆಗಿದೆ. ಅದರ ಅಧ್ಯಕ್ಷರಾದ ಡಾಕ್ಟರ್ ಆನಂದ್ ಕಾರ್ಲಾ ಅವರಿದ್ದಾರೆ. ಅವರ ಪರಿಚಯ ಎಷ್ಟು ಜನರಿಗೆ ಗೊತ್ತಿಲ್ಲ, ಹಾಗಾಗಿ ಹೇಳ್ತಾ ಇದ್ದಾರೆ. ಡಾಕ್ಟರ್ ಆನಂದ್ ಕಾರ್ಲಾ ಅವರಿದ್ದಾರೆ. ನಮ್ಮ ಸುಬ್ರಹ್ಮಣ್ಯ ಪದ್ಯಾಳ್ರಿದ್ದಾರೆ. ಎಲ್ಲ ಹಿರಿಯರನ್ನ ಹೆಸರು ಹೇಳಿ ಗುರುತಿಸೋದಲ್ಲ. ಸಂಜಯ್ ಶೆಟ್ಟಿ ಇದ್ದಾರೆ, ವಿನಯ್ ಆಚಾರ್ಯರಿದ್ದಾರೆ, ಸಪತ್ನೀಕರಾಗಿ ಬಂದಂತಹ ಭಂಡಾರ್ಕರ್ ಇದ್ದಾರೆ. ಎಲ್ಲರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಮುಂದೆ ಬರಲಿಕ್ಕಿರುವಂತಹ ನಮ್ಮ ಕಲಾವಿದರುಗಳಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಹೇಳಿ ನನ್ನ ಸ್ವಾಗತದ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯರೇ, ಯಕ್ಷಗಾನ ಕಲಾ ಪೋಷಕರಾದಂತಹ ಸ್ವಾಮೀಜಿಯವರು ನಮ್ಮ ಈ ಆಮ್ನಾಯ ಯಕ್ಷ ಬಳಗ ಇದರದ್ದು ಅದೆಷ್ಟೋ ಕಾರ್ಯಕ್ರಮಗಳಿಗೆ ಈ ನಮ್ಮ ಜೈನ ಮಠದ ವೇದಿಕೆಯನ್ನು ನೀಡಿ ನಮ್ಮನ್ನು ಪೋಷಿಸಿರುವಂತಹವರು. ಅವರಿಗೆ ಶ್ರೀಯುತ ಇತ್ತು. ಇನ್ನು ಮುಂದಕ್ಕೂ ಕೂಡ ಈ ಕಾರ್ಯಕ್ರಮಗಳಿಗೆ ನಮಗೆ ಹಲವಾರು ರೀತಿಯಲ್ಲಿ ಈ ಒಂದು ವೇದಿಕೆಯನ್ನು ಒದಗಿಸಿ ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ನೆರವೇರಿಸುವ ಹಾಗೆ ಹಾರೈಸಬೇಕು ಎಂಬುದಾಗಿ ನಾವು ಅವರಲ್ಲಿ ಕೇಳಿಕೊಳ್ಳುತ್ತಾ, ಶ್ರಾವಣ ಮಾಸದ ಈ ಒಂದು ತಾಳಮದ್ದಳೆಯ ಉದ್ಘಾಟನಾ ಕಾರ್ಯಕ್ರಮ ಪರಮ ಪೂಜ್ಯ ಸ್ವಾಮೀಜಿಯವರು ಹಾಗೂ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರು ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಅವರೆಲ್ಲರಲ್ಲೂ ಕೂಡ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ತಿಳಿಸಿದಂತೆ ಸ್ವಾಮೀಜಿಯವರ ಆಶೀರ್ವಾದ ಅದೆಷ್ಟು ವೇದಿಕೆಗಳಲ್ಲಿ ಈ ಒಂದು ಜೈನ ಮಠದ ಈ ಸಭಾಭವನದಲ್ಲಿ ಅದೆಷ್ಟೋ ಯಕ್ಷಗಾನ ಕಾರ್ಯಕ್ರಮಗಳು ಜರುಗಿವೆ. ಯಕ್ಷಗಾನ ಪ್ರಿಯರು ಕೂಡ ಅಲ್ಲಬಹುದು. ಇಂದಿನ ಈ ಒಂದು ತಾಳಮದ್ದಳೆ, ಇಂಥ 10 ತಾಳಮದ್ದಳೆ ಕಾರ್ಯಕ್ರಮಗಳು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇವರ ನೇತೃತ್ವದಲ್ಲಿ ಇನ್ನು ಮುಂದಕ್ಕೂ ಕೂಡ ಜರಗಲಿ ಅನ್ನುವಂತಹ ಒಂದು ಆಶೀರ್ವಾದದೊಂದಿಗೆ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಈಗಾಗಲೇ ವಿನಾಯಕ್ ಸರ್ ಹೇಳಿದಂತೆ ಇಲ್ಲಿ ನೆರವೇರುವಲ್ಲಿ ಮಹತ್ತರ ಪಾತ್ರ ಬೆನ್ನೆಲುಬು ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಮೂಡುಬಿದಿರೆಯ ಉದ್ಯಮಿಗಳಾದಂತಹ ಶ್ರೀ ಅಜಯವರು ಇವರು ಇದೀಗ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳಿ. ಪರಮ ಪೂಜ್ಯ ಸ್ವಾಮಿಗಳಿಗೆ ಶಿವಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ, ವೇದಿಕೆಯಲ್ಲಿರುವಂತಹ ಶಾಂತಾರಾಮನಿಗೆ ನಮಸ್ಕಾರಗಳು ಹೇಳ್ತಾ, ವಿನಾಯಕನ ಒಂದಷ್ಟು ಸುಮಾರು ವಿಚಾರಗಳನ್ನು ಪರಿಚಯವನ್ನು ಹೇಳೋದು. ನಾನು ಮುಖ್ಯವಾಗಿ ಸಿದ್ದರಾಮಯ್ಯ ನಮಸ್ಕಾರ ಮಾಡೋದು ಅಂಕಲ್ ಅಂತ ಕರಿತೀನಿ. ಏನಕ್ಕೆ ಅಂದರೆ ನಮಗೆ ತೀರಾ ಆತ್ಮೀಯರು ಶಾಂತಾರಾಮರಾಗಿದ್ದಾರೆ. ಏನಕ್ಕೆ ಅಂದರೆ ನಾವು ನೇಬರ್ಸ್, ನಾವು ಹತ್ತಿರ ಅಕ್ಕಪಕ್ಕ ಮನೆಯವರು, ಸುಮಾರು ವರ್ಷದಿಂದ ನಮ್ಮ ಓಡಾಟ ಇದೆ. ಹಾಗಾಗಿ ಅವ್ರಿಗೂ ನಮಸ್ಕಾರಗಳನ್ನು ಹೇಳ್ತಾರೆ. ವೇದಿಕೆ ಮುಂಭಾಗದಲ್ಲಿರುವಂಥ ದೇವರನ್ನ ನಾಲ್ಕು ನಮಸ್ಕಾರಗಳು ಹೇಳ್ತಾ, ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾ, ವಿನಾಯಕನ ಒಂದಷ್ಟು ಮಾತು ಹೇಳಿದ್ರು. ಯಾವುದೋ ಒಂದು ಕಾರ್ಯಕ್ರಮ ಅಂತಂದರೆ ಹೋಗಿ ನಾವು ತುಂಬ ಮಾತಾಡ್ಬೋದು, ಯಾವುದೇ ಒಂದಷ್ಟು ಓದಿರೋದನ್ನ ವಿಚಾರಗಳನ್ನ ಅಥವಾ ನಮಗೇನು ಅನಿಸುತ್ತೆ ಅದನ್ನು. ಆದರೆ ಈ ಕಾರ್ಯಕ್ರಮದಲ್ಲಿ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕಾರಣ ವಿನಾಯಕನ 2007ರಿಂದ ಕಥೆ ಹೇಳಿದ್ರು. ಅವರು ವಿನಾಯಕನದು ನಂದು ಪರಿಚಯ 2007ರಿಂದ. ಅವರು ಒಂದು TVS ವಿಕ್ಟರ್ ಗಾಡಿಯಲ್ಲಿ ಓಡಾಡ್ತಿದ್ರು. ಪಿತರವು ಅಂತ ಅದರಲ್ಲಿ ಹಾಕ್ಕೊಂಡಿದ್ರು. ನಾನು ಅವ್ರನ್ನ ಕೇಳಿದ್ದೆ ಅವಾಗ, ಸರ್ ಪಿತರವು ಅಂದರೆ ಏನು ಅಂತ. ಮಾತಾ ಪಿತಾ ಅನ್ನೋದಕ್ಕೆ ಪಿತರವು ಅಂತ ಹೇಳಿದರು. ಸೊ ನನಗೆ ಇನ್ನೂ ನೆನಪಿದೆ. ಆದರೆ ನನಗೆ ಓದಿನ ಹವ್ಯಾಸ, ನಾನೀಗ ತುಂಬ ಓದ್ತೀನಿ. ನನಗೆ ಓದುವುದಂದರೆ ತುಂಬ ಇಷ್ಟ.
ಯಾರಾದರೂ ಒಂದು ಪುಸ್ತಕನ ನನಗೆ ಉಡುಗೊರೆ ಕೊಟ್ಟರೆ ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಏನಕ್ಕೆ ಅಂದರೆ ನನಗೆ ಓದು ಅಂದರೆ ಅಷ್ಟು ಇಷ್ಟ. ಶಿಕ್ಷಣ ನಾನು ತುಂಬ ಓದೋನಲ್ಲ, ನನಗೆ ತುಂಬ ಶಿಕ್ಷಣ ಇಲ್ಲ. ಓದೋಕ್ಕೆ ಆಸೆ ಇತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅದನ್ನು ನಾವು ತುಂಬ ಕಾರಣ ಇದೆ ಅದಕ್ಕೆ. ಕಾರಣ ಅನ್ನೋದಕ್ಕಿಂತ ನಾನು ಅಂದ್ಕೊಳ್ಳೋದು ನಮ್ಮ ಜೀವನದಲ್ಲಿ ಪರಮಾತ್ಮ ನಮಗೆ ಏನು ಬರೆದಿದ್ದಾನೆ ಅದು ಮಾತ್ರ ನಮಗೆಲ್ಲ ಸಿಗೋದು ಅಂತ. ಅದನ್ನು ನಾನು ತುಂಬ ನಂಬ್ತೀನಿ ನಾನು. ಹಾಗಾಗಿ 2007ರಿಂದ ಮೊದಲನೇ ಪುಸ್ತಕ ನನಗೆ ಓದಕ್ಕೆ ಕೊಟ್ಟಿರೋದು ನನಗೆ ವ್ಯಾಕರಣ. ಡಿ ವಿ ಜವತ್ತೊಂದು ಪುಸ್ತಕ ನೆನಪಿರ್ಬೋದು ಸರ್ ನಿಮಗೆ. ಸೊ ಅದನ್ನು ಕೊಟ್ಟಿರೋದು ನನಗೆ ವ್ಯಾಕರಣ. ಅಲ್ಲಿಂದ ನಾನು ಓದಕ್ಕೆ ಶುರು ಮಾಡೋದು. ನಾನು ಈಗ ತುಂಬ ಓದ್ತೀನಿ. ನಾನು ಎಲ್ಲ ಒಂದು ಕಡೆ ಹೋಗಿ ಮಾತಾಡಬೇಕು ಅಂದರೆ ಓದಿದ್ರೆ ಮಾತ್ರ ಸಾಧ್ಯ ಅಂತ ನನಗೆ ತಿಳಿಸ್ಕೊಟ್ಟವ್ರೆ 2007. ತುಂಬ ಸಣ್ಣ ವಯಸ್ಸು ನನಗೆ. ಯಾವಾಗ ಒಂದು 15-16 ವರ್ಷ ಏನೋ ಅನಿಸುತ್ತೆ. ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಷ್ಟೇ. ನಾನು ದಿನಕ್ಕೆ ಒಂದು 80 ರೂಪಾಯಿ ಸಂಬಳ ಥರ ಒಂದು ಕೆಲಸ ಮಾಡ್ತಿದ್ದೆ ನಾನು. ಆ ಕಾಲದಿಂದ ನನಗೆ ಅವ್ರ ಪರಿಚಯ. ಹಾಗೂ ಅವ್ರ ಮನೆಗೆ ನಾನು ಕಂಪ್ಯೂಟರ್ ರಿಪೇರಿಗೆ ಅಥವಾ ಬೇರೆ ಎಲ್ಲ ರಿಪೇರಿಗೆ ಹೋಗಿದ್ದೆ. ಅವ್ರ ಮದುವೆಗೂ ನನ್ನನ್ನು ಕರೆದಿದ್ರು. ಆಮೇಲೆ ಅವ್ರಿಗೆ ಮಗುವಾಯಿತು. ಅವಾಗಲೂ ಇದೆಲ್ಲ ವಿನಾಯಕನಲ್ಲಿ 25 ವರ್ಷದಿಂದ ಅವರ ನೋಡ್ತಾನೆ ಹೋಗ್ತೀನಿ ನಾನು. ಅವರು ಈ ಮೂಡುಬಿದ್ರಿಗೆ ಯಾವಾಗ ಬಂದರು, ಹೇಗೆ ಬಂದು ಸಣ್ಣದ ದೊಡ್ಡದ ವಿಚಾರ ಅಲ್ಲ, ಏನೋ ಒಂದು ಶುರು ಮಾಡಿದ್ರು ಅವರು. ಅದರಿಂದ ತುಂಬ ಜನಕ್ಕೆ ಅವತ್ತು ಕ್ಯಾಲೆಂಡರ್ ಎಲ್ಲ ಬರ್ತಾ ಇದೆ. ಅದರಿಂದ ಭಾರತೀಯ ಸಂಸ್ಕೃತಿಗೆ ಮತ್ತು ಸಂಸ್ಕಾರಕ್ಕೆ ತುಂಬ, ಎಸ್ಪೆಷಲಿ ನನ್ನಂಥವರಿಗೆ, ನಮಗೆ ಪಂಚಾಂಗಗಳು ಓದಕ್ಕೆ ಬರೋದು. ಆ ಪಂಚಾಂಗನ ತುಂಬ ಸುಲಭವಾಗಿ ಓದಕ್ಕೆ ಹೇಳ್ಕೊಡ್ತಾ ಇರೋದ್ರೆ ವಿನಾಯಕಣ್ಣ. ಹಾಗಾಗಿ ಇಂಥ ಕಾರ್ಯಕ್ರಮಕ್ಕೆ ಬರೋಕ್ಕೆ ನನಗೆ ತುಂಬ ಸ್ವಲ್ಪ ಅಂಜಿಕೆ ಇರ್ತದೆ. ನನಗೆ ಏನಕ್ಕೆ ಅಂಜಿಕೆ ಅಂದರೆ, ಯಕ್ಷಗಾನ ಕಲಾವಿದರು ಅಂತ ನಾನು ಹೇಳಲ್ಲ. ಯಕ್ಷಗಾನದಲ್ಲಿ ಇರೋರು ಅಥವಾ ಯಕ್ಷಗಾನದಲ್ಲಿ ಯಾರಿಗೆ ತೀರಾ ಆಸಕ್ತಿ ಇದೆ ಅವರೆಲ್ಲ ವಿದ್ವಾಂಸರಾಗಿರ್ತಾರೆ. ಆ ವಿದ್ವಾಂಸರ ಮಧ್ಯದಲ್ಲಿ ನಾನು ಏನು ಮಾತಾಡೋದು, ಏನು ಮಾಡೋದು, ಯಾವುದಾದ್ರು ಕಾರ್ಯಕ್ರಮ ಅಂದರೆ 1,000, 4,000, 10,000 ಜನ ಇದ್ದರೆ ನಾವು ಭಾಷಣ ಮಾಡ್ಕೊಂಡು ಬರ್ಬೋದು. ಆದರೆ ಕೆಲವು ಕಾರ್ಯಕ್ರಮದಲ್ಲಿ ಎಷ್ಟು ಸಂಖ್ಯೆ ಸೇರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಹೋಗಿ ನಾವು ಏನು ಮಾತಾಡಬೇಕು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಇವಾಗಲೂ ವಿನಾಯಕನಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ. ವಿನಾಯಕನ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿದ ತಕ್ಷಣವೇ, ಅವ್ರು ಹೇಳಿದ ತಕ್ಷಣ ನಾನು ಏನಕ್ಕೆ ಒಪ್ಕೊಂಡೆ ಅಂದರೆ, ಒಂದು ಗೌರವ ನಾನು ಅವರಿಗೆ ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ 2007ರಲ್ಲಿ 15-16 ವರ್ಷದ ಒಬ್ಬ ಹುಡುಗನಿಗೆ ತುಂಬ ಗೌರವಯುತವಾಗಿ ನನ್ನ ನಡೆಸ್ಕೊಂಡಿದ್ದಾರೆ ಅವರು. ಯಾವತ್ತೂ ಒಂದು ದಿವಸ ನಮ್ಮನ್ನು ಯಾವ ಮೊಬೈಲಲ್ಲಿ ಕೆಲಸ ಮಾಡೋಣ, ಇವನೇನೋ ಮಾತಾಡ್ತಾನೆ ಇಲ್ಲ. ನಮ್ಮನ್ನು ತುಂಬ ಗೌರವಯುತವಾಗಿ ಅವರು ಆ ಕಾಲದಿಂದ ನಡೆಸ್ಕೊಂಡಿದ್ದಾರೆ. ಮಧ್ಯದಲ್ಲಿ ಯಾವತ್ತಾದ್ರೂ ಸಿಕ್ಕಿದ್ರು ಅಷ್ಟೇ, ಮಾತಾಡಿದ್ರು ಅಷ್ಟೇ ಗೌರವಯುತವಾಗಿ ನಮ್ಮ ಹತ್ರ ಮಾತಾಡಿದ್ದಾರೆ. ಅಷ್ಟೇ ಗೌರವಯುತವಾಗಿ ನನ್ನನ್ನು ಕಂಡಿದ್ದಾರೆ ಅವರು. ಮನುಷ್ಯನಿಗೆ ಕೊಡುವುದಂತ ಅತ್ಯಂತ ಉತ್ಕೃಷ್ಟ ಮಟ್ಟದ ಗೌರವವೇ ಮರ್ಯಾದೆ ಇದೆ. ಆ ಮರ್ಯಾದೆ ನನಗೆ ಯಾವತ್ತೂ ಅವರು ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಅವ್ರು ಆ್ಯಕ್ಚುಲಿ ತುಂಬ ಓದೋರು, ತುಂಬ ತಿಳ್ಕೊಂಡವರು. ಒಂದಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ರು. 2007ರಿಂದ ಈ ಆಯಿತು, ಇಷ್ಟೆಲ್ಲ ಆಯಿತು ಅಂತ. ಹೌದು, ಇವಾಗ ನಾನು ಏನಾಗಿದ್ದೀನಿ ಅದಕ್ಕೆ ನಾನು ಮಾಡಿದ್ದೀನಿ, ನಾನು ಕನಸು ಕಂಡೆ, ನನ್ನಿಂದ ಆಯಿತು ಅನ್ನೋದಕ್ಕಿಂತಲೂ ಒಂದು ಮಾತಿದೆ, ನಾಲ್ಕರ್ತ ಹರಿಕರ್ತ ಅಂತ. ಇದೆಲ್ಲ ಪರಮಾತ್ಮ ಮಾಡಿರೋದು. ನನ್ನ ಹತ್ರ ಏನಿದೆ, ನನ್ನ ಹತ್ರ ಇರೋದು, ಆಗಿರೋದು, ಆಗೋದು, ಇದೆಲ್ಲ ಪರಮಾತ್ಮನ ಅನುಗ್ರಹದಲ್ಲಿ ನನಗೆ ಸಿಕ್ಕಿರೋದು. ನಾನೇನೋ ಸಾಧನೆ ಮಾಡಿದೆ, ನನ್ನ ಹತ್ರ ಏನೋ ದುಡ್ಡಾಯಿತು, ಈ ಥರ ನನಗೆ ಯಾವತ್ತೂ ಅನಿಸಿಲ್ಲ. ಯಾಕಂದರೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯಮಕ್ಕೆ ಇರ್ಬೋದು, ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಾನೇ ಏನಕ್ಕೆ ಅದರಲ್ಲಿ ಯಶಸ್ಸಾದೆ ಅಂತ ನಾನು ಯೋಚನೆ ಮಾಡಬೇಕಲ್ಲ. ದುಡ್ಡು ಏನಕ್ಕಾಯಿತು ಅಂತ ನಾವು ಮೊದಲನೇದಾಗಿ ಯೋಚನೆ ಮಾಡಬೇಕು ಅಂತ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ರು. ಹಾಗಾಗಿ ಆಗಿರೋ ದುಡ್ಡನ್ನ ನಾನು ಸಮಾಜದಿಂದ ಸಂಪಾದನೆ ಮಾಡಿರೋದ್ರಿಂದ ಇದನ್ನೆಲ್ಲ ಸಮಾಜಕ್ಕೆ ಕಿಂಚಿತ್ತಾದರೂ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ, ಸ್ವಲ್ಪ. ಹಾಗಾಗಿ ಯಾರೇ ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ತುಂಬ ಕೆಲವರಿಗೆ ತುಂಬ ಕೊಡೋಕೆ ಆಗದೇ ಇರ್ಬೋದು. ಯಾಕಂದರೆ ಕಮಿಟ್ಮೆಂಟ್ ನನಗೆ ತುಂಬ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ನನ್ನ ಹತ್ರ. ಇವಾಗ ನಾನು ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ನನ್ನ ಕೈಲಾಗಿದ್ದು ನಾನು ಎಲ್ಲರಿಗೂ ಇನ್ನು ಮುಂದೇನೂ ಮಾಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೆ. ಮುಖ್ಯವಾಗಿ ಸ್ವಾಮೀಜಿಗಳ ಅವ್ರ ಪಕ್ಕ ಬರೋದೇ ಒಂದು ಯೋಗ ಅದು. ಅಂಥದ್ರಲ್ಲಿ ಅವರು ಆ ಪಕ್ಕದಲ್ಲಿ ಕೂತು ನಿಂತು ಮಾತಾಡುವಂಥ ಅವಕಾಶನ ಒದಗಿಸಿರುವಂಥ ಈ ವೇದಿಕೆಗೆ ಕುಷ್ಮಾಂಡಿ ಅಮ್ಮನವರಿಗೆ, ಕುಷ್ಮಾಂಡಿ ಅಮ್ಮನವ್ರದ್ದು ನಾನು ಪರಮ ಭಕ್ತ, ಸ್ವಾಮೀಜಿಗೂ ಗೊತ್ತಿದ್ದೆ. ಹಾಗಾಗಿ ಆಮೇಲೆ ಸ್ವಾಮೀಜಿ ಒಡನಾಟ 50 ದಿನದ ತುಂಬ ಹಳೆಯ ಒಡನಾಟ ನಮಗವರು. ಯಾವತ್ತೂ ನಮಗೊಂದು ಸಪೋರ್ಟಿವ್ ಆಗೇ ಇದ್ದರು ಅವರು. ಯಾವತ್ತು ಏನೇ ಕೇಳಿದ್ರು ನನಗೆ ಇಲ್ಲ ಅಂತ ಇವತ್ತುವರೆಗೂ ಸ್ವಾಮೀಜಿಯವರು ಹೇಳಿಲ್ಲ. ಹಾಗಾಗಿ ಅವ್ರ ಪಕ್ಕದಲ್ಲೇ ಕೂರೋದು ನಮ್ಮದೊಂದು ಯೋಗ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅಂತ ಅದೃಷ್ಟನ ಯೋಗನ ಕಲ್ಪಿಸಿಕೊಟ್ಟಂಥ ವಿನಾಯಕನಿಗೆ ಹಾಗೂ ನಮ್ಮ ಯಕ್ಷಬಳಗಕ್ಕೆ ಇನ್ನು ಮುಂದೇನೂ ಈ ಥರದ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿ. ಯಾಕೆಂದರೆ ದೇವಿ ಭಾಗವತದ ಕತೆ, ದೇವಿ ಭಾಗವತ ನಾನಂತೂ ಓದಿಲ್ಲ. ನಾವು ಎಷ್ಟೋ ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಓದಿಲ್ಲ. ಆದರೆ ದೇವಿ ಭಾಗವತದಲ್ಲಿ ಏನೇನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ಕಾರಣನೇ ಯಕ್ಷಗಾನ. ಹಾಗಾಗಿ ಸನಾತನ ಧರ್ಮಕ್ಕೆ ಯಕ್ಷಗಾನದ ಕೊಡುಗೆ ತುಂಬ ದೊಡ್ಡದಿದೆ. ತುಂಬ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಿದೆ.
ಅಥವಾ ಸಪ್ತಶತಿಗೆ 700 ಮಂತ್ರಗಳಿವೆ. ಸಪ್ತಶತಿಗೆ 700 ಮಂತ್ರಗಳು ಅಗಲ ಗಿಲಕ ಕವಚ ಬಿಟ್ಟರೆ ಬೇರೆ ನಾನಂತೂ ಅಲ್ಲಿವರೆಗೂ ಓದಕ್ಕೆ ಹೋಗಿಲ್ಲ. ಕೆಲವೊಂದು ಗುರು ಉಪದೇಶ ಇರಬೇಕು ಅಂತ ಹೇಳ್ತಾರೆ, ಹಾಗಾಗಿ ನಾನು ಓದಕ್ಕೆ ಹೋಗಿಲ್ಲ. ಆದರೆ 700 ಮಂತ್ರದಲ್ಲಿ ಏನಿದೆ ಅನ್ನೋದನ್ನ ಯಕ್ಷಗಾನ ಹೇಳ್ಕೊಡುತ್ತೆ ನನಗೆ. ಸೊ ಅದನ್ನೇ ಸಪ್ತಶತಿಯ ವಿಚಾರನೇ ದೇವಿ ಮಹಾತ್ಮೆ ಯಕ್ಷಗಾನ ಮಾಡಿ ಇವತ್ತು ದೇವಿ ಭಾಗವತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ನಮಗೆ ಎಸ್ಪೆಷಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಮಗೆ ಆರಾಮಾಗಿ ಗೊತ್ತಿದೆ, ಅದು ತುಂಬ ಸುಲಭವಾಗಿ ಗೊತ್ತಿದೆ ನಮಗೆ. ಅದೇನಕ್ಕೆ ಅಂದರೆ ಯಾರು ಕಲಿಸಿರೋದಲ್ಲ, ನಮ್ಮ ಸಂಸ್ಕೃತಿಯ ಒಂದು ಭಾಗ ಆಗಿರೋ ಯಕ್ಷಗಾನದಿಂದ ಆಗಿರೋದು. ಅಂಥ ಸನಾತನ ಧರ್ಮದ ಏಳಿಗೆಗೆ ದುಡಿತಾರಂಥ ಯಕ್ಷಗಾನದ ಎಲ್ಲ ವಿದ್ವಾಂಸರಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಕಲಾವಿದರು ಅಂತ ಹೇಳ್ತಿಲ್ಲ, ನಾನು ವಿದ್ವಾಂಸರು ಅಂತ ಹೇಳ್ತೀನಿ. ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟದಾಗಿ ಧನ್ಯವಾದಗಳನ್ನು ಹೇಳ್ತಾ ಇನ್ನೊಂದ್ಸಲ ವಿನಾಯಕನ ಧನ್ಯವಾದಗಳು. ನಾನು ಯಾವತ್ತೂ ಇರ್ತೀನಿ. ನಮಸ್ಕಾರ. ದುಡಿದರಲ್ಲಿ ಒಂದು ಪಾಲು ಸಮಾಜಕ್ಕೆ ನೀಡಬೇಕು ಅನ್ನುವಂತಹ ನಿಮ್ಮ ಔದಾರ್ಯ ಭಾವ, ಕಲಾ ಸೇವೆಗೆ ನೀವು ನೀಡುವಂತಹ ಮನ್ನಣೆ, ನಿಮ್ಮ ಕೈಂಕರ್ಯ ಇನ್ನು ಮುಂದಕ್ಕೆ ಅಜೇಯವಾಗಿ ಮುಂದುವರಿಯಲಿ ಅನ್ನುವಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದೆ ಪರಮದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಕೂಡ ದಯಾನಂದ್ ಸರ್ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ತಾಳಬದ್ಧರ ಪ್ರೇಮಿಗಳು, ಇವತ್ತು ಇತ್ತೀಚೆಗೆ ನಮಗೆ ಯಕ್ಷಗಾನ ತಾಳಮದ್ದಳೆಗೆ ಪ್ರೋತ್ಸಾಹ ಜಾಸ್ತಿ ಸಿಗ್ತಾ ಇದೆ. ಮಧ್ಯದಲ್ಲಿ ಒಂದು ಸಲ ಕಡಿಮೆ ಆಯಿತು. ಇದು ನಮ್ಮ ಪ್ರಾಚೀನ ಸಂಸ್ಕೃತಿ ಸಂಸ್ಕಾರ, ನಮ್ಮ ಪುರಾಣ. ಈ ಕಥೆಗಳನ್ನು ಓದಿ ತಿಳಿಯೋದಕ್ಕಿಂತ ನಾವು ಪ್ರತ್ಯಕ್ಷ ಕುಳಿತುಕೊಂಡು ಅವರ ಅರ್ಥ, ಅವರ ಪಾತ್ರಧಾರಿಗೆ ಹೇಗೆ ಮಾತಾಡ್ತಾರೆ, ಈ ಕೋರ್ಟ್ನಲ್ಲಿ ವಕೀಲರು ಮಾತಾಡಿದಾಗೆ ವಕೀಲರು ಒಬ್ಬರಿಗೊಬ್ಬರು ಎದುರು ಹಾಕ್ಕೊಂಡು ಎಷ್ಟು ವೇಗವಾಗಿ ಉತ್ತರ ಕೊಡ್ತಾರೆ, ಅದೇ ರೀತಿಯಲ್ಲಿ ಅರ್ಥಧಾರಿಗಳು ಮಾತಾಡುವಂಥದ್ದು, ಆ ವಿಚಾರಗಳು ಮತ್ತು ಆ ಪ್ರಸಂಗ ನಾವು ಒಂದ್ಸಲ ಈ ಪ್ರತ್ಯಕ್ಷ ಕೇಳಿದರೆ ಮತ್ತೆ ಬರೆದಿದ್ರು, ಪುಸ್ತಕ ಎಷ್ಟು ಓದಿದ್ರು ಅಷ್ಟೇ. ಅಥವಾ ಈ ಒಂದು ಕಾರ್ಯಕ್ರಮ ನಾವು ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಪ್ರೋತ್ಸಾಹ ಕೊಡಬೇಕು ಎಲ್ಲರೂ ಅಂತ ಹೇಳಿ ನನ್ನದು ಕೂಡ ಸಂಪೂರ್ಣ ಸಹಕಾರ ಕೊಡ್ತೇನೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಸ್ವಾಮಿಗಳಿಗೆ ವಂದಿಸ್ತಾ ನಾನೆರಡು ಮಾತುಗಳು. ಯಕ್ಷಗಾನ ವಿಮರ್ಶಕವಾಗಿರುವಂತಹ ಶ್ರೀಶಾಂತರಾಮ್ ಕೊಡುವ ಸರ್, ಯಕ್ಷಗಾನದ ಆಳ ಅಗಲಗಳನ್ನು ಬಲ್ಲವರು, ಅವರು ನಮ್ಮನ್ನು ಉದ್ದೇಶಿಸಿ ಅದರ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಯಿಸಿಕೊಡು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇದಿರುವಂಥ ಕಲಾ ರಸಿಕರೇ, ಇಂದು ಗಾಳಿಗಡಿ ವಿನಾಯಕ್ ಭಟ್ರವರು ಅಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಇದರ ವತಿಯಿಂದ ಒಂದು ಯಕ್ಷಗಾನ ತಾಣ ಏರ್ಪಡಿಸಿದ್ದಾರೆ. ಅವರು ಪ್ರತಿ ಸ್ವಾತಂತ್ರ್ಯ ದಿವಸ ಅವರೊಂದು ಕೆಲವು ವರ್ಷಗಳಿಂದ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಗಾಳಿಗಡಿ ವಿನಾಯಕ್ ಭಟ್ರು ಒಂದು ಪ್ರತ್ಯುತ್ಪನ್ನ ಮತಿಯುಳ್ಳವರು. ಹಾಗೆ ಅವರ ಹೆಸರಿನಂತೆ ಅವರು ವಿನಾಯಕ ಅವರ ಹೆಸರು, ಅತ್ಯಂತ ವಿನಯಶೀಲರು, ಯಾವಾಗಲೂ ವಿನಯವಾಗಿ ವರ್ತಿಸುವವರು. ಹಾಗೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗಾಳಿಮನೆಯವರು ಈಗಾಗಲೇ ಅಜಯ್ ಶೆಟ್ಟರ್ ಬಗ್ಗೆ ಅವರು ಬೆಳೆದಂಥ ಒಂದು ಪರಿಯನ್ನು ಅದ್ಭುತವಾಗಿ ಹೇಳಿದರು. ಗಾಳಿಮನೆಯವರು ಸಹ ಅದೇ ಒಂದು ದಾರಿಯಲ್ಲಿ ಬಂದವರು. ಯಾಕೆಂದರೆ ಅವರಲ್ಲಿ ಲೆಕ್ಚರರಿಗೆ ಉಪನ್ಯಾಸಕರಿಗೆ ಬಂದವರು ತಾಳಮದ್ದಳೆಯಲ್ಲಿ ಒಂದು ಎತ್ತರದ ಸ್ಥಾನವನ್ನು ಗಳಿಸಿದ್ದಾರೆ. ನಮ್ಮೊಟ್ಟಿಗೆ ವಾರದ ಊಟಗಳಲ್ಲಿ ಅರ್ಥವನ್ನು ಹೇಳುತ್ತಾ ಅವರು ಬೆಳೆದಿದ್ದಾರೆ. ಹಾಗೆ ಇವರೊಟ್ಟಿಗೆ ನಾನು ಎಷ್ಟೋ ಸಲ ಅರ್ಥ ಹೇಳಿದೆ. ಗಾಳಿಮನೆ ಅರ್ಥಗಾರಿಕೆಯಲ್ಲಿ ಹೊಸ ಒಳಪಿದೆ, ಹೊಸ ಚಿಂತನೆ ಇದೆ. ಹಾಗೆ ನನ್ನ ರಾವಣನಿಗೆ ಅವರ ಬೆಳೆಯುವುದರಲ್ಲಿ, ನನ್ನ ರಾವಣನಿಗೆ ಅವರ ಶಿವಪನಗಿ, ನನ್ನ ಭೀಷ್ಮನಿಗೆ ಅವರ ಪರಶುರಾಮ, ಹೀಗೆಂತ ನೂರಾರು ಪಾತ್ರಗಳು ನಾವು ಎದುರು ನಿಂತು ಮಾಡಿದ್ದೇವೆ. ಹಾಗೆ ನನಗೆ ಗಾಳಿಮನೆ ಅರ್ಥ ಒಂದು ಹೊಸ ಅನುಭವ, ಸಂತೋಷವಾಗುತ್ತೆ. ಯಾಕೆಂದರೆ ನಾನು ಕೆಲವೊಮ್ಮೆ ಗೂಢಾರ್ಥದಲ್ಲಿ ಹೇಳುವುದು ಅರ್ಥದಲ್ಲಿ ಅದನ್ನು ಕೂಡ ಕಳಿಸ್ತಾರೆ ಅವರು. ಬೇಟಿ ಕೂಡ ಪುಸ್ತಕವನ್ನು ಕೊಡ್ತಾರೆ. ಹಾಗೆ ಇದು ಅವರು ಅದ್ಭುತವಾಗಿ ಬೆಳೆದುಕೊಂಡಿದ್ದಾರೆ. ನಮ್ಮದು ಈಗಿನ ಸುಪ್ರಸಿದ್ಧ ಕಲಾವಿದರು ಯಾರಿದ್ದಾರೋ ಎಲ್ಲರಿಂದಲೂ ಸಹ ಅರ್ಥ ಹೇಳುವುದು ಮಟ್ಟಿಗೆ ಬೆಳೆದಿದ್ದರಲ್ಲಿ ತುಂಬ ಸಂತೋಷ ತಂದಿದೆ. ಈ ಗಾಳಿಮನೆಯವರಿಂದ ಕಲಾ ಸೇವೆ ಇನ್ನಷ್ಟು ಹೆಚ್ಚು ಕಾಲ ಮಾಡುವಂತೆ ಅವರಿಗೆ ದೇವರು ಐದು ಬಗ್ಗೆ ಸರ್ವ ಸುಖ ಸಂಪತ್ತು ತೆಗೆದು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಯಕ್ಷಗಾನ ಗೆಲ್ಲಿ ಬಗ್ಗೆ ಹೇಳ್ತೇನೆ. 2007ರಲ್ಲಿ ನಾವು ಬಂದಿದ್ದವರು, ಒಂದು ವರ್ಷ ಕಳೆದು ಮುಂದಿನ ವರ್ಷಕ್ಕೆ ಕುಡ್ವರ ಯಕ್ಷ ಸಂಗಮ ಕೂಟದಲ್ಲಿ ಅವರು ಅವಕಾಶ ಕೊಟ್ಟರು. ಅದು ದೊಡ್ಡ ಕಲಾವಿದರ ಜೊತೆಗೆ ಹೇಳಿದ ಮೊದಲ ಅರ್ಥ. ಚನ್ನಪ್ಪ ಶೆಟ್ರ ಶೂರ್ಪನಖ ಮಾನಭಂಗದ ಚನ್ನಪ್ಪ ಶೆಟ್ರ ರಾಮನಿಗೆ ಸೀತೆಯನ್ನು ಹೇಳೋದಕ್ಕೆ ಅವರು ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಪೊನ್ನೇಚಾರಿ ದೇವಸ್ಥಾನದಲ್ಲಿ ರಾತ್ರಿಯಿಂದ ಬೆಳಗಾಗುವ ತಾಳಮದ್ದೆ. ಚೌಕಿಗೆ ಹೋದರೆ ಒಬ್ಬರ ಪರಿಚಯ ಇಲ್ಲ, ಯಾರಂದ್ರೆ ಯಾರೂ ಪರಿಚಯ ಇಲ್ಲ, ಎಲ್ಲ ಘಟಾನುಗಳು. ಮೂಡಂಬೈಲವರು, ಜೋಶ್ ಅವರಿಗೆ ಸನ್ಮಾನ, ಶಂಕರ್ ಶೇಣಿ ಅವರಿದ್ರು, ಆಮೇಲೆ ಗಣೇಶ್ ಶರ್ಮಾ ಅವರು ಕೂಡ ಅವತ್ತಿದ್ರು, ಆಮೇಲೆ ಜಬ್ಬಾರ್ ಸುಮ ಇದ್ರು. ಘಟಾನುಘಟಿಗಳು. ನನಗೆ ನಾಲ್ಗೆ ಒಣಗ್ತಾ ಇದೆ, ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಆ ಪರಿಸ್ಥಿತಿ. ಆದರೂ ಕುಡ್ವರ್ ಆವತ್ತು ಹೇಳಿದರು,
ನೀವು ಹೋಗಿ ಹೇಳಿ ನಿಮಗೆ ಆಗ್ತದೆ ಅಂತ ಹೇಳಿ. ಕುಟ್ವರಿಗೆ ಸದಾಶಿವರಾವ್ ನೆರವಿಮಾರ್ ಅಂತ ಯಕ್ಷ ಮೇನಕದ ಸಂಘಟಕರು, ಅವರು ಕೂಡ ಇವ್ರ ಜೊತೆ ನನಗೆ ಮತ್ತೆ ಸಪೋರ್ಟ್ ಮಾಡಿದ್ರು, ಇಲ್ಲ ನೀವು ಹೇಳ್ತೀರಿ ಅಂತ. ಅವ್ರು ಇವತ್ತು ಹೇಳಿದಷ್ಟು ಎತ್ತರಕ್ಕೆ ನಾನು ಬೆಳೆದಿಲ್ಲ, ನನ್ನ ಇತಿಮಿತಿ ನನಗೆ ಗೊತ್ತಿದೆ, ಆದರೆ ಅವ್ರ ಮಾತನ್ನು ಆಶೀರ್ವಾದ ಅಂತ ಸ್ವೀಕಾರ ಮಾಡ್ತಾ ಇದ್ದೇನೆ. ಈ ಸಂದರ್ಭಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಧನ್ಯವಾದಗಳು. ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಹರಿಸಬೇಕಾಗಿ ಅವರಲ್ಲಿ ವಿನಯಿಸ್ತಾರೆ. ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮಃ. ಕ್ಷೇತ್ರದ ಪಾರ್ಶ್ವನಾಥ ಸ್ವಾಮಿ ಮಹಾಮಾತೆ ಕುಷ್ಮಾಣ್ಯಮ್ಮನವರನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಯಕ್ಷಗಾನದ ತಾಳಮದ್ದಳೆಯಲ್ಲಿ ಭಾಷಣಕ್ಕೆ ಅವಕಾಶಗಳಿಲ್ಲ. ಹೆಚ್ಚಾಗಿ ಅರ್ಥಧಾರಿಕೆಯ ರಸದೌತಣವನ್ನು ಆಸ್ವಾದಿಸುವುದಕ್ಕಾಗಿಯೇ ಬಂದವರು. ಈ ನೆಲೆಯಲ್ಲಿ ವಿಶೇಷವಾಗಿ ಹಿಮ್ಮೇಳಕ್ಕೂ ಅರ್ಥ ಇದೆ, ಮುಮ್ಮೇಳಕ್ಕೂ ಅರ್ಥ ಇದೆ. ತಬಲೆಯವರು, ಚೆಂಡೆಯವರು ಎಲ್ಲ ಸ್ವಲ್ಪ ಕಣ್ಣು ಕುರಿದಾಗ ಜಾಗೃತಿ ಮಾಡುವ ಕೆಲಸವನ್ನು ಮಾಡ್ತಾರೆ. ಭಾಗವತರಿಗೆ ಉಡುಪನ್ನು ಕೊಡ್ತಾರೆ, ಉತ್ಸಾಹವನ್ನು ತುಂಬುತ್ತಾರೆ. ಮತ್ತು ಪ್ರಸಂಗದ ಸಂದರ್ಭದಲ್ಲಿ ಭಾಗವತರ ಏರಿಳಿತ ಧ್ವನಿ ಮತ್ತು ಆ ಕಥೆಯ ಹಂದರ ಅದನ್ನು ಇಟ್ಟುಕೊಂಡು ಭಾಗವತರ ಜೀವಂತಿಕೆಯನ್ನು ಉಳಿಸ್ತಾರೆ. ಮತ್ತು ವಿಶೇಷವಾಗಿ ಮುಮ್ಮೇಳದ ಕಲಾವಿದರು ಇವತ್ತು ನಡೆಯುವ ಪ್ರಸಂಗ ಕೃಷ್ಣ ಸಂಧಾನ. ಇಡೀ ಜೀವನದಲ್ಲಿ ಬೇಕಾಗಿರುವಂಥದ್ದು ಪಂಚೇಂದ್ರಿಯ, 5 ಮುಖ್ಯವಾದಂಥದ್ದು. 5 ಇಂದ್ರಿಯಗಳು, ಸ್ಪರ್ಶ ರಸನ ಜ್ಞಾನ ಚಕ್ಷು ಕರ್ಣ ಅಂತ. ಪಂಚಭೂತಗಳು, ಅದು ಭೂಮಿ ಇರ್ಬೋದು, ಜಲ ಇರ್ಬೋದು, ವಾಯು ಇರ್ಬೋದು, ಆಕಾಶ ಇರ್ಬೋದು, ಅಗ್ನಿ ಇರ್ಬೋದು. ಈ ಪಂಚತತ್ವಗಳ ಒಂದು ವಿಚಾರದಲ್ಲಿ ಪಂಚೇಂದ್ರಿಯವುಳ್ಳಂಥ ಮಾನವನಿಗೆ ಪಾರಮಾರ್ಥಿಕ ಸತ್ಯದ ದರ್ಶನವನ್ನು ಮಾಡಿಸುವಂಥದ್ದು ಈ 5 ಗ್ರಾಮಗಳು. ಕಡೆಯಲ್ಲಿ 5 ಗ್ರಾಮ ಆದರೂ ಕೊಡು ಮಾರಾಯ ಅಂತ ಹೇಳಿದ್ರು ಆ ದುರ್ಯೋಧನ ನಿಮಗೆ ಒಂದು ಸೂಜಿಯ ಮುನೆಯಷ್ಟನ್ನೂ ಕೊಡುವುದಿಲ್ಲ ಅಂತ ಹೇಳಿ. ಯಾಕಂದರೆ ವಾಮನ ಅವತಾರದಲ್ಲಿ ಮತ್ತೆ ಅವನು ಸೂಜಿಯ ಮೇಲೆ ಬಂದರೆ ಅಂತ ಜೋಶಿಯವರು ಹೇಳಿದ್ರಂತೆ. ದುರ್ಯೋಧನನಿಗೆ ಒಂದು ಸೂಜಿಯ ಮನೆ ಕೊಟ್ಟರು ಅವನು ವಾಮನ ಅವತಾರಕ್ಕೆ ಬರ್ಬೋದಂತ ಕೃಷ್ಣ. ಹಾಗಾಗಿ ಇದೊಂದು ಬಹಳ ರಹಸ್ಯವಾದ ಸಿದ್ಧಾಂತವನ್ನು, ಕರ್ಮ ಸಿದ್ಧಾಂತವನ್ನು ನಮಗೆ ತಿಳಿ ಹೇಳುವಂಥದ್ದು. ಮತ್ತು ತಾಳಮದ್ದಲೆ ನಮ್ಮ ಸನಾತನ ಧರ್ಮದ ಆಳ ವಿಸ್ತಾರವನ್ನು ವಿವರಿಸುವಂಥದ್ದು. ಹಾಗಾಗಿ ಈ ಸನಾತನ ಧರ್ಮದ ಅಥವಾ ಭಾರತೀಯ ದರ್ಶನದ ಪ್ರವೇಶಕ್ಕೆ ಸುಲಭ ಮಾರ್ಗ ಯಕ್ಷಗಾನ. ಈ ಯಕ್ಷಗಾನ ತಾಳಮದ್ದಳೆಯ ಮೂಲಕ ಪ್ರತಿಯೋರ್ವ ವ್ಯಕ್ತಿಯಲ್ಲಿ ಇರತಕ್ಕಂಥ ಸುಪ್ತವಾಗಿರ್ತಕ್ಕಂಥ ಜ್ಞಾನದ ಒಂದು ಅಮೃತದ ಧಾರೆಯನ್ನು ಪಡೆಯುವುದಕ್ಕೆ ಜಿಜ್ಞಾಸುಗಳಿಗೂ ಒಂದು ಅವಕಾಶ. ಹಾಗಾಗಿ ಇಲ್ಲಿ ಪ್ರೇಕ್ಷಕರು ಕೂಡ ಜಾಣರು ಮತ್ತು ಅರ್ಥಧಾರಿಗಳು ಜಾಣರು, ಎರಡೂ ಜನರ ಮತನ ಇಲ್ಲಿ ಆಗ್ತದೆ. ಹಾಗಾಗಿ ಒಂದರ ಹಾಗೆ ಮತ್ತೊಂದಿಲ್ಲ, ಕೇವಲ ಕಥೆಗೆ ಮಾತ್ರ ನಿಷ್ಠವಾಗಿರುವಂಥದ್ದಲ್ಲ. ಇಲ್ಲಿ ಸೃಜನಶೀಲತೆಗೆ ಅವಕಾಶ ಇದೆ, ಯೋಚನೆಗಳಿಗೆ ಅವಕಾಶ ಇದೆ, ತರ್ಕಕ್ಕೆ ಅವಕಾಶ ಇದೆ. ಸಿದ್ಧಾಂತದ ಆಳ ವಿಸ್ತಾರವನ್ನು ಈ ರೀತಿಯ ಆನಂದದೊಂದಿಗೆ ಸವಿಯುವ ಸದವಕಾಶವು ಆಮ್ನಾಯ ಗಾಳಿಮನೆ. ಗಾಳಿಮನೆ ಅಂದರೆ ದೇಹ, ಗಾಳಿ ಇದ್ರೆ ಮಾತ್ರ ದೇಹ ಚೈತನ್ಯ, ಗಾಳಿ ಹೋದ್ರೆ ಪುಸ್ತಕ ಏನಿಲ್ಲ. ಹಾಗಾಗಿ ಪ್ರಾಣದೇವರು ಇರುವಷ್ಟು ದಿನ ಮಾತ್ರ ಕೆಲಸ. ವಿಶ್ವಾಸದೊಂದಿಗೆ ಗಾಳಿಮನೆ ಆಮ್ನಾಯದ ಯಕ್ಷಗಾನ ಗೆಲ್ಗೆ ಅನ್ನುವ ಈ ವರ್ಷದ ಕಾರ್ಯಕ್ರಮ ನಿರಂತರ ಮುನ್ನಡೆಗೆ ಅವರಿಗೆ ಹೇಳಿದ್ದೇವೆ, ಎಷ್ಟು ಕಾರ್ಯಕ್ರಮ ಮಾಡೋದಾದ್ರೂ ನಿಮಗೆ ಹಾಲ್ ಫ್ರೀ ಅಂತ. ಹಾಗಾಗಿ ನಾವು ಇಲ್ಲಿ ನಮ್ಮ ಕುಡುವರು ಇದ್ದಾರೆ, ಅವರಿಬ್ಬರು ಒಳ್ಳೆಯ ಒಂದು ಸಂಘಟಕರು, ಹಾಗಾಗಿ ಒಳ್ಳೆಯ ವಿಮರ್ಶಕರು. ಕುಡುವರು ನಮಗೆಲ್ಲ ಮೂಡುಬಿದ್ರಿಗೆ ಒಂದು ಹೆಮ್ಮೆ ಕುಡುವರು. ಮತ್ತು ವಿಶೇಷವಾಗಿ ನಮ್ಮ ಈಗಾಗಲೇ ಹೆಸರು ಹೇಳಿದ ಮೇನಕದ ಸದಾಶಿವರು, ಆಮೇಲೆ ಭಂಡಾರ್ಕರು, ಇವರೆಲ್ಲ ಆ ಕಡೆಯಿಂದ ಪತ್ರಕರ್ತರು ಅಲ್ಲ, ಈ ಕಡೆಯಿಂದ ಕಲಾವಿದರು ಅಲ್ಲ, ಆದರೆ ಯಕ್ಷಗಾನದ ಬಹಳ ಪ್ರೇಮ ಇಟ್ಟುಕೊಂಡವರು. ಹಾಗಾಗಿ ಸೀತಾರಾಮರಂತವರು ಬಂದಿದ್ದಾರೆ ಇವತ್ತು. ಇದಕ್ಕೆ ಹೆಚ್ಚು ಧರ್ಮಕ್ಕೆ ಹೆಚ್ಚಿನ ಪ್ರಚಾರ ಬೇಕು. ಯಾಕಂದರೆ ಸಂಸ್ಕಾರ ಮತ್ತು ಸಂಸ್ಕೃತಿಯ ಉಳಿವು ಪ್ರಚಾರದಿಂದ ಮಾತ್ರ ಸಾಧ್ಯ. ಆಚಾರ ಇದೆ, ವಿಚಾರ ಇದೆ, ಪ್ರಚಾರ ಇಲ್ಲ ಅಂದರೆ ಫೇಲ್ ಆಗ್ತದೆ. ಹಾಗಾಗಿ ಈ ಗಾಳಿಮನೆ ಬಳಗದ ಈ ಒಂದು ಆಧ್ಯಾತ್ಮದ ಪ್ರಚಾರ ಮತ್ತು ಪ್ರಸಾರ ಅತ್ಯಂತ ಸುಚಾರು ರೂಪದಲ್ಲಿ ಸುಂದರವಾಗಿ ಆಗಲಿ, ಅನೇಕ ಕಲಾವಿದರಿಗೆ ಇದೊಂದು ವೇದಿಕೆಯಾಗಿದೆ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ನಿರ್ವಿಘ್ನವಾಗಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನೀವೆಲ್ಲ ಜನಮಾನಸಕ್ಕೆ ಉಣಬಡಿಸುವ ಕೆಲಸವನ್ನು ನಿರಂತರ ಮಾಡಿ ಆ ಭಗವಂತ ನಿಮಗೆ ಸದಾ ಆಶೀರ್ವಾದಿಸಲಿ. ನಮಗೆ ದಯಾನಂದ ಪ್ರಭುಗಳು, ಕೈಗಳು, ಅವರು ನಮಗೆ ಒಂದು ಶಕ್ತಿ, ಹಿರಿಯರು
ಹಾಗಾಗಿ ಅವರು ನಿರಂತರ ಈ ಕಾರ್ಯಕ್ರಮಕ್ಕೆ ಬರಬೇಕು. ಅವರ ಪ್ರೋತ್ಸಾಹ ಅದ್ಭುತ. ಮತ್ತು ಅವರು ಈಗಲೂ ಕೂಡ ನಮ್ಮ ಏನು ಹೇಳ್ತಾರೆ ಇದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಅದನ್ನು ಮಾಡ್ತಾರೆ ಅಂದರೆ ನಮಗೆ ಹೆಮ್ಮೆ. ಇಷ್ಟು ದೊಡ್ಡ ಹಿರಿಯ ತನ್ನ ಉತ್ಸಾಹದಿಂದ ಇದ್ದಾರೆ ಅಂತ. ಹಾಗಾಗಿ ಆ ಪಥಸಂಚಲನ ನಿರಂತರ ನಿಮ್ಮಲ್ಲಿ ನಡೀಲಿ ಅಂತ ಹೇಳ್ತಾ, ಹಿಮ್ಮೇಳ ಮುಮ್ಮೇಳದ ಕಲಾವಿದರಿಗೆ ಆಶೀರ್ವದಿಸ್ತಾ, ರುದ್ರಾಂಶದ ಯುವ ಉತ್ಸಾಹಿ ತರುಣ ಅವರು ನಿರಂತರ ದಾನವನ್ನು ಕೊಡಲಿ, ಸಂಪತ್ತು ಬರ್ತದೆ, ಅದರ ಬಗ್ಗೆ ಚಿಂತೆ ಬೇಡ ಅಂತ ಹೇಳ್ತಾ ಅವರಿಂದ ಒಳ್ಳೆಯ ಕೆಲಸಗಳು ನಿರಂತರ ಆಗಲಿ ಅನ್ನೋ ಆಶಾಭಾವನೆಯನ್ನು ಮಾಡಿ ನಮ್ಮೆಲ್ಲ ಮಾತುಗಳಿಗೆ ಶಾಂತಿಯನ್ನು ಕೊಡ್ತೇವೆ. ಮತ್ತು ತುಳು ವಾರ್ತೆಯ ವಿಶೇಷವಾಗಿ ಪುನೀತ್ ರವರಿಗೂ ಆಶೀರ್ವಾದವನ್ನು ಹೇಳ್ತೇವೆ, ಅವರ ತಂಡದವರಿಗೂ ಆಶೀರ್ವಾದ. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಚನಗಳಿಗೆ ಅತ್ಯಂತ ಗೌರವದ ಶಿರಸಾಷ್ಟಾಂಗ ಪ್ರಣತಿಗಳು. ಹೇಗೆ ನಮಗೆ ಕುಡ್ಡುವರ ಆರಂಭ ಒದಗಿಸಿಕೊಟ್ರು, ಅದೇ ಆರಂಭವನ್ನು ಮುನ್ನಡೆಸ್ಕೊಂಡು ಹೋಗಿ ಕೊಟ್ಟವರು. ಈಗ ಯಕ್ಷೋಪಾಸನ ಇರ್ಬೋದು, ಅನೇಕ ಈಗ ನನಗೆ ತಿಳಿದಾಗ ಪುತ್ತೂರಿನಿಂದ ಒಂದು ನಮ್ಮ ಭಾಸ್ಕರ್ ಬಾರಿ ಅವರ ತಂಡ ಈಗಾಗಲೇ ಬರ್ತೇನೆ ಅಂತ ಹೇಳಿದೆ, ಯಕ್ಷೋಪಾಸನ ಕಾರ್ಯಕ್ರಮ ಆಗ್ತದೆ. ಹಾಗೆ ಬೇರೆ ಬೇರೆ ತಂಡಗಳು, ದೇವಾನಂದ ಭಟ್ರ ತಂಡ ಇದೆ, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ತಾವು ವೇದಿಕೆಯನ್ನು ಕೊಟ್ಟವರು. ಒಂದು ವರ್ಷ ನನಗೆ ನೆನಪಿದ್ದಾಗೆ ಇಡೀ ವರ್ಷ ಮಹಾಭಾರತದ ಒಂದು ಪರ್ವ ಸರಣಿ ಮಾಡಿದ್ರು ಅವರು. ಡಿಸೆಂಬರ್ದಲ್ಲಿ ಕೊನೆಯ ಒಂದು ಸರಣಿಯಲ್ಲಿ ನನಗೆ ಇಲ್ಲಿ ಅವಕಾಶ ಆದದ್ದು ತುಂಬ ಹಿಂದೆ 2007-2008 ಸಮಯದಲ್ಲಿ ನೆನಪು. ಇಂತಹ ನೆನಪೆಲ್ಲ ಇವತ್ತು ಮರುಕಳಿಸ್ತಾ ಇರೋದ ಕಾರಣ ಅಂದಿನಿಂದ ತೊಡಗಿ ಇಂದಿನವರೆಗೆ ಈಗ ಇನ್ನು ಮುಂದಿನ ವರ್ಷ ಬಂದರೆ 20 ವರ್ಷ ಆಗ್ತದೆ ಎಲ್ಲ ಆಗೋದಕ್ಕೆ, 2 ದಶಕಗಳ ಕಾರ್ಯಕ್ರಮ. ಅಂದರೆ ಈ ರೀತಿಯ ಒಂದು ಬೆಂಬಲ ಇರೋದ್ರಿಂದ ನಮಗಿದೆಲ್ಲ ಸಾಧ್ಯವಾಗಿದೆ ಅಂತ ಅತ್ಯಂತ ಗೌರವದ ಪ್ರಣತಿ ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದೀಗ ಗೌರವಾರ್ಪಣೆಯ ಸಮಯ. ಅಜಯ್ ಅವರಿಗೆ ಸ್ವಾಮೀಜಿ ಅವರು ನಮ್ಮ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ಕೂಡ ಸಹಾಯ ಮಾಡ್ದೇನೆ ಹೇಳುವ ವಿನಯಶೀಲತೆ ಅವರಲ್ಲಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಯುವ ಮನಸ್ಸು, ಹೊಸ ಹುಮ್ಮಸ್ಸು, ಅನೇಕ ಬೇರೆ ಬೇರೆ ಕಾರ್ಯಗಳಿಗೆ ಒಂದು ಧೈರ್ಯದಿಂದ ಮುನ್ನುಗ್ತಾ ಇದ್ದಾರೆ. ಹಿಂದುತ್ವಕ್ಕೆ ಪ್ರಾಣ ಕೊಡುವವರೆಗಿನ ನೆಲೆಯನ್ನು ಅವರು ತೋರಿಸ್ತಾ ಇದ್ದಾರೆ. ನಮ್ಮೆಲ್ಲರ ಬೆಂಬಲ ಅವ್ರ ಜೊತೆಗಿರಲಿ. ಸ್ವಾಮೀಜಿ ಅವರ ಕುಟುಂಬರ ಪೈಗಳ, ಹಾಗೆ ಹಿರಿಯರಾದ ಭಂಡಾರದ ಸನ್ನೇಶ್ವರ ಸೀತಾರಾಮಣ್ಣ, ಹೀಗೆ ಎಲ್ಲರ ಆಶೀರ್ವಾದ ನಿಮಗೆ ಸದಾಕಾಲ ರಕ್ಷಣೆ ಇರಲಿ. ರುದ್ರಾನುಗ್ರಹ ಸದಾ ನಿಮ್ಮನ್ನು ಕಾಪಾಡಿ ಅಂತ ನಿಮ್ಮಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಕೂಡ ತಮ್ಮ ಸಹಾಯ ಬೆಂಬಲಗಳನ್ನು ಸದಾಕಾಲ ನಾವು ಬೇಡಿಕೊಳ್ತೇವೆ, ಬೇಕು ಎನ್ನುವ ಹಾಗೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಇನ್ನೊಂದು ಇವತ್ತು ಸುವರ್ಣಾವಕಾಶ, ಕುಡ್ವರು ವೇದಿಕೆಯಲ್ಲಿರೋದು, ಪೈಗಳ ವೇದಿಕೆಯಲ್ಲಿರೋದು. ಹೇಗೆ ನಮಗೆ ಅಜಯ್ ಅವರು ಇದಕ್ಕೆ ಸಹಾಯ ಮಾಡಿದ್ರು, ಪೈಗಳು ಕೂಡ ಅದೇ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಯಾರಿಗೂ ಹೇಳೋದು ಬೇಡ ಅಂತ. ನಾನು ಆಗ ಅದಕ್ಕೋಸ್ಕರ ಹೇಳಿಲ್ಲ. ಆದರೆ ನಮ್ಗೆ ಹೇಳದೇ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅದು ಪಾರ್ಷಿಯಲ್ ಆಗಿ ಅವರು ಇವರು ಆ ರೀತಿಯಲ್ಲಿ ಆಗಬಾರ್ದು. ಹಾಗಾಗಿ ಪೈಗಳೇ ದಯಾನಂದ, ದಯೆಯೇ ಬಹಳ ದೊಡ್ಡ ಆನಂದ ಕೊಡುತ್ತದೆ. ದಯಾನಂದ ಎನ್ನುವ ಹೆಸರಿನ ಹಾಗೆ ಆನಂದ ಸ್ವರೂಪದಲ್ಲಿ ಸದಾಕಾಲ ನಮ್ಮಂಥವರಿಗೆ ನಮ್ಮ ಕ್ಯಾಲೆಂಡರ್ಗೆ ಸಹಾಯ ಮಾಡ್ತೀರಿ, ನಮ್ಮ ಯಕ್ಷಗಾನ ತಾಳಮಂತ್ರಗಳಿಗೆ ಸಹಾಯ ಮಾಡ್ತೀರಿ. ಸ್ವಾಮೀಜಿಯವರು ಒಳ್ಳೆ ವ್ಯಾಖ್ಯಾನ ಹೇಳ್ತಾ ಇದ್ದಾರೆ, ಪೈಗಳು ರೂಪಾಯಿಗಳನ್ನೇ ಕೊಡ್ತಾರೆ ಅಂತ. ಹೀಗಾಗಿ ಈ ಎಲ್ಲ ರೀತಿಯಲ್ಲಿ ತಾವು ಸಹಕಾರ ಕೊಟ್ಟಿದ್ದೀರಿ. ನಾವು ಕೊಡುವ ಶಾಲು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೇಯಾನ್ಭವತಿ ಜಾಯಮಾನಃ ತಂಧೀರಾಸಷ್ಕವಯೋನ್ನಯಂತಿ ಸ್ವಾಧಯೋ ಮನಸಾದೇವಯಂತಹ. ನೂರ್ಕಾಲ ಆರೋಗ್ಯಪೂರ್ಣರಾಗಿ ಬದುಕುವಂತಹ ಯೋಗ ಭಾಗ್ಯವನ್ನು ದೇವರು ಒದಗಿಸಲಿ, ಪರಮಾತ್ಮ ಒದಗಿಸಲಿ ಅಂತ ಕೇಳಿಕೊಳ್ತೇನೆ. ಇನ್ನೊಂದು ಇವತ್ತು ಒಂದು ಸ್ಮರಣೀಯ ದಿವಸ ಆದದ್ದು ಕುಡ್ವರು ನಮ್ಮ ವೇದಿಕೆಯಲ್ಲಿ ಕುಳಿತದ್ದು. ನಮ್ಮನ್ನೆಲ್ಲ ಕಡೆ ವೇದಿಕೆಯಲ್ಲಿ ಕುಳ್ಳಿರಿಸಿದ ಪುಣ್ಯಾತ್ಮ ನಮ್ಮ ವೇದಿಕೆಗೆ ಇನ್ನೂ ನಮಗೆ ಕರೆದುಕೊಳ್ಳುವ ಯೋಗ ಭಾಗ್ಯ ಒದಗಿರಲಿಲ್ಲ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಆರಂಭವಾದಂತಹ ನೆಲೆಯನ್ನು ನಾವು ಯೋಚನೆ ಮಾಡಿದರೆ ಅದರ ಹಿಂದಿರುವ ಅನುಭವ ಯಾವುದು ಅಂತಂದರೆ ಯಕ್ಷೋಪಾಸನ.
ಯಕ್ಷೋಪಾಸನದಲ್ಲಿ ನನ್ನ ಜೊತೆಯಿಂದ ಅನೇಕರು ಇವತ್ತು ಬೇರೆ ಬೇರೆ, ಈಗ ಸುನೀಲ್ ಇರ್ಬೋದು, ರಜನೀಶ್ ಅವರು ಇರ್ಬೋದು, ಬಾಲಕೃಷ್ಣ ಭಟ್ರು ಇರಬಹುದು, ಸುಬ್ರಹ್ಮಣ್ಯ ಪದ್ಯಾಣ್ ನಮ್ಮ ಜೊತೆಯಲ್ಲಿ ಇದ್ದಾರೆ. ಇಲ್ಲಿ ಎಲ್ಲರೂ ಅವರವರ ಒಂದೊಂದು ಹಂತಕ್ಕೆ ಏರಿದ್ದಾರೆ. ಇದಕ್ಕೆ ಕಾರಣ ನಿರಂತರವಾಗಿ ನಡೆದಂತಹ ಯಕ್ಷೋಪಾಸನಿನ ವಾರದ ಕೂಟ, ಅದು ಆರದ ಕೂಟ, ಅದು ಮಾಸದ ಕೂಟ, ಎಲ್ಲೂ ಮಾಸಲಿಕ್ಕೆ ಸಾಧ್ಯವಿಲ್ಲದ ಕೂಟ, ಕಾಟಾಚಾರಕ್ಕೆ ನಡೆದ ಕೂಟ ಅಲ್ಲ, ನೋಟವಿದ್ದು ನಡೆದ ಕೂಟ. ಆ ಕೂಟದ ನೇತಾರ ಶಾಂತಾರಾಮ ಕೊಡ್ಬರು. ಇವತ್ತು ನಮ್ಮ ವೇದಿಕೆಯವರು ಬಂದು ಪ್ರೀತಿಯಿಂದ ಒಪ್ಪಿ ನಾನು ಬರ್ತೇನೆ ಅಂತ ಹೇಳಿ ಅವರು ಒಪ್ಪಿ ಬಂದು ಕುಳಿತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂತಹ ಶಾಲು ಗೌರವವನ್ನು ಸ್ವಾಮೀಜಿಯವರು ಕೊಟ್ಟು ಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭಾರ ಧನ್ಯವಾದಗಳು. ಮುಂದೆ ಕೂಡ ತಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ವಹಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವದಿಸಿದಂತಹ ಸ್ವಾಮೀಜಿಯವರಿಗೆ ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಪೋಷಕರಾದಂತಹ ಶ್ರೀ ಅಜಯ್ ಸರ್, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ದಯಾನಂದ್ ಪೈ ಸರ್, ಹಾಗೆ ಶ್ಯಾಮರಾಜ್ ಪ್ರಭು ಸರ್, ಇವರಿಗೂ ಕೂಡ ಅಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂದಿನ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ ಇದೇ ವೇದಿಕೆಯಲ್ಲಿ ಆರಂಭಗೊಳ್ಳಲಿಕ್ಕಿದ್ದು ಎಲ್ಲ ಕಲಾಭಿಮಾನಿಗಳ ಸಹಕಾರವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಉಪಹಾರವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತೇವೆ. Oh!
ಶ್ರಾವಣ ಶ್ರವ್ಯ ವಾಗ್ಮಯೋತ್ಸವ ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ನಮ್ಮ ಜೊತೆಯಲ್ಲಿರುವಂತಹ ಶ್ರೀ ಶಿವಪ್ರಸಾದ್ ಭಟ್ ಎಕ್ಸಲೆಂಟ್ ಸಮೂಹ ಸಂಸ್ಥೆಗಳಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಅವರು ಮುಖ್ಯ ಅಧ್ಯಾಪಕರಾಗಿ HM ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸದಾ ನಮ್ಮ ಈ ತಂಡದೊಂದಿಗೆ ಇರುವವರು. ಅವರಿಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಇದರ ವತಿಯಿಂದ ಗೌರವದ ಶಾಲನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಆತ್ಮೀಯ ಮಿತ್ರರು ಮತ್ತು ಯಕ್ಷ ಬಳಗದ ಹಿತಚಿಂತಕರಲ್ಲಿ ಅನ್ಯತಮರಾದ ದಿವಾಕರ್ ಹೆಗಡೆಯವರು ಅವರಿಗೆ ಶಾಲನ್ನು ಹೊಂದಿಸಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಚೆಂಡೆ ಮಂಡಳಿಯಲ್ಲಿ ಸಹಕರಿಸ್ತಾ ಇರುವವರು ಇದರ ಸ್ಥಾಪಕಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಕೊಟ್ಟು ಸಮಾನ ಮನಸ್ಕರಾಗಿ ಸಹೃದ್ಭಾವದಿಂದ ಸಹಕರಿಸುವಂತಹ ಶ್ರೀ ಎಂ ದೇವಾನಂದ ಭಟ್ರವರು ಅವರಿಗೆ ಪ್ರೀತಿಯ ಗೌರವದ ಸ್ವಾಗತವನ್ನು ಕೋರ್ತಾ ಶಾಲೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಪುರುಷೋತ್ತಮ ತುಳುಕುಳೆಯವರು, ಇವರಿಗೆ ಕೂಡ ದಿವಾಕರ್ ಹೆಗಡೆ ಅವರು ಶಾಲು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಸದಾಕಾಲ ನಮ್ಮ ಈ ತಂಡದೊಂದಿಗೆ ಸಹಕರಿಸುವಂತಹ ಮಹನೀಯರು, ಅವರಿಗೂ ಕೂಡ ಗೌರವದ ಶಾಲು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ನಮ್ಮ ಜೊತೆಯಲ್ಲಿರುವವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಇವರು, ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಒಂದು ಅಧ್ಯಯನ ಸಂಸ್ಥೆಯನ್ನ ಮುನ್ನಡೆಸಿ ಇಬ್ಬರು ಕೂಡ ನೆಲೆಯಲ್ಲಿ ಸಹಕರಿಸ್ತಾ ಇರುವವರು ಆತ್ಮೀಯರು, ಅವರಿಗೆ ಕೂಡ ನಾನು ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿ ಸದಾಕಾಲ ಪುರಾಣ ಚಿಂತನೆಗಳಲ್ಲಿ ಜೊತೆ ಇರುವಂತಹ ಹುಡುಗ ವೈಶಾಖ್ ಕುಮಾರ್ ಜೈನ್ ಇವನು, ಅವರಿಗೆ ಕೂಡ ಶಾಲು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ದಿವಾಕರ್ ಹೆಗಡೆ ಅವರಲ್ಲಿ ಕೇಳ್ಕೊಳ್ತೇನೆ. ಅವಿಭಾಜ್ಯ ಅಂಗವಾಗಿ ಸದಾಕಾಲ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಕರಿಸುವಂತಹ ವೈಶಾಖ್ ಇವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅರ್ಥಧಾರಿಗಳಾಗಿ ಇರುವವರು, ಅನ್ಯತಮರು, ಶ್ರೇಷ್ಠರು ಹಾಗೂ ನಮಗೆಲ್ಲ ಮಾರ್ಗದರ್ಶಕರಾಗಿ ಸದಾ ಸಹಕಾರವನ್ನ ನೀಡುವಂತಹ ಮಾನ್ಯರು ಉಜಿರೆ ಅಶೋಕ್ ಭಟ್ ಇವರು. ಅವರು ಇವತ್ತು ಶ್ರೀಕೃಷ್ಣ ಸಂಧಾನ ಎನ್ನುವಂತಹ ಈ ಪ್ರಸಂಗದಲ್ಲಿ ಗೌರವನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಅವರು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಅತ್ಯಂತ ಕಳಕಳಿಯಿಂದ ಕೇಳಿಕೊಳ್ತೇನೆ. ಮೊದಲಾದಂತಹ ಚಿಂತನೆಗಳಲ್ಲಿ ದೇವಸ್ಥಾನಗಳ ಹಿತಚಿಂತನೆಯಲ್ಲಿ ತೊಡಗಿಕೊಂಡಂತಹ ಉಜಿರೆ ಅಶೋಕ್ ಭಟ್ ಅವರು ನಮಗೆ ಸದಾಕಾಲ ಮಾರ್ಗದರ್ಶನ ಮಾಡುವವರು. ಇವತ್ತು ನಮ್ಮ ಕೋರಿಕೆಯನ್ನು ಮನ್ನಿಸಿ ಇಲ್ಲಿಗೆ ಬಂದಿದ್ದಾರೆ. ಗುರಿಯಾಗಿ ಅನೇಕ ಸಪ್ತಾಹಗಳನ್ನು ನಿರ್ವಹಿಸುವವರು, ಅವರಿಗೆ ಪ್ರೀತಿಯ ಸ್ವಾಗತಗಳು. ಅದೇ ರೀತಿಯಲ್ಲಿ ಇವತ್ತು ಇನ್ನೋರ್ವರು ನಮ್ಮ ಜೊತೆಯಲ್ಲಿ ವಿದುರದ ಪಾತ್ರವನ್ನ ಮಾಡಲಿಕ್ಕಿರುವಂತಹ ವಿನಯ್ ಆಚಾರ್ಯ ಹೊಸಬಟ್ಟಿಯವರು, ದಯವಿಟ್ಟು ವೇದಿಕೆ ಬಂದು ಗೌರವ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಬಹಳಷ್ಟು ವರ್ಷದಿಂದ ತಮ್ಮದೇ ಆದಂತಹ ನವಗಿರಿ ಯಕ್ಷ ಮಂಡಳಿಯನ್ನ ಸಿದ್ಧ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನೀಡ್ತಾ ಇರುವವರು. ಯಕ್ಷಲಹರಿ ಕಿನ್ನೆಬಳಿ ಇದರ ಮುಖ್ಯ ಅಂಗವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ವಿನಯ್ ಆಚಾರ್ಯ ಹೊಸಬಟ್ಟಿಯವರು, ಅವರಿಗೂ ಕೂಡ ಪ್ರೀತಿಯ ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಜೊತೆಯಲ್ಲಿರುವವರು ಪ್ರೌಢಶಾಲಾ ಶಿಕ್ಷಕಿಯಾಗಿ, ಸಾಹಿತ್ಯದ ಬಂಧುವಾಗಿ, ಸದಾಕಾಲ ಸಮಾಜಮುಖಿ ಚಿಂತನೆಯಲ್ಲಿದ್ದು ಕಾವ್ಯ, ಕವನ, ಸಾಹಿತ್ಯ, ನೀಡುಗತೆ ಇತ್ಯಾದಿಗಳಿಂದ ತೊಡಗಿಸಿಕೊಂಡಂತಹ ಶ್ರೀಮತಿ ಅನಿತಾ ಶೆಟ್ಟಿಯವರು ಮೊದಲ ಬಾರಿಗೆ ಇವತ್ತವರು ನಮಗೆ ತಾಳಮದ್ದಳೆ ಅರ್ಥಧಾರಿಗಳಾಗಿ ರಂಗವಲ್ಲಿ ಇರ್ತಾ ಇದ್ದಾರೆ. ಅವರಿಗೆ ಶಕುಂತಲಕ್ ಅವರು ಬಂದು ನಮ್ಮ ಗೌರವದ ಶಾಲನ್ನ ಹೊದಿಸಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಇರುವರು ಕೂಡ ವೇದಿಕೆಗೆ ಬರಬೇಕು. ನಾನು ಅವರ ಈ ಒಂದು ಆರಂಭೋತ್ಸವಕ್ಕೆ ಬಯಸ್ತೇನೆ. ಶ್ರಾವಣ ಮಾಸದಲ್ಲಿ ಅಕ್ಕ ವೇದಿಕೆ ಇರ್ತಾ ಇದ್ದೀರಿ, ನಿಮಗೆ ವಿನಾಯಕ್ ಭಟ್ ನಾನು ಈ ಕೃಷ್ಣ ಸಂಧಾನ ಪ್ರಸಂಗದಲ್ಲಿ ಕೃಷ್ಣನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದೇನೆ. 3 ರಿಂದ 3:30 ಗಂಟೆಯವರೆಗೆ ನಡೆಯಬಹುದಾದ ಈ ಕಾರ್ಯಕ್ರಮದಲ್ಲಿ ಅಂತ್ಯದವರೆಗೂ ಕೂಡ ತಾವೆಲ್ಲ ಇದು ಸಹಕರಿಸಬೇಕು. ಅದೇ ರೀತಿಯಲ್ಲಿ ತುಳುನಾಡು ವಾರ್ತೆ ಇವರಿಗೆ ಕೂಡ ನಾವು ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಅವರಿಗೆ ಕೂಡ ಒಂದು ಶಾಲು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಯಾವತ್ತು ಪುನೀತ್ ಅವರು ನಮಗೆ ಸದಾ ಸಹಾಯ ಆರಂಭ ಮಾಡಬೇಕು. ಶ್ರೀ ರವಿಚಂದ್ರ ಕನ್ನಡಿಗಟ್ಟೆ ಅವರು ತೊಡಗಿಸಿಕೊಳ್ಳಿದ್ದಾರೆ. ಶಿತಿಕಂಠ ಭಟ್ರಿಂದ ನಾವು ಸಾಂದರ್ಭಿಕವಾಗಿ ಶಾಲು ಗೌರವವನ್ನು ಸಮರ್ಪಣೆ ಮಾಡ್ತೇವೆ. ಅವರಿಬ್ಬರಿಗೆ ರವಿಚಂದ್ರ ಕನ್ನಡಿಗಟ್ಟೆ ಜನಪ್ರೀತಿಯ ಭಾಗವತರು, ನಮ್ಮೆಲ್ಲರ ಆತ್ಮೀಯರು, ವಿಶೇಷವಾಗಿ ಮೇಳದಲ್ಲಿ ವ್ಯವಸಾಯ ಕಲಾವಿದರಾಗಿ ಒಂದು ಪ್ರಾತಿನಿಧಿಕ ಕಲಾ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವ ನಮ್ಮ ನಾಡಿನ ಶ್ರೇಷ್ಠ ಭಾಗವತರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳ ಭಾಗವತರಾಗಿ ಅವರು ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದಾರೆ. ಅವರಿಗೆ
ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶಿತಿಕಂಠ ಭಟ್ ಗುಜರೆ ಅವರು ಕೂಡ ಹಿಮ್ಮೇಳ ವಾದನದಲ್ಲಿ ತುಂಬಾ ಗೌರವದ ಹೆಸರನ್ನ ನಮ್ಮ ಇಡೀ ದಕ್ಷಿಣ ಕನ್ನಡಾದ್ಯಂತ ಪಡೆದವರು, ಆತ್ಮೀಯರು, ಅವರಿಗೆ ಕೂಡ ಸ್ವಾಗತವನ್ನು ಹೇಳಿ ಪ್ರಸಂಗವನ್ನು ಆರಂಭಿಸಬೇಕು ಅಂತ ಭಾಗವತರು ಕೇಳ್ಕೊಳ್ತಾರೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯನ್ನು ಅಂಬಿಕಾ ಅರ್ಜುನನನ್ನು ಕೃಷ್ಣನನ್ನು ಸೂಚನೆ ಇಟ್ಟು ಆಡಿದಂತಹ ಮಾತು. ಅರ್ಜುನ, ಧರ್ಮರಾಜ, ಭೀಮ, ದ್ರೌಪದಿ, ನಕುಲ, ಸಹದೇವ ಸರ್ವರು ಸಮಾಹಿತರಾಗಿ ಮುಂದಿನ ಕರ್ತವ್ಯದ ನಿರ್ವಹಣೆಯ ಬಗ್ಗೆ ಹೇಗೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಾಯಿತು. ಅವರೆಲ್ಲರ ಅಭಿಪ್ರಾಯವನ್ನು ಸಮಗ್ರವಾಗಿ ಹೇಳಬೇಕಾದಂತಹ ಹೊಣೆಗಾರಿಕೆ ಉಳ್ಳವನು ಹಿರಿಯನಾದ ಧರ್ಮರಾಜನಾಗಿತ್ತು. ಧರ್ಮರಾಜ ಅಭಿಪ್ರಾಯವನ್ನ ಹೇಳಿದ ಮೇಲೂ ಅರ್ಜುನಾದಿಗಳು ಮಾತನಾಡಿದ್ರಲ್ಲ. ಭೀಮ, ದ್ರೌಪದಿಯಂತೂ ಈಗಾಗಲೇ ಅನಲಾನಿಲ ಸಂಯೋಗ, ಬೆಂಕಿಯ ಮಗಳು ಎನ್ನುವಂತಹ ಖ್ಯಾತಿಯನ್ನು ಪಡೆದಂತಹ ದ್ರೌಪದಿ, ವಾಯುವಿನ ಅನುಗ್ರಹದಿಂದ ಸಂಚರಿಸಿದಂತಹ ಭೀಮಸೇನ, ಬೆಂಕಿ ಮತ್ತು ಗಾಳಿ ಒಟ್ಟಿಗೆ ಸೇರಿ ಏನಾಗಬೇಕು ಎನ್ನುವುದು ಪ್ರಕೃತಿ ಸಿದ್ಧವಾದದುಂಟೋ ಆ ಪ್ರಾಕೃತಿಕ ಸತ್ಯ ಇಂದಿನ ಸಭೆಯಲ್ಲಿಯೂ ಸಿದ್ಧವಾಯಿತಲ್ಲ. ಈರುವರು ಆಡಿದ ಮಾತಿನ ಒಟ್ಟು ಮರ್ಮವಾಗಿ ಗೃಹೀತವಾದದ್ದು ಭೀಮಸೇನ ಆಡಿದ ಮಾತು. ಯಾರೇನೇ ಮಾಡಿದರೂ ನಾನು ಎರಡೂರುಗೊಮ್ಮೆ ಅದು ನನ್ನದು ಅಂತ ದುರ್ಯೋಧನನ ಆ ಊರು ಭಂಗ ಮಾಡುತ್ತೇನೆ ಅಂತ. ಊರು ನಿರ್ಮಾಣವಾಗಬೇಕು ಎನ್ನುವ ಧರ್ಮರಾಜ ಒಂದು ಕಡೆ ಆದ್ರೆ ಊರನ್ನೇ ಭಂಗಿಸುತ್ತೇನೆ ಎನ್ನುವಂತಹ ಭೀಮಸೇನ ಮತ್ತೊಂದೆಡೆ. ಪುನಃ ಅರ್ಜುನನ ಮಾತು. ಈಗ ಕೊನೆಯಲ್ಲಿ ಸಿದ್ಧವಾದಂತಹ ಅಭಿಪ್ರಾಯವನ್ನ ನಾನು ಗ್ರಹಿಸಿಕೊಂಡೆ. ಆಡಿದನಲ್ಲ ಧರ್ಮರಾಜ, ನಾವು ಹೋಗುವುದು ಸಂಧಾನಕ್ಕೆ. ಇಲ್ಲಿಯವರೆಗೆ ನಡೆದ ಘಟನಾವಳಿಗಳೆಲ್ಲ ಅದಕ್ಕೆ ಬೇಕಾಗಿಯೇ ಸಿದ್ಧವಾದದ್ದು. ದ್ರುಪದ ಪುರೋಹಿತರಾದ ಪರಮ ಪೂಜ್ಯರಾದ ಪ್ರಾತಸ್ಮರಣೀಯರಾದಂತಹ ಶತಾನಂದರಿಂದ ತೊಡಗಿದಂತಹ ಈ ಪ್ರಕ್ರಿಯೆ ಈ ಕಾಲಕ್ಕಾಗುವಾಗ ಆದದ್ದು ಹೇಗೆ? ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ನೈತಃ ಎನ್ನುವಂತಹ ಮಾತೇನಿತ್ತು ಧರ್ಮರಾಜನದ್ದು, ಆ ಮಾತನ್ನು ಊರ್ಜಿತದಲ್ಲಿಟ್ಟು ನಡೆದಂತಹ ಈ ಸಭೆಯ ಒಟ್ಟು ಫಲಶ್ರುತಿ. ಸಂಧಾನಕ್ಕೆ ಹೋಗಬೇಕು ಧರ್ಮರಾಜ ಆಡಿದ ಮಾತು. ಆದರೆ ಸಂಧಾನದ ಪ್ರಕ್ರಿಯೆಯನ್ನ ನಾವು ಮುಂದಿಟ್ಟಾಗ, ನಾವು ಆಡಿದಂತಹ ಮಾತುಗಳನ್ನ
ಇದ್ದಾಗ ಕಳೆದು ಮಾತುಗಳ ಮಾತನ್ನು ಕಳೆಯುವುದು, ಮಾತನ್ನು ಮೀರುವುದು, ಈ ಮಾತಿಗೆ ಒಳಪಡದೇ ಇರುವುದು, ಆಗ ಹಲವರ್ಥವನ್ನು ಬೇಕಾದದ್ದು. ಇದನ್ನ ಗ್ರಹಿಸಿಕೊಂಡು ಕೊನೆಯಲ್ಲಿ ಅದಾಗುವುದೇ ಇಲ್ಲ, ಎಷ್ಟಕ್ಕೂ ಸಾಧ್ಯವಿಲ್ಲ ಅಂತ ಆದಾಗ ಅನಿವಾರ್ಯವಾಗಿ 5 ಗ್ರಾಮಗಳ ಆ ವ್ಯವಸ್ಥೆಯಲ್ಲೂ ಸಿದ್ಧವಾಗದಿದ್ದಾಗ ಆ ಗ್ರಾಮ ಕೊಡದಿದ್ದರೆ ಸಂಗ್ರಾಮ. ಈ ಗ್ರಾಮ ಸಂಗ್ರಾಮ. ಎಲ್ಲರೂ ಸೇರಿಕೊಂಡು ಸಮಾಹಿತರಾಗಿ ತಮ್ಮ ತೋಳು ಬಲದಿಂದ ಸಿದ್ಧವಾದಂತಹ ಬಗೆಯಲ್ಲಿ ಯಾರು ಗೆಲ್ತಾರೆ ಅವರಿಗೆ ರಾಜ್ಯ ಎನ್ನುವಂತಹ ಆ ನೀತಿ ಅದು ಕೊನೆಯದ್ದಾಗಿ ಸಿದ್ಧವಾಗಬೇಕಾದದ್ದು ಅಂತ ಆಡಿದ. ಇಷ್ಟನ್ನ ಆಡಿದಾಗ ಎಲ್ಲರೂ ಒಂದರ್ಥದಲ್ಲಿ ಸಮಾಧಾನ ಪಟ್ಟರು. ಯಾರು? ಧರ್ಮರಾಜನಿಗೆ ಅವನದ್ದೇ ಸಮಾಧಾನ. ನಾನು ಪ್ರಯತ್ನ ಮಾಡಿದ್ದೇನೆ, ಸಂಧಾನವೇ ಆಗಬೇಕು, ಸಂಗ್ರಾಮ ಅಲ್ಲ. ಹಾಗಾಗಿ ಉಳಿದಂತಹ ಅರ್ಜುನ ಭೀಮಾದಿಗಳು ಅವರು ವಿರಚಿಸಿದ ಬಗೆಯನ್ನು ನೀನು ಸಿದ್ಧ ಮಾಡುವಂತಾಡುವಾಗ ಭೀಮಾರ್ಜುನರಿಂದ ಸಿದ್ಧವಾದದ್ದು ಅವರಾಡಿದಂತಹ ಮಾತನ್ನು ಒಪ್ಪಿಕೊಂಡು ಮುಂದೆ ಹೋಗುವುದಿದ್ದರೆ ಆಗ ಸಂಗ್ರಾಮ. ಅಭಿಪ್ರಾಯ ಭೇದ ಅಲ್ಲ, ಅಭಿಪ್ರಾಯದಲ್ಲಿ 2 ಸ್ತರಗಳು ಸಿದ್ಧವಾಯಿತು. ಈ 2 ಸ್ತರಗಳ ಅಭಿಪ್ರಾಯವನ್ನು ಗ್ರಹಿಸಿದಂತಹ ನನಗೆ ಈಗ ಹೋಗಬೇಕಾದದ್ದು ಹಸ್ತಿನಾಪುರದೆಡೆಗೆ. ಹೀಗೆ ಹೋಗಬೇಕು ಅಂತ ಸಿದ್ಧವಾದಾಗ ಏನದು, ಯಾರು ಬರ್ತಾ ಇದ್ದಾರೆ? ಒಂದು ಸಂದಿಗ್ಧ ಸ್ಥಿತಿ ನಮ್ಮ ಮುಂದಿದೆ. ಧರ್ಮಜನ ಮನೋವಿಜ್ಞಾನ ಏನಿದೆಯೋ ಆತನಿಗೆ ಧರ್ಮವೇ ಶ್ರೇಷ್ಠವಾದದ್ದು. ಆತನೆದುರಲ್ಲಿ ಸಂಗ್ರಾಮ ಕೂಡ ಅಧರ್ಮವಾಗಿ ಕಾಣ್ತಾ ಇದೆ ಅನ್ನುವಂತಹದ್ದು ನಮಗೆಲ್ಲರಿಗೂ, ಕೃಷ್ಣನಿಗೂ ಧರ್ಮಜನಿಗೂ ನಡೆದಂತಹ ಆ ಒಂದು ಸಂವಾದದಲ್ಲಿ ನನಗೆ ಅನುಭವವೇದ್ಯವಾಯಿತು. ಆದರೇನು ಮಾಡಲಿ, ನನ್ನೊಳಗಿನ ನೋವುಗಳು, ಆ ನೋವುಗಳಿಗೆ ಸಂಗ್ರಾಮವೇ ವೇದ್ಯವಾಗಬೇಕು ಅಂತ ನಾನು ಯೋಚನೆ ಮಾಡಿದವಳು. ಅದಕ್ಕಾಗಿ ಅನವರತವೂ ಕಾದವಳು. ಇದೀಗ ಕೃಷ್ಣನು ಧರ್ಮಜನ ಮಾತಿಗೆ ಕಟ್ಟುಬಿದ್ದು ಸಂಗ್ರಹದ ಬದಲು ಸಂಧಾನಕ್ಕೆ ಅವನು ಅಣಿಯಾದನೆಂದಾದರೆ ನನ್ನೊಳಗಿನ ನೋವುಗಳಿಗೆ, ಚಿಂತನೆಗಳಿಗೆ, ಧರ್ಮ ಸ್ಥಾಪನೆಗಾಗಿ ನಾನು ಮಾಡಬೇಕಾದ ಕಾರ್ಯಗಳಿಗೆ ಅಡ್ಡಿಯಾದೀತಿ ಎನ್ನುವ ಒಂದು ವೇದನೆ ನನ್ನೊಳಗಾಗುತ್ತಿದೆ. ಹಾಗಾಗಿ ನನಗೆ ಸೂಕ್ತವಾಗಿ ಈ ವಿಚಾರಗಳಿಗೆ ಒಂದು ಸಾಂತ್ವನವನ್ನು ನೀಡಬೇಕಾದವನು ಕೃಷ್ಣನೇ ಹೊರತು ಬೇರಾರೂ ಅಲ್ಲ. ಹಾಗಾಗಿ ಆ ದಯಾಮಯನಾದ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ನೋವನ್ನು ನಿವೇದನೆ ಮಾಡಿಕೊಡುತ್ತಾ ಇದ್ದೇನೆ. ಕೃಷ್ಣ, ಮಹಾಮಹಿಮನು, ಅನವರತನು, ಅಗಣಿತ ವೇದ್ಯನೂ ಆದಂಥ ನಿನ್ನ ಪಾದಾರವಿಂದಗಳಿಗೆ ಇದೋ ಇದೋ ದ್ರೌಪದಿ ನೋವಿನ ಅಂಬುದಿಯಲ್ಲಿ ಮಿಂದೆದ್ದು ಕಣ್ಣೀರಿನ ಕಡಲಿನ ಅಲೆಗಳಲ್ಲಿ ನಿಲ್ತಾ ಬಂದು ನಿನ್ನ ಪಾದಗಳನ್ನ ಹಿಡಿದಿದ್ದೇನೆ. ಕೃಷ್ಣ, ಅನಾಥ ರಕ್ಷಕ ನೀನು, ಮಹಾಮಹಿಮ ನೀನು, ಈ ಅವಲಿಯನ್ನು ಪ್ರತಿ ಬಾರಿಯೂ ಸಂರಕ್ಷಿಸಿದವ ನೀನು. ಇದೋ ಇದೋ ಕೃಷ್ಣ, ಕರುಣಾಳು ಬಂಧುವಾದ ನೀನು ಈ ಅಬಲಿಯ ಮೇಲೆ ಕರುಣೆಯನ್ನು ತೋರಿಸದಿರುವೆಯಾ? ತಂಗಿ, ಏನಮ್ಮ, ಎದ್ದೇಳು ಎದ್ದೇಳು.
ದ್ರೌಪದಿ ಕಣ್ಣೀರ ಕಡಲಾಗಿ ನನ್ನ ಕಾಲುಗಳನ್ನು ಒದ್ದೆ ಮಾಡಿ ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಲಹೋ ಲಕ್ಷ್ಮೀರಮಣ ಅಂತ ಕೇಳಿಕೊಳ್ತಾ ಇದ್ದಿ ತಂಗಿ. ಹೀಗೆ ಇಷ್ಟೊಂದು ಭಾವುಕವಾಗಿ ಹೀಗೆ ಕೇಳಿಕೊಳ್ಳುವರೆ ಕಾರಣವನ್ನು ನಾನು ಊಹಿಸಬಹುದಾದರೂ ಈ ರೀತಿಯಲ್ಲಿ ಹೀಗೆ ದುಃಖಿಸಬೇಕಾದ ಸನ್ನಿವೇಶ ಇಲ್ಲವಲ್ಲ. ವರ್ತಮಾನ ಕಾಲದಲ್ಲಿ ಸಿರಿವಂತೆಯಾಗಿ ನಿನ್ನನ್ನು ನಾವು ಗುರುತಿಸಿದ್ದು ಲೋಕ ಆಡಬಹುದು. ವಸ್ತ್ರಾಪಹರಣಕ್ಕೆ ಒಳಗಾದಂತಹ ದ್ರೌಪದಿ ಸಿರಿವಂತೆ ಹೇಗೆ? ವಾಸ್ತವದಲ್ಲಿ ಲೋಕ ತನ್ನನ್ನು ತಾನು ಬೆತ್ತಲು ಮಾಡಿಕೊಂಡ ಆ ಸನ್ನಿವೇಶವನ್ನು ಗ್ರಹಿಸುವಾಗ ಸಿರಿವಂತೆಯಾಗಿ ಕಂಡದ್ದು ಅದೇ ನೆಲೆಯಲ್ಲಿ. ಯಾಕೆ? ನೀನು ಪಾಂಡವರ ರಕ್ಷಣೆಯ ನೆಲೆಯಲ್ಲಿ ಯೋಚನೆ ಮಾಡಿ ಬೇಕಾದದನ್ನೆಲ್ಲ ಪಾಂಡವರಿಗೆ ಒಂದು ಕಾಲದಲ್ಲಿ ಒದಗಿಸಿಕೊಟ್ಟು ಅತ್ಯಂತ ಗರ್ವದಿಂದ ಅತ್ಯಂತ ಸ್ವಾಭಿಮಾನದಿಂದ ಮುಂದೆ ವನವಾಸಕ್ಕೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಧೀರ ಗಂಭೀರ ಹೆಣ್ಣು ಮಗಳು ನೀನು ಹೀಗೆ ಅಳಬಾರದಲ್ಲ ತಂಗಿ. ಆದರೂ ಹೀಗೆ ಬಿದ್ದು ಅಳುವರೆ ನಿನ್ನ ಕಾರಣವನ್ನು ನಾನು ಯೋಚನೆ ಮಾಡುವಾಗ ಈಗ ಅಂತಹ ಏನು ಘಟನೆ ಕಾಣುವುದಿಲ್ಲ. ಎಲ್ಲ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿ ಆಗಿದೆ. ಆ ಅಭಿಪ್ರಾಯಗಳನ್ನ ಸ್ವೀಕಾರ ಮಾಡಿ ಸಿದ್ಧ ಮಾಡಿಕೊಂಡು ಮುಂದೆ ಸಾಗುತ್ತಿರುವಂತಹ ಕೃಷ್ಣನಿಗೆ ಸಲಹು ಅಂತ ಪುನಃ ಬಿದ್ದು ಕೇಳುವಲ್ಲಿ ಇನ್ನೇನಾಗಬೇಕಾಗಿದೆ? ನಿನ್ನ ಮನದ ಇರವು ಏನು ಆಗಿದ್ರೆ ಇನ್ನೂ ನಿನ್ನ ದುಃಖ ಇದೆ ಎನ್ನುವಲ್ಲಿ ಏನೋ ಒಂದು ಇರಬೇಕಲ್ಲ. ಅದು ಏನು ಅಂತ ಹೇಳಬಾರದು. ಕಣ್ಣೀರಿನಿಂದ ಕಾಲು ತೊಳೆದ್ರೆ ಮನಸ್ಸಿನ ಭಾವ ಅರ್ಥ ಆಗುತ್ತದೇನೆ. ಏನಾಯ್ತಮ್ಮ, ಏನು ಅಂತ ಹೇಳಿ. ನೀನು ಕೇಳ್ತಾ ಇರುವಂತಹ ಪ್ರಶ್ನೆ ನನ್ನೊಳಗಿನ ಆಂತರ್ಯವನ್ನು ಒಂದು ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಉಂಟು. ಕೃಷ್ಣ, ಪ್ರತಿಯೊಬ್ಬನ ಅಂತರಾತ್ಮದಲ್ಲಿ ಲೀನನಾಗಿರುವ ನಿನಗೆ ನನ್ನ ಆಂತರ್ಯದಲ್ಲಿ ಏನಾಗ್ತಾ ಇದೆ ಅನ್ನುವುದು ನಿನಗೆ ಅರಿಯದೇ ಹೋಯಿತೆ. ಕೃಷ್ಣ, ಈ ಪ್ರಶ್ನೆಗೆ ನಾನು ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನ
ಇಲ್ಲ. ಹಾ. ಯಾಕೆ ಗೊತ್ತಾ? ಹ್ಮ್. ಭಗವಂತನ ಎದುರು ನಾವು ನಿಂತಾಗ ಹಾ. ನಮಗೆ ಎರಡು ರೀತಿಯಲ್ಲಿ ಕಣ್ಣೀರು ಬರ್ತದೆ. ಹೇಗೆ? ಒಂದು, ಭಗವಂತ ನನ್ನದೆಲ್ಲವನ್ನೂ ನಿನಗೆ ಅರ್ಪಿಸಿದ್ದೇನೆ, ಹ್ಮ್. ನನ್ನೊಳಗಿನ ಎಲ್ಲಾ ಭಾವಗಳನ್ನು ನಿನ್ನ ಪದತಲದಲ್ಲಿಟ್ಟಿದ್ದೇನೆ, ಆದ್ರೂ ನನ್ನೊಳಗೆ ನಿನಗೆ ಅರ್ಥ ಆಗ್ತಾ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಸರಿ. ಇನ್ನೊಂದು ಯಾಕೆ ಕಣ್ಣೀರು ಬರ್ತದೆ ಗೊತ್ತುಂಟ? ಹಾ. ದೇವ್ರೇ, ನಾನು ಮಾಡಿದ್ದೆಲ್ಲವೂ ನಿನಗೆ ತಿಳಿದಿವೆ, ಹಾ. ನನ್ನೊಳಗಿನ ಅಪರಾಧಗಳನ್ನು ಅರಿತವನು ನೀನು, ಹಾ. ಆದ್ರೂ ಕೂಡ ಹಾ. ನನಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡದೆ ಹಾ. ಈ ತನಕವೂ ನನ್ನನ್ನು ಬರೆದಿದ್ದೀಯಲ್ಲ ದೇವ್ರೇ, ಹಾ. ಹಾ. ಇನ್ನು ಮುಂದೆಯೂ ನೀನನ್ನು ಬರೀತಿ ಅನ್ನುವಂತಹ, ನನ್ನನ್ನು ಸಲಹುತ್ತಿ ಅನ್ನುವಂತಹ ನಂಬಿಕೆ ನನಗಿದೆ ದೇವ್ರೇ. ನಂಬಿಕೆಯ ಕಾರಣದಿಂದಲೂ ಭಾವೋದ್ವೇಗಕ್ಕೆ ಒಳಗಾಗಿ ಕಣ್ಣೀರೇ ಬರುವುದು. ಹೌದು. ದೇವರ ಮುಂದೆ ನಿಂತಾಗ ಪ್ರಸಾದ ಬಿದ್ದರೆ ಕಣ್ಣೀರು ಬರುವ ಹಾಗೆ. ಹಾಗೆ ಆ ನಂಬಿಕೆಯನ್ನ ನಿನ್ನೆದುರು ಮತ್ತೆ ಬಂದು ನಾನು ಪ್ರಶ್ನಿಸಲಿಕ್ಕೆ ನಿಂತಿದ್ದೇನೆ ಅಂತ ಭಗವಂತ ಯೋಚಿಸಬೇಡ. ಏನೋ ನಿನ್ನ ಕಣ್ಣುಗಳನ್ನ ಕಂಡಾಗ, ನಿನ್ನ ಪದತಲಗಳನ್ನ ಸ್ಪರ್ಶಿಸಿದಾಗ, ನಿನ್ನೆದುರು ನಾನು ಅವರಲ್ಲಿಯ ಸಂತೋಷದಲ್ಲಿ ನಿಂತಾಗ ನನ್ನೊಳಗಿನ ಅರಿವನ್ನು ನಾನು ಕಳೆದುಕೊಳ್ಳುತ್ತೇನಲ್ಲ, ಆ ಒಂದು ಸಂತೋಷವೋ ದುಃಖವೋ ಎರಡೂ ಕೂಡ ನನ್ನ ಕಣ್ಣಿಂದ ಕಂಬನಿಯಾಗಿ ಉರುಳಿ ನಿನ್ನ ಪದತಲಕ್ಕೆ ಬಿದ್ದಿದೆ ಕೃಷ್ಣ. ಆದ್ರೂ ನೀನು ಪ್ರಶ್ನಿಸಿದ್ದೇನು, ನಿನ್ನ ಒಳಗಿರುವುದೇನು ಅಂತ ಹೇಳಿ. ಕೃಷ್ಣ, ನನ್ನ ಒಳಗಿರುವುದೇನು ನೀನು ಅರಿತಿರುವೆ ಅದನ್ನು. ಆದರೂ ನನ್ನನ್ನು ಇಡೀ ಸಭೆಯಲ್ಲಿ ಅಪಮಾನ ಅವಮಾನಗಳಿಂದ ರಕ್ಷಿಸಿ ನನ್ನೊಳಗೆ ಅಭಿಮಾನವನ್ನ ತುಂಬಿಸಿದವನು ನೀನು. ಇವತ್ತು ನಿನ್ನೆನು ಈ ರೀತಿಯ ಸ್ಥಾನದಲ್ಲಿ ನಿಂತಿದ್ದೇನೆಂದಾದ್ರೆ ಅದಕ್ಕೆ ನೀನು ಕಾರಣ ಕೃಷ್ಣ. ಅಂದು ಅಕ್ಷಯಾಂಬರವನ್ನು ನನಗೆ ತೊಡಿಸಿದೆ, ಹಾಗಾಗಿ ಇವತ್ತು ಈ ಪ್ರಪಂಚದಲ್ಲಿ ನಾನು ಮುಖವೆತ್ತಿ ಕುಳಿತಿದ್ದೇನೆ ಕೃಷ್ಣ. ಹಾಗಿರುವಾಗ ನನ್ನೊಳಗಿನ ನೋವು ನಿನಗೆ ಅರಿವಾಗತ್ತಿಲ್ಲ, ಖಂಡಿತ ತಿಳಿದಿದೆ. ಆದರೂ ಕೃಷ್ಣ ಹೇಳಿ ಕೃಷ್ಣ. ತಂಗಿ, ಹೀಗೆ ಆಡುವಾಗ ಯೋಚನೆ ಆಗುವುದೇ. ಯಾಕೆ ಅಂದ್ರೆ ಎಲ್ಲವನ್ನೂ ಅರಿತವನು ಭಗವಂತ ಬಹಳ ಸುಲಭ ಆಡುವುದು. ಆದರೆ ಕೆಲವೊಮ್ಮೆ ಏನಾಗುತ್ತದೆ, ಭಕ್ತನಾದವನಿಗೆ ಏನು ಬೇಕು ಅಂತ ಭಕ್ತ ಕೇಳಿದಾಗ ಕೊಡುವುದು ಸುಲಭವಾಗುತ್ತದೆ. ಭಗವಂತನ ನೆಲೆ ಹಾಗೆ ಯಾವತ್ತು. ಭಗವಂತ ನಿನಗೆಲ್ಲ ಗೊತ್ತಿದೆ, ಆದ್ದರಿಂದ ನೀನೇ ಮಾಡು. ಆದರೂ ನಮ್ಮೊಳಗೊಂದು ಅರಿವಿನ ಹಣತೆ ಉರಿಯುತ್ತಿರುತ್ತದೆ. ಆ ಅರಿವಿನ ಹಣತೆಗೆ ಬೇಕಾದ ನಿಜವಾದ ಯಾವ ಭಾವ, ನಿಜವಾದ ಭಕ್ತಿಯ ತೈಲಧಾರೆ ಯಾವುದು, ಇದನ್ನು ಗ್ರಹಿಸುವಾಗ ಅವನೇ ಆಡಬೇಕಾಗ್ತದೆ. ನನಗೆ ಹೀಗೊಂದು ಆದರೆ ಒಳ್ಳೆಯದು ಅಂತ ಆಡುವಾಗ ಸುಲಭವಾಗುತ್ತದೆ, ಕಾರ್ಯ ಸಾಧುವಾಗುತ್ತದೆ, ಸಫಲವೂ ಆಗುತ್ತದೆ. ಮತ್ತೆ ದ್ರೌಪದಿಯ ಅಳಲಿನ ಒಳಗಿನ ಉರಿ ಏನಿದೆ, ಅದರಲ್ಲಿರುವ ನೋವೇನಿದೆ, ಅದು ನನ್ನ ಆ ಕಣ್ಣೀರಿನ ಮೂಲಕ ನನ್ನ ಕಾಲನ್ನು ಒದ್ದೆ ಮಾಡಿದ್ದು ಹೌದೇ, ಅಲ್ಲ ಅಂತಲ್ಲ. ಆದರೂ ಲೋಕದಲ್ಲಿ ಸಾಮಾನ್ಯ ಜನರಾಡುವ ಮಾತಿರುವೆ ದ್ರೌಪದಿ. ಎಲ್ಲವೂ ತೀರ್ಥ ಆಗುವುದಿಲ್ಲ. ದೇವರ ಆ ಶಿರದ ಮೇಲೆ ಬೀಳುವಂತಹ ನೀರು ಕೇವಲ ಜಲ ಪಾತ್ರೆಯಿಂದ ಬಿದ್ದರೆ ಸಾಕಾಗುವುದಿಲ್ಲವಲ್ಲ. ಶಂಖಮುಖೇನ ತುಳಸಿ ದಳದ ಕೆಳಗೆ ಇರಬಹುದಾದ ಶಾಲಗ್ರಾಮದ ಶಿಲೆಗೆ ಬಿದ್ದ ನೀರು ಮಾತ್ರ ತೀರ್ಥೋದಕವಾಗಿ ಸ್ವೀಕಾರಾರ್ಹವಾಗುತ್ತದೆ. ಹಾಗೆಯೇ ಹೆಣ್ಣಿನ ಕಣ್ಣೀರನ್ನು ಅರ್ಥ ಮಾಡುವಲ್ಲಿಯೂ ದ್ರೌಪದಿಗೆ ಅಕ್ಷಯಾಂಬರವನ್ನು ಇದ್ದ ಮೇಲೆ ಕೃಷ್ಣನಿಗೆ ಗೊತ್ತಾಗುತ್ತದೋ ಅಂತ ಕೇಳಿದರೆ ಗೊತ್ತಾಗುತ್ತದೆ. ಆದರೂ ನಿನ್ನ ಬಾಯಿಂದ ಬಂದಾಗಲೇ ಮೌಲ್ಯ. ಕೊನೆಯ ಬಾರಿಗೆ ನಾನು ಆಡಬೇಕಾದ ಸನ್ನಿವೇಶ ಯಾಕೆ ಅಂತ ನಿನಗೂ ಅರ್ಥ ಆಗಿದೆ. ಹಾಗಾಗಿ ಏನು ಬೇಕಮ್ಮ ತಾಯಿ? ಕೃಷ್ಣ, ಅಂದು ನೀನಾಡಿದ ಮಾತು ತುರುಬ ಕಟ್ಟಿಸುವಿನೆಂದು ಅಂದು ನೀನು ಸಿರಿದ ಆ ಮಾತನ್ನ ಮತ್ತೆ ನಿನ್ನ ಪದಗಳಿಗೆ ತಂದಿದ್ದೇನೆ ಕೃಷ್ಣ. ನಿನಗಿದು ಗೊತ್ತಿಲ್ಲ ಅನ್ನುವಂಥದ್ದಲ್ಲ, ಖಂಡಿತವಾಗಿಯೂ ಗೊತ್ತಿದೆ ಕೃಷ್ಣ. ಅಂದು ನಾನು ಅಪಮಾನದಿಂದ ಕುಗ್ಗಿ ಹೋದೆ, ನನ್ನ ಅಭಿಮಾನದಿಂದ ಅಭಿಮಾನವನ್ನ ಬಡಿದೆಪ್ಪಿಸಿ, ತಂಗಿ ಹೆದರದಿರು ಬೆದರದಿರು, ನಿನ್ನ ರಕ್ಷಣೆಗೆ ನಾನಿದ್ದೇನೆ. ಇಗೋ ಇಂದು ಬಿಚ್ಚಿದ ನಿನ್ನ ತಿರುಬನ್ನು ನಿನ್ನವರಿಂದಲೇ ಕಟ್ಟಿಸುತ್ತೇನೆಂದು ಅಂದು ನೀ ನನಗೆ ವಚನವನ್ನಿತ್ತಿದ್ದೆ ಕೃಷ್ಣ. ಈಗ ಅದೇ ಕೂದ
ಈಗಲೂ ಮುಂದೆ ಬಂದು ನನ್ನ ಕಾಲನ ಜೊತೆಯಲ್ಲಿ ಸೇರಿಕೊಳ್ಳುತ್ತಾ ಇದೆ. ಇದಕ್ಕಾಗಿ ಇಷ್ಟ ಅಲ್ವೋ? ಕಟ್ಟಬೇಕಾದದ್ದು ತುರುಬು ಅಂತ ಅಲ್ವೋ? ಹೆದರಬೇಡ. ಕೊಟ್ಟಿಸುತ್ತೇನೋ ಇಲ್ಲವೋ ಎನ್ನುವ ಶಂಕೆ ನಿನಗೆ ಬೇಡವೇ ಬೇಡ. ನಿನ್ನ ತುರುಬನ್ನು ಕಟ್ಟಿಸುತ್ತೇನೆ ಎನ್ನುವಂತಹ ಮಾತು ಯಾವುದಿದೆ ಈಗಲೂ ಅದು ಊರ್ಜಿತವಾಗಿದೆ. ಅದನ್ನು ನಡೆಸಿಕೊಡುವಲ್ಲಿ ಕೃಷ್ಣ ಬದ್ಧನಾಗಿದ್ದಾನೆ. ಧರ್ಮರಾಜನಲ್ಲಿ ಆಡಿದಂತಹ ಮಾತು ಪ್ರಾಯಃ ನಿನ್ನಲ್ಲಿ ಭಾವವನ್ನು ಉಂಟು ಮಾಡಿದರೆ ತಪ್ಪಲ್ಲ. ಆದರೆ ಹೋಗುತ್ತಿರುವವನು ಶ್ರೀಕೃಷ್ಣ ಎನ್ನುವ ಭಾವವನ್ನು ನೀನು ದೃಢವಾಗಿ ನಂಬಿಕೊಂಡೆ ಅಂತಾದ್ರೆ ತುರುವನ್ನು ಕಟ್ಟಿಸುವಂತಹ ಹೊಣೆಗಾರಿಕೆಯ ಯಾವ ಮಾತಿದೆಯೋ ಅದಕ್ಕೆ ಈಗಲೂ ಬದ್ಧ. ಹೇಗೆ? ಮರುಗದಿರು ಎನ್ನುವ ಭಾವದಲ್ಲಿ ಜೊತೆಯಲ್ಲೇ ಆಡುತ್ತೇನೆ. ಕೇವಲ ಹೇಗೆ ಮಾಡುತ್ತಾನೆ ಶ್ರೀಕೃಷ್ಣ ಎನ್ನುವಂತಹ ಒಂದು ಸಖೇದಾಶ್ಚರ್ಯಕರವಾದ ಭಾವ ನಿನ್ನಲ್ಲಿ ಮೂಡಬಹುದು. ದುರುಳರ ದುರುಳತನವನ್ನು ಹನನ ಮಾಡಿ ನಿನ್ನವರಿಂದಲೇ ಕೊಲ್ಲಿಸಿ ನಿನ್ನವರಿಂದಲೇ ಆ ಕಾರ್ಯವನ್ನು ಮಾಡಿಸಿ, ನಾನು ಮಾಡ್ತೇನೆ ಅಂತಲ್ಲ, ನಿನ್ನವರಿಂದಲೇ ಮಾಡಿಸಿ ಆ ಮುಖೇನ ನಿನಗಾಗಬೇಕಾದಂತಹ ಸಾಂತ್ವನದ ಸಮಾಧಾನದ ಯಾವ ಭಾವ ಉಂಟೋ ಅದನ್ನ ಅದೇ ಭೀಮಸೇನದಿಂದ ಮಾಡಿಸ್ತೇನೆ. ನಿನ್ನ ಬಹಳ ಮುಖ್ಯವಾದಂತಹ ಭೀಮನ ಮಾತು ಅದೇ ಆಗುತ್ತೆ. ಭೀಮಸೇನ ಆಡಿದಂತಹ ಮಾತಿಗನುಗುಣವಾಗಿ ಅದಕ್ಕೆ ಬದ್ಧನಾಗಿ ಆಡುತ್ತೇನೆ, ಅದನ್ನು ಮಾಡಿಸ್ತೇನೆ. ಹಾಗಾಗಿ ಈ ವಿಷಯದಲ್ಲಿ ನಿನಗೆ ಅನುಮಾನ ಬೇಡವೇ ಬೇಡ. ಹೇಗೆ ಮಾಡುತ್ತೇನೆ, ಯಾವ ರೀತಿಯಲ್ಲಿ ಸನ್ನಿವೇಶವನ್ನು ನಿರ್ವಹಿಸ್ತೇನೆ ಅದನ್ನು ಆ ಸಂದರ್ಭವೇ ಉತ್ತರಿಸ್ತದೆ. ನಿನಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಈ ಪ್ರಕರಣದಲ್ಲಿ ಎರಡೂ ಮುಖ್ಯವಾದದ್ದೇ ನನಗೆ. ಯಾವುದೆರಡು? ನಿನ್ನ ಮಾತು ಅರ್ಥಾತ್ ನಿನಗೆ ನಾನಿದ್ದ ವಚನ, ಜೊತೆಯಲ್ಲಿ ಧರ್ಮರಾಜನಿಗೆ ನಾನು ಕೊಟ್ಟ ಮಾತು. ಆ ಎರಡು ಮಾತಿನ ಸಮನ್ವಯ ಮಾಡುವಲ್ಲಿ ಶ್ರೀಕೃಷ್ಣ ಪರ್ಯಾಪ್ತನಿದ್ದಾನೆ ಎನ್ನುವ ಭಾವವನ್ನು ನೀನು ಹೊಂದು ತಂಗಿ. ಭಯಬೇಡ, ವಿಹ್ವಲ ಚಿತ್ತಳಾಗಬೇಡ, ಆತಂಕ ಬೇಡ, ಅಂಜಿಕೆ ಬೇಡ. ಮುಂದೇನಾಗುತ್ತದೋ, ಮತ್ತೆ ನಮ್ಮ ಪರಿಸ್ಥಿತಿ ಹೇಗಾಗುತ್ತದೋ ಎನ್ನುವ ಆ ಪ್ರಶ್ನಾರ್ಥಕವಾದ ಭಾವವಂತೂ ಬೇಡವೇ ಬೇಡ. ಸಮಾಧಾನದಿಂದಿರು, ಸಾವಧಾನದಿಂದಿರು, ಸುರಕ್ಷಿತವಾಗಿ. ಕೃಷ್ಣ, ನೀನು ಹೇಳಿದ್ದೆಲ್ಲವನ್ನು ನಾನು ಕೇಳಿದೆ. ನೀನು ಧರ್ಮಜನ ಮುಂದೆ ನಿಂತಾಗಲೂ ನಿನ್ನ ಮಾತುಗಳನ್ನ ನಾನು ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದೆ. ಸರಿ ಕೃಷ್ಣ, ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಬಹಳ ಸಂದಿಗ್ಧ ಸ್ಥಿತಿಯಲ್ಲಿ ನೀನಿದ್ದಿ. ಅದನ್ನು ನಾನು ಒಪ್ಪಿದ್ದೇನೆ. ಹಾಗಾಗಿ ನನಗೆ ಇನ್ನೂ ನನ್ನಲ್ಲಿ ಪ್ರಶ್ನೆಗಳು ಉಳಿದಿದೆ ಕೃಷ್ಣ. ನಂಬಲಾಗುತ್ತಿಲ್ಲ ಸನ್ನಿವೇಶವನ್ನು. ನಿನ್ನನ್ನಲ್ಲ ಕೃಷ್ಣ, ಸನ್ನಿವೇಶ ಆಗಿದೆ. ಹಾಗಾಗಿ ನಿನ್ನ ಮಾತುಗಳು ನನಗೆ ಸಾಕಾಗಲಿಲ್ಲ ಕೃಷ್ಣ. ಮಧ್ಯರಾತ್ರಿಯ ಕಾಲದಲ್ಲಿ ಪ್ರಕೋಷ್ಠದ ಮೂಲೆಯಲ್ಲೊಂದು ಹಗ್ಗದ ತುಂಡು ಕಂಡರೂ ಹಾವಿನ ಭ್ರಮೆಯಾಗಿ ಹೆದರಿಕೆಯೇ ಆಗುತ್ತದೆ. ಇಲ್ಲಿಯವರೆಗೆ ಆ ಸುರಳರು ಹೇಗೆ ನಡೆದುಕೊಂಡಿದ್ದಾರೆ, ಧರ್ಮಾದಿಗಳು ಹೇಗೆ ವ್ಯವಹರಿಸಿದ್ದಾರೆ, 12 ಮತ್ತೊಂದು ವರ್ಷದ ಒಟ್ಟೂ ವ್ಯಾಪ್ತಿಯಲ್ಲಿ ಅನುಭವಿಸಿದ ನೋವೇನು ದ್ರೌಪದಿ ಎನ್ನುವುದು ನಿನ್ನ ಈ ಮಾತು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಹಾಗಾಗಿ ನಿನಗೆ ಏನು ಹೇಳಿದ್ರೂ ನಂಬಿಕೆ ಬರ್ತಾ ಇಲ್ಲ. ಆದರೆ ನಿನಗಾಗಿ ನಿನಗೆ ನಂಬಿಕೆ ಬರುವುದಕ್ಕಾಗಿ ಒಂದು ಮಾತು ಹೇಳ, ಅದನ್ನಾದ್ರೂ ನಂಬ್ತೀಯೋ? ಪುಸ್ತಿಗೆ ಅಲ್ಲ, ದಿಟವಿಟ್ಟು
ನಂಬಲಿಲ್ಲ ಅಂತಲ್ಲ, ನಿನ್ನಷ್ಟು ನಂಬಿದವರು ಯಾರು ಇಲ್ಲ ನನ್ನನ್ನು. ಹಾಗಾಗಿಯೇ ನಾನಿದ್ದ ಚೂರು ಬಟ್ಟೆ, ನನ್ನ ಕೈಗೆ ಸುತ್ತಿದ ಒಂದೊಂದು ಬಟ್ಟೆಯ ಚೂರನ್ನು ಹಿಂಡಿ ಬಿಚ್ಚಿದ್ರೆ ನಿನಗದು ಅಕ್ಷಯಾಂಬರವಾದಂತಹ ಸನ್ನಿವೇಶದಲ್ಲಿ ಕೃಷ್ಣ ಮಾಡಿದ ಅಂತಲ್ಲ, ದ್ರೌಪದಿಯ ನಂಬಿಕೆ ಕೃಷ್ಣನ ಬಗ್ಗೆ. ಆ ನಂಬಿಕೆಯನ್ನೇ ಭಾವಿಸಿಕೊಂಡು ಈಗ ನೀನು ಕೇಳಬೇಕು. ಕೃಷ್ಣ ಎಲ್ಲರಿಗೆ ದೇವರು, ಆದ್ರೆ ಕೃಷ್ಣನಿಗೆ ದೇವರಾಗಿ ಒದಗಿ ಬಂದವರು ಇಬ್ಬರಿದ್ದಾರೆ. ಅವರಿಗೆ ನನ್ನ ಅಪ್ಪ ಅಮ್ಮ ಅಂತ ಹೆಸರು, ತಾಯಿ ತಂದೆಯರು, ವಸುದೇವ ದೇವಕಿಯರು. ಆ ವಸುದೇವ ದೇವಕಿಯರು ಅನುಭವಿಸಿದಂತಹ, ಅವರು ಪಟ್ಟಂತಹ ಪಾಡೇನಿದೆ ಅದು ಬದುಕಿನ ಬಹಳ ದೊಡ್ಡ ನೋವಿನ ಹಾಡದು. ಆ ಪಾಡನ್ನು ಪಟ್ಟವರು ಯಾರು ಅಲ್ಲ, ದ್ರೌಪದಿಯೂ ಅಲ್ಲ. ಆ ಪಾಡನ್ನು ಪಟ್ಟಿದ್ದಾರೆ. ಕಣ್ಣ ಎದುರಿನಲ್ಲಿ 7 ಮಕ್ಕಳನ್ನು ಕಳೆದುಕೊಂಡವರು. ಅಂತಹ ದೇವತೆ ವಸುದೇವ ದೇವಕಿಯರನ್ನ ನೆನಪಿಸಿಕೊಂಡು ಆಡುತ್ತೇನೆ. ಕುಸಿಯಲ್ಲ ದಿಟವಿದು ನಂಬಿಕೋ, ನಿನ್ನ ತುರುಬನ್ನು ಕಟ್ಟಿಸ್ತೇನೆ ನಾನು. ಈ ವರ ಭಾಷೆಗಳು ಅಂತ ಏನಿದೆಯೋ, ವರ ಭಾವಗಳು ಅಂತ ಯಾವುದುಂಟೋ, ಆ ಎಲ್ಲ ಭಾವಗಳನ್ನು, ಆ ಭಾಷೆಗಳನ್ನು ಪಾಂಡವರೇನು ಆಡಿದ್ದಾರೆ ಅದನ್ನೆಲ್ಲ ಪೂರ್ಣಗೊಳಿಸುವ ಹೊಣೆಗಾರಿಕೆ ಕೃಷ್ಣನದ್ದು. ಎಂತ ಯಾವ ಕೃಷ್ಣನದ್ದು? ಸಂಧಾನ ಸಭೆಗೆ ಹೊರಟ ಕೃಷ್ಣನದ್ದು. ನಾನು ಹೊರಟದ್ದು ಸಂಧಾನ ಸಭೆಗೆ, ಸಂಗ್ರಾಮ ಸಭೆಗೆ ಅಲ್ಲವೇ ಅಲ್ಲ, ಸಂಧಾನ ಸಭೆಗೆ. ಆದರೂ ಸಂಧಾನ ಸಭೆಗೆ ಹೊರಟಂತಹ ಕೃಷ್ಣನಾದರೂ ಪ್ರಾಮಾಣಿಕವಾಗಿ ಆಡುವುದು. ಒಂದು ಕಾಲದಲ್ಲಿ ನನ್ನ ಮೇಲೆ ಅಪವಾದ ಬಂದಿತ್ತು. ಜಾಂಬವತಿ ಪರಿಣಯದೊಂದಿಗೆ ಪರ್ಯವಸಾನ ಹೊಂದಿತ್ತು. ಅಂದು ಆಡಿದ ಮಾತದೆ, ವಸುದೇವ ದೇವಕಿಯರ ಆಣೆ. ಅಣ್ಣನಿಗೆ ಅಂದು ಮಾತು ಕೊಟ್ಟಿದ್ದೆ, ವಸುದೇವ ದೇವಕಿಯರ ಆಣೆ, ನಾನು ಈ ಮಣಿಯನ್ನು ನಾನು ಅಪಹರಣ ಮಾಡಲಿಲ್ಲ. ಒಂದೊಮ್ಮೆ ಅದು ಎಲ್ಲಿ ಇದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯದೆ ಹೋದ್ರೆ ನನ್ನ ಈ ಅಸ್ತಿತ್ವಕ್ಕೆ ಅರ್ಥ ಇಲ್ಲ ಅಂತ ಭಾವಿಸಿಕೊ ಅಣ್ಣ ಅಂತ ಹೇಳಿ ಅದೇ ವಸುದೇವ ದೇವಕಿಯರ ಪಾದಗಾಣೆಯಾಗಿ ಈ ಮಾತನ್ನ ಆಡಿದ್ದೆ. ತಂಗಿ, ಇವತ್ತು ನಿನಗೂ ಅದನ್ನೇ ಆಡುತ್ತೇನೆ. ದ್ರೌಪದಿ ಕೃಷ್ಣನನ್ನು ಭಾವಿಸಿದ್ದು ಹೇಗೆ ಎನ್ನುವುದು ಕೃಷ್ಣನ ಅಂತರಂಗಕ್ಕೆ ಅರ್ಥ ಆಗಿದೆ. ಕೆಲವು ಸಂಬಂಧಗಳು ಲೋಕದ ಬಹಿರಂಗಕ್ಕೆ ಇರುವುದು ಅಲ್ವಲ್ಲ ತಂಗಿ, ಅಂತರಂಗದ ಸಂಬಂಧ. ಆ ಅಂತರಂಗವನ್ನು ಗ್ರಹಿಸುವರೆ ನೀನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಅಭಿಪ್ರಾಯಕ್ಕೂ ತಾಯಿ ತಂದೆಯರ ಆಣೆ ಹಾಕಿದ್ದಿಲ್ಲ ಕೃಷ್ಣ. ಅಂದು ಹಾಕಿದ ಆ ಆಣೆಯನ್ನು ಮತ್ತೊಮ್ಮೆ ನೆನಪಿಸಿ, ವಸುದೇವ ದೇವಕಿಯರ ಆಣೆ, ನಿನ್ನ ತುರುಬನ್ನು ಕಟ್ಟಿಸ್ತೇನೆ. ಪುನಃ ಪ್ರಶ್ನೆ ನೀನು ಮಾಡುವುದಕ್ಕಿಲ್ಲ, ಉಳಿದವರು ಕೇಳುವುದಕ್ಕಿಲ್ಲ. ಅದರ ಹೊಣೆಗಾರಿಕೆ ನನ್ನದು ತಂಗಿ. ಹಾಗಾಗಿ ನೋವಿನಿಂದ, ಹತಾಶೆಯಿಂದ, ಮುಂದೇನಾಗುತ್ತದೋ ಎನ್ನುವ ಆತಂಕದಿಂದ ದಿನ ದೂಡುವ ಪ್ರಶ್ನೆ ಇಲ್ಲ. ನೀನು ಹೇಗೆ ಆಡುತ್ತೀಯೋ, ಏನು ಆಡುತ್ತೀಯೋ ಎನ್ನುವಂತಹ ಭಾವದಲ್ಲಿ ಉಳಿದವರಿದ್ರು. ನನಗೆ ನಂಬಿಕೆ ಐತಿ, ನೀನು ಒಳ್ಳೆ ಮಾತಾಡಿ. ಇವತ್ತು ಆಡಿದ್ದೀನಿ. ನಿನ್ನ ಕ್ಷೇಮವನ್ನು ಬಯಸುವರೆ ಈ ಪ್ರಕರಣ ಸುಖಾಂತ್ಯ ಆಗುವವರೆಗೆ ಪ್ರಾಮಾಣಿಕವಾದ ಪ್ರಯತ್ನಶೀಲ ನಾನು. ಆ ಪ್ರಯತ್ನಕ್ಕೆ ಮುಂದೆ ಹೋಗುತ್ತೇನೆ. ನನಗೊಂದು ಹಾರೈಕೆ ಬೇಕು. ಲೋಕದಲ್ಲಿ ಕೃಷ್ಣ ಎಲ್ಲರನ್ನು ಹಾರೈಸ್ತಾನೆ ಅಂತ ಇರುವುದು. ಕೃಷ್ಣ ಈಗ ಹಾರೈಕೆಯನ್ನ ಕೇಳ್ತಾ ಇದ್ದಾನೆ. ನೀನು ಕೇವಲ ತಂಗಿ ಅಲ್ಲವಲ್ಲ, ನಿನ್ನನ್ನು ಸಖಿ ಎನ್ನುವ ಭಾವದಲ್ಲಿ ನಾವು ಸೇವಿಸಿದ್ದೇವೆ. ನನ್ನ ಸ್ನೇಹದ ಅತಿಶಯವಾದ ಭಾವದಲ್ಲಿ ಇವತ್ತಿಗೆ ಕಾಣುವ ಅರ್ಜುನನಾದರೂ, ಪಂಚಪಾಂಡವರು ನನ್ನ ಪ್ರಾಣದ ಸಮಾನರಾದರೂ, ಆ ನೆಲೆಯಲ್ಲಿ ದ್ರೌಪದಿಗೂ ಒಂದು ಸ್ಥಾನ ಉಂಟಲ್ಲ. ಆ ದ್ರೌಪದಿಗೆ ಹೇಳ್ತಾ ಇದ್ದೇನೆ, ಭಯ ಬೇಡ, ಶುಭದ ಪ್ರತೀಕ್ಷೆಯಲ್ಲಿರು. ನಿನ್ನ ಮನಸ್ಸಿನ ಭಾವದಂತ ಸನ್ನಿವೇಶ ಮುಂದೆ ಹೋಗ್ತದೆ. ಧನ್ಯರಾದೆ ಕೃಷ್ಣ, ಧನ್ಯರಾದೆ. ಇದು ಪೂರ್ಣವಾದ ನಂಬಿಕೆಯಿಂದ ಮರಳುತ್ತಿದ್ದೇನೆ ಕೃಷ್ಣ. ಅದರ ಜೊತೆಗೆ ನೀನು ಹೋದಂತಹ ಕಾರ್ಯ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ ಕೃಷ್ಣ. ಶೀಘ್ರವಾಗಿ ಹೋಗಿ ಬಂದು ನಿನ್ನನ್ನು ಕಾಣ್ತೇನೆ. ಮತ್ತೆ ಈ ವೇದಿಕೆಗೆ ಬರಬೇಕು ನೀನು. ಇದು ಮುಗಿಯುವುದಲ್ಲ, ಇದೀಗ ಮುಂದಿನಕ್ಕೆ ಆರಂಭ ಆಗಬೇಕು. ಒಳಿತಾಗಬೇಕು.
ಸನ್ನಿವೇಶವನ್ನು ನಿರ್ವಹಿಸುವರೆ ಬಹಳ ಮುಖ್ಯವಾದಂತಹ ವಿಚಾರಗಳನ್ನು ನಾನೀಗ ಯೋಚನೆ ಮಾಡಬೇಕಾಗಿದೆ. ಸಂಧಾನವನ್ನೇ ಮಾಡುತ್ತೇನೆ, ಈ ಮಾತಿನಲ್ಲಿ ಈಗಲೂ ವಿಪ್ರತಿಪತ್ತಿ ಇಲ್ಲ. ಅದಕ್ಕೋಸ್ಕರವೇ ಹೊರಟಂತಹ ಶ್ರೀಕೃಷ್ಣ. ಆದರೆ ಇವಳಿಗೊಂದು ಮಾತನಾಡಿದನಲ್ಲ ಅಂತ ಉಳಿದವರು ಯೋಚನೆ ಮಾಡುವಾಗ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನೆ. ಪುರುಷ ಪ್ರಯತ್ನ ಎನ್ನುವಂತಹ ಭಾವದಲ್ಲಿ ನಡೆಯುವಂತಹ ಕಾರ್ಯಗಳಿಗೆ ಸಭೆಗಳು, ಸಂಧಾನಗಳು ಅಂತ ಹೆಸರು. ಪುರುಷ ಪ್ರಯತ್ನ, ವ್ಯಕ್ತಿ ಪ್ರಯತ್ನ, ಸಮಷ್ಟಿ ಪ್ರಯತ್ನ. ವ್ಯಕ್ತಿಗತವಾದ ಭಾವ ಸಮಷ್ಟಿಯ ಎತ್ತರಕ್ಕೇರುವಂತಹ ಸನ್ನಿವೇಶದಲ್ಲಿ ವ್ಯಕ್ತಿಯೋರ್ವ ಮಾಡಬಹುದಾದಂತಹ ಗರಿಷ್ಠತಮವಾದಂತಹ ಪ್ರಯತ್ನಕ್ಕೆ ಸದಾ ಕಾಲ ಮಾನ್ಯತೆ ಇದೆ. ದೇವನೋ, ದೇವೋತ್ತಮನೋ, ದೇವತಾ ಸಾರ್ವಭೌಮನೋ ಉಳಿದವರ ಆಡ್ಲಿ, ಸಂಧಾನದ ಸಭೆಗೆ ಹೋಗುತ್ತಿರುವಂತಹ ಕೃಷ್ಣ ಯಾರು ಅಂತಂದ್ರೆ, ಕೃಷ್ಣನ ವ್ಯಾಪ್ತಿ ಏನು ಅಂತಂದ್ರೆ ಧರ್ಮರಾಜನ ಸಂಧಿಗೋಸ್ಕರ ಹೋಗುತ್ತಿರುವವನು, ಸಂಧಿ ವಿಗ್ರಹಿ. ಹಾಗಾಗಿಯೇ ಲೋಕ ಆಡಿತಲ್ಲ. ಉತ್ತಮ ಸಂಧಾನ, ಮಧ್ಯಮ ಸಂಧಾನ, ಅಧಮ ಸಂಧಾನ, ಸಂಧಾನದಲ್ಲಿ ಮೂರು ವಿಭಾಗಗಳನ್ನ ಮಾಡಿದರು. ಲೋಕದಲ್ಲಿ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಡೆದಂತಹ ಘಟನಾವಳಿಗಳನ್ನು ಯೋಚನೆ ಮಾಡುವಾಗ ಅಲ್ಲಿಯೂ ಸಂಧಾನ ಸಭೆಗಳಾಗಿದ್ದಾವೆ. ಆ ನಂತರ ಏನಾದದ್ದು ಅನ್ನುವುದು ಬೇರೆ. ಸಂಧಾನ ಸಭೆಗಳಲ್ಲೂ ಆಗಿದ್ದಾವೆ. ಭೂಮಿಯ ವ್ಯವಹಾರಕ್ಕೆ ಬಂದರೆ ಇಲ್ಲಿಯೂ ಸಂಧಾನ ಸಭೆಗಳಾಗಿದ್ದಾವೆ. ಪ್ರಖ್ಯಾತವಾಗಿ ಪ್ರಸಿದ್ಧವಾಗಿ ಕಾಣಬಹುದಾದಂತಹ ರಾಮ ಮತ್ತು ರಾವಣರ ಯುದ್ಧದ ಹಿನ್ನೆಲೆಯಲ್ಲಿ ನಡೆದಂತಹ ಅಂಗದ ಸಂಧಾನವು ಮೊದಲಾದ ಸಂಧಾನಗಳು. ಎಲ್ಲ ಸಂಧಾನಗಳಲ್ಲಿ ಒಂದೆಡೆಯಲ್ಲಿ ಇರಬಹುದಾದ ನಿಶ್ಚಲವಾದಂತಹ ಭಾವ ಏನು? ಇದು ಯುದ್ಧಕ್ಕೆ ಹೋಗಬಾರದು, ಯುದ್ಧದ ಆ ಸನ್ನಿವೇಶವನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು. ಇನ್ನೊಂದು ಮುಖದಲ್ಲಿ ಕಾಣುವುದು ಯುದ್ಧವಿಲ್ಲದೆ ಇದಕ್ಕೆ ಪರಿಹಾರವಿಲ್ಲ, ಯುದ್ಧವೇ ಪರಿಹಾರ. ಹಾಗಾಗಿಯೇ ಸಂಧಾನ ಸಭೆಗಳೆಲ್ಲ ಸಂಘರ್ಷ ಸಭೆಗಳಾಗಿ ಮಾರ್ಪಡುತ್ತಾ ಇದ್ದಾವೆ. ಇಂತಹ ಚಿಂತನೆಗಳನ್ನ ಒಟ್ಟಿಗೆ ಇಟ್ಟುಕೊಂಡು ಹೋಗುವಾಗ ರಥ ಸಿದ್ಧ ಆಯ್ತಲ್ಲ. ನಮ್ಮ ಸಾರಥಿಯಾದಂತಹ ದಾರುಕ ರಥ ಸಿದ್ಧ ಮಾಡಿದ. ರಥವನ್ನ ಏರು ಎನ್ನುವಂತಹ ರೀತಿಯಲ್ಲಿ ಸಿದ್ಧ ಮಾಡಿ ಬಂದು ಹೇಳಿದ. ರಥವನ್ನ ಏರುವುದಕ್ಕೆ ಹಿಂದುಗಡೆ ನೋಡಿದ್ರೆ ಸಾಧ್ಯಕ್ಕೆ ಆಯುಧಗಳನ್ನು ತುಂಬಿಸ್ತಾ ಇದ್ದಾನೆ. ಏನು ಅಂತ ಕಣ್ಸಂದೆಯಿಂದ ಅವನಲ್ಲಿ ಕೇಳಿದ್ರೆ ಹೋಗುತ್ತಿರುವಂತಹ ಸ್ಥಳ ಆಗಿದೆ, ಹಾಗಾಗಿ ಒಂದಷ್ಟು ಇರುಳಿ ಅಂತ ಆಡಿದ. ಅವನಿಗೆ ಏನೂ ಮಾತಾಡಲಿಲ್ಲ. ಮೌನವನ್ನು ಅವನು ಸಮ್ಮತಿಯಾಗಿ ಭಾವಿಸಿಕೊಂಡು ಎಲ್ಲ ಆಯುಧಗಳನ್ನು ತುಂಬಿಸಿದ. ಅಗಣಿತ ಆಯುಧಗಳು, ಲೆಕ್ಕವಿಲ್ಲದಷ್ಟು ಆಯುಧಗಳು ಎನ್ನುವಂತಹ ಭಾವವಂತಾದ್ರೆ ಲೆಕ್ಕವಿಲ್ಲದಂತಹ ಸನ್ನಿವೇಶ ಬಂದ್ರೆ ಏನು ಮಾಡುವುದು ಎನ್ನುವ ಅವನ ಭಾವವು ಇರಬಹುದು ಏನು. ಅಂದರೆ ನಮ್ಮ ವ್ಯವಹಾರಕ್ಕೆ ಸೀಮಿತವಾಗದ ಸನ್ನಿವೇಶಗಳು ನಿರ್ಮಾಣ ಆಗಬಹುದು ಎನ್ನಬಹುದಾದ ಎಚ್ಚರಿಕೆ ಅವನಲ್ಲಿರಬೇಕು. ಅವನಿಗೆ ಮೌನದ ಸಮ್ಮತಿಯನ್ನಿತ್ತೆ ಅಗಣಿತ ಆಯುಧಗಳನ್ನು ಸಾಧ್ಯಕ್ಕೆ ತುಂಬಿಸಿದ. ದುರ್ಜನರೆಡೆಗೂ ಹೋಗುತ್ತಾ ಇದೆ ಎನ್ನುವ ಭಾವದಲ್ಲಿ ಆಡಿದ. ದೌರ್ಜನ್ಯವೋ ಸೌಜನ್ಯವೋ ಸನ್ನಿವೇಶ ನಿರ್ಮಾಣ ಮಾಡುತ್ತದೆ ಎನ್ನುವ ಭಾವದಲ್ಲಿ ಬದುಕಿದ ಕೃಷ್ಣ ನಾನು. ಆ ಭಾವವನ್ನೇ ಸ್ಫುಟವಾಗಿಟ್ಟುಕೊಂಡು ಸ್ಪಷ್ಟವಾಗಿಟ್ಟುಕೊಂಡು ಮುಂದೆ ಸಾಗುವಾಗ ಅನಿಮಿಷರು ಜಯ ಜಯ ಘೋಷವನ್ನು ಆಡುವುದಕ್ಕೆ ತೊಡಗಿದರು. ಒಳ್ಳೆಯ ಸನ್ನಿವೇಶ ಇದು ಅಂತ ಭಾವಿಸಿಕೊಂಡು ಹೋಗುವಾಗ ಮೈತ್ರ ಮುಹೂರ್ತ ಅಂತ ಆಡಿದರು. ಒಳ್ಳೆಯ ಸಮಯ ಇದು, ಋತುಕಾಲವೂ ಇದಕ್ಕೆ ಸೊಗಸಾಗಿ ಕೂಡಿ ಬಂದಿದೆ ಅಂತ ಆಡಿದರು. ಹೇಮಂತ ಋತು ಅಂತ ಆಡಿದರು. ಇಂತಹ ಹೇಮಂತ ಋತುವಿನಲ್ಲಿ ಮೈತ್ರ ತಾರೆಯ ಪರಮ ಮುಹೂರ್ತದಲ್ಲಿ ಜಯಘೋಷವನ್ನು ದೇವತೆಗಳೇ ಜಯಧ್ವನಿಯನ್ನ ಮೊಳಗುತ್ತಿರುವ ಸನ್ನಿವೇಶದಲ್ಲಿ ಹೂಮಳೆಯನ್ನು ಬರೆಯುವಾಗ ರಥವೇರಿದೆ. ದಿವ್ಯ ರಥವನ್ನ ಏರಿದಂತಹ ಸನ್ನಿವೇಶ, ಆ ರಥ ಹೋಗುತ್ತಿರುವಂತಹ ಕಾಲಘಟ್ಟ ಒಂದು 8 ದಿವಸ ಬೇಕಾಯಿತು. 8 ದಿವಸದ ಸ್ಥಳ ಉಪಪ್ಲವದಿಂದ ಅಲ್ಲಿಯವರೆಗೆ ಹೋದದ್ದು. ಬೇರೆ ಬೇರೆ ಉಪಪ್ಲವಗಳನ್ನು ಗ್ರಹಿಸಿದ್ದು ಆಯಿತು. ಆ ಉಪಪ್ಲವಗಳನ್ನೆಲ್ಲ ಪ್ಲವನ ಮಾಡಿದ್ದು ಆಯಿತು, ಅದನ್ನು ತರಣ ಮಾಡಿದ್ದು ಆಯಿತು. ಹೀಗೆ ತರಣ ಮಾಡಿದಂತಹ ಸನ್ನಿವೇಶಕ್ಕೆ ಮುಂದೆ ಸಾಗುವಾಗ ಎಲ್ಲ ಋಷಿಮುನಿಗಳು ಸೇರಿಕೊಂಡ್ರಲ್ಲ. ಮಧ್ಯ ದಾರಿಯಲ್ಲಿ ಬಿಡಾರ ಮಾಡಿದಾಗ ಕೃಷ್ಣ ಯಾವ ಕಡೆಗೆ ಅಂತ ಕೇಳಿದ್ರು, ವಿಷಯ ಹೇಳಿದೆ. ಆಗ ಹೇಳಿದ್ರು ಎಲ್ಲ ಮುನಿ ಮನೀಷಿಗಳು ಆಡಿದ್ರು, ಇಲ್ಲ ನಾವು ಬರ್ತೇವೆ ನಾವು ಬರ್ತೇವೆ. ನೀವು ಯಾಕೆ ಬರ್ತೀರಿ ಅಂತ ನಾನು ಕೇಳಬಾರ್ದು, ಹಾಗಂತ ನನಗೊಂದು ಕುತೂಹಲ ಇದೆ ಅಂತ ಹೇಳಿದ್ರು. ಇದು ಹಸ್ತಿನಾಪುರದಲ್ಲಿ ನಡೆಯುವ ಇದು ಸಂಧಾನ ಸಭೆ, ಇದೊಂದು ಅಭೂತಪೂರ್ವ ಸಭೆ. ಈ ಸಭೆಯಲ್ಲಿ ನಾವು ಉಪಸ್ಥಿತರಿರಬೇಕು ಎನ್ನುವ ಭಾವದಲ್ಲಿ ಅವರು ಆಡಿದಾಗ ಆಶೀರ್ವಾದ, ನಮಗೆ ಅವರ ಆಶೀರ್ವಾದ ಯಾವಾಗಲೂ ಬೇಕು. ಅವರ ಆಶೀರ್ವಾದ ಇಲ್ಲದೆ ನಾವು ಮುಂದೆ ಹೋಗ್ಲಿಕ್ಕಿಲ್ಲ. ಹಾಗಾಗಿ ನಮಗೊಂದು ಆಶೀರ್ವಾದವನ್ನು
ಹೀಗೆ ಮುನಿಮುನೀಶ್ವರಗಳೇ ಸಿದ್ಧರಾಗಿ ನಮಗೆ ಬರ್ತಾರೆ ಅಂತ ಆಗುವಾಗ ನಾವು ಇಲ್ಲ ಕಾಡುವುದಕ್ಕಿಲ್ವಲ್ಲ. ಆ ಆಶೀರ್ವಾದದಿಂದಲೇ ಬದುಕಿ ಬಂದಂತಹ ಕೃಷ್ಣನಿಗೆ, ಬದುಕನ್ನು ಕಂಡ ಕೃಷ್ಣನಿಗೆ, ಬದುಕಿನಲ್ಲಿ ಸಕಲವನ್ನು ಉಂಡ ಕೃಷ್ಣನಿಗೆ ಅವರು ಬರ್ತಾರೆ ಅಂತ ಇದ್ದಾಗ ಇದೊಂದು ಶುಭ ಶಕುನ, ಶುಭ ಸೂಚನೆ ಅಂತ ಭಾವಿಸಿದೆ. ಯಾಕೆ ಲೋಕದಲ್ಲಿ ಸನ್ಮಾರ್ಗಗಾಮಿಗಳಾಗಿರಬಹುದಾದ ಸೂರ್ಯಚಂದ್ರರನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಬದುಕನ್ನು ಸವಿಸುವಂತಹ ಮುನಿಮನೀಷಿಗಳು ನಮಗೆ ಸದಾ ಆದರ್ಶಪ್ರಾಯರು. ಸ್ವಸ್ತಿ ಪಂಥಾಮನುಚರೇಮ ಸೂರ್ಯಚಂದ್ರಮಸಾವಿವ ಎನ್ನುವಂತಹ ಆ ವೈದಿಕ ಮಂತ್ರಗಳು ನಮಗೆ ಸಾಕ್ಷಿ ಕೊಡುತ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರ ಅಭಿಮತವನ್ನು ಒಪ್ಪಿಕೊಂಡು ಮುಂದೆ ಸಾಗುವುದಕ್ಕೆ ಸಿದ್ಧನಾದೆ. ಅಂತೂ 8 ದಿವಸದಿಂದ ವ್ಯಾಪ್ತವಾದಂತಹ ಮಾರ್ಗವನ್ನು ತರಣ ಮಾಡಿ 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 ಹಸ್ತಿನಾಪುರಕ್ಕೆ ಬಂದಾಯಿತು. ಹಸ್ತಿನಾಪುರಕ್ಕೆ ಬಂದಾಗ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಆಗಿದೆ. ಯಾರಿಗೆ? ನಮ್ಮ ಜೊತೆ ಬಂದವರಿಗೆ ವ್ಯವಸ್ಥೆ ಆಗಬೇಕಲ್ಲ. ನನ್ನ ಜೊತೆಗೆ ಬರ್ತೇನೆ ಅಂತ ಆಡಿದಾರಲ್ಲ, ಕಣ್ಣು ಹರಿದ್ದಾರೆ, ನಾರದರಿದ್ದಾರೆ, ಅನೇಕ ಮುನಿ ಮನೀಷಿಗಳಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆಯನ್ನು ಆ ಸಂದರ್ಭೋಚಿತವಾಗಿ ಮಾಡಿ ಆಯಿತು. ಅವರಿಗಲ್ಲಿ ವ್ಯವಸ್ಥೆ ಆಯಿತು, ನಮಗೆಲ್ಲಿ ವ್ಯವಸ್ಥೆ ಎನ್ನುವುದನ್ನು ಯೋಚನೆ ಮಾಡುವಾಗ ಬರ್ತಾ ಇದ್ದೇನೆ ಹಸ್ತಿನಾಪುರದ ಭವ್ಯವಾದಂತಹ ಈ ಮಹಾಮಾರ್ಗದಲ್ಲಿ ಮುಂದೆ ಸಾಗ್ತಾ ಇದ್ದೇನೆ. ಏನು ನೋಡ್ತಾ ಇದ್ದೇನೆ, ಏನಿದು ವೈಭವ, ಏನಿದು ಸಿದ್ಧತೆ, ಏನಾಡ್ತಾ ಇದ್ದಾರೆ. ಎಂತಹ ಸಿದ್ಧತೆ ಕೇಳಿದ್ರೆ ಆಡ್ತಾ ಇದ್ದಾರೆ. ಮುರಹರಂ ಬರುವನು. ಓಹೋ, ಯಾವುದಕ್ಕೆ ಬರ್ತಾನೆ ಅಂತ ಹೇಳಿದ್ರು? ಆರೋಗಣೆಗೆ. ಇದೀಗ ಪ್ರಸಂಗ ಬದಲಾಯಿತ. ಹೇಗೆ ನಾವು ಭಾವಿಸಿದ್ದು ಇದು ಶ್ರೀಕೃಷ್ಣ ಸಂಧಾನ. ಇವರು ನೋಡಿದ್ರೆ ಇದೆಲ್ಲ ಆತಿಥ್ಯವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಆರೋಗಣೆಗೆ ಊಟಕ್ಕೆ ಬರ್ತಾನೆ ಅಂತ ಎಲ್ಲ ಕಡೆ ಪ್ರಚಾರ ಆಗಿದೆ ಅಂತ ಆಯ್ತು. ಯಾರ್ಯಾರ ಮನೆಯಲ್ಲಿ ಏನೇನು ಸಿದ್ಧತೆ ಮಾಡಿಕೊಂಡಿದ್ದಾರೋ ಏನು. ನಾನು ಬರುತ್ತಾ ಇರುವುದು ಸಂಧಾನಕ್ಕೆ. ಕಟುಕವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ನೈತ. ಇದೇ ಮಾತು ಧರ್ಮರಾಜ ಸಂಜಯರಲ್ಲಿ ಆಡಿ ಕಳುಹಿಸಿದ್ರು. ಆ ಮಾತಿಗೆ ಅನುಗುಣವಾಗಿ ನಾನಿಲ್ಲಿಗೆ ಬಂದ್ರೆ ಇವರೆಲ್ಲ ಆಡ್ತಾ ಇದ್ದಾರೆ. ಮುರಹರಂ ಬರುವ ಆರೋಗಣೆಗೆ ಆತಿಥ್ಯ ಸ್ವೀಕಾರಕ್ಕೆ ಬರ್ತಾ ಇದ್ದಾರೆ. ತಮ್ಮ ಮಂದಿರಕ್ಕೆಂದು ಯಾರೆಲ್ಲ ಇದ್ದಾರೆ ಅಂತಂದ್ರೆ ಇಲ್ಲಿರುವ ಎಲ್ಲರೂ ಸಿದ್ಧತೆಯನ್ನು ನಡೆಸಿದ್ದಾರೆ ಎನ್ನುವುದು ಸ್ಪಷ್ಟ. ಆ ಸಿದ್ಧತೆಯನ್ನು ಗ್ರಹಿಸುವಾಗ ಪ್ರಮುಖವಾಗಿ ಕಾಣಬಹುದಾದಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಜೊತೆಯಲ್ಲಿ ಕೌರವ
ಎಲ್ಲರೂ ತಮ್ಮ ಮಂದಿರಕ್ಕೆ ಬರುತ್ತಾನೆ ಆರೋಗಣೆಗೆ ಅಂತ ಸಿದ್ಧ ಮಾಡಿಕೊಂಡು ಇದ್ದಾರೆ. ಬನ್ನಿ ಬನ್ನಿ ಎನ್ನುವ ಹಾಗೆ ಕರೆಯುತ್ತಾ ಇದ್ದಾರೆ. ಆತಿಥ್ಯವನ್ನು ಸ್ವೀಕರಿಸಬೇಕು ಶ್ರೀಕೃಷ್ಣ ಅಂತ ಬೀದಿಗೆ ಬಂದು, ಮುಖ್ಯ ಬೀಚಿಗೆ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬರಬೇಕು ತಮ್ಮ ಮನೆಗೆ ಅಂತ ಕರೆಯುತ್ತಾ ಇದ್ದಾರೆ. ಎಷ್ಟು ಪ್ರೀತಿ ಹಸ್ತಿರಾಪುರಕ್ಕೆ ಶ್ರೀಕೃಷ್ಣನನ್ನು ಕಂಡ್ರೆ. ಈ ಪ್ರೀತಿಯನ್ನು ಯೋಚನೆ ಮಾಡುವಾಗಲೇ ಇದು ಸಂಧಾನ ಸಭೆ ಇವತ್ತು ಯಶಸ್ವಿ ಆಗ್ತದೆ ಅಂತ ಕಾಣ್ತಾ ಇದೆ. ಇದು ಸಂಧಾನ ಸಭೆಯೇ ಆಗ್ತದೆ ಎನ್ನುವಂತಹ ವಿಚಾರದಲ್ಲಿ ಮತ್ತೊಂದಷ್ಟು ವಿಶ್ವಾಸವನ್ನು ತೋರಿಸ್ತಾ ಇದೆ. ಯಾಕೆ ಶ್ರೀಕೃಷ್ಣ ಇತ್ತೀಚೆಗೆ ಹೀಗೆ ಬಂದದ್ದಿಲ್ವಲ್ಲ ಈ ಕಡೆಗೆ, ಇವತ್ತಿಗೆ ಹೀಗೆ ಬಂದಾಗ ಇಷ್ಟು ಆದರಾತಿಥ್ಯವನ್ನ ಮಾಡ್ತಾರೆ ಅಂತ ಆದಾಗ ಅದನ್ನು ಸ್ವೀಕರಿಸದೆ ಧಿಕ್ಕರಿಸುವುದು ತಪ್ಪಲ್ವ. ಹಾಗಾಗಿ ಭೀಷ್ಮರಿಗೂ ಅವರೆಲ್ಲರ ಮನೆಗಳಿಗೆ ಹೋಗಿದ್ದೇನೆ. ಅವರು ಕೊಟ್ಟಂತಹ ಆತಿಥ್ಯವನ್ನು ಸ್ಪರ್ಶಿಸಿ ಇದು ನನಗೆ ಸಂದಿದೆ, ಇದನ್ನು ನಾನು ಸ್ವೀಕರಿಸಿದ್ದೇನೆ. ಸ್ವೀಕೃತಂ, ಅವರು ಕೊಟ್ಟ ಷೋಡಶೋಪಚಾರವೋ ಚತುಷ್ಷಷ್ಟಿ ಉಪಚಾರವೋ ಎಲ್ಲವೂ ಗೃಹೀತವಾದದ್ದು ಕೃಷ್ಣನಿಂದ ಅಂತ ಆಡಿದೆ. ಕೈ ಮುಗಿದಿದ್ದಾರೆ, ಬರಬೇಕು ಮತ್ತೊಮ್ಮೆ ಅಂತ ಹೇಳಿದಾಗ ಸಂಧಾನ ಸಭೆಯಲ್ಲಿ ನಾವೆಲ್ಲರೂ ಸೇರೋಣ, ಸಮಾಹಿತರಾಗೋಣ ಎನ್ನುವ ಭಾವದಲ್ಲಿ ಮಾತಾಡಿದೆ. ಹೀಗೆ ಆಡುವಾಗ ಇದೊಂದು ಮನೆಗೆ ಕರೆದ್ರು, ಸಿದ್ಧವಾಗಿದೆ ಅಂತ ಹೇಳಿದ್ರು. ವರ ದಿವ್ಯ ಭರಿತ ರಸದಡುಗೆಯನ್ನು ಮಾಡಿಸಿರುವ ಕೌರವೇಶ್ವರ. ಅಲ್ಲೊಂದು ತಾಂತ್ರಿಕವಾಗಿ ಒಂದು ಹೋಗ್ಲಿಕ್ಕೆ ಆಗುವುದಿಲ್ಲ, ತಾಂತ್ರಿಕವಾದಂತಹ ವಿಚಾರ. ಆ ತಾಂತ್ರಿಕವಾದಂತಹ ನೆಲೆಯನ್ನು ಗ್ರಹಿಸುವಾಗ ಆ ಮನೆಗೆ ಇವತ್ತಿಗೆ ಹೋಗ್ಲಿಕ್ಕಾಗುವುದಿಲ್ಲ, ಈ ಹೊತ್ತಿಗೆ ಹೋಗ್ಲಿಕ್ಕಾಗುವುದಿಲ್ಲ. ಹೋಗದೆ ಬಾರದ ಮನೆ ಅಲ್ಲ, ಹೋಗದೆ ಬಾರದೆ ಎನ್ನುವುದು ಮನಸ್ಸು ಅಲ್ಲ, ಈ ಕ್ಷಣಕ್ಕೆ ಇವರ ಮನೆಗೆ ಹೋದಾಗ ಹೋಗ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಎಲ್ಲರ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದೇನೆ, ಒಳ್ಳೆಯದಾಗಲಿ ಎನ್ನುವಂತಹ ಭಾವದಲ್ಲಿ ಹರಸಿದಾಗ ಬೀಳ್ಗೊಟ್ಟು. ಇದು ಸಂಧಾನ ಸಭೆ ನಾಳೆ ಅಲ್ವ, ಈಗ ಎಲ್ಲಾದ್ರೂ ಒಂದು ವ್ಯವಸ್ಥೆ ಆಗಬೇಕಲ್ಲ. ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಕಡೆಗೂ ನಾಳೆ ನಾವು ಪುನಃ ಮತ್ತೊಮ್ಮೆ ಸಮಾವೇಶಿತರಾಗೋಣ ಅಂದರೆ ಹೇಳ್ತಾ ಹೋದ್ರೆ ವಾಸ್ತವ್ಯಕ್ಕೋ ವಸ್ತುಸ್ಥಿತಿಯಲ್ಲಿ ನಿಜವಾಗಿ ಆದಂತಹ ಹಸಿವು ಬಾಯಾರಿಕೆಗಳು ಒಂದು ವ್ಯವಸ್ಥೆ ಬೇಡವಾ? ಸಂಧಾನಕ್ಕೆ ಬಂದಂತಹ ಕೃಷ್ಣನಿಗಿರುವಂತಹ ಮನೆ ಅದೊಂದು ಮನೆ ಕಾಣ್ತದೆ. ಅಲ್ಲಿ ಮತ್ತೆ ಧರ್ಮರಾಜಾದಿಗಳು ಹೇಳಿ ಕಳುಹಿಸಿದ ಒಂದು ಮಾತಿದೆ. ಹೋದಾಗ ಸಭೆಗೆ, ಸಂಧಾನ ಸಭೆಗೆ ಹೋಗುವಂತಹ ಕೃಷ್ಣ ಅಮ್ಮನ ಆರೋಗ್ಯವನ್ನು ವಿಚಾರ ಮಾಡಿ, ಯೋಗಕ್ಷೇಮವನ್ನು ವಿಚಾರ ಮಾಡಿ ಬಾ ಅಂತ. ಇದು ಎರಡಕ್ಕೂ ಸೇರಿಕೊಂಡು ಈಗ ವಿದುರನ ಮನೆ ಕಡೆಗೆ ಹೋಗ್ತೇನೆ. ದಾರುಕ ವಿದುರನ ಮನೆಗೆ ಕಡೆಗೆ ನಮ್ಮ ತೇರು ಸಾಗುತ್ತೆ. Bye.
ಇಂಥ ಸನ್ನಿವೇಶ ಎರಡನ್ನೂ ನಾವು ಕಂಡವರು. ಒಂದು ನಮ್ಮವರಾದಂತಹ ಪಾಂಡು ದಿಗ್ವಿಜಯವನ್ನು ಮಾಡಿ ಸಿಂಹಾಸನವನ್ನು ಏರಿ ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದ ಕಾಲದಲ್ಲಿ ಹಸ್ತಿನಾವತಿಯ ತುಂಬ ಇದೇ ರೀತಿಯ ಹಬ್ಬದ ವಾತಾವರಣವು ಮತ್ತೆ ಅಂತಹ ದೃಶ್ಯ ಕಂಡದ್ದು ಯಾವಾಗ ಅಂತ ಹೇಳಿದ್ರೆ, ಹಸ್ತಿನಾವತಿಗೆ ಉತ್ತರಾಧಿಕಾರಿಗಳು ಯಾರಿದ್ದಾರೆ ಎಂಬಂತಹ ಚಿಂತಿತರಾಗಿರುವಂತಹ ಕಾಲದಲ್ಲಿ, ಸುಯೋಧನ ಹುಟ್ಟಿದಂತಹ ಕಾಲದಲ್ಲಿಯೂ ಇದೇ ಸಂಭ್ರಮ ಸಡಗರ ಈ ಹಸ್ತಿನಾವತಿ ಕುಟುಂಬವು ಇದ್ದದನ್ನು ಕಂಡವರು. ಕಾಲದ ಪರಿಣಾಮವೋ ಅಲ್ಲ, ಕರ್ಮದ ದೋಷವು. ಈ ಎರಡು ವಿಚಾರಗಳನ್ನು ಯೋಚನೆ ಮಾಡಿದೆವು ಅಂತಾದ್ರೆ ಕಾಲ ಇರುವ ಹಾಗೆ ಇರು, ಕರ್ಮವೇ ಕಾರಣವಾಗಿ ವೈಪರೀತ್ಯಗಳಾಗುವು. ಇಲ್ಲದೆ ಹೋದ ಧೃತರಾಷ್ಟ್ರ, ಪಾಂಡು, ವಿದುರ ಮೂವರಿಗೆ 3 ಅರಮನೆಯನ್ನು ಕಟ್ಟಿಕೊಂಡಿರುವ ಭೀಷ್ಮಾಚಾರ್ಯರು. ಆ ಕಾಲದಲ್ಲಿ ನಮ್ಮ ಅರಮನೆಗಳೇ ಎಲ್ಲದಕ್ಕಿಂತಲೂ ದೊಡ್ಡದಾಗಿದ್ದರು. 3ರಲ್ಲಿ ಸಣ್ಣದು ನಮ್ಮದವರು ಹೌದಾಗಿದ್ದರು, ಬೇರೆಯವರ ಮನೆಗಳಿಗಿಂತ ದೊಡ್ಡದಾಗಿದ್ದದು ನಮ್ಮ ಮನೆ ಹೌದು. ಆದರೆ ಈಗ ಬೇರೆಯವರೆಲ್ಲವೂ ದೊಡ್ಡದಾಗಿದೆ, ನಮ್ಮದು ಸಿಕ್ಕದಾಗಿ ಹೋಗಿದೆ. ಹಾಗಾಗಿ ಇದಕ್ಕೆಲ್ಲ ಏನು ಕಾರಣ ಎಂಬುದಾಗಿ ಯೋಚನೆ ಮಾಡಿದೆ. ಹಿಂದಿನಿಂದ ನಡೆದು ಬಂದಂತಹ ದಾರಿ, ಹಿಂದಿನವರು ಕಳಿಸಿಕೊಟ್ಟಂತಹ ಮಾರ್ಗ, ಇದು ಮುಂದಿನವರಿಗೆ ಆದರ್ಶಪ್ರಾಯವಾಗಿರಬೇಕು. ಹಾಗೆಂತೇಳಿ ತಾವು ತೋರಿಸುವಂತಹ ಪ್ರೀತಿಯೇ ಅಮೃತವಾಗಿರ್ಬೇಕಷ್ಟೇ, ವಿಷ ಆಗಬಾರ್ದಲ್ಲ. ಅಧಿಕಾರ ಬೇಡ ನನಗೆ, ಸಿಂಹಾಸನವನ್ನು ಏರುವುದಿಲ್ಲ ಎಂಬುದಾಗಿ ಹೇಳಿ ಹಸ್ತಿನಾವತಿಯ ಸರ್ವಸೂತ್ರವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಂತಹ ಭೀಷ್ಮಾಚಾರ್ಯರು ಒಂದು ರೀತಿಯಲ್ಲಿ ಕುರುಡರೇ ಆದವರು. ತುಂಬಿದ ಸಭೆಯಲ್ಲಿ ಮಾಲಿನಿಯಾದಂತಹ ದ್ರೌಪದಿಯ ವಸ್ತ್ರಾಪಹಾರದಂತಹ ಸನ್ನಿವೇಶ, ಸಹೋದರರಾಗಿರುವವರನ್ನು ಬೆಳೆದಂತಹ ವೈಷಮ್ಯ ಎಂಬುದು ಜೂತ ಆಡುವವರೆಗೆ ಮುಂದುವರಿದು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ ನಿರ್ಣಯ ಆಗುವಾಗ ಇಲ್ಲಿ ಧೃತರಾಷ್ಟ್ರ ಭೂಪತಿ ಮಾತ್ರ ಕ್ರೂಢರಾದದ್ದಲ್ಲ, ಅಧಿಕಾರ ಇದ್ದಂತಹ ಭೀಷ್ಮಾಚಾರ್ಯರು ಕ್ರೂಢರೇ ಆದದ್ದು. ಹೇಳಿಕೊಳ್ಳುವುದಕ್ಕೆ ಹಸ್ತಿನಾವತಿಯ ಮಂತ್ರಿಯ ಸ್ಥಾನ ವಿದುರನಿಗೆ. ಹಾಗೆ ಅಂತೇಳಿ ಹೇಳಿದ ಮಾತನ್ನು ಕೇಳುವವರು ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಿದರೆ ಹೇಳುವುದೇ ಬೇಡ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಆಗಿ ಹೋಗಿದೆ. ಹೇಳದೆ ಹೋಗಿದರೆ ನಮ್ಮ ಧರ್ಮಕ್ಕೆ ನಾವು ಚ್ಯುತಿ ಮಾಡಿದಾಗ ಆಗ್ತದೆ. ಆದ್ದರಿಂದಲೇ ಆಗಾಗ ಅವರವರಿಗೆ ಹೇಳಿ ಏನು ಮಾಡೋಣ, ನಾವು ಹೇಳಿದ್ದನ್ನು ಕೇಳುವಂತ ಸ್ಥಿತಿಯಲ್ಲಿ ಅವ ಇಲ್ಲ. ಹಾಗೆ ಕೇಳಿ ನಾವು ಮೌನವಾಗಿರೋಣ. ಯಾವನು ನ್ಯಾಯಯುತವಾಗಿ ಧರ್ಮಯುತವಾಗಿ ಅಧಿಕಾರದಲ್ಲಿ ಇರಬೇಕಾದವ ಇರಲಿಲ್ಲ ಅಂತಾದ್ರೆ, ಇರಬಾರದವ ಇರುವುದು ಅಲ್ಲಿ ಅಷ್ಟೇ ದೋಷ ಹೌದು. ಹಿಂದವರಿಗೆ ಋಷಿಯ ಶಾಪದಿಂದಾಗಿ ಕಾಡಿನ ಪಾಲಾದಂತಹ ಪಾಂಡು ಚಕ್ರವರ್ತಿ, ವಿಶೇಷವಾದಂತಹ ಮಂತ್ರಪೂರಿತವಾದಂತಹ ಅನುಗ್ರಹದಿಂದ ಪಡೆದಂತಹ ಮಕ್ಕಳು ನ್ಯಾಯವಾಗಿ ಹಸ್ತಿನಾವತಿಯ ಸಿಂಹಾಸನವನ್ನು ಏರಬೇಕಾದವರು. ಎಲ್ಲವನ್ನು ಮಾಡಿದ್ದದ್ದು ಯಾರು ತೆಗೆದ್ರೆ ಪಾಂಡು ಚಕ್ರವರ್ತಿ. ಹಾಗೆ ಹೇಳಿ ಹುಟ್ಟಿದ್ದು ಯಾಕೆ ನಮ್ಮ ಸಿಂಹಾಸನಕ್ಕೆ ಉತ್ತರಾಧಿಕಾರಿ, ಮನೆಯವರು ಎಲ್ಲರೂ ಆಡಿದ್ದು ಪರಿಣಾಮ ಸಹೋದರರಾದರೂ ಕೊಡುವುದಿಲ್ಲ ಎಂಬಂತ ತೀರ್ಮಾನಕ್ಕೆ ಬದ್ಧನಾಗಿ ಮುಂದುವರಿದಂತ ಸುಲಭ. ಎಲ್ಲಿಯವರೆಗೆ ಪ್ರಕರಣ ಬಂತು ಅಂತ ಹೇಳಿದ್ರೆ ನಮಗೆ ಇದರಿಂದ ಯಾವಾಗ ಬಿಡುಗಡೆ ಸಿಗ್ತದೆ ಎಂಬಂತ ತೀರ್ಮಾನವೊಮ್ಮೆ ಕಾಯುವಂತ ಸ್ಥಿತಿ ಬಂತು. ಹಾಗಾಗಿ ರಾಜಕೀಯವೇ ಬೇಡ ಎಂಬಂತ ಭಾವದಿಂದ ರಾಜ್ಯಸಭೆಗೆ ಹೋಗದೆ ನಮ್ಮಷ್ಟಕ್ಕೆ ನಾವಿದ್ದದ್ದು. ಅಂದ್ರೆ ಒಂದು ಘಟನೆ ಇತ್ತೀಚೆಗೆ ನಡೆದದ್ದು ನಮ್ಮ ಸಂತೋಷವನ್ನು ತಂದಿತ್ತು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿದಂತಹ ಪಾಂಡವರು ಶತಾನಂತರ ಮೂಲಕ ಇಲ್ಲಿಗೆ ಕರೆ ಕಳಿಸಿದಾಗ ಅಬ್ಬ ಇನ್ನು
ಅವ ಶತಾನಂತರ ಆ ಕಡೆ ಹೋಗೋದ್ರೆ ಈ ತೀರ್ಮಾನ ಆಗಿ ಧರಣಿ ಎಂಬಾತವರ ಸೋತ ಮೇಲೆ ಐನೂರು ಜಯಿಸಿಕೊಳ್ಳುವುದು. ಹಾಗಾಗಿ ಆ ಪಂಥಕ್ಕೂ ಈ ಮಾತು ಅಷ್ಟೇ ಯಾರನ್ನ ಸೇರಬೇಕು? ಕೇಳಿದ್ರೆ ಹೇಳುವವರು ಯಾರಿದ್ದಾರೆ? ಅದು ಹೇಳಿದ್ರೆ ಸರಿ ಮಾಡಿಕೊಡುವರಿದ್ದಾರೆ. ಸಂಜಯ ಹೋಗಿ ಬಂದ ಮೇಲೆ ಹೇಳಿದಂತ ಮಾತು ನಮಗೆ ಅತ್ಯಾಪ್ತವಾದ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನಿತಃ ಇದು ಬೇಕಾಗಿದೆ. ಯಾವುದನ್ನು ನಾವು ಬಯಸಿದ್ದೇವೋ ಅದೆಲ್ಲ ಸಿಗ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ. ಯಾವುದು ನಾವು ಬಯಸುವುದಿಲ್ಲವೋ ಅಂಥದ್ದು ನಮಗೆ ಸಿಕ್ಕಿದಾಗ ಆಗುವಂಥ ಆನಂದ ಉಂಟಲ್ಲ, ಅದಕ್ಕಿಂತ ಮಿಗಿಲಾದಂಥ ಪರಮಾನಂದ ಎಂಬುದೇ ಅದನ್ನು ಬ್ರಹ್ಮಾನಂದ ಅಂತ ಹೇಳಿದ. ಲಕ್ಷ್ಮೀರಮಣ ಬರ್ತಾನೆ. ಯಾವ ಲಕ್ಷ್ಮೀರಮಣ ಬರುವುದು? ವೈಕುಂಠವಾಸಿಯಾದಂಥ ನಾರಾಯಣ ಅಂತ ಹೇಳುವುದು ಅಲ್ಲ. ದ್ರೌಪದಿಗೆ ವಸ್ತ್ರಾಪಹಾರ ಸಂದರ್ಭದಲ್ಲಿ ಅಕ್ಷಯಾಂಬರವನ್ನು ನೀಡಿದಂಥ ಕೃಷ್ಣ ಅಂತ ಹೇಳುವುದು ಅಲ್ಲ. ಧರೆಯಲ್ಲಿ ಧರ್ಮವನ್ನು ಉತ್ತರಿಸುವುದಕ್ಕೆ ಅಶರೀರವಾಣಿಯ ಮಾರ್ಗವಾಗಿ ಭವಿಷ್ಯವಾಣಿಯನ್ನು ನುಡಿದು ಹುಟ್ಟಿದ ಕೃಷ್ಣ ಅಂತ ಹೇಳುವುದು ಯಾವುದು ಅಂತ ಹೇಳುವುದು? ನಮ್ಮ ಅಂತರಂಗದಲ್ಲಿ ನೆಲೆಗೊಂಡಿರುವಂತಹ ಕೃಷ್ಣ, ಧರ್ಮರಾಯನ ಮುಖವಾಣಿಯಾಗಿ ಆಡಿದಂಥ ಕೃಷ್ಣ, ಕಾಡಿನಲ್ಲಿರುವಾಗಲೂ ಸುಖದ ಅನುಭವವನ್ನು ನೀಡಿದಂಥ ಕೃಷ್ಣ ಬರ್ತಾ ಇದೆ. ಈಗ ನಾವು ಯೋಚನೆ ಮಾಡಿದ್ವಿ, ಸುಮ್ಮನೆ ನಾವು ಇಷ್ಟರವರೆಗೆ ತಲೆಹಾರು ಮಾಡಿಕೊಂಡು ನಮ್ಮ ಹುಡುಗ ಒಳ್ಳೆಯ ಒಂದು ಗೊತ್ತಾಗದೆ ನಮಗೆ ಇವಾಗ ಬರುತ್ತಿರುವ ಕೃಷ್ಣ ಎಂಬುದನ್ನು ತಿಳಿದೇ ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇನ್ನೂ ಬರುವುದು ಸುಖದ ದಿನಗಳು ಹೋಗೋದು, ಇನ್ನೂ ಬರುವುದು ಶುಭ ದಿನಗಳು ಹೋಗೋದು. ಹಾಗಾಗಿ ಎಲ್ಲ ಕಡೆಯಲ್ಲಿಯೂ ಎಲ್ಲ ವ್ಯವಸ್ಥೆ. ಯಾಕೆ? ಬರುತ್ತಿರುವ ಕೃಷ್ಣ ಒಬ್ಬನಾದರೂ ಅವನನ್ನು ದೇವರು ಎಂಬುದಾಗಿ ತಿಳಿದ ಕಾರಣವೇ ಅವನ ವ್ಯಕ್ತಿತ್ವವನ್ನು ಅರಿತದ್ರಿಂದಲೇ ಹಸ್ತಿನಾವತಿಯ ಎಲ್ಲ ಮನೆಗಳಲ್ಲಿಯೂ ವಿಶೇಷವಾದಂತಹ ವ್ಯವಸ್ಥೆ. ನಮ್ಮ ಮನೆಯಲ್ಲಿ ಯಾವ ವ್ಯವಸ್ಥೆ ಇಲ್ಲ. ಯಾಕಿಲ್ಲ? ನಮ್ಮ ಮನೆಗೆ ಬರುವುದಿಲ್ಲ, ಬರಬಾರದು ಎಂಬ ಸಂಕಲ್ಪವು ಅದು ನಮ್ಮಂತವನ ಮನೆಗೆ ಕೃಷ್ಣ ಬಂದಾಗ ಹೇಳಲಿಕ್ಕಾಗುವುದಿಲ್ಲ. ದೊಡ್ಡವರ ಯೋಚನೆ ಹೀಗೆ ಇರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಇಲ್ಲದೆ ಹೋದರೆ ಪ್ರತಿಯೊಬ್ಬರ ಮನೆಯಲ್ಲಿ ವ್ಯವಸ್ಥೆ ಆಗಿದೆ. ನಾವು ಹೇಗೋ ಊರಿನಿಂದ ದೂರವಾದವರು, ಯಾರಿಗೂ ಬೇಡದವರು ಎಂಬ ಭಾವ ಇದ್ರು ಆಕ್ಷೇಪ ಅನ್ನುವುದು. ಹಾಗಾಗಿಯೇ ಬರುತ್ತಿರುವಂತಹ ಕೃಷ್ಣನನ್ನು ಎದುರುಗೊಳ್ಳಬೇಕು, ಕಾಣಬೇಕು ಎಂಬಂತೆ ನಗರದಲ್ಲಿ ಎಲ್ಲರೂ ಸೇರಿದಂತಹ ಸಂದರ್ಭದಲ್ಲಿ ನಾವು ಹೋದದ್ದು. ನಮಗೆ ಕೃಷ್ಣನನ್ನು ಕಾಣಬೇಕಾಗ್ತದೆ, ಕೃಷ್ಣನಿಗೆ ನಮ್ಮನ್ನು ಕಾಣಬೇಕಾಗ್ತದೆ. ಎಷ್ಟು ಜನ, ಎಷ್ಟೆಷ್ಟು ದೊಡ್ಡ ಕಿರೀಟದವರು, ಅವರ ಹತ್ತಿರ ಹೋಗಲಿಕ್ಕೆ ನಮಗೆ ಆಗುವುದಿಲ್ಲ. ಆದ್ದರಿಂದ ದೂರದಲ್ಲಿ ಕತ್ತನ್ನು ಎತ್ತರಿಸಿ ಎತ್ತರಿಸಿ ನೋಡಿದೆ. ಆಮೇಲೆ ನಮ್ಮ ಮನೆಗೆ ಬಂದೆ, ಸುದ್ದಿ ಬಂತು, ಎಲ್ಲರ ಮನೆಗಳಿಗೂ ಕೃಷ್ಣ ಹೋಗಿದ್ದಾನೆ. ಯೋಗ ಇರಬೇಕು, ಭಾಗ್ಯ ಇರಬೇಕು, ಎರಡು ಇದ್ದರ ಮನೆಗೆ ತಾನಾಗೇ ಲಕ್ಷ್ಮಣನಿಗೆ ಬರ್ತಾರ. ನಮಗೆ ಭಾಗ್ಯ ಮೊದಲೇ ಯೋಗ ಉಂಟಂತ ಕೇಳಿದರೆ ಹಸ್ತಿನಾವತಿಯಲ್ಲಿ ಇರುವುದೇ ಒಂದು ದುರ್ಯೋಗ ಎನ್ನುವ ಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ ಯೋಗ ಅಂತ ಯಾವುದು ನಾವು ಆದರೆ ಒಂದು ಆಸೆ ಮನದಲ್ಲಿ ಭಗವಂತ ಎಂಬುದು ನಂಬಿದಂತಹ ಕೃಷ್ಣ ಹಸ್ತಿನಾವತಿಯ ಎಲ್ಲರಿಗೂ ದರ್ಶನವನ್ನು ಕೊಡ್ತಾನೆ. ನಮಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ, ನಮ್ಮ ಮನೆಗೂ ಬಂದಿದ್ದಾರೆ. ಅವನನ್ನು ಕಂಡು ಸ್ತುತಿ ಮಾಡಿ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೋದು. ಹೀಗೆ ಕನಸು ಕಾಣುವುದಕ್ಕೆ ಕನಸನ್ನು ಯಾರು ಕಾಣಬಹುದು, ಅದು ನನಸಾಗ್ತದ ಅಂತ ಹೀಗೆ ಯೋಚಿಸುತ್ತಾ ಇರುವುದಕ್ಕೆ ವಿಧಿಗೆಲಿಸುತ್ತೆ. ರಥದ ಗಾಲಿಗಳು ತಿರುಗುವ ಶಬ್ದ, ಕುದುರೆಯ ಪುರಪುಟದ ಶಬ್ದ. ನಮ್ಮ ಕಡೆ ಈ ರಥ ಬಂದದ್ದೇ ಇಲ್ಲ ಇತ್ತೀಚೆಗೆ. ಹಾಗೆ ಅಂತೇಳಿ ಆ ಬಗ್ಗೆ ನಾವು ಏನು ಅಪೇಕ್ಷೆಯನ್ನು ಇಟ್ಟುಕೊಂಡವರು. ಆದರೆ ಸ್ವಲ್ಪ ವಾಸ್ತವದ ಕಡೆ ಲಕ್ಷ್ಯ ಹರಿಸಿ ಅಂತಾದ್ರೆ ನಮ್ಮ ಅಂಗಳದ ಮುಂಭಾಗದಲ್ಲಿ ಕೋಟಿ ಸೂರ್ಯರು ಏಕಕಾಲದಲ್ಲಿ ಕಾಣಿಸಿಕೊಂಡಾಗ ಯಾವ ಬೆಳಕಾಗ್ತದೋ
ಅಂತ ಬೆಳಕಿನ ಪುಂಜವನ್ನು ಕಾಣ್ತಾ ಇದ್ದೇನೆ. ಒಮ್ಮೆ ಕಣ್ಣನ್ನು ಹೊಸಕಿ ನೋಡಿ ಏನು ನೋಡ್ತಾ ಇದ್ರೆ ಇದು ಹಸ್ತಿನಾವತಿಯ ರಥ ಅಲ್ಲ. ಹಾಗಾಗಿ ಇಳಿದು ಮುಂದೆ ಹೋಗಿ ನೋಡಿದೆ ಅಂತಾದ್ರೆ ಇದು ಏನನ್ನು ನೋಡ್ತಾ ಇದ್ದೆ. ಅನುದಿನವೂ ಯಾವನನ್ನು ಸ್ತುತಿ ಮಾಡಿ ಪೂಜಿಸಿ ನಿನ್ನದಾದಂತಹ ಕೃಪೆ ನನ್ನ ಮೇಲಿರಲಿ, ನನ್ನ ಜೀವನ ಸಾರ್ಥಕವಾಗಲಿ ಎಂಬಂತ ಅನುಗ್ರಹ ಕೊಡು ಭಗವಂತ ಎಂಬುದಾಗಿ ಯಾರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ನಿತ್ಯವೂ ದೇವರ ಬಳಿಯಲ್ಲಿ ಯಾರನ್ನು ಕಂಡು ಕಣ್ತುಂಬಿಕೊಂಡು ದಯಮಾಡೋ ರಂಗ ದಯಮಾಡೋ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅಂತ ಕೃಷ್ಣಮೂರ್ತಿಯ ರಥದಲ್ಲಿ ಕುಳಿತದ್ದು ಕಾಣ್ತಾ ಇದ್ದೇನೆ. ಏನು ಮಾಡುವುದು ಅಂತ ಅನ್ನೋದಿಲ್ಲ. ಯಾವುದನ್ನಾದರೂ ನಾವು ಬಯಸಿದ್ದು ಒಂದು ದೊರಕಿದ್ದು ಅಂತಾದ್ರೆ, ಅಪರೂಪವಾದದ್ದನ್ನು ಅಪರೂಪದಲ್ಲಿ ಕಂಡೆವು ಅಂತಾದ್ರೆ ಆಗ ಆಗುವಂತ ಆನಂದವೇ ಬೇರೆ. ನಿರೀಕ್ಷಿಸದೇ ಇರೋದು ಅಂತಹದ್ದೊಂದು ಘಟಿಸಿತು ಅಂತಾದ್ರೆ ಆ ಕಾಲದಲ್ಲಿ ಆಗುವಂತಹ ಆನಂದವೇ ಬೇರೆ. ಹಾಗಾಗಿ ಹೌದೋ ಅಲ್ವೋ ಅನುಮಾನ ನೋಡುದು, ಒಮ್ಮೆ ಕಣ್ಣು ಮುಚ್ಚುದು ತೆರೆಯುವುದು, ಮುಚ್ಚುದು, ಇದು ಹೌದೇ ಕೃಷ್ಣನೇ ನನ್ನ ಮನೆ ಮುಂಭಾಗದಲ್ಲಿ. ಒಮ್ಮೆ ವಾಸ್ತವ, ಮತ್ತೊಮ್ಮೆ ಅಂತರ್ಮುಖಿ. ಒಳಗಿರುವ ಕೃಷ್ಣ ಹೊರಗಿದ್ದಾರೆ, ಹೊರಗಿರುವ ಕೃಷ್ಣ ಒಳಗಿರುವೆ. ಏನಾಗುತ್ತಾ ಇದೆ ಆಗುವುದಿಲ್ಲ. ದೇವರನ್ನು ಕಂಡಾಗ ಮಂತ್ರವನ್ನು ಹೇಳುವುದು, ದೇವರನ್ನು ಪೂಜಿಸುವುದು, ಅವರನ್ನು ಸ್ತುತಿ ಮಾಡಬೇಕಾದ ನಮ್ಮ ಕರ್ತವ್ಯ. ಕೃಷ್ಣ, ಮುಕುಂದ, ಮುರಾಯ, ಮುರಮದನ, ಪುರುಷೋತ್ತಮ, ಅಚ್ಯುತ, ಅನಂತ, ಗೋವಿಂದ ನಮಸ್ಕಾರ ಮಾಡದೆ ಇದ್ರೆ ಆಗ್ತಾರೆ. ಹಾಗಾಗಿ ಅದಕ್ಕೆ ಸುತ್ತು ಬಂದೆ, ನಮಸ್ಕರಿಸಿ ಸುತ್ತು ಬಂದೆ, ನಮಸ್ಕರಿಸಿ ಸುತ್ತು ಬಂದೆ. ಓ ವಿದುರ, ಎಲ್ಲಿದ್ದೀಯಪ್ಪ? ಕೃಷ್ಣ ಬಹಳ ಚೆನ್ನಾಗಿದೆ. ಯಾವುದು? ನಿನ್ನ ಭಕ್ತಿ. ಅಂದ್ರೆ ನಿನ್ನ ಭಕ್ತಿಗೆ ಮೆಚ್ಚಿದೆನಪ್ಪ. ನಿನ್ನ ಭಕ್ತಿಗೆ ಮೆಚ್ಚಿದೆನು, ಭಕ್ತಿಗೆ ಮೆಚ್ಚಿದೆನು. ವಿದುರ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ಎದನಿಗನ್ನು ತೀರುದೆಯೆನ್ನ ಪೊಗಳಿಗೆ, ಎನಗಿನ್ನು ತೀರೆಯೆನ್ನ ಪೊಗಳಿಗೆ ಅನ್ನಪಾನಗಳಿಲ್ಲದೆ ಬಡವಿರುವೆ. ಅನ್ನಪಾನಗಳಿಲ್ಲದೆ ಬಡವಿರುವೆ ತಾನಿಂದ, ಬಡವಿರುವೆ ತಾನಿಂದ. ನಿನ್ನ ಭಕ್ತಿಗೆ ಮೆಚ್ಚಿದೆನು, ಭಕ್ತಿಗೆ ಮೆಚ್ಚಿದೆನು. ವಿದುರ, ಮೇಲಿಂದ ಸೋಪಾನ ಮಾರ್ಗದಲ್ಲಿ ಕೆಳಗಿಳಿದು ಬಂದು ನನ್ನ ರಥಕ್ಕೆ ಸುತ್ತು ಬರುತ್ತಾ ಕೇಶವ, ನಾರಾಯಣ, ಗೋವಿಂದ, ಮುಕುಂದ, ಮುರಾರೆ ಇತ್ಯಾದಿಯಾಗಿ ನಾಮವ್ಯಾಹರಣವನ್ನ ಮಾಡುತ್ತಾ ನೋಡ್ತಾ ಇದ್ದೇನೆ. ಮತ್ತೆ ಗೊತ್ತಾಯ್ತು, ನೀನು ಪ್ರದಕ್ಷಿಣೆ ಬಂದದ್ದಲ್ಲ, ನೀನು ಅಪ್ರದಕ್ಷಿಣೆ ಬಂದದ್ದು. ಅಪ್ರದಕ್ಷಿಣೆ ಮತ್ತೆ ನೋಡಿದ್ರೆ ಇಲ್ಲ, ಇದೇ ಪ್ರದಕ್ಷಿಣೆ ಅಂತ ಹೇಳ್ತಾ ಇದ್ದೀನಿ. ಆಗ ನನಗೆ ಅರ್ಥ ಆಯ್ತು, ಇದು ಪ್ರದಕ್ಷಿಣೆಯ ವಿಷಯ ಅಲ್ಲ, ಇದು ಅಂತರಂಗದ ವಿಷಯ, ಭಕ್ತಿಯ ವಿಷಯ. ನಿನಗೆ ರಥ ಸುತ್ತು ಬಂದದ್ದು ನೆನಪುಂಟ? ಸೋಪಾನದಿಂದ ನಿನ್ನ ಮನೆಯಿಂದ ಕೆಳಗೆ ಇಳಿದು ಬಂದದ್ದು ನೆನಪುಂಟು ಅಂತ ಕೇಳಿದ್ರೆ ಪ್ರಾಯ ನಿನಗೆ ಯಾವುದು ನೆನಪಿಲ್ಲ. ಸುತ್ತು ಬಂದೆ. ಅದೇ
ಅದು ಸುತ್ತು ಹೆಚ್ಚಾದಾಗ, ಕೆಲವೊಮ್ಮೆ ಸುತ್ತು ಕಡಿಮೆ ಆದಾಗ, ಎಲ್ಲಿ ನಾವು ಎಷ್ಟು ಸುತ್ತು ಬಂದಿದ್ದೇವೆ ಅಂದರೆ ಮತ್ತೆ ಮರೆತು ಹೋಗ್ತದೆ, ನೆನಪಿಗೆ ಇರುವುದಿಲ್ಲ. ಸ್ವಾಮಿ ಹಾಗಿದ್ರೆ ಯಾರಿಗೆ ಸುತ್ತು ಬರುವುದು ಅಂತ ಉಂಟಲ್ಲ ಅಲ್ವಾ? ಅಂದ್ರೆ ಹೀಗೆ ಕಂಡಾಗ ಹಾಗೆ ಸುತ್ತು ಬರುವುದಕ್ಕೆ ಆ ಸುತ್ತಿಗೆ ಭಕ್ತಿ ಅಂತ ಹೆಸರು. ಅಲ್ಲಿ ಮತ್ತೆ ಪ್ರದಕ್ಷಿಣೆಯ ಅಪ್ರದಕ್ಷಿಣೆಯ ನೋಡುವುದಕ್ಕಿಲ್ಲ. ನಿನ್ನ ಭಕ್ತಿಗೆ ಮೆಚ್ಚಿದೆ ಬಿಡುವ ಸ್ವಾಮಿ. ನೀ ಮೆಚ್ಚಬೇಕು ಅಂತ ನಾವು ಮಾಡಿದ್ದಲ್ಲ, ಆದ್ರೆ ನೀನು ಮಾಡಿದ್ಯಾವುದಕ್ಕಾದ್ರೂ ನನಗೊಂದು ಮೆಚ್ಚುಗೆ ಬಂದದ್ದು ಹೌದಲ್ಲ, ನಾನು ಅದನ್ನು ಹೇಳಬೇಕಲ್ಲ ನಿನ್ನ ಮುಂದೆ. ಸಹಜವಾಗಿ ಬಂದಂತಹ ಭಾವ ಭಕ್ತಿ ಅಂದ್ರೆ ಹೀಗೂ ಉಂಟು, ಹೀಗೂ ಭಕ್ತಿ ಇದೆ. ಎಲ್ಲ ವಿಭಕ್ತಿ ವಿಭಕ್ತಿ ಅಂತ ಹೇಳ್ಬೇಕಿದ್ರೆ ನಿನ್ನೊಂದು ಭಕ್ತಿ ಬಂತಲ್ಲ ನೋಡು. ನವವಿಧ ಭಕ್ತಿಗಳು ಅಂತ ಆಡಿದ್ರು. ಹೌದು, ನವವಿಧ ಭಕ್ತಿಯೋ ಹೆಸರುಗಳು ಮತ್ತೆ ಬಂದದ್ದು, ಅರ್ಥ ಒಂದೇ. ಭಾವುಕವಾಗಿ ಶರಣಾಗತನಾಗಿ ತನ್ನನ್ನು ತಾನು ಕಳೆದು ಎದುರಿಗಿರುವಂತಹ ಸತ್ವವನ್ನು ತತ್ವವನ್ನು ಮೈ ಒಡೆದು ಬಂದಂತಹ ಭಾವವನ್ನು ಒಪ್ಪಿಕೊಳ್ಳುವುದು, ತಾನೇ ಅದು ಎನ್ನುವ ಆ ಅದ್ವೈತ ಭಾವದಲ್ಲಿ ಲೀನವಾಗಿ ಹೋಗುವುದು. ಮತ್ತೆ ಇನ್ನೂ ಅದರೊಳಗೆ ನವವಿಧ ಇರಬಹುದು, ದಶವಿಧ ಇರಬಹುದು, ಷೋಡಶ ವಿಧ ಇರಬಹುದು. ಹೆಚ್ಚೆಗೆ 64ರವರೆಗೆ ಬೇರೆ ಬೇರೆ ಉಪಚಾರಗಳನ್ನೆಲ್ಲ ಹೇಳ್ತಾರೆ. ಅದೆಲ್ಲ ಭಕ್ತಿಯ ಬೇರೆ ಬೇರೆ ವಿಭಾಗಗಳೇ ಇರುವುದಲ್ವೋ, ಭಕ್ತಿಯನ್ನು ತೋರಿಸುವುದಕ್ಕೆ ಇರುವುದಲ್ವೋ. ಹಾಗಾದ್ರೆ ಭಕ್ತಿಗೆ ಮೆಚ್ಚಿದ್ದೇನೆ, ಆ ಭಕ್ತಿಯ ಶಕ್ತಿ ಹೆಚ್ಚಿದೆ ಎನ್ನುವುದನ್ನು ಮೆಚ್ಚಿದ್ದೇನೆ. ಅದು ನನ್ನ ಮನಸ್ಸನ್ನ ಮುಟ್ಟಿದೆ ಎನ್ನುವ ಭಾವವನ್ನು ಆಡ್ತಾ ಇದ್ದೇನೆ. ಇದಿಷ್ಟನ್ನು ಆಡ್ತಾ ಇದ್ದೇನೆ ಹೌದು, ಆದ್ರೆ ನೀನು ಎಷ್ಟು ಆಡಿದೆಯೋ ಅಷ್ಟನ್ನು ಹಾಗೆ ಪ್ರತಿಯೊಂದಕ್ಕೂ ಹೀಗೆ ಹೀಗೆ ಎನ್ನುವ ಹಾಗೆ ನಿನ್ನನ್ನು ಅಭಿನಂದಿಸುವುದಕ್ಕೆ. ನೀನು ನನಗೆ ಅಭಿವಂದಿಸಿದೆ, ಅಭಿವಂದಿಸಿದ ಕಾರಣ ನಿನಗೊಂದು ಅಭಿನಂದಿಸಬೇಕು, ಆನಂದ ಆಗಬೇಕು ಅಂತ. ಅಭಿನಂದನೆ ಅಂದ್ರೆ ಆನಂದ ಕೊಡುವಂತಹ ರೀತಿಯಲ್ಲಿ ಇರಬೇಕು. ಆನಂದವನ್ನು ನಿನ್ನಲ್ಲಿ ಉಂಟು ಮಾಡುವ ಹಾಗೆ ನಾವು ಮಾತುಗಳಿಂದ ಆದ್ರೂ ಆಡೋಣ ಅಂತಂದ್ರೆ ಕಂಠದಲ್ಲಿ ಪ್ರಾಣ ಇಲ್ಲವಿಲ್ಲ, ಹೊಟ್ಟೆಯಲ್ಲಿ ಪ್ರಾಣ ಒಂದಿದೆ. ಹೊಟ್ಟೆ ಇರುವುದು ಪ್ರಾಣಗಳಿಗೆ ಪುಷ್ಟಿ ಬೇಕೋ ತುಷ್ಟಿ ಬೇಕೋ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಆಗ್ಬೇಕು. ಅನ್ನಪಾನಗಳಿಲ್ಲದೆ ಬಾಳಲಿರ್ಬೇಕು. ಅನ್ನಪಾನಗಳು ಇದೆಯೋ ಅಂತ ಕೇಳಿದ್ರೆ ಇದೆ, ಹಾಗಂತ ವಿದುರನ ಮನೆಯ ಈ ಬಾಗಿಲಿಗೆ ಬಂದ ಮೇಲೆ ಗೊತ್ತಾಯ್ತು, ಬಹಳ ಹಸಿವಾಗ್ತಾ ಉಂಟಲ್ಲ. ಕೆಲವರನ್ನ ನೋಡಿದಾಗ ಹಸಿವಾಗುವುದು. ಧನಿಕರಿದ್ದಾಗ ಇವನಲ್ಲಿ ಕೇಳುವುದು ಹೇಗೆ, ಈ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದೇನೆ, ಸ್ವಲ್ಪ ವ್ಯವಸ್ಥೆ ಆಗ್ಬಹುದು, ಎಲ್ಲರಲ್ಲಿ ಕೇಳಿಕ್ಕಾಗ್ತದೋ, ಅವರನ್ನು ಕಂಡಾಗ ಹಸಿವು ಹೆಚ್ಚಾಗ್ತದೆ. ಹಾಗೆ ಊಟದ ಹಸಿವು ಹಾಗೆ. ನಿನ್ನನ್ನು ಕಂಡ ತಕ್ಷಣ ಹಸಿವು ಬಾಯಾರಿಕೆಗಳು ಹೆಚ್ಚಾಗತಾ ಉಂಟು. ಭಗವಂತ ನಿನ್ನ ಮಾತನ್ನು ಕೇಳುತ್ತಾ ಇರೋಣ ಅನಿಸುದು. ಯಾಕೆ ಇದು ಅಪೂರ್ವ ಅವಕಾಶ. ಅದು ಹೌದು, ಹಾಗಂತ ನಿನಗೆ ಅಪೂರ್ವ ಅವಕಾಶ ಅಂತಂದ್ರೆ ಇಲ್ಲಿ ಇದ್ದದ್ದು ಇದೊಂದು ಅಗ್ನಿ ಉರಿತಾ ಅಂತ ಹೇಳಿದವರಿಗೆ ದೊರಕುವಂತದ್ದಲ್ಲ. ಎಷ್ಟೋ ವರ್ಷಗಳ ಕಾಲ ಸುದೀರ್ಘವಾದಂತಹ ತಪಸ್ಸನ್ನು ಆಚರಿಸಿದವರಿಗೆ ದೊರಕುವಂತ ನಿನ್ನ ದರ್ಶನ ನನ್ನ ಮನೆಯ ಮುಂಭಾಗದಲ್ಲಿ ನನಗೆ ಕಾಣಿಸಿದ್ದು ಮಾತ್ರವಲ್ಲ, ನೀನು ಆಡಿದ ಮಾತು ಯಾವುದು ಏನಾಗಿದೆ ನಿನಗೆ? ಹಸಿವೆ ಬಾಯಾರಿಕೆ ಎನಗಿನ್ನು ತೀರದು ಪೊಗಳದು. 60,000 ಶಿಷ್ಯರೊಂದಿಗೆ ಬಂದಂತಹ ದೂರ್ವಾಸ ಮಹರ್ಷಿ. ಅದೊಂದು ಕಾಲ. ಇಲ್ಲದಂತಹ ಧರ್ಮರಾಯ. ಹೌದು. ಅಕ್ಷಯ ಪಾತ್ರೆಗೆ ಎಲ್ಲ ಮುಗಿದಿದೆ ಅಂತ ಹೇಳಿದಂತ ದ್ರೌಪದಿ. ಹೌದು. ಪಾತ್ರೆಯೊಳಗೆ ಏನೋ ಖಂಡಿತಂತೆ ಬಾಯಿಯೊಳಗೆ ಹಾಕಿದೆ ಅಂತ ಅವರೆಲ್ಲ ತುಂಬಿ ಹೋಗಿದ್ದಂತೆ. ಅದು ಅವ್ರಿಗೆ ಹೇಗೆ ತುಂಬಿದ್ದು ಗೊತ್ತಿಲ್ಲ. ನಾನು ಒಂದಗಳು ಅನ್ನ ಇದ್ದದನ್ನು ಊಟ ಮಾಡಿದ್ದು ನನಗೆ ಸಂತೋಷ ಆಯ್ತು ಅಂತ. ನೀನು ಆಡಿದ ಮಾತು ಕೇಳಿದ ಧನ್ಯವಾದಗಳು ಬಯಸಿದ್ದು ನನಗೆ. ಓಹೋ Hey!
ಅರಸುತ್ತಿರುವಂತ ಬಳ್ಳಿ ಕಾಲಿಗೆ ಸಿಕ್ಕಿದ. ಓಹೋ, ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೊರಟವನಿಗೆ ಮನೆಯ ಮುಂಬಾಗಿಲಿಗೆ ಗಂಗೆ ಬಂದ. ಯಾವ ರೀತಿಯ ಭಾವ ಉಂಟಾಗ್ತದೋ ಅದೇ ಭಾವಗಳು ನಿಮ್ಮ ಮಾತನ್ನು ಕೇಳಿದಾಗ ನನಗೆ ಉಂಟಾಯಿತು. ಗೃಹಸ್ಥನಾದವ ಗ್ರಹದಲ್ಲಿ ಇರಬೇಕಾದ್ದು ವಾಸ್ತವವೇ ಸರಿ. ಹಾಗೆ ಅಂತೇಳಿ ಅತಿಥಿಯಾಗಿ ಬಂದವರನ್ನು ತನ್ನ ಗ್ರಹದ ಒಳಗೆ ಕರೆದು ಉಪಯೋಗಿಸಬೇಕಾದ್ದು ಅವನ ಕರ್ತವ್ಯ. ಹೌದೇ ಹೌದು. ಒಂದೊಮ್ಮೆ ಸ್ವಲ್ಪ ಹೆಚ್ಚು ಕಡಿಮೆ ಆದದ್ದು ಹೌದು. ಯಾವುದೇ ರೀತಿಯ ಭೇದವನ್ನು ತೋರದೆ ನೀನಾಗಿ ಬಾಯ್ಬಿಟ್ಟು ಹೇಳಿದೆ. ಹೌದು, ನನಗೆ ಅರ್ಥ ಆಯಿತು. ನಿನ್ನ ಭಾವುಕತನವನ್ನು ಅರ್ಥ ಮಾಡಿಕೊಂಡೆ. ಕೆಲವರಲ್ಲಿ ಭಕ್ತಿ ಆಡಂಬರವಾಗಿರ್ತದೆ, ನಿನ್ನಲ್ಲಿ ಭಕ್ತಿ ವಿನಯಶೀಲವಾಗಿದೆ. ಹಾಗಾಗಿ ನೀನು ವಿನಯದಿಂದ ವ್ಯವಹರಿಸಿ. ನಮ್ಮಲ್ಲಿ ಇರುವುದೇ ಅದು ಅದೇ ಬೇಕಾದದ್ದು. ಆದ್ದರಿಂದಲೇ ಪ್ರಾಯ ಅದಕ್ಕೆ ನಮ್ಮ ರಥ ಇಲ್ಲಿಗೆ ಬಂತು ಅಂತ ಕಾಣುವುದು ನನಗೆ. ರಥದಲ್ಲಿ ನಿಮ್ಮ ಕೈಯನ್ನು ಹಿಡಿದಿದ್ದೇನೆ. ಸರಿ, ಹೀಗೆ ಬರಬೇಕು. ಸರಿ, ಹೀಗೆ ಬಂದಿದ್ದೇನೆ. ಏನು ಯಾವಾಗಲೂ ನೀವು ನೇರವಾಗಿ ನಡೆಯುವುದು ಅದೊಂದು ಅಭ್ಯಾಸ ಒಳ್ಳೆಯದಲ್ವಾ? ಅದು ಒಂದು ಏನು ನಾನು ತಗ್ಗಿ ಬಗ್ಗೆ ಹೇಳುದು. ಸ್ವಲ್ಪ ಬಗ್ಗಿ ನೀವು ಬರ್ಬೇಕಾದ. ಅದಕ್ಕೆ ನೀನು ವಿದುರ ಅಷ್ಟೇ ಅಲ್ಲ, ವಿನಯಶೀಲ ವಿದುರ. ವಿನಯತೆಯ ತಗ್ಗಿ ಬಗ್ಗೆ ನಡೆಯುವುದು. ನಮ್ಮ ಮನೆಯ ಬಾಗಿಲಿರುವುದು ಬಹಳ ಕೆಳಗೆ. ಪ್ರಾಯ ಬಾಗಿಲಿಗೂ ಆ ವಿನಯಶೀಲತೆಯನ್ನ ಕೊಟ್ಟಿದ್ದೆ ಅಂತ ಕಾಣ್ತದೆ. ತಮ್ಮಂತವರು ಹಾಗೆ ಅಲ್ಲ ಅಂತ ಹೇಳುವುದು. ಹಾಗಾಗಿ ಅದು ಬಾಗಿಲು, ಬಾಗುವುದಕ್ಕೆ ಇರುವಂತಹ ಸ್ಥಳವಾದದ್ರಿಂದಲೇ ಬಾಗಿಲು. ಬಾಗಿ ನಡೆ ಒಂದರ್ಥದಲ್ಲಿ ಅದನ್ನು ಹೌದು ಅಂತ ಹೇಳಿ, ಹೌದು ಅಂತ ಹೇಳಿ ನಿಮ್ಮ ಕೈಯನ್ನು ಹಿಡಿದು ಒಳಗೆ ಕರ್ಕೊಂಡು ಬಂದಿದ್ದೇನೆ. ಕೈ ಹಿಡಿದ ಮೇಲೆ ಎಲ್ಲಿ ಬಗ್ಗಬೇಕು, ಎಲ್ಲಿ ತಗ್ಗಬೇಕು, ಎಲ್ಲಿ ಒಗ್ಗಬೇಕು, ಎಲ್ಲಿ ಕುಗ್ಗಬೇಕು, ಎಲ್ಲಿ ಹಿಗ್ಗಬೇಕು ಎಲ್ಲ ಯಾಕೆಂದ್ರೆ ನೀನು ಕೈ ಹಿಡಿದು ಮುಂದೆ ಹೋಗುವಾಗ ನೀನು ತಗ್ಗಿದ್ರೆ ನಾನು ತಗ್ಗಿದ್ರೆ ಇದೊಂದು ಭಾಗ್ಯ. ಎಲ್ಲರೂ ಹೇಳುದು ಕೈ ಹಿಡಿದು ನಡೆಸಲು ನಿನ್ನ. ಹೌದಪ್ಪ. ಈಗ ನನ್ನ ಮನೆಯ ಒಳಗೆ ನಾನು ನಿನ್ನನ್ನು ಕೈ ಹಿಡಿದು ಕರ್ಕೊಂಡು ಬಂದು. ಈಗ ನನಗೆ ಹಸಿವೆ ಆಗಿದೆ, ಹಾಗಾಗಿ ನಾನು ಅದಕ್ಕೆ ವ್ಯಾಖ್ಯಾನ ಇಡುವುದಿಲ್ಲ. ಮತ್ತೆ ಹೇಳ್ತೇನೆ ಅದೇ ಹಸಿವೆಗೆ ಏನಾದ್ರೂ ಉಂಟಾ? ಮಾತಿನಲ್ಲಿ ಉಪಚಾರ ಮುಗಿತದ. ಏನು ಮಾಡುದು ಅಂತ ಯೋಚನೆ ಮಾಡುದು. ನನ್ನನ್ನೇ ಮನೆಗೆ ಬಂದ ಹಾಗೆ ಬಂದಂತ ಎಲ್ಲಿ ಕೆಲವರ ಮನೆಗಳಲ್ಲಿ ಹಾಗೆ ವ್ಯವಹಾರ ಇನ್ನೇನು ಮಾಡುವುದು ಅಂತ ಆಗದು ಅಲ್ಲ. ಯಾಕೆ ಹೇಳಿದೆ? ಪ್ರತಿಯೊಬ್ಬ ಜೀವಿಯೂ ತನ್ನ ಜೀವನದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡುವುದರ ಮೂಲಕ ತಾನೊಬ್ಬ ಯೋಗ್ಯ ವ್ಯಕ್ತಿ ಅನಿಸಿಕೊಳ್ಳಬೇಕು ಎಂಬ ಆಶಯವನ್ನು ಹೊಂದಿದ ತಪ್ಪಲ್ಲ. ಈಗ ನೀನು ನಿನ್ನ ಮಾತಿಗೆ ನೀನೇ ವ್ಯಾಖ್ಯಾನ ಹೇಳಿದ್ರೆ ಇದ್ದ ಒಂದು ಸ್ವಲ್ಪ ಬೆಂಕಿ ಅಗ್ನಿಯೋ ಆರಿ ಹೋಗ್ತದೆ. ಅಲ್ಲ, ಎಷ್ಟು ಆರಿದರೇನು, ಎಷ್ಟ ಯಾರ ಉದರ ಅಂತ ಗೊತ್ತಿದೆ. ಈಗ ಯಾಕಾಗಿದೆ ನಿನ್ನನ್ನು ಈ ಕಾಲದಲ್ಲಿ ಗುರುತಿಸುವುದು ಪುರುಷೋತ್ತಮ ಅಂತ. ಅದೇ ಸಮಸ್ಯೆ ಆಗುವುದು ಮಹಾರಾಯ. ಈಗ ನಿನ್ನಂತ ಮನೆಗೆ ಬಂದ್ರಾದ್ರೂ ಬೇಗನೆ ಊಟ ಸಿಗ್ತದೆ ನೋಡಿದ್ರೆ ನೀನು ಊಟ ಕೊಡುವ ಆಗ್ಬೇಕಾಗೋದಿಲ್ಲ.
ವಿದುರ ನಾನು ಯೋಚನೆ ಮಾಡಿದ ಹಾ ಯಾರು ಬಂದರೆ ಎಲ್ಲಿ ಕುಳ್ಳಿರಿಸಬೇಕು ಹಾ ಹಾ ಒಂದು ನಿರ್ಣಯ ಇರ್ತದೆ ಸಾಮಾನ್ಯವಾಗಿ. ಸರಿ, ಗೃಹಸ್ಥನ ಮನೆಯಲ್ಲಿರುವಂತಹ ವ್ಯವಸ್ಥೆ ಅದು. ಹಾಗೆ ಹೇಳಿ ನಿನ್ನನ್ನು ಕಂಡಾಗ ಎಲ್ಲಿ ಕುಳ್ಳಿರಿಸಬೇಕು ಹಾ, ಹಾ. ಎಂಬಂತ ಪ್ರಶ್ನೆ ಮೂಡಿದ್ದು ಹೌದು. ಸರಿಯಪ್ಪ. ಹಾಗೆ ಅಂತೇಳಿ ಒಂದು ವ್ಯವಸ್ಥೆ ಉಂಟು ನಮ್ಗೆ. ಏನು? ಈ ಕಾಣುತ್ತಿರುವಂತಹದ್ದುಂಟಲ್ಲ, ಹೌದು. ಇದು ಸುಪ್ಪತ್ತಿಗೆ ಅಂತ ತಿಳ್ಕೊಳ್ಬೇಕು. ಹಾ ಹಾ, ಹಾಗೆ ಹಾಗೆ ನೀ ತಿಳ್ಕೊಳ್ಬೇಕು. ಅದು ಆದೀತು. ಯಾಕಂದ್ರೆ ನಾನು ಹಾಗೆ ಭಾವಿಸಿದ್ದೇನೆ. ಈಗ ದೇವರಿಗೆ ಕೊಡುವಂತಹ ಎಲ್ಲ ಪೂಜೆಗಳಲ್ಲಿ ಕೊಡುತ್ತೇನೆ ಅಂತ ಹೇಳುವುದಕ್ಕಿರುವಂತಹ ಶಬ್ದ ಪ್ರಯೋಗ ಏನು ಹೇಳು ಹಿರಿಯರು? ಕಲ್ಪಯಾಮಿ ಅಲ್ವಾ? ಕಲ್ಪಯಾಮಿ ಅಂದ್ರೆ ಅರ್ಥ ಎಂತದ್ದು ವಿದುರ? ಇದೇ ಇದ್ದದ್ರಲ್ಲಿಯೇ ನೀನು ಅದನ್ನು ಭಾವಿಸಿಕೊಳ್ಬೇಕು ಅಂತ. ಅದು ಒಂದುಂಟು. ಏನು? ಇಷ್ಟರವರೆಗೆ ಇದನ್ನು ಉಪಯೋಗಿಸಿ ನೀನು ಉಪಯೋಗಿಸಿಲ್ಲ, ಯಾರು ಉಪಯೋಗಿಸಿಲ್ಲ. ನನ್ನ ಹೃದಯ ಮಂದಿರದಲ್ಲಿ ಇರುವಂತಹ ದೇವರಿಗೆ ಈಗ ಅರ್ಪಿತ ಎಂಬ ಭಾವದಿಂದ ಇರಿಸಿ. ಹಾಗಾದ್ರೆ ನೀನು ಯಾವತ್ತೋ ಒಂದು ದಿವಸ ತೆಗೆದಿಟ್ಟಿದ್ದೆ, ಒಂದು ದೇವರನ್ನು ಕುಳ್ಳಿರಿಸಬೇಕು. ಆ ಪೀಠದಲ್ಲಿ ಆದೀತು, ಕುಳಿತಿದ್ದೇನೆ. ಯಾವುದು? ಕುಳಿತದ್ದು ಕಾಲು ಕೆಳಗೆ ಹಾಕಬೇಕು ಅಂತ. ಓ ಹಾಗೆ, ಹೀಗೆ ಕುಳಿತರೆ ಅಲ್ಲ. ನಾನು ಹಾಗೆ ಹೇಳುವುದಲ್ಲ, ನೀನು ಹೊರಟದ್ದು ಕ್ರಮ ಗೊತ್ತಾಯ್ತು. ನಾನು ಬಾಯಲ್ಲೇ ಊಟ ಮಾಡುವುದು, ಬಾಯಲ್ಲೇ ನಾನು ಕಾಲಿನಲ್ಲಿ ನಾನೇನು ಮಾಡಲಿಕ್ಕಿಲ್ಲ. ಈಗ ಅತಿಥಿಯಾಗಿ ಬಂದವನನ್ನು ದೇವರು ಎಂಬ ನೆಲೆಯಿಂದ ಕಾಣುವುದು, ಅದನ್ನೇ ಆಡಿದ್ದು. ದೇವರನ್ನೇ ಅತಿಥಿಯಾಗಿ ಕಾಣುವುದು. ಸರಿ ಸ್ವಾಮಿ, ಕಾಲನ್ನ ಮುಂದಿಟ್ಟನಾದಂತ ನಾನು ಮಾಡಬೇಕಾದಂತ ಒಂದು ಕರ್ತವ್ಯ. ಒಟ್ಟು ನೀನು ಆದ್ದರಿಂದಲೇ ಹರಿವಾಣವನ್ನು ಇಟ್ಟಿದ್ದೆ. ಅದನ್ನು ಮಾಡದೆ ನೀನೇನು ಕೊಡ್ಲಿಕ್ಕಿಲ್ಲ ಅಂತ ನೀನು ಹೇಳಿದಾಗೆ ಕೇಳುವುದು ಒಳ್ಳೆಯದಲ್ಲ. ಆಗಬೇಕಾದಾಗ ಆಗಬೇಕು. ಆದೀತಪ್ಪ. ಕಾಲದಿಂದಲೇ ತಮ್ಮ ಪಾದವನ್ನು ಅದರಲ್ಲಿ ಇರಿಸಿ ತೊಳೆದಿದ್ದೇನೆ, ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿದ್ದೇನೆ, ತೀರ್ಥಾರ್ಥ ಕುಡಿದಿದ್ದೇನೆ. ಸರಿ, ಅಲ್ಲಿಗೆ ಮುಗಿದಿದೆ. ಇನ್ನು ದೇವರಾಗಿ ಕೊಡ್ಬೇಕು. ದೇವರನ್ನು ದೇವರಾಗಿ ಕುಳ್ಳಿರಿಸುವ ಭಕ್ತ ಮಹಾರಾಯ ನೀನು. ಪ್ರಯೋಗ ಒಳ್ಳೆಯದಿದೆ ನೀನು. ಯಾಕೆ? ನಿತ್ಯವೂ ಪೂಜಿಸುವಾಗ ದೇವರು ಯಾವ ರೀತಿಯಲ್ಲಿ ಮೌನವಾಗಿರ್ತಾನೆ, ಅದೇ ರೀತಿ ಮೌನವನ್ನು ತಾಳ್ಬೇಕು ಅಂತ ಹೇಳುವುದಕ್ಕೆ ಕಾರಣ ಅದು ಅರ್ಥ ಆಯ್ತು. ಅಂದ್ರೆ ಈ ದೇವರಿಗೆ ಮಾತನಾಡುವ ದೇವರು ಬಂದಿದ್ದಾನೆ. ಈ ಮಾತು ಬೇಡ ನನಗೆ. ದೇವರು ಹಾಗೆ ದೇವರ ಹಾಗೆ ಸುಮ್ಮನೆ ಕುಳಿತರೆ ಸರಿ ಅಂತ. ಭಕ್ತಾದೀನ ನೀನ್ ಹೇಳಿದಾಗೆ ದೀನತೆ ಮನೆ ಅಲ್ವಾ? ನಾವು ಮಾಡಬೇಕಾದಂತ ಕರ್ತವ್ಯವನ್ನು ಜೊತೆಯಾಗಿ ಮಾಡ್ಬೇಕು. ಜೊತೆಯಾಗಿ ಮಾಡ್ಬೇಕಂದ್ರೆ ನನ್ನ ಮನದಿ ಕರೆದು ಹೇಳ್ಬೇಕು, ಏ ಪಾರಸಂಗಿ ಬಾರೆ ನೋಡಿದೆ, ಯಾರು ಬಂದಿದ್ದಾರೆ ಗೊತ್ತಿಲ್ಲ.
ನೋಡಿದೆಯೇನು ನಿತ್ಯವೂ ಭಜನೆ ಮಾಡ್ತೀನಿ. ಏನು ಧನ್ಯಳು ಲಕ್ಷ್ಮಿ, ಏನು ಧನ್ಯಳು ಎನಿತು ಮಾನ್ಯಳು, ಸಾನು ರಾಗದಿಂದ ಹರಿಯ ತಾನೇ ಸೇವೆ. ಆ ಹರಿ ವೈಕುಂಠವಾಸ ಕ್ಷೀರಸಾಗರ ಸೇನ. ಯಾಕೆ ನೀನೇ ಆಡ್ತಾ ಇರ್ತಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಗರದಿಂದ ಉದಿಸಿ ಬಂದಂತ ಲಕ್ಷ್ಮಿಗೆ ತನ್ನ ವಕ್ಷಸ್ಥಳದಲ್ಲಿ ಸ್ಥಾನವನ್ನು ಕೊಟ್ಟಂತ ಶ್ರೀರಾಮ ನಮ್ಮ ಮನೆಗೆ ಬಂದದ್ದು. ಕಾಣಬೇಕು ಅಂತ ಬಯಸಿದವರಿಗೆ ಕಾಣುವ ಅಲ್ಲ, ಅವನಿಗೆ ಕಾಣಬೇಕು ಅಂತ ಅನಿಸಿದ್ರೆ ಕಾಣಿಸದೆ ಇರುವವನು ಅಲ್ಲ. ನೀನೇ ಆಗಾಗ ಹೇಳ್ತಾ ಇದ್ದೇನೆ, ಕಂಬದಿಂದ ಒಡೆದು ಬಂದಂತ ಒಂದು ರೂಪ. ಯಾವ ರೂಪ? ಆ ಬಾಲಕ ಆಡಿದಂತ ಮಾತಿನಂತ ರೂಪ ಅಲ್ಲ, ಅವನು ಪಡೆದಂತ ವರವೇ ರೂಪವಾಗಿ ಬಂದದ್ದು. ಎಷ್ಟು ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳಿದ್ದರೂ ಕೂಡ ಕಳೆದು ಹೋಗ್ತದೆ. ಯಾರನ್ನು ಕಂಡಾಗ ಆದಿ ಅಂತ್ಯ ರಹಿತನಾದಂತಹ ಯಾರಿದ್ದಾನೋ, ಅನಂತನು ಯಾರಿದ್ದಾನೋ ಅಂಥವನನ್ನು ಕಂಡಾಗ ಎಲ್ಲವೂ ದೂರವಾಗುತ್ತೆ. ಅಲ್ಲ, ನೀನೇ ಆಡ್ತಿದ್ದಾರೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯ. ನೀನು ನಿತ್ಯವೂ ಭಜನೆ ಮಾಡುವವ ನಮ್ಮಲ್ಲಿಯೇ ಬಂದಿರುವಾಗ ಅವರನ್ನು ಕಂಡು ಕಾಣುವುದರ ಮೂಲಕ ನಮ್ಮ ಜೀವನದಲ್ಲಿ ಗಳಿಸಿದಂತ ಎಲ್ಲಾ ದುರಿತಗಳನ್ನು ಕಳೆದುಕೊಳ್ಳುವಂತ ಈ ಸುವರ್ಣ ಅವಕಾಶ. ಈಗ ಯಾರು ಹೇಳಿದ್ರು ವಿದುರದಲ್ಲಿ ಏನಿದೆ? ವಿದುರ ಒಬ್ಬ ಊರಿನಿಂದ ಯಾರಿಗೂ ಬೇಡವಾದವ. ನಮ್ಮ ಮನೆಯಲ್ಲಿ ಇವತ್ತು ಶ್ರೀರಾಮನ ಬಂದ ಮೇಲೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇಕು, ಇದಕ್ಕಿಂತ ದೊಡ್ಡ ಭಾಗ್ಯ ಬೇಕು. ಅದಕ್ಕೆ ಭಾಗ್ಯವಂತ ಯಾರಿದೆ? ಹಸ್ತಿನಾವತಿ. ಆ ಮಟ್ಟಿಗೆ ನಮಗೆ ಹೆಮ್ಮೆ. ನೋಡು, ಭಜನೆ ಮಾಡು, ಅವಕಾಶವನ್ನು ಕಳ್ಕೊಳ್ಬಾರ್ದು. ಎಷ್ಟು ಅವಕಾಶ ಸಿಗ್ತದೆ ಅಷ್ಟು ತುಂಬಿಸಿಕೊಳ್ಬೇಕು. ಭಜನೆ ಮಾಡುತ್ತಲೇ ಇರಬೇಕು. ಯಾಕೆ? ನಿತ್ಯವೂ ಮಾಡುವಂತಹ ಭಜನೆ ದೇವರಿಗೆ ಕೇಳುವುದಿಲ್ಲ. ಈಗ ಮಾಡುವಂತಹ ಭಜನೆ ಸಾಕ್ಷಾತ್ ಭಗವಂತನೇ ಅನುಭವಿಸ್ತಾ ಇದ್ದಾರೆ. ಕೃಷ್ಣ, ಮುಕುಂದ, ಮಾಧವ, ನೋಡು. ಆಯ್ತು ಭಜನೆ. ಇದು ನಿನ್ನ ವಾಸ್ತವ ಅಲ್ಲ. ಅದು ನೀನು ಹಾಗೆ ಕಳೆದು ಹೋಗುವುದೇ ಹೆಚ್ಚು ಅಂತ ಈ ಗುರು ಧಾರಣೆಯಲ್ಲಿ ಹಸ್ತಿನಾಪುರದಲ್ಲಿ ನಿನಗೆ ಇದೇ ಆಗುವುದು ಅಂತ ಕಾಣ್ತದೆ. ಆಗಾಗ ಕಳೆದು ಹೋಗುವುದು. ಯಾವ ಪಾಪಗಳಿದ್ರು ಕಳೆದು ಹೋಗುವುದಕ್ಕೆ ಕಾರಣನಾದವ ಬಂದಿರುವ ಅದೇ ತಪ್ಪು ಅಂತ ಅಲ್ಲ ವಿದುರ. ಯಾಕೆ ನೀನು ಹಾಗೆ ಭಾವಿಸ್ತಿ? ಕಳೆದು ಹೋಗುವುದು ಹೇಗೆ ಅಂತ ನಿನ್ನನ್ನು ನೋಡಿ ಕಲಿಯಬೇಕು ಅಂತ ಆಡುವುದು. ಹಾಗಂತ ನಾನಿಲ್ಲಿಂದ ಅಸ್ತ್ರಾಯಪಟ್ಟಂತ ಹೋಗ್ಬೇಕಾಗುವುದಿಲ್ವಲ್ಲ. ಇದೀಗ ನೀನು ಪಾರಸವಿಯಲ್ಲಿ ಬಹಳ ಚೆನ್ನಾಗಿ ಮಾತನಾಡಿದೆ. ಹಿಂದೆ ಸ್ವಲ್ಪ ಸಭೆ ಏನಾದರೂ ಉಂಟಾ? ಈಗ ಪೂಜೆ ಎಲ್ಲಿವರೆಯುವಂತ ನಿನ್ನದು? ದೇವರು ಯಾಕೆ ಮಾತನಾಡುವುದಿಲ್ಲ ಎನ್ನುವುದು ಒಂದಾದ್ರೆ, ಮಾತನಾಡುವ ದೇವರು ಬಂದ್ರೆ ಇದು ಒಂದಿದೆ ಎನ್ನುವುದು ಅರ್ಥ ಆಗ್ಬೇಕು ನಿನಗೆ. ಸ್ವಾಮಿ, ಮಾತನಾಡದಲ್ಲಿ ಇರುವಂತಹ ದೇವರಿಗೆ ಎಲ್ಲಾ ನೈವೇದ್ಯಗಳು ಮನೆಯಲ್ಲಿದ್ದದಲ್ಲೇ. ಅದಕ್ಕೆ ನಮ್ಮ ಆಚಾರ್ಯರು ಬಹಳ ಬುದ್ಧಿವಂತಿಕೆ ಮಾಡಿದ್ದಾರೆ. ಕೊನೆಯಲ್ಲಿ ವಿಷ್ಣವೇ ನಮಃ, ವಿಷ್ಣವೇ ನಮಃ, ವಿಷ್ಣವೇ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಇಷ್ಟು ಹೇಳಿಬಿಟ್ರೆ ಯಾವ ನ್ಯೂನಾತಿರಿಕ್ತ ದೋಷಗಳಿದ್ರು ಎಲ್ಲ ಶಮನ ಆಯ್ತು. ಯಾವುದೆಲ್ಲ ಒಳ್ಳೆಯದುಂಟು ಅದೆಲ್ಲ ಭಗವದರ್ಪಣ ಎಂಬ ಭಾವದಿಂದ ಭಗವಂತನಿಗೆ ಕೊಡ್ಬೋದು. ಅದೇ ಈಗ ಭಗವಂತನೇ ಬಂದು ಅನ್ನಪಾನಗಳಿಲ್ಲದೆ ಬಳಲಿಕ್ಕೆ ಏನಾದ್ರೂ ಕೊಡಪ್ಪ. ಏನಿದೆ ಕೊಡುವುದು?
ಅತಿಥಿಯಾಗಿ ಬಂದವರಿಗೆ ಆತಿಥ್ಯ ನೀಡಬೇಕಾದ ಕರ್ತವ್ಯ ಹೌದು. ಏನ ನೀಡಲಿ ಎಂಬಂತಹ ಸಂಶಯ ಇರುವುದು ಹೌದು. ಸರಿ. ಹಾಗೆ ಅಂತೇಳಿ ಹಾ. ನಿತ್ಯವೂ ಪೂಜಿಸುವಾಗಲಿ ನೈವೇದ್ಯವಾಗಿ ಅರ್ಪಿಸುತ್ತಾ ಇದ್ದದ್ದು ನಾನು. ಏನು? ನನ್ನ ಮನೆಯಲ್ಲಿರುವಂತ ಒಂದು ಸ್ವರ್ಣ ಅದರಲ್ಲಿರುವಂತ ಒಪ್ಪು ಬತ್ತೆ ಹಾಕಿ ಅದನ್ನೇ ಇಂದು ಪೂಜೆ ಮಾಡಿ ಅಲ್ಲೇ ಇರಿಸಿದ್ದೇನೆ ದೇವರಿಗೆ. ಆ ದೇವರು ಇಲ್ಲ. ಹಾಗೆಂತೇಳಿ ಸಾಕ್ಷಾತ್ ಭಗವಂತನಾದಂತ ನೀನು ಬಂದಿದ್ದೀನಿ ಕೇಳ್ತಾ ಇದ್ದಿದ್ದಾದ್ರೆ ಅದನ್ನೇ ತಂದಿದ್ದೇನೆ. ಸ್ವಾಮಿ, ಇದು ಸ್ವರ್ಣ ಕುಂಭ. ಸರಿ. ಇದು ವಿದುರ ಎಂಬುದಾಗಿ ಭಾವಿಸಬೇಕು. ಸರಿ. ಇದರೊಳಗೆ ಒಂದು ವಿದುರನ ಮನಸ್ಸು ಅಂತ ಭಾವಿಸಬೇಕು. ಹೌದು. ಹಾಲಿನಂತ ಮನಸ್ಸು ಏನು ಇದನ್ನು ಸ್ವೀಕರಿಸುವುದರ ಮೂಲಕ. ಸರಿ, ಕೊಡು, ಹೀಗೆ ಕೊಡು, ಹೀಗೆ ಕೊಡು, ಹೀಗೆ ಕೊಡು. ಕುಡಿತಾ ಇದ್ದೇನೆ, ಕುಡಿತಾ ಇದ್ದೇನೆ, ಕುಡಿದೆ 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 ಕುಡಿದೆ. ಏನು ವಿದುರ ಇದು? ಕುಡಿತಾ ಇದ್ದೇನೆ. ಬಹಳ 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 ಸಂತೃಪ್ತಿಯ ಭಾವವನ್ನು ಕೊಡ್ತಾ ಇದೆ. ಸಂತೃಪ್ತಿಯ ಭಾವವನ್ನು ಕೊಡ್ತಾ ಇದೆ ಅಂತ ನಿನ್ನನ್ನು ಹೇಳಿದ್ರೆ ನಿನಗೂ ಕೂಡ ಅದು ಸಮಾಧಾನ ಬರಲಿಕ್ಕಿಲ್ಲ. ಕುಡಿದು ಮಿಕ್ಕಿ ಹೊರ ಚೆಲ್ಲಿದರೆ ಆಗ ನಿನಗೂ ಒಂದು ಸಮಾಧಾನ ಬಂದಿತ್ತು. ಹೊಟ್ಟೆ ತುಂಬಿತ್ತು ಎಂಬ. ಹೌದು, ಹೊಟ್ಟೆ ತುಂಬಿದೆ. ಹಾಗಂತ ತುಂಬಿದೆ ಅಂತ ತೋರಬೇಕಾದದ್ದು ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ ನಾನು. ಹಾಗಾಗಿ ತುಂಬಿದ್ದನ್ನು ತೋರುವುದಕ್ಕೆ ಬೇಕಾಗಿ ಒಂದು ಕುಡಿದ ಹಾಲಿನಲ್ಲಿ ಒಂದು ಪಿಂಡವನ್ನು ಕಟವಾಯಲ್ಲಿ ಕೆಳಗೆ ಕೆಳಗಿದ್ದೆ. ಸ್ವಾಮಿ ಸ್ವಾಮಿ ಸ್ವಾಮಿ, ಏನಾಯ್ತು? ಹಾಲಿನ ಹೊಳೆ ಹರಿಯುತ್ತಾ ಇದೆ. ಕ್ಷೀರಸಾಗರವೇ ಇದೆಯೋ ಎಂಬ ಹಾಗೆ ಗೋಚರವಾಗ್ತಾ ಇದೆ. ಹಸ್ತಿನಾವತಿಯ ಮನೆ ಮನೆಯವರೆಗೂ ಬಂದು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಹೌದು. ಹಾಗಾದ್ರೆ ಈ ಕಾಲದಲ್ಲಿ ಕೃಷ್ಣ ಪ್ರಾಣಿ ಏನು ಎಂಬುದನ್ನು ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ತೋರಿಸಿದ್ದಿಂದ ಆಡಿದ ಬ್ರಹ್ಮಾಂಡೋದರ ಬೈತ ನೀನು ಎಂಬುದನ್ನು ತೋರಿಸಿದವನು. ತಾಯಿಗೆ ಬಾಯಿಯೊಳಗೆ ಮೂಜನ ತೋರಿಸಿದಂತಹ ನೀನು ಇಂದು ಹಸ್ತಿನಾವತಿ ವಿದುರನ ಮನೆಯಿಂದ ಹಾವಿನ ಹೊಳೆ ಹರಿಯುವಾಗಿ ಮಾಡಿದ್ದಾಗೆ ಸಂತೋಷ.
ಧನ್ಯ ನಾನು. ವಿದುರ, ಇಲ್ಲಿಯವರೆಗೆ ನಡೆದಂತಹ ಈ ವಿದ್ಯಮಾನದಲ್ಲಿ ಹಾ. ನಿನ್ನ ಭಕ್ತಿಯ ಹೊಳೆ ಹರಿದದ್ದು ಅಂತ ನೀನು ಭಾವಿಸಬೇಕು. ಓ, ಹೊಳೆ ಹರಿದ ಬಗೆ ಅದು ಭಕ್ತಿಭಾವದ ಉತ್ಕರ್ಷದ ಸ್ವರೂಪದಲ್ಲಾದದ್ದು ಅಂತ ನೀನು ಗ್ರಹಿಸಬೇಕು. ಸರಿ. ಉಳಿದವರು ಏನೇ ಆಡಿ ತುಂಬಿತಾ ಪುರವೆಲ್ಲ ಹಾ. ಕೆಲವರು ಆಡಿದ್ರು ತುಂಬಿತಾ ತುಂಬಿತಾ. ಹೌದಪ್ಪ. ಇಲ್ಲಿ ಕೆಲವರು ತುಂಬಿಸಿಕೊಂಡವರು ಇದ್ದಾರಂತೆ, ನಮಗೆ ಅರ್ಥ ಆಗಿದೆ. ಯಾರ್ಯಾರದ್ದನ್ನೋ ತುಂಬಿಸಿಕೊಂಡವರು ಇದ್ದಾರೆ, ಹಾ. ತನ್ನದ್ದು ಅಂತ ಭಾವಿಸಿಕೊಂಡು ಇಟ್ಟುಕೊಂಡವರು ಇದ್ದಾರೆ. ಅವರಿಗೂ ಒಂದು ಸಂದೇಶ ಹೋಯ್ತೋ ಇಲ್ವೋ? ಹಾ. ತುಂಬಬೇಕಾದದ್ದೇನು, ತುಂಬಿ ತರಬೇಕಾದದ್ದೇನು, ತುಂಬಿಸಿಡಬೇಕಾದದ್ದೇನು, ಹ್ಮ್. ಯಾವುದನ್ನು ನಾವು ಕೊಟ್ರೆ ಯಾವುದು ತುಂಬುತ್ತದೆ, ಹಾ. ಕೊಟ್ಟಿದ್ದೇ ತುಂಬುತ್ತದೋ ಕೊಡದೇ ಇದ್ದದ್ದು ತುಂಬುತ್ತದೋ. ತುಂಬುವಿಕೆ ಪರಿಪೂರ್ಣತೆ ಎನ್ನುವುದು ಯಾವ ಭಾವದಲ್ಲಿ ಇರುವುದು ಎನ್ನುವುದು ಲೋಕಕ್ಕೆ ಅರ್ಥ ಆದಾಗ ಆಯಿತು. ಸರಿ ಸ್ವಾಮಿ. ಮತ್ತೆ ನಿಜವಾಗಿ ಹಸ್ತಿನಾಪುರದಲ್ಲಿ ಹರಿಯಬೇಕಾದದ್ದು ಹಾಡಿನ ಹೊಳೆ. ಕೆಲವರು ಸಂಪತ್ತಿನ ಹೊಳೆ ಹರಿಸಿದವರಿದ್ದಾರೆ, ಓ. ಕೆಲವರು ಅಧಿಕಾರದ ಹೊಳೆಯನ್ನು ಮೆರೆಸಿದವರಿದ್ದಾರೆ, ಕೆಲವರು ತಮ್ಮ ಬದುಕಿನ ಪೌರುಷವನ್ನೇ ಹೊಳೆಯಾಗಿ ಹರಿಸಿದವರಿದ್ದಾರೆ. ನಿಜವಾಗಿ ಹರಿಯಬೇಕಾದದ್ದು ಭಕ್ತಿಯ ಹೊಳೆ ಎನ್ನುವುದು ಒಂದು ಸಂದೇಶವಾಗಿ ಈ ಪ್ರಕರಣದಲ್ಲಿ ನಿನ್ನ ಮುಖೇನ ಲೋಕಕ್ಕೊಂದು ಸಂದೇಶ ಹೋದಾಗಾಯಿತು. ಸರಿ. ಮತ್ತೆ ತುಂಬಿ ಇರಬೇಕಾದದ್ದು, ಹಸಿವೆಗೋ ಬಾಯಾರಿಕೆಗೋ ಕೊಡಬೇಕಾದದ್ದು ಏನು ಎನ್ನುವುದು ದೇವರು ಎನ್ನುವ ಭಾವವನ್ನು ಇಟ್ಟುಕೊಂಡಾಗ ಹೇಗೆ ವ್ಯವಹರಿಸಬೇಕು ಅಂತ ತೋರಿಕೊಂಡ ಹಾಗಾಯಿತು. ಒಂದು ಕಾಲದಲ್ಲಿ ಸುಧಾಮ ಕೊಟ್ಟಂತಹ ಆ ಒಂದು ವಿಶೇಷವಾದ ದ್ರವ್ಯ ಅವಲಕ್ಕಿ ಲೋಕಮುಖದಲ್ಲಿ ಗ್ರಾಮ್ಯ ಮಾಗಾಡುವುದು, ಅದನ್ನು ಕೂಡ ಇದೇ ಭಾವದಲ್ಲಿ ಗ್ರಹಿಸಿದಾಗ ಅವನಿಗೆ ಸಿಕ್ಕಿದ್ದೇನು ಅಂತ ಲೋಕ ತಿಳಿದಿದೆ. ಇವತ್ತು ಅಷ್ಟೇ ಹಸ್ತಿನಾಪುರದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಬೌದ್ಧಿಕವಾದಂತಹ ಅರ್ಹತೆ ಉಳ್ಳವರೇ ಇದ್ದಾರೆ, ಅತ್ಯಂತ ಸುಶಿಕ್ಷಿತರಿದ್ದಾರೆ. ಅವರಿಗೆಲ್ಲ ಗೊತ್ತಾಗಲಿಕ್ಕೆ ಸಾಕು. ಎಲ್ಲರ ಮನೆಯಲ್ಲಿಯೂ ಹೋಗಿ ಸ್ವಸ್ತಿ ವಾಚನ ಮಾಡಿದಾಗ ತಥಾಸ್ತು ಒಳ್ಳೆಯದಾಗಲಿ ಅಂತ ಹೇಳಿ ಬಂದು ವಿದುರನ ಮನೆಯಲ್ಲಿ ಹೀಗೆ ಊಟ ಮಾಡಿದ ಸನ್ನಿವೇಶದಲ್ಲಿ, ಆತಿಥ್ಯವನ್ನು ಗ್ರಹಿಸಿದ ಸನ್ನಿವೇಶದಲ್ಲಿ ಯಾವುದು ತುಂಬಿದೆ, ಯಾಕೆ ತುಂಬಿದೆ ಎನ್ನುವುದು ಗೊತ್ತಾಗುವವರಿಗೆ ಗೊತ್ತಾಗಲಿ. ಇಷ್ಟನ್ನು ಇಟ್ಟುಕೊಂಡು ಅರ್ಥ ಆಯ್ತಲ್ಲ, ಉಳಿದವರಾಡಿದ್ರು ಮುರಹರನ ಅಪಾರ ಮಹಿಮೆ ವಿಸ್ಮಯಗೊಳ್ಳುತ್ತಾ ಎನ್ನುವ ಹಾಗಾಡಿದ್ರು. ಆದ್ರೆ ಶರಣರಲ್ಲಿ ನೀ ಶ್ರೇಷ್ಠ ಅಂತ ನಾನು ಆಡುವ ಮಾತು. ಶರಣ್ಯ ಶರಣ ಭಾವದಲ್ಲಿ ದೇವರನ್ನು ಸೇವಿಸಬೇಕಾದದ್ದು ಅಂತ ಲೋಕ ತಿಳಿದ ಸತ್ಯ. ಇಲ್ಲಿಯವರೆಗೆ ನಡೆದ ಅವತರಣಗಳು ದೇವಿಯೋ ಭಗವಂತನೋ ಭಗವಲ್ಲೀಲಾ ವಿಶೇಷಗಳು ತೋರಿಕೊಟ್ಟಿದ್ದು, ಅದನ್ನೇ ಈ ಕಾಲಕ್ಕೆ ವಿದುರ ಹೊಂದಿದ್ದಾನೆ. ಹಾಗಾಗಿ ಎಲ್ಲರೂ ಸೇರಬೇಕಾದ ಅರಮನೆ ಯಾವುದು ಅಂತಂದ್ರೆ ವಿದುರನ ಭಾವವೆನ್ನುವ ಆ ಅರಮನೆ. ಯಾಕೆಂದ್ರೆ ಅವನು ಶರಣರನ್ನೇ ಶ್ರೇಷ್ಠನಿದ್ದಾನೆ. ಹಲವರು ಇದ್ದಾರಲ್ಲ ವಿದುರ ಶರಣರು ಅಂತ ನನ್ನ ಮುಂದೆ ಹೇಳಿದವರು. ಓಂ ನಮೋ ಭಗವತೆ ವಾಸುದೇವ ಎನ್ನುವ ಕೀರ್ತನೆ ಮನೆ ಇರುವ ಭಾಗವತರ ಮನೆ ಇರುವ ಆ ಭಾಗವತರ ಮನೆಗೆ ಹೋಗಿದ್ದೇನೆ. ಆದರೆ ತಂಗಿದ್ದು ಇಲ್ಲಿ ಎಂತಾಗುವಾಗ ಸಿಗಬೇಕಾದ ಸಂದೇಶ ಪಡೆದುಕೊಳ್ಳುವಷ್ಟು ಅರ್ಹತೆ ಇದ್ದಾರೆ. ಈಗ ಈ ಲೋಕ ಬಿಡು, ಮತ್ತೊಂದು ಲೋಕಕ್ಕೆ ಬರಬೇಕು ನೀನು. ಯಾವ ಲೋಕ ಅದು? ಆ ಲೋಕ ಬೆಳಕಿನ ಲೋಕ. ಇಡೀ ಹಸ್ತಿನಾಪುರವನ್ನು ಬೆಳಕಿನ ಲೋಕ ಮಾಡಿದ್ದಾನಲ್ಲ ನಿಮ್ಮ ಭೂಪತಿ. ನಾನು ಬರ್ತೇನೆ ಅಂತ ಮಾಡಿದ ನೀನು ಬರ್ತೀ ಎಂಬ ಭಾವದಿಂದ ಸಂಪೂರ್ಣವಾಗಿ ವಿದುರಾತಿಥ್ಯ ಒಳ್ಳೆ ರೀತಿಯಲ್ಲಿ ಆಯಿತು, ಚೆನ್ನಾಗೇ ಆಗಿದೆ. ಆದ್ರೆ ಇದು ಚಂದವಾಯಿತು ಅಂತ ಇಲ್ಲಿಗೆ ನಿಲ್ಲಿಸುವ ಹಾಗಿಲ್ಲ. ಇನ್ನೊಂದು ವಿಷಯ ಆಗ್ಬೇಕು. ನಾನು ಬಂದದ್ದು ಸಂಧಾನಕ್ಕೆ ಎನ್ನುವುದು ನಿನಗೂ ತಿಳಿದ ವಿಷಯ. ಸಂಧಾನಕ್ಕೆ ಬಂದ ನಾನು ನಾಳೆಗಾದ್ರೂ ಸಂಧಾನ ಸಭೆಗೆ ಹೋಗ್ಬೇಕೋ ಬೇಡ? ಇವತ್ತಿಗಾಗದಿದ್ರೆ ನಾಳೆಗಾದ್ರೂ ಹೋಗ್ಬೇಕು. ಇವತ್ತಿಗಂತೂ ಇದೇ ಆಯ್ತು. ಎಲ್ಲರನ್ನು ನೋಡಿದ್ದು, ಎಲ್ಲರಲ್ಲಿ ಮಾತನಾಡಿದ್ದು, ಉಭಯ ಕುಶಲೋಪರಿ ಇತ್ಯಾದಿಯಾಗಾಯ್ತು. ನಾಳೆ ಆದ್ರೂ ಒಂದು ಸಭೆ ಸಿದ್ಧ ಮಾಡಿದರೆ 4 ಮಾತು ಆಡುವುದಕ್ಕುಂಟು ಎನ್ನುವಂತಹ ಮಾತನ್ನು ಗೌರವದಲ್ಲಿ ಹೇಳಿ, ಹೇಗೆ ನಾಳೆ ಸಮಯ ಸಿಗುತ್ತದೋ ಇಲ್ಲ ಸಮಯಕ್ಕೆ ಇನ್ನು ಕಾಯಬೇಕು ಅಂತ ಕೇಳಿಕೊಂಡು ಹೇಗೆ ಬರುತ್ತೀಯ ಕೃಷ್ಣ? ಇದುವರೆಗೆ ಯಾವ ಭಾವವಿತ್ತು ಅದಕ್ಕಿಂತ ಭಿನ್ನವಾದ ಭಾವ ಹೌದೌದು ನನ್ನಲ್ಲಿ ಇದ್ದದ್ದು. ಹೌದು, ಈ ವ್ಯವಸ್ಥೆ ನನಗೆ ಅಲ್ವಾ? ನನಗೆ ಖಂಡಿತವಾಗಿ ನೀ ಬಂದ ಮೇಲೆ ಈ ಸಂಧಾನ ಆಗ್ತದೆ, ನನಗೆ ಭರವಸೆ. ಸರಿಯಪ್ಪ, ಆದ್ದರಿಂದ ನಿನಗೆ ಭರವಸೆ ಇದೆ, ನನಗೆ ಭರವಸೆ ಉಂಟು. ಹಾಗಾದ್ದರಿಂದ ಆದ್ರೆ ಲೋಕಕ್ಕೆ ಭರವಸೆ ಮೂಡಿಸಬೇಕಾದವರಿಗೆ ಒಂದು ಭರವಸೆ ಬರಬೇಕು ಅಂದ್ರೆ ಹೋಗಿ ಅಪ್ಪಣೆಯನ್ನು ಕೇಳಿ ಬರ್ಬೇಕು ಅಲ್ವಾ? ಹೋಗಿ ಬರ್ಬೇಕು. ಅವನಾಡಿದ ಅಂತ ಆದ್ರೆ ಅವನ ಮಾತಿಗೆ ಒಪ್ಪಿಕೊಂಡು ಸಿದ್ಧರಾಗುವುದಕ್ಕೆ ಪಾಂಡವರಂತೂ ಸಿದ್ಧರಿದ್ದಾರೆ ಅಂತ ನಿನಗೆ ಅರ್ಥ ಆಗಿದೆಯಲ್ಲ. ಅವನು ಒಪ್ಪುತ್ತಾನೆ ಅಂತ ನೀನಾಡುವ ಮಾತಿಗೆ ನನಗೂ ಸಹಮತ ಇದೆ. ಅವನ ಅಭಿಮತವೇನು ಇದನ್ನು ನಾವು ಅವನ ಅನುಮತಿಯನ್ನು ಪಡೆದು ಮುಂದೆ ಹೋಗುವ. ಸಮಯ ಕೇಳಿವಾ? ಹೋಗಿ ನಾನು ಮಾತಾಡ್ತೇನೆ. ಆಗಿಂದ ಇಡುಕಿ ನೋಡ್ತಾ ಇದ್ದಾಳೆ, ಅದು ಅವಳು ನಾನು ಮಾತಾಡ್ತೇನೆ. ಹೋಗಿ
ಮೂಲಕವಾಗಿದೆ. ಯಾವಾಗ ಶಬ್ದವು ಭೂಪತಿಗಳು ಸಿಂಹಾಸನದ ಅಖಂಡತೆಯನ್ನು ಸಾರ್ವಭೌಮತೆಯನ್ನು ದಿಗ್ವಿಜಯದ ಮೂಲಕವಾಗಿ ಹೇರುವ ಮೂಲಕವಾಗಿ ಅಲ್ಲ, ಪ್ರಜಾನುರಾಗದಲ್ಲಿ ಗೆದ್ದು ಸರ್ವತ್ರ ಹಿಂಸೆ ಪ್ರಧಾನವಾದದ್ದು. ಅದು ರಾಜಕೀಯದ ಸಂವಿಧಾನ. ಹಿಂಸೆ ಕೂಡದು. ಇದರಿಂದ ಪುಳಕಿತರಾದಂತಹ ಪ್ರಜಾವರ್ಗ ಸಿಂಹಾಸನದಲ್ಲಿ ಅಭಿಮಾನದಿಂದ ಅಭಿಷೇಚನಗೊಳಿಸಿದರವರನ್ನು. ಆದ್ರೆ ಬಾಧೆ ಅವರನ್ನು ಬಿಟ್ಟಿಲ್ಲಲ್ಲ. 12 ವರ್ಷದ ಬರಗಾಲ, ಜ್ಯೇಷ್ಠನಾದಂತಹ ದೇವಾಪಿಗೆ ಸಿಂಹಾಸನ ಸಿಕ್ಕಲಿಲ್ಲ. ಈ ಕಾರಣಕ್ಕೆ ಅವಾಗ ದೈವಜ್ಞರು ಹೇಳಿದರು, ಒಂದು ಯಾಗ ಮಾಡಿ. ಅದಕ್ಕಾಗಿಯೇ ದೇವಾಪಿ ಸೂಕ್ತ, ದೇವಾಪಿ ಸೂಕ್ತದಿಂದ ಮಾಡಿದಂತಹ ಯಜ್ಞದಿಂದ ದುರ್ಭಿಕ್ಷ ಹೋಯಿತು, ಸುಭಿಕ್ಷ ಬಂತು. ಹಾಗಾದ್ರೆ ಚಂದ್ರವಂಶದ ಸಿಂಹಾಸನದ ಉತ್ತರದಾಯಿತ್ವ ಯಾರಿಗೆ ಅಂತ ಹೇಳಿದ್ರೆ ಜ್ಯೇಷ್ಠಾನುವರ್ತನೆ. ಅದಕ್ಕೆ ಬೇರೆ ಸಾಕ್ಷಿ ಬೇಡಲ್ಲ ನನಗೆ. ಇದನ್ನು ನೋಡಿದ್ರೆ ಜ್ಯೇಷ್ಠರು ಯಾರು? ಪ್ರಶ್ನೆ ಬಂದದ್ದು ಎಲ್ಲಿ? ನಂದಯ್ಯನಾದಂತಹ ಧೃತರಾಷ್ಟ್ರ ಭೂಪತಿಗಳು ಜನ್ಮ ಅಂತ ಬೇಡ. ಶರೀರದಲ್ಲಿ ತಲೆ ಪ್ರಧಾನ, ಇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನ. ಕಣ್ಣಿಲ್ಲದಿದ್ರೆ ಹೇಗೆ? ಹಾಗೆಂತ ಚಿಕ್ಕಪ್ಪಯ್ಯನಾದಂತಹ ಪಾಂಡವಿಗೆ ಪೂರ್ಣಾವೃತತೆಯಿಂದ ಸಿಕ್ಕಿದೋ ಮಧ್ಯಮಾರ್ಗತೆ, ವಿದುರ ಕ್ಷೇತ್ರ ದೋಷ. ಅದಕ್ಕೆ ಒಂದು ಹೊಂದಾಣಿಕೆ ಮಾಡಿದ್ರು. ಓಲಗಿಸಿ ಗೊಂಬಾತನಂದ ಧರ್ಮ ಸಿಂಹಾಸನಾಧೀಶ್ವರ ನಮ್ಮ ಪಿತೃ ಮಹಾಶಯರು. ಪ್ರಜಾ ಪಾಲಕತ್ವ ಪಾಂಡವಿಗೆ ಕುಲದ ಪದ್ಧತಿಯಂತೆ ಉಭಯ ರಾಜಕುಮಾರರನ್ನು ನೋಡಿಕೊಳ್ಳುವವರು ಭೀಷ್ಮರು. ನಿಮಗೆ ಗೊಂದಲ ಬೇಡ, ನೀವು ಅದು ಮುಗಿಸಿ ಹೋಗಿ. ನಮಗೆ ಬಿಡ್ಲಿಕ್ಕೆ ಗೊತ್ತಿಲ್ಲಲ್ಲ ಇದನ್ನು. ಯಾಕೆಂದ್ರೆ ನಾವು ಸಿಂಹಾಸನವನ್ನು ಅಖಂಡತೆಯನ್ನು ಮಾಡಲಿಕ್ಕೆ ಹೊರಟವರು. ಹೌದು. ಮುಂದುವರಿಯಿತು. ಎಲ್ಲಿಗೆ ಮುಂದುವರಿಯಿತು? ಶಾಪಗ್ರಸ್ತನಾದಂತಹ ಪಾಂಡು ತನ್ನ ಅಧಿಕಾರವನ್ನು ತ್ಯಾಗ ಮಾಡಿದ. ಭಂಡಾರಗಳನ್ನು ಒಡೆಸಿ ಬ್ರಾಹ್ಮಣರಿಗೆ ಹಂಚಿದ. ಅಧಿಕಾರ ಬಿಡುವಾಗ ಇನ್ನೊಬ್ಬರಿಗೆ ಹೋಗುತ್ತಿದ್ರು ಏನಿಲ್ಲ ಅಂತ ಮಾಡಬೇಕು ಅಂತ ಅವನಿಗೂ ಪ್ರಜ್ಞೆ. ಭಂಡಾರಗಳನ್ನು ಒಡೆಸಿ ಬ್ರಾಹ್ಮಣರಿಗೆ ದಾನ ಮಾಡಿ ಉಳಿದ ಅಧಿಕಾರದ ಲಾಂಛನಗಳೇನುಂಟು ಅದನ್ನು ನಮ್ಮಯ್ಯನಾದಂತಹ ಧೃತರಾಷ್ಟ್ರ ಭೂಪತಿ ಮತ್ತು ಭೀಷ್ಮರಿಗಿತ್ತು ತರಳಿದ ವಾನಪ್ರಸ್ಥ. ಅದಕ್ಕೆ ವ್ಯಾಖ್ಯಾನ ಮಾಡಿದರು. ಧೃತರಾಷ್ಟ್ರ ಭೂಪತಿಗಳು ರಾಜಪ್ರತಿನಿಧಿ. ಯಾರು ಹೇಳಿದ್ರು? ಧೃತರಾಷ್ಟ್ರ ಭೂಪತಿಗಳು ರಾಜಪ್ರತಿನಿಧಿ ಅಂತ ನಿಮಗೆ ಹೇಳಿದ್ಯಾರು ಅಂತ ನನ್ನೇ ಸ್ವಲ್ಪ ಹೇಳಿ ಧೈರ್ಯ ಇದೆ. ಓಲಗಿಸಿ ಗೊಂಬಾತನ ರೂಪಾಯಿ ಎನ್ನುವುದಕ್ಕೆ ವ್ಯಾಖ್ಯಾನ ಏನು? ರಾಜಪ್ರತಿನಿಧಿ ಅಂತ ಹೇಳಿದ್ರು. ಯಾವುದೇ ವಾಂಶಿಕವಾಗಿ ಹಿನ್ನೆಲೆ ಇರುವಂತಹ ಚಕ್ರವರ್ತಿ ಸಿಂಹಾಸನ, ಅದು ಸೂರ್ಯವಂಶ ಇರಲಿ ಚಂದ್ರವಂಶ ಇರಲಿ, ಅಲ್ಲಿ ಕುಳಿತವರೆಲ್ಲ ಅಭಿಷೇಚನಗೊಳ್ಳಬೇಕು ಅಂತ ಇಲ್ಲ. ಗೊಂಡಿದ್ದಾರೆ ಎನ್ನುವುದಕ್ಕೆ ದಾಖಲೆಯೂ ಇಲ್ಲ. ಕೆಲವರಿಗೆ ಅಭಿಷೇಚನಗೊಂಡಿದೆ, ಉಳಿದವರನ್ನು ಪ್ರಜೆಗಳು ಹೃದಯ ಸಿಂಹಾಸನದಲ್ಲಿ ಆರಾಧನೆ ಮಾಡಿದ್ದಾರೆ. ಯಾಕಂದ್ರೆ ವಾಂಶಿಕವಾದದ್ದು, ಪೈತೃಕವಾಗಿ ಬರುವಂತಹದ್ದಲ್ಲ. ಕೌರವನಿಗೆ ಅಭಿಷೇಚನ ಆಗಿದ. ನಾನು ಇರುವ ಸಭೆಯಲ್ಲಿ ಹೇಳುವ ಧೈರ್ಯ ಈಗ ಹುಟ್ಟಿದವರಿಗೆ ಯಾರಿಗೂ ಇಲ್ಲ. ನಾ ಹೋದ ಮೇಲೆ ಬಿಡಿ, ಹಿಂದಿನಿಂದ ಮಾತಾಡೋದಕ್ಕೆ ಉತ್ತರ ಹೇಳುವಾಗ ನನಗೆ ಮುಂದಿನಿಂದ ನನ್ನ ಅಪ್ಪ ಹೇಳಿದ್ದು. ನಡೆಸಿದ್ದೇನೆ, ಮಾತ್ರವಲ್ಲ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಸಂಕಲ್ಪ ಏನು ಅಂತ ಮುಖ್ಯ. ಚಿಕ್ಕಪ್ಪ ಪಾಂಡು ವಾನಪ್ರಸ್ಥಿಯಾದ. ಮಕ್ಕಳಾಗಬೇಕಾದ ಕಾಲಕ್ಕೆ ನಮ್ಮ ಅಮ್ಮ ಹೆರಲಿಲ್ಲ.
ಅದರಿಂದ ಅಮ್ಮನಿಗೆ ವರ ಇತ್ತು, 100 ಮಕ್ಕಳ ತಾಯಿಯಾಗುವ ವರ ಇತ್ತು, ಅದು ಶಿವಾನುಗ್ರಹ. ಅದಕ್ಕೆ ಪೂರಕವಾಗಿ ಭಗವಂತ ವೇದವ್ಯಾಸರ ಅಭಿಮಂತ್ರಿಸಿ ಕೊಟ್ಟಂತಹ ಮಂತ್ರೌಷಧ ಅಥವಾ ಮಂತ್ರಪಿಂಡ. 100 ಮಕ್ಕಳ ಯೋಗ ಶಿವಾನುಗ್ರಹ ಸ್ಪಷ್ಟ ಆಯ್ತಲ್ಲ. ಏನ್ 22, 23 ತಿಂಗಳಲ್ಲಿ ಅಮ್ಮ ಹೊಟ್ಟೆ ಬಡ್ಕೊಂಡ್ರು, ಆಕ್ಷೇಪ ಅಲ್ಲ. ಅಮ್ಮ ಹೊಟ್ಟೆ ಬಡ್ಕೊಳ್ಳದೇ ಇದ್ರೆ ಶಕುಂತಲೆಯ ಗರ್ಭದಿಂದ 36 ತಿಂಗಳು ಬಂದ ಭರತನಾಗೆ ನಾನು 48 ತಿಂಗಳು ನಡೆದವರೆಗೆ ಮತ್ತೆ ನಿಮಗೂ ಆಚೆ ಈಚೆ ಅಂತ ಗೊತ್ತಾಗುದಿಲ್ಲ. ಏನ ಮಾಡ್ತೀವಿ, ಏನು ಮಾಡುದು? ಲಲಾಟ ರೇಖೆಗಿಂತ ಪ್ರತ್ಯೇಕ ಅಲ್ಲಲ್ಲ ಯಾರ ಬದುಕು ಸಹ ಪ್ರಪಂಚದಲ್ಲಿ. ಅದೇ ವ್ಯಾಸರು ಗರ್ಭಪಾತಗೊಂಡಾಗ ವಿಶ್ವದ ಪ್ರಾರ್ಥನೆಯಂತೆ ಬಂದು 100 ಘೃತಮಾಂಡಗಳಲ್ಲಿ ಬೆಳೆಸಿರುವ ಅನುಗ್ರಹ ಮಾಡಿದ್ರು. ಮಂತ್ರಮೂರ್ತಿಗಳಾಗಿ ಬೆಳೆದಿರು, ಮಂತ್ರಮೂರ್ತಿಗಳಾಗಿ. ಹಾಗಾದ್ರೆ ಯಾಕೆ ವ್ಯಾಸರು ಬರಬೇಕು? ಸಿಂಹಾಸನಕ್ಕೆ ಅರ್ಹನಾದಂತಹ ಮಗನೊಬ್ಬ ಕಾಡಿನಲ್ಲಿ ಯಮಧರ್ಮನ ಅನುಗ್ರಹದಿಂದ ಕುಂತಿ ಗರ್ಭ ಸಂಜಾತನಾಗಿ ಹುಟ್ಟಿದ್ರೆ ಪತನಗೊಂಡಂತಹ ಪಿಂಡವನ್ನು ಬೆಳೆಸುವುದಕ್ಕೆ ಮಂತ್ರ ಉಪದೇಶಕ್ಕೆ ಯಾಕೆ ಬರಬೇಕು ವ್ಯಾಸರು? ಋಷಿಕಲ್ಪನಾಗಿ ದೇವಕಲ್ಪನಾಗಿ ಪ್ರಪಂಚದ ಬೆಳಕು ಕಂಡಿದ್ದಾರೆ ಸುಯೋಧನ, ನನ್ನ ಒಳ ಹುಟ್ಟಿದವರು. ಏನು ಹೇಳ್ತೀವಿ ಸ್ವಾಮಿ? ಬುದ್ಧಿ ಬೆಳೆಯುವಲ್ಲಿಂದ ಚಂದ್ರವಂಶದ ಸಿಂಹಾಸನ ಮತ್ತು ನನಗೆ ಅವಿನಾಭಾವ ಸಂಬಂಧ ಆಗುವ. ಇವಾಗ ಹಿಂದೆ ಇದ್ರು ಅಂತ ನನಗೆ ಗೊತ್ತಿಲ್ಲ. ಅಂಬೆಗಾಲಿಕ್ಕೆ ಬಂದು 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 ಹಿಡಿದು ಹತ್ತಿ ಕುಳಿತದ್ದು ಸಿಂಹಾಸನದಲ್ಲಿ ಮೊದಲು. ಅಜ್ಜ ಭೀಷ್ಮರ ಹಿಂದಿನಿಂದ ಬರ್ತಿದ್ರು, ಮೊಮ್ಮಗ ಎಲ್ಲಿ ಎಡವುತ್ತಾನೆ, ಎಲ್ಲಿ ಎಡವುತ್ತಾರೆ ಅಂತ. ಅಂಬೆಗಾಲಿಕ್ಕೆ ಇವರು ಓಡಾಡುವುದರಲ್ಲಿ ನಾನು ಬೆಳೆದದ್ದೇ ರಾಜಣ್ಣ. ಸಿಂಹಾಸನದಲ್ಲಿ ಕೂತು ಭೀಷ್ಮರು ಕೈ ಮುಗಿದ್ರು. ಆವಾಗ ನನಗೆ ಗೊತ್ತಾಯ್ತು, ಇಲ್ಲಿ ಕೂತ್ರೆ ಕೈ ಮುಗಿತಾರೆ ಅಂತ. ಮತ್ತೆ ಬೆಳಗ್ಗೆ ಎದ್ದ ಕೂಡಲೇ ಬಂದ ಬಿಟ್ಟು ನೋಡಿ, ಕೃಪರ ದ್ರೋಣರ ಕೈ ಮುಗಿದ ಮಂದಿ, ಕೈ ಮುಗಿದ ಮಂದಿ. ಹಾಗಾದ್ರೆ ವಂಶಿಕವಾದದ್ದು, ಪೈತೃಕವಾದದ್ದು ಅರ್ಹತೆಯಿಂದ ಆರೋಹಿಸಿದ್ದೇನೆ. ಮಗ ಕೂತ್ಕೊಳ್ಬಾರ್ದು ಅಂತ ಭೀಷ್ಮರು ಹೇಳಿಲ್ಲ, ಬಾಕಿದವರು ಹೇಳಿದ್ರೆ ಕೇಳೋ ಜನವಲ್ಲ. ಈಗ ಅವರು ಹೇಳಿದ್ರು ನಾನು ಕೇಳೋದಿಲ್ಲ ಅಂತ ಬೆಳೆದಿದ್ದೇನೆ ಅಷ್ಟೇ. ಹಾಗಾದ್ರೆ ನಾವು ಕೇಳೋದು ಹೇಳೋದು ನಿಲ್ಲಿಸಿದ್ದಾರೆ. ನಾ ಹೇಳಿದ್ದನ್ನು ಕೇಳ್ತಾರೆ, ಅಜ್ಜ ತಲೆ ಆಡಿಸ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಕೊಡಬೇಕು ಪಾಂಡವರಿಗೆ? ಪ್ರಶ್ನೆ ಅದು. ಯಾಕೆ ಕೊಡಬೇಕು? ಜ್ಯೇಷ್ಠತ್ವ ಇದೆ, ವಯಸ್ಸಿನಿಂದ ಜ್ಯೇಷ್ಠತ್ವ ಅನ್ನೋದು ಜ್ಯೇಷ್ಠರ ಅನುಸರಣೆ. ನನ್ನ ಅಪ್ಪ ಕುರುಡ ಜನ್ಮ ಅಂದ ನನಗೆ ಕಣ್ಣು ಸರಿ ಕಾಣ್ತ, ನಾ ಕುರುಡಲ್ಲ. ಹಿರಿತನದ ಪ್ರಶ್ನೆ ದಾಶರಾಜನ ಮನೆಗಳಲ್ಲಿ ಬರಲಿಲ್ವೋ? ಏನ್ ಹೇಳಿದ ದಾಶರಾಜ? ಅಕ್ಷರಾಭ್ಯಾಸ ಇಲ್ಲ, ಹಾಗೆಂತ ವಿವೇಕ ಜಾಗೃತವಾಗಿತ್ತು. ಸಿಂಹಾಸನ ಏರುವುದಿಲ್ಲ ಏನ್ ಹೇಳಿದ ದಾಶರಾಜ? ಹೌದು ಒಡೆಯ, ನಿಮ್ಮ ಮಕ್ಕಳ ಕಾಲಕ್ಕೆ. ಹಾಗಾದ್ರೆ ಜ್ಯೇಷ್ಠತ್ವ ಸಿಂಹಾಸನ ಏರದೇ ಇದ್ರು ಉಂಟು ಅಂತ ದಾಶರಾಜನಿಗೂ ಗೊತ್ತಿಲ್ವೋ? ಅವಾಗ ಏನ್ ಹೇಳಿದೆ? ಅದ್ಯ ಪ್ರವೃತ್ತಿ ಮೇ ದಾಶಃ ಬ್ರಹ್ಮಚರ್ಯ ಭವಿಷ್ಯತಿ. ಮತ್ತೆ ಅಜ್ಜ ಭೀಷ್ಮರು ಹೇಳಿದ್ರು, ಅಜ್ಜ ಭೀಷ್ಮರು ಹೇಳಿದ್ರು. ಹಾಗಾದ್ರೆ ಹಸ್ತಿನಾವತಿಯ ಸಿಂಹಾಸನ ವಯಸ್ಸಿನಿಂದ ಅಲ್ಲ, ಅದು ಯಾವ ಕವಲಿನಿಂದ ಜ್ಯೇಷ್ಠತ್ವ? ಯಾವ ಕವಲಿನಿಂದ? ಒಂದು ಮನೆತನ ಎಲ್ಲಿಂದಲೂ ಹೊರಡುತ್ತದೆ, ಬೆಟ್ಟದ ಬುಡದಲ್ಲಿ ಹೊರಡುವಂತಹ ನದಿಯ ಹಾಗೆ. ಅಥವಾ ಒಂದು ಗಿಡ ಹುಟ್ಟುತ್ತದೆ, ಟಿಸುಗಳಾಗುತ್ತದೆ, ಗೆಲ್ಲುಗಳಾಗ್ತದೆ. ಒಂದು ಮನೆತನವು ಹಾಗೆ ಬೇರೆ ಬೇರೆ ಗೆಲ್ಲುಗಳಾಗಿ ಹೋಗ್ತದೆ. ಪ್ರಧಾನ ಯಾವುದು ಅಂತ ಗೊತ್ತಿರಬೇಕು. ಚಂದ್ರವಂಶದ ಹಿನ್ನೆಲೆ. ಪಾಂಡವರ ನಿಯೋಗ ಅವಶ್ಯಕತೆ ಉಂಟು. ಸಿಂಹಾಸನದಲ್ಲಿ ಹಕ್ಕು ಪಡೆಯುವ ಕಾರಣದಿಂದ ಪ್ರಶ್ನಿಸ್ತೇನೆ. ಇಲ್ಲದಿದ್ದರೆ ಕುಂತಿದೇವಿ ಯಾರ ನಿಯೋಗ ಪಡಿಬೇಕು ಅಂತ ಪ್ರಶ್ನಿಸಲಿಕ್ಕೆ ನಾ ಜನ ಅಲ್ಲ, ನನಗೆ ಅಗತ್ಯವೂ ಇಲ್ಲ. ಪಾಂಡವರಿಗೆ ಹಕ್ಕು ಸ್ಥಾಪನೆ ಜ್ಯೇಷ್ಠತ್ವದ ಪ್ರಶ್ನೆ ಬಂದ ಕಾರಣ ನನ್ನ ರಾಜಕೀಯ ಪ್ರಜ್ಞೆಯನ್ನು ಪ್ರಶ್ನಿಸುವುದು. ಯಾಕೆ? ಅಖಂಡತೆ ರಾಜಕಾರಣದಲ್ಲಿ ಮೊದಲು ಗೊತ್ತಿರಬೇಕೆಂದೇ ಅವನಿಗೆ ರಾಷ್ಟ್ರದ ಅಖಂಡತೆ, ಉಳಿದದ್ದು ಮತ್ತೆ
ಈಗ ಭರಧ್ವಜರ ನಿಯೋಗದಿಂದ ಭೂಮಂದಿರನ್ನು ಪಡೆಯಲಿಲ್ವೋ? ಚಂದ್ರವಂಶದಲ್ಲಿ ಇಂಥದ್ದು ನಡೆದಿದೆ. ಒಂದು 12 ರೀತಿಯಲ್ಲಿ ಮಕ್ಕಳನ್ನು ಪಡೆಯಲಿಕ್ಕಾಗ್ತದೆ. ಅದು ದೇವತಾ ನಿಯೋಗ ಅಂತ ಹೇಳಿಲ್ಲ ಶಾಸ್ತ್ರ. ನಾವು ಓದಿದ ಶಾಸ್ತ್ರದಲ್ಲಿ ಹೇಳಿಲ್ಲ. ನಿಮಗೆ ಬೇರೆ ಗೊತ್ತಿದ್ರೆ ನನ್ನ ಆಕ್ಷೇಪ ಇಲ್ಲ, ನಾನು ಅದನ್ನು ಒಪ್ಪುವುದಿಲ್ಲ. ನಾ ಭೀಷ್ಮರ ತೊಡೆಯ ಬಿಷಪಿನಲ್ಲಿ ಬೆಳೆದೆ. ಶ್ರೋತ್ರಿಯರಾದಂತಹ ಒಬ್ಬ ಬ್ರಾಹ್ಮಣನಿಂದ ವಂಶ ಕಮರಿ ಹೋಗ್ತದೆ ಅಂತಾದ್ರೆ ಒಂದು ಸಂತಾನವನ್ನು ನಿಯೋಗದಿಂದ, ಅದು ಕ್ರಮ. ಅಂದರೆ ದೇವತಾ ನಿಯೋಗ. ಪಾಂಡವರಿಗಾಗಿ ಈ ಕರ್ಮಭೂಮಿಯಲ್ಲಿ ಬೇರೆ ಶಾಸ್ತ್ರ ಬರೀಲಿಕ್ಕಾಗ್ತದ? ಈಗ ಒಬ್ಬ ಒಂದಕ್ಕಿಂತ ಹೆಚ್ಚು ಮದುವೆ ಆದ್ರೆ ಈ ಕಾಲದಲ್ಲಿ ಅಪರಾಧ ಅಲ್ಲ, ಒಬ್ಬಳು ಒಬ್ಬರಿಗಿಂತ ಹೆಚ್ಚು ಮದುವೆ ಆದ್ರೆ ಈ ಕಾಲದಲ್ಲಿ ಅಪರಾಧವ? ಅವಾಗ ತನ್ನದು ಪಾಂಡವರನ್ನು ಹೊರತುಪಡಿಸಿ, ಪಾಂಡವರು ಇಲ್ಲೇ ಇರುವುದನ್ನು ಹೊರತುಪಡಿಸಿದ್ರೆ ಪಾಂಡವರ ವಿಶೇಷತೆ ಏನು? ಒಂದು ವೇಳೆ ಅಂತಹ ವಿಶೇಷತೆಯೇ ಪಾಂಡವರಿಗಿದ್ರೆ ಚಂದ್ರವಂಶದ ಮನೆಯ ಮಕ್ಕಳಾಗ್ತಾರೋ? ನಾನು ಅಧಿಕಾರದ ವಿಷಯ ಮಾತಾಡೋದು, ಬಾಕಿದ್ದದ್ದು ಬಿಡಿ. ಶಾಪವೋ ಬರವೋ ಅದು ಕೊಟ್ಟವರಿಗೆ ಗೊತ್ತುಂಟು, ಪಡ್ಕೊಂಡವರಿಗೆ ಗೊತ್ತುಂಟು. ಅದಕ್ಕಾಗಿ ಪಾಂಡವರು ಪುರಪ್ರವೇಶ ಮಾಡುವ ಆಕ್ಷೇಪಿಸಲಿಕ್ಕೆ ನನಗೆ ವಯಸ್ಸಾಗಿದೆ. ಋಷಿಮುನಿಗಳು ಕರ್ಕೊಂಡು ಬಂದರು, ಇವರು ಪಾಂಡವರು. ಆದರೆ ಸಿಂಹಾಸನ ಕುರಿತಾದಂತಹ ನನ್ನ ಮೋಹ, ಇದು ನಾನು ಬೆಳೆಯುತ್ತಲೇ ನನ್ನ ಜೊತೆಗೆ ಬೆಳೆದಿದೆ. ಅದು ಕುಂಠಿತ ಆಗಲಿ, ಕುಂಠಿತ ಆಗಲಿ. ಹಾಗಾದ್ರೆ ಹೇಗೆ ಪಾಂಡವರನ್ನು ಹೊರಗೆ ಹಾಕುವುದು? ಇದು ಬಲಿಷ್ಠವಾಗಿ ಬೆಳೆದಿದೆ. ಆ ಬಲಿಷ್ಠತೆಯೇ ನಮ್ಮ ರಾಜಕೀಯ ಪ್ರಜ್ಞೆ. ಪಾಂಡವರನ್ನು ಹೇಗೆ ಬಿಡಿ. ಶತ್ರುನಾಶಕ್ಕೆ ಏನೆಲ್ಲ ಮಾಡಬಹುದು, ಇದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಇನ್ನು ಯಾವುದೆಲ್ಲ ಅಂತ ಪಟ್ಟಿ ಮಾಡಬೇಡ, ಗೊತ್ತಿದ್ರೆ ಪ್ರಾಮಾಣಿಕವಾಗಿ ನುಡಿದ. ಯಾಕೆ ನುಡಿದಿದ್ದೇನೆ? ನನ್ನದಾದಂತಹ ಅಖಂಡ ಆರ್ಯಾವರ್ತದ ಅಧಿಕಾರ ಸಾರ್ವಭೌಮತ್ವವನ್ನು ನನ್ನದು ಅಂತ ಮಾಡುವುದಕ್ಕೆ ನುಡಿದಿದ್ದೇನೆ. ಮತ್ತೊಬ್ಬನ ಗಂಟು ಮುಳುಗಿಸಲಿಕ್ಕೆ ನಾನು ನುಡಿದದ್ದಲ್ಲ. ನಾಲ್ಕು ದಶಕಗಳ ಆರ್ಯಾವರ್ತದ ಅನಭಿಷಿಕ್ತರಾಗಿ ಆಡಳಿತ ಮಾಡಿದರು. ನನ್ನ ಆಡಳಿತದಲ್ಲಿ ಬರಗಾಲ ಉಂಟ, ಅತಿವೃಷ್ಟಿ ಉಂಟ, ಅನಾವೃಷ್ಟಿ ಉಂಟ, ಕುಟುಂಬದ ಅನುಮತಿ ಇಲ್ವೋ? ಯಾವುದನ್ನು ಆಕ್ಷೇಪಿಸ್ತೀರಿ? ಅನಾಮಧೇಯವಾದಂತಹ ಕರ್ಣ, ಹೆಣ್ಣು ಕೊಟ್ಟವರು ಹೆಣ್ಣು ಕೊಂಡವರು ನನ್ನ ಬೆಳ್ಪಡೆ ಅಡಿಯಲ್ಲಿ ಇವತ್ತು ಸುಖದ ಅನ್ನವನ್ನು ಉಣ್ಣುತ್ತಾ ಇದ್ದಾರೆ. ಹಾಗಾದ್ರೆ ಪಾಂಡವರು ಬಂದು ಪ್ರಜೆಗಳಾಗಿ, ಕುಟುಂಬದ ಮಕ್ಕಳಾಗಿ ಅಧಿಕಾರವನ್ನು ಕೇಳುವುದಕ್ಕೆ ಬಂದರೆ ಇಲ್ಲ. ಪಾಂಡವರ ಕುರಿತಾದಂತಹ ಭಾವ ನನ್ನದು ರಾಜಕೀಯ ಪ್ರಜ್ಞೆಯಲ್ಲಿ ಇಲ್ಲ. ಮನೆಯ ಮಕ್ಕಳಾಗಿ ನಾವು ಇರ್ತೇವೆ ಒಂದು ಕಡೆಯಲ್ಲಿ. ಅಲ್ಲಿ ನನಗಿಂತ ದೊಡ್ಡ ಅರಮನೆಯನ್ನು ದುಶ್ಯಾಸನಿಗೆ ಕಟ್ಟಿಕೊಟ್ಟಿದ್ದೇನೆ. ನಾನು ಸ್ವಾರ್ಥಿ ಅಂತ ಹೇಳಿದ ಮನೆಯಲ್ಲಿ ಒಂದು ದಿವಸ ನೆಮ್ಮದಿಯಿಂದ ನಿದ್ರೆ ಮಾಡಲಿಲ್ಲ ನನ್ನ ರಾಜಕೀಯ ಪ್ರಜ್ಞೆ. ಯಾವಾಗ ಆರ್ಯಾವರ್ತದ ಅಖಂಡತೆ ಸ್ಥಾಪಿಸಲ್ಪಡ್ತದೋ, ಅರ್ಥಾತ್ ನಿಷ್ಪಾಂಡವ ಪೃಥ್ವಿ ಮೇಲೆ ನಿಲ್ಲಂತೆ, ಅವಾಗ ನೆಮ್ಮದಿಯನ್ನಿದ್ರೆ ಅಲ್ಲ. ಅಧಿಕಾರದಲ್ಲಿ ಪಾಲು ಕೇಳುವುದಿಲ್ಲ. ಚಂದ್ರವಂಶದ ಮನೆಯ ಮಕ್ಕಳಾಗಿ ನಾವು ಒಂದು ಕಡೆಯಲ್ಲಿ ಇರ್ತೇವೆ. ಒಬ್ಬ ಪಾಂಡವರ ಕಡೆಯಿಂದ ಯಾರಾದ್ರೂ ಒಬ್ಬ ಬಂದು ಆ ಸಂದೇಶವನ್ನು ಬಂದ್ರೆ ಅವರೊಟ್ಟಿಗೆ ನೀನು ಇರಬಹುದು ಅಂತ ಹೇಳ್ತಾರೆ. ಪಾಂಡವರು ಮಾತ್ರ ನಾ ಪಾಂಡವ ದ್ವೇಷಿ ಅಲ್ಲ. ನನ್ನ ಸಾರ್ವಭೌಮತ್ವದಲ್ಲಿ ಅಖಂಡತೆಯಲ್ಲಿ ಪಾಲು ಕೇಳುವ ಪಾಂಡವರನ್ನು ನಾನು ಸಹಿಸುವುದಿಲ್ಲ. ಶಾಸ್ತ್ರ ವಿವೇಚನೆಯಲ್ಲಿ ನೋಡುವುದು ಕೆಲವೊಮ್ಮೆ ಬಹಳ ಪ್ರಾಮಾಣಿಕರು ಪಾಂಡವರು. ನನಗೆ
ನಂಬಲಿಕ್ಕಾಗುವುದಿಲ್ಲ. ಯುದ್ಧದ ಸಭೆಯಲ್ಲಿ ದಾಸರಾಗಿ ತಲೆಕೆಳಗಾಕಿ ಕೂತಿದ್ದಾರಲ್ಲ, ಅದು ಕೊನೆವರೆಗೆ ಉಳಿಸಲಿಕ್ಕಾಗಲಿಲ್ಲ. ಅವರ ದಾಸ್ಯತ್ವ ಮುಕ್ತಿಗೊಳ್ಳುವ ಮೊದಲೇ ಮತ್ತೊಂದು ಪ್ರತಿಜ್ಞೆ ಮಾಡಿದರು. ಮೊದಲು ಭೀಮನೆ ಮಾಡಿದ, ಆಮೇಲೆ ಬಾಕಿದ್ದವರು ಪುನರುಕ್ತಿ ಮಾಡಿ. ಹಾಗಾದ್ರೆ ಒಂದು ದಾಸರಾಗಿ ಕುಳಿತವರು, ಸೋತವರು, ಅನಭಿಷಿಕ್ತನ ಕುರಿತಾಗಿಯೋ ನನ್ನ ಸಹೋದರರ ಕುರಿತಾಗಿಯೋ ಆಕ್ರೋಶದಿಂದ ಪ್ರತಿಜ್ಞೆ ಮಾಡುತ್ತಾರೆ ಅಂದ್ರೆ ಅವರ ಧರ್ಮದ ವ್ಯಾಪ್ತಿ ಎಷ್ಟು ಕಡಿಮೆ. ಉತ್ತರ ಗೋಕರ್ಣವನ್ನು ತಗೊಂಡ್ರೆ ನಮ್ಮ ಸೇನೆಯ ಮೇಲೆ ಆಕ್ರಮಣವನ್ನು ಹೋದದ್ದು ನಾವೇ, ಅವರಿಗೆ ನಾವು ಇದು ಹಸ್ತಿನಾವತಿಯ ಸೇನೆ. ಬಿಡಿ, ಸೈನ್ಯವರಿಗೆ ಅವಮಾನವೋ ಇನ್ನೊಂದೋ ಮತ್ತೊಂದೋ ಹೇಳಿದ್ರೆ ಬಹಳ ಉಂಟು. ಒಂದು ಯಶಸ್ಸು ನಾನು ಕಂಡದ್ದು ಅನುದ್ಯೂತದಲ್ಲಿ. ಧರಣಿಪತಿ ಕೇಳು ನಿರ್ಣಯ ಧಾರಣೆ ಗುರುಪತಿಯ ನೆಲ. ಸೋತ ಭೂಪತಿಗೆ 12 ವರ್ಷ ವನವಾಸ, 11 ವರ್ಷ ಅಜ್ಞಾತವಾಸ, ಮರಳಿ ಹೋಗುವುದು ತಮ್ಮ ಪಟ್ಟಣ 13 ವರ್ಷ. ವನವಾಸ ಅಜ್ಞಾತವಾಸವನ್ನು ಪೂರೈಸಿದ್ರು ಪಾಂಡವರು. ಅಂತ ಸಂದೇಶ ಆಚರಣೆ ಯಾವ ದೃಷ್ಟಿಯಲ್ಲಿಯೂ ಪಾಂಡವರಿಗಿಲ್ಲ. ಅಣ್ಣನಿಗಿಂತ ಮೊದಲು ತಮ್ಮ ಮದುವೆ ಆಗಲೇ ಬರುವುದು, ಅದು ಆದದ್ದು ರಕ್ಕಸಿ. ಯಾವ ರೀತಿಯಿಂದ ನೋಡಿದರೂ, ಶಾಸ್ತ್ರೀಯ ಕ್ರಮದಿಂದಲೋ ವ್ಯಾವಹಾರಿಕ ಕ್ರಮದಿಂದಲೋ ಸಾಮಾಜಿಕವಾಗಿಯೋ ಪಾಂಡವರನ್ನು ಸಮರ್ಥಿಸುವಂತಹ ಸಜ್ಜನರ ಗುಂಪು ಒಂದುಂಟು. ಆದರೆ ಸಾಮೂಹಿಕವಾಗಿ ಹೇಗೆ ಸಮರ್ಥಿಸ್ತೇವೆ? ಸಮರ್ಥಿಸಲಿಕ್ಕೆ ಬರುವುದಿಲ್ಲಲ್ಲ. ಪಾಂಡವ ದ್ವೇಷವನ್ನು ಹೊರತುಪಡಿಸಿದರೆ ನನ್ನ ಅಧಿಕಾರದಲ್ಲಿ ಈ ಬೆಳವಣಿಗೆಯ ನೆರಳಿನಲ್ಲಿ ನಮ್ಮ ಕುಟುಂಬ ಲೋಪತೆಯನ್ನು ನೋಡಿ. ಭೀಷ್ಮ ದ್ರೋಣ ಕೃಪಾದಿಗಳು ಒಂದು 3 ತಲೆಮಾರು ಹಿರಿಯರಿಗೂ, ಒಂದು 3 ತಲೆಮಾರು ನನಗಿಂತ ಕಿರಿಯರು, ಮಕ್ಕಳು ಮೊಮ್ಮಕ್ಕಳು. ಏನನ್ನು ಬಯಸಬೇಕು ಸ್ವಾಮಿ? ಇನ್ನು ಅನುಭವಿಸಲಿಕ್ಕೆ ಏನು ಹುಟ್ಟಿದ್ದು? ಹಾಗಾದ್ರೆ ನನ್ನ ಸಾರ್ವಭೌಮತ್ವ ಅಖಂಡತೆಯ ಪ್ರಜ್ಞೆ ಏನುಂಟು? ಇದರಲ್ಲಿ ನನ್ನ ಪ್ರಾಮಾಣಿಕವಾದ ದುಡಿಮೆಯಲ್ಲಿ ಹೊಂದಬೇಕಾದ ಲಕ್ಷ್ಯದ ಕಡೆಗೆ ನಾನು ಸಾಗುತ್ತಾ ಇದ್ದೇನೆ ಅಂತ ಗೊತ್ತಾಯ್ತಾ? ಅಧಿಕಾರವನ್ನು ಹೊಂದುವಲ್ಲಿ ನಮ್ಮ ಅರ್ಹತೆ ಎಷ್ಟು ಸರಿಯಾದದ್ದು. ಇಲ್ಲದಿದ್ದರೆ 14-14ನೇ ವರ್ಷದಲ್ಲಿ ಬರಬೇಕಾದ ಪಾಂಡವರು ಶತಾನಂದನನ್ನು ಕಳಿಸ್ತಾರೆ. ಯಾರನ್ನು ಕಳಿಸಿದ್ದಾರೆ ಅಂತ ಮುಖ್ಯ ಅಲ್ಲ, ಯಾರು ಕಳಿಸಿದ್ದು ನನ್ನ ಉತ್ತರ ಅದುವೇ. ಈಗ ಶತಾನಂದರು ಅಲ್ಲದೆ ಬೇರೊಬ್ಬರು ಬಂದ್ರೆ ಆಗ್ತದೆ ಅಂತಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಕಳಿಸಿದ್ಯಾರು ಅಂತ. ಅಭಿಮನ್ಯು ಊಟದಲ್ಲಿ ಊಟ ಮಾಡಿ ಕೈ ಒಣಗುವ ಮೊದಲೇ ಕಳಿಸಿದನಂತೆ. ವಿವೇಕಿಯೋರೊಟ್ಟಿ ಯಾರು ಹೇಳಿದ್ದು ಅಂತ ಕೇಳಬೇಡಿ. ನಾನು ನಂಬುವ ವಿಶ್ವಾಸಾರ್ಹನಾದಂತಹ ಒಬ್ಬನೊಬ್ಬ ವ್ಯಕ್ತಿಯಲ್ಲಿ ಅನಾಮಧೇಯ ಹೆಸರು ಹೇಳುವುದಿಲ್ಲ. ನಾಳೆ ನೀವು ಅವರಿಗೆ ಉಪದ್ರವ ರಾಜಕಾರಣದಲ್ಲಿ ಯಾರು ಹೇಳಿದ್ದು ಅಂತ ಕೇಳಲಿಕ್ಕಿಲ್ಲ, ನನ್ನ ಕಿವಿಗೆ ಬಿದ್ದಿದ್ದ. ಅಭಿಮನ್ಯು ಮದುವೆ ನಮಗೆ ಹೇಳಲಿಕ್ಕಿಲ್ಲ, ಹಾಗಂತ ಹೇಳಿಕೆ ಹೋದವ ಬಂದು ವರದಿ ಮಾಡಿದ್ದಾನೆ ಮೊದಲ ಸಂಖ್ಯೆಯಲ್ಲಿ. ಅದಕ್ಕಾಗಿ ಶತಾನಂದರಲ್ಲಿ ನನ್ನ ಸ್ಪಷ್ಟವಾದಂತಹ ಸಂದೇಶ ಏನು?
ಅದು ರಾಜಧರ್ಮ, ಅದು ಕ್ಷಾತ್ರ ಧರ್ಮ. ಅದು ಧರಣಿಯ ಪಾರ್ಥಿವರು ಸೋತ ಮೇಲೆ, ಸಹೋದರರು ಸೋತ ಮೇಲೆ ಅಲ್ಲ, ರಕ್ತ ಸಂಬಂಧಿಗಳು ಸೋತ ಮೇಲೆ ಅಲ್ಲ, ಪಾರ್ಥಿವರು ಸೋತ ಮೇಲೆ. ಯಾವುದರಲ್ಲಿ ಕ್ಷಾತ್ರವನ್ನೇ ಪಡಗಿಟ್ಟಿದ್ದೇನೆ, ದುರಗಳು. ವರ್ತಮಾನ ಕಾಲದ ರಾಜಕೀಯದ ನಿರ್ದೇಶಕ, ಅಘಟಿತ ಘಟನಾಪಟು, ಜಗತ್ತಿನ ಮೊದಲ ರಾಜಕಾರಣಿ ಅಂತ ಬೇಕಾದ್ರೆ ಹೇಳುವ, ಬಿದಿರಿನ ಕೊಡಲು ಹಿಡ್ಕೊಂಡು ಓಡಾಡುವ, ನವಿಲುಗರಿಯನ್ನು ನೆತ್ತಿಯಲ್ಲಿಟ್ಟು ಓಡಾಡುವ ಇವ ಪ್ರಾಕೃತನೋ? ಕೆಲವೊಮ್ಮೆ ಸ್ಥಾಪಿಸಲ್ಪಟ್ಟ ವ್ಯಕ್ತಿತ್ವ ಏನು ಮಾಡಿದ್ರು ನಾವು ನಡೀತೇವೆ, ಅದು ಪವಾಡ, ಅದು ದಿವ್ಯತೆ, ಅದು ಅದ್ಭುತ. ಬಾಕಿದ್ದವರು ಮಾಡಿದ್ರೆ, ಶ್ರೀಮಂತರಾದ್ರೆ ಔಷಧಕ್ಕೆ, ಬಡವನಾದ್ರೆ ಹಸಿವೆ, ಎಂಥದ್ದು ಅಂತ ಹೇಳಿ. ನನಗೆ ಶಾಶ್ವತ ದ್ವೇಷ ಯಾರಲ್ಲೂ ಇಲ್ಲ. ಶಾಶ್ವತ ದ್ವೇಷ ಇಟ್ಟುಕೊಂಡವ ರಾಜಕೀಯ ಮಾಡಲಿಕ್ಕೆ ಬರ್ಬಾರ್ದು. ರಾಜಕಾರಣದಲ್ಲ ಇಲ್ಲ ಶಾಶ್ವತ ದ್ವೇಷ ಇಲ್ಲ. ನಾ ಎಲ್ಲಿ ಸೋತದ್ದು ಅಂತ ಕೇಳಿದ್ರೆ, ನಮ್ಮಲ್ಲಿ ಒಳಮನೆಯವರೆಗೆ ಪ್ರವೇಶ, ಯಾವ ನಿರ್ಬಂಧವೂ ಇಲ್ಲ. ಅವರು ಪ್ರತಿಪಕ್ಷದವರು ಸತ್ಯಾಗ್ರಹ ಮಾಡುವಾಗ ಅವರೊಟ್ಟೆ ಹೋಗಿ ಮುಂದೆ ಕೂತ್ಕೊಂಡು ಸತ್ಯಾಗ್ರಹದ ಸಂಖ್ಯೆ ಮುಗಿದ ತಕ್ಷಣ ರಾತ್ರಿ ಉಪಹಾರಕ್ಕೆ ನಮ್ಮಲ್ಲಿ ನಿನ್ನಲ್ಲಿ ಕಡ್ಡಾಗಾಯಿತು. ನಾನು ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಹೋದ ಕೂಟದಲ್ಲಿ ಧಿಕ್ಕಾರ ಹೇಳಿದ್ದೇ. ನಮ್ಮ ದೇಶಕ್ಕೆ ದೊಡ್ಡ ಸಮಸ್ಯೆ ಬಂದದ್ದೇ. ಹಾಗೆಂತ ಓದಿದವರು ಏನನ್ನು ಓದಿದವರು ಅಂತ ಪ್ರಶ್ನಿಸಬೇಕಷ್ಟೇ. ಏನನ್ನು ಓದಿದವರು ಅಂತ, ಮತ್ತೆ ಯಾಕಾಗಿ ಓದಿದವರು? ನನ್ನ ನಾಯಕತ್ವದ ಕಾರಣ ನಡೀತಾ ಉಂಟು. ಇಲ್ಲದಿದ್ದರೆ ಯಾರು ಹೇಳಿದ್ರು ಯಾರು ಕೇಳುವ ಸ್ಥಿತಿಯಲ್ಲಿಲ್ಲ. ಇದು ಎಲ್ಲರ ಅನುಭವ ಒಂದೇ. ಅದು ಅವನಿಗೆ ಇಷ್ಟ ಬಂದದ್ದ ಅನುಭವ ಮಾಡು. ಹೋಗಿದ್ದೆ ಕೃಷ್ಣನಲ್ಲಿಗೆ, ಆದಿತ್ತದವರು ಬಲವಾಗಬೇಕು ಬಯರಿಗೆ ನೋಡಿ ಯಾರಾದ್ರೂ ಹೇಳಿದ? ಅರ್ಜುನ ಏನು ಹೇಳಿದಂತೆ, ಮತ್ತೆ ಅಣ್ಣ ಕಳುಹಿಸಿದ್ದು ನನಗೆ ಒಂದು ರಕ್ಷಿಸಬೇಕು, ನನ್ನ ಸಾರಥ್ಯ ಆಗಬೇಕು. ನಾನು ಕೃಷ್ಣನ ಹತ್ರ ಹೇಳಿಲ್ಲ. ಬಲವಾಗಬೇಕು ಉಭಯರಿಗೆ, ನನ್ನ ರಾಜಕೀಯ ಪ್ರಜ್ಞೆ ಅರ್ಥ ಆದರೆ ಕೃಷ್ಣ ಹೇಳಬೇಕು, ನಾನು ಯಾರೊಟ್ಟಿಗೂ ಇಲ್ಲ ಅಂತ. ಉಭಯರಿಗೆ ಬಲವಾಗುವುದರಿಂದ ನಾನು ಯಾರೊಟ್ಟಿಗೂ ಇಲ್ಲ, ನೀವು ಏನು ಬೇಕಾದ್ರೂ ಮಾಡಿಕೊಡಿ. ಇಲ್ಲ, ಯುದ್ಧದ ಚಪ್ಪಲ ಅವನಿಗೂ ಹೌದಲ್ಲ. ನಾನೀನೊಬ್ಬನ ಸಹಾಯಕ್ಕೆ ಕಾದಲಿ ಕಸದಳು ಹೇಳಲಿಕ್ಕೆ ನೀವು. ಹಾಗಾದ್ರೆ ನಾನು ಉಭಯರಿಗೆ ಅಂತ ಹೇಳಿದ್ರು. ನೀವು ಪಕ್ಷ ಮಾಡಿದ್ಯಾರು? ಪಕ್ಷ ಪ್ರತಿಪಕ್ಷ ಮಾಡಿದ್ಯಾರು? ಪಕ್ಷ ಪ್ರತಿಪಕ್ಷ ಮಾಡಿದ್ದು ಜಗತ್ತಿನ ಮೊದಲ ರಾಜ. ಅವರಿಗೆ ಸಿಂಹಾಸನ ಏರಿ ಆಳುವ ಯೋಗ ಸರಿಯಾಗಿ ಇಲ್ಲ. ಹಾಗೆಂತ ದ್ವೀಪಾಂತರದಲ್ಲಿದ್ದರೆ ಬಾಕಿದ್ದ ಸಿಂಹಾಸನಾರೂಢರು ಸರಿಯಾಗಿ ಆಡಳಿತ ಮಾಡ್ತಾರೆ. ಸಂಜಯನಲ್ಲಿ ಸ್ಪಷ್ಟವಾಗಿ ಹೇಳಿ ಕಳುಹಿಸಿದ್ದೇನೆ, ಆಯುಧದ ಮೊನೆಯನ್ನಿಟ್ಟಿದ್ದೇನೆ. ಇನ್ನು ನಮ್ಮ ಕಡೆಯಿಂದ ಹೇಳಲಿಕ್ಕೆ ಬೇರೆ ಜನ ಬರಲಿಕ್ಕಿಲ್ಲ. ಸಂಜಯನ ಹತ್ರ ಸ್ಪಷ್ಟರು, ನಾಲಿಗೆ ತುರಿಕೆ ಎಲ್ಲ ಮಾತಾಡಿದ್ರು ಸಂಜಯನ. ನನಗೆ ಈಗೀಗ ಕಾಣುದು ಭೀಮಾದರೂ ಅದೀತು. ಸ್ವಲ್ಪ ಹೆಡ್ಡ, ಅವನಿಗೆ ಹೆಡ್ಡ ಅಂತ ಗೊತ್ತಿಲ್ಲ. ಅವ ತಿಳ್ಕೊಂಡಿದ್ದಾನೆ ಬುದ್ಧಿವಂತ ಅಂತ, ಮಹಾ ಹೆಡ್ಡ. ಅರ್ಜುನ ಊರಿನಲ್ಲಿ ಇರುವುದಿಲ್ಲ. ಅವನಿಗೆ ಒಂದು ಮಾಡಿನಡಿಯಲ್ಲಿ 2 ರಾತ್ರಿ ಕಳೆದ್ರೆ ಆಗುದು. ನಕುಲ ಸಹದೇವರು ಜಗದಲ್ಲಿ ಮಾಡ್ಕೊಳ್ಳೋದು ಸ್ಥಾನ ಪ್ರಶ್ನೆ. ಅವಳ ಸುದ್ದಿ ನಾ ಹೇಳುವುದಿಲ್ಲ. ಯಾರು ಅಂತ ನಿಮ್ಗೆ ಗೊತ್ತಾಯ್ತು. ಧರ್ಮರಾಯ
ಯಾರು ಬಂದರೂ ಕೈ ಮುಗಿಯುವುದು, ಅದು ಬಹಳ ಅಪಾಯ. ಯಾರು ಬಂದರೂ ಕಾಲಿಗೆ ಬೀಳುವುದು, ಹಿರಿಯರಿಗೂ ಕಾಲಿಗೆ ಬೀಳುವುದು, ಕಿರಿಯರಿಗೂ ಕಾಲಿಗೆ ಬೀಳುವುದು, ಆಯುಷರಿಗೆ ಬೀಳುವುದು. ಸುಮ್ಮನೆ ಕೂತ ಸಂಜೆ ಬಂದ ತಕ್ಷಣ ಹೇಳುದು, ನೋಡಪ್ಪ ಸಂಜಯ ಪಾನಕ ತೆಕ್ಕ ಕಡುಗವಾಗಲಿ ನೀತಿಯಾಗಲಿ ಒಡೆ ಲಕ್ಷ್ಮೀ ರಮಣಾಯಕ ಮುಗೀತಲ್ಲ. ಸುಮ್ಮನೆ ಕೂತ ಎಲ್ಲರೂ ತಮ್ಮ 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 ತೆವಲು ತೀರಿಸಿಕೊಂಡು ಎಲ್ಲರೂ ತೆವಲು ತೀರಿಸಿಕೊಂಡ ಮೇಲೆ ಕೊನೆಯ ಕೈವ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನಾಯ್ತ ಕಪಾಲ ಕೊಡಿಬೇಡ, ಮೊದಲು ಮಾತಾಡ್ಲಿಕ್ಕೆ ಆಗಬೇಕು. ಆದರೆ ಉಳಿದವರನ್ನು ಮಾತಾಡಿಸೋದು ಒಳ್ಳೆಯ ಯಾವುದರಲ್ಲಿ ಒಳ್ಳೆಯಗಳಿದ್ದು ನಾನು ಪಾಪ ಇವುಗಳಿಗೆ ಗೊತ್ತಾಗುವುದು, ಇವಳು ದುಡ್ಡದ್ದೆ ಅವ ಅನುಭವಿಸುವುದು, ದುಡಿಮೆ ಇವರದ್ದು ಅನುಭವಿಸುವುದವ, ಅವನಿಗೆ ಜೂಜಿನ ಚಟ, ದುಡಿಮೆ ಇವರದ್ದು, ನವಖಂಡವನ್ನು ಗೆಲ್ಲಿದ ಪಾತ್ರ ರಾಜಸೂಯ ಎಲ್ಲ ಒತ್ತ ಇಟ್ಟ. ಕೇಳಿದ್ರು ನನಗಿಲ್ಲ, ನನಗೆ ಆಡಿಸುವ ಚಟ ಆಡುವ ಚಟವಿಲ್ಲ, ನನಗೆ ಗೊತ್ತೂ ಇಲ್ಲ, ಮತ್ತೆ ನನಗದು ಬೇಡ ಬೇಡ, ನನ್ನದು ನನ್ನದ್ದೇ, ನಿಮ್ಮದು ನನ್ನದೇ. ಹಾಗೆ ಒಳ್ಳೆ ಆ ಕಾರಣದಿಂದ ಕೃಷ್ಣ ಹೊರಟಿದ್ದಾನೆ. ರಥಯಾತ್ರೆ, ಶೋಭಾಯಾತ್ರೆ, ಭಜನಾ ತಂಡ, ಅಭಿಮಾನಿಗಳು, ಏಕಾಭಜನೆ ಎಲ್ಲ ಆಯ್ತು. ನಮ್ಮಲ್ಲಿ ಒಳಮನೆಯವರೆಗೆ ಬರುವ ಒಬ್ಬ ಇದ್ದಾನೆ ಸರಿಗೆ. ಹೌದು, ನಾವು ಮಾತಾಡೋದಿಲ್ಲ, ಯಾಕೆಂದ್ರೆ ಪ್ರಾಯ ಆಯಿತು, ಈಗ ಹೆಚ್ಚು ಸಮಯ ಓದಿದ್ದಾನೆ. ಆದರೆ ಯಾರಿಗೂ ಹೇಳುವ ಉಪದೇಶ ಮಾಡಲಿಕ್ಕೆ ಆಗ್ತಿಲ್ಲ. ಅದು ವ್ಯಾಸ ಹೇಳಿದ್ದು, ನಾನಲ್ಲ ಓದಿದ್ದೆ. ಇಲ್ಲಿಗೆಲ್ಲ ಹೋದ ಅಂತ ಸುದ್ದಿ ಕೃಷ್ಣ. ಅಯ್ಯೋ ಕೃಷ್ಣ ಎಲ್ಲಿಯವರೆಗಿನ ರಾಜಕಾರಣಿ ಅಂತ ಕೇಳಿದ್ರೆ ಇಲ್ಲಿಗೆ ಬಂದಂತಹ ಕೃಷ್ಣ ನಾವಿನ್ನೂ ಕಡತದಿಂದ ತೆಗೆದು ಹಾಕದೇ ಇರುವಂತಹ ನಮ್ಮ ಪ್ರಧಾನಿ ಮುಖ್ಯಮಂತ್ರಿ ವಿದುರ ಇನ್ನು ತೆಗೆದಾಕಲಿಲ್ಲ. ವಿದುರನನ್ನೇ ತಿರುಗಿಸಿದಲ್ಲ ಕೃಷ್ಣ. ನಮ್ಮ ಸಂಪುಟದ ಮುಖ್ಯಮಂತ್ರಿ ವಿದುರ ಕೃಷ್ಣನ ದೂತನಾಗಿ ಬಂದದ್ದಲ್ಲ. ಕೃಷ್ಣ ಬಂದಿದ್ದಾನೆ, ಇವತ್ತು ಬರ್ಬೋದು ಅಂತ ಕೇಳಿದ್ದಾರೆ. ಏನು ಮಾಡಬೇಕು? ಬದಿಗೆ ತೆಗೆದಾಕಬೇಕಾ ಅಧಿಕಾರದಿಂದ? ಹಾಕಿದ್ರೆ ಏನು ಹೇಳ್ತೀರಿ? ಹೇಗೂ ಇವತ್ತಲ್ಲ ನಾಳೆ ಹೋಗುವುದೇ ಶ್ರದ್ಧಾಂಜಲಿ ಉಂಟೆ ಈ ಅಧಿವೇಶನದಲ್ಲೇ, ಯಾಕಪ್ಪ ತೆಗೆದಾಕಿ ಹೇಳ್ತೀರಿ? ಒಂದು ವಿದುರ ಬಂದದ್ದು, ಇನ್ನೊಂದು ಕೃಷ್ಣನ ಊರು ವ್ಯವಹಾರ. ಗೋಪಾಲಂದನಿಗೆ ಇಂದಿನೊಳೇನು ಕಜ್ಜ ಬಂದ ರೈತರಲ್ಲಿ ನಾಡಿನಲ್ಲಿ, ನಾಡೇ ಅರ್ಥ ಅಲ್ಲದಕ್ಕೆ ಇವತ್ತಾಗುವುದಿಲ್ಲ ಅಂತ ಅರ್ಥ. ನಾಳೆಯೋ ನಾಡಕೋ ಹೀಗೆ ಯಾವಾಗಾದ್ರೂ ಬರಲಿ. ದಿವಸ 4 ಕಳೆಯಿತು. ನಾ ಹೇಳಿದ್ವಿ, ನೀವು ಹೇಳಿದ್ದು ಕುರುಭುವನನ ಒಡ್ಡೋದಗದಗರ ಸಿರಿ ಸುರಪನ ಸಭೆಯ ನಿಲ್ಲಿಸಿತು. ಹಸ್ತಿನಾವತಿಯ ಇತಿಹಾಸದಲ್ಲಿ ನನ್ನ ಅರಿವಿನಲ್ಲಿ ಸುರಪನ ಸಭೆಯನ್ನು ನಿಂದಿಸುವಂತಹ ಸಭೆ ಆದ ನೆನಪಿಲ್ಲ ನನಗೆ. ಮರೆಯುವ ಆರಂಭ ಆಗ್ತದೆ ಅಷ್ಟೇ. ಯಾವಾಗಲೂ ಆಗಿತ್ತು. ಅಥವಾ ಇನ್ನೊಮ್ಮೆ ಇಂತಹ ಸಭೆಯನ್ನು ಸಮಾವೇಶಗೊಳಿಸುತ್ತೇವೆ ಎಂಬ ವಿಶ್ವಾಸವೂ ಇದೆ. ಅದಕ್ಕಾಗಿ ಸಭೆ ಹರಿದು ಬಂದದ್ದು ನೋಡಿ. ನಮ್ಮ ಅಭಿಮಾನಿಗಳು, ಸಾಮಂತರು, ಪ್ರಜಾವರ್ಗದವರು ಚಂದ್ರವಂಶದ ಸಿಂಹಾಸನದ ಮೇಲೆ ಎಷ್ಟು ನಿಷ್ಠೆ ಇದೆ, ಎಷ್ಟು ಬದ್ಧತೆ ಇದೆ, ಇದನ್ನಿವತ್ತು ನೋಡಬೇಕು. ಇನ್ನು ಜನ ಸೇರಿಸಿದ್ದ ಕರ್ಕೊಂಡು ಬಂದದ್ದಲ್ಲ ಇದು. ಇದು ಐತಿಹಾಸಿಕವಾದಂತಹ ಸಭೆ, ಕೌರವ ಪಾಂಡವರ ಅಧಿಕಾರದ ನಿರ್ಣಯದ ಸಭೆ ಇದು. ವರ್ತಮಾನ ಕಾಲದಲ್ಲಿ ಜಗತ್ತೊಪ್ಪಿದಂತಹ ಒಬ್ಬ ಮಹಾನಾಯಕ. ನಾವು ಆಕ್ಷೇಪಿಸುವ ಹಾಗಿಲ್ಲ. ಕೃಷ್ಣ ಸಂಧಾನಕ್ಕಾಗಿ ಬರುವ ಸಭೆ ಇದು. ಅದಕ್ಕಾಗಿ ಇಷ್ಟು ಮಂದಿ ಬಂದಿದ್ದಾರೆ. ಕೇವಲ ರಾಜಕಾರಣ ಮಾಡಿಕೊಂಡು ಕೂತಿದ್ದಾರೆ ಅಂತಲ್ಲ, ಅದಕ್ಕೆ ಬೇಕಾಗಿ ನನಗೆ ದೊಡ್ಡ ಆಸಕ್ತಿ ಇಲ್ಲದಿದ್ರು ನಮ್ಮ ಆಡಳಿತದಲ್ಲಿ ಕಲಾವಿದರಿಗೆ
ಆಡಳಿತಗಾರನಿಗೆ ಆಸಕ್ತಿ ಇಲ್ಲ ಅಂತ, ಕಲಾವಿದರಿಗೆ ಬೆಂಬಲ ಇಲ್ಲ ಅಂತ ಅನುದಾನವು ಬಿಡುಗಡೆ ಮಾಡದೆ ಕುಳಿತುಕೊಳ್ಳುವ ಆಡಳಿತ ನನ್ನದಲ್ಲ. ನೋಡಿ, ಗಾಯಕರು, ವಾದ್ಯ ವಾದನ, ನೃತ್ಯ, ಬೇರೆ ಬೇರೆ ಅವರವರ ಆಸಕ್ತಿಗೆ ಯಾವುದು ಬೇಕೋ ಅದು. ನನ್ನಲ್ಲಿ ಖರ್ಚು ಮಾಡಲಿಕ್ಕೆ ವೆಚ್ಚಕ್ಕುಂಟು ಅಂತಲ್ಲ, ಬದಲಾಗಿ ಇದೊಂದು ಐತಿಹಾಸಿಕವಾದದ್ದು ಎನ್ನುವುದಕ್ಕೆ ಬೇಕಾಗಿ ಈ ವ್ಯವಸ್ಥೆ. ಭಂಡಾರದಲ್ಲಿ ಏನುಂಟು, ಒಬ್ಬ ಅತಿಥಿಯಾದಂತಹ ಕೃಷ್ಣ ರಾಜನಿಯೋಗಿಯಾಗಿ ಬರುವಂತಹ ಕೃಷ್ಣನಿಗೆ ಹೇಗೆ ಸ್ವಾಗತ? ಒಮ್ಮೆ ಬೇಡ ಅಂತ ಹೇಳಿದ್ದೇನೆ, ಸಂಜೆ ಬಂದು ಸ್ವಲ್ಪ ಅಧಿಕವಸನ ಮಾಡಿದ್ರು. ಬೇಡ, ಉಪಪ್ಲಾವ್ಯದಲ್ಲಿ ಕತ್ತಿ ಮಸೀತಾ ಇದ್ದಾರೆ, ತಡೆ ಸುವಸ್ತುವನಿಯದಿರು ಕುಂತಿಕುಮಾರಕರು ಹಗೆಗಳೇ, ಹರಿಹರಿ ಕಣ್ಣ ಯಾದವನ ಅಗಡು ತರಕ್ಕೆ ಔಷಧಿಯ ಮಾಡುವೆ, ಬಿಗಿದು ಕೆಡಹುವೆ. ನಾ ಹೇಳಿದ್ದನ್ನು ಹೇಳಿಲ್ಲ ಅಂತ ಹೇಳುವ ಜನವೇ ಅಲ್ಲ, ಹೇಳದೇ ಇದ್ದದ್ದನ್ನು ಹೇಳಿದ್ದಾನೆ ಅಂತ ಹೇಳಿದ್ರು ಒಪ್ಪಿಗೆ. ಅವಾಗ ಪಿತೃಮಹಾಶಯರು ಬೇಡ ಮಗ ಸಂಧಾನಕಾರನಾಗಿ ಬರುವುದು, ಒಂದು ರಾಜಪ್ರತಿನಿಧಿಯಾಗಿ ಬರುವವರನ್ನು ಹೇಗೆ ಸ್ವಾಗತಿಸಬೇಕು ಹಾಗೆ ಸ್ವಾಗತ ಮಾಡಿದ್ರೆ ಆಗ್ಲಿಕ್ಕಿರುವ ಮಗ, ಆಯ್ತಪ್ಪ ನೀವು ಹೇಳಿದಾಗೆ ಆ ವಿಷಯದಲ್ಲಿ ಮಾತ್ರ. ಅದಕ್ಕೆ ಈ ಸಭೆ ಹೋಗುವಾಗ ದೂತನನ್ನು ನೇಮಿಸಿದ್ದೇವೆ. ಬಂದಂತಹ ಕೃಷ್ಣನನ್ನು ಆದಷ್ಟು ಬೇಗ ಹಸ್ತಿನಾವತಿಯಿಂದ ಕಳುಹಿಸದೇ ಇದ್ದರೆ ಸ್ವಲ್ಪ ಅಪಾಯ ಬಂದಿತೋ. ನನ್ನ ಭದ್ರತಾ ವಿಷಯದಲ್ಲಿ ಒಬ್ಬ ವಿದುರನೇ ಅಲ್ಲಾಡಿದ್ದಾನೆ, ಇನ್ನು ಯಾರ್ಯಾರು ಅಲ್ಲಾಡಿಯಾರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅವರ ಮನೆ ಅಂಗಣಕ್ಕೆಲ್ಲ ಕೃಷ್ಣ ಹೋಗಿ ಬೆಳ್ಳಗಿನ 4 ಹಲ್ಲು ಬಿಟ್ಟಿದ್ದಾನೆ ಅಂತ ಸುದ್ದಿ ಉಂಟು. ಒಂದು ವರ್ಗದ ನಂಬಿಕೆ ಕೃಷ್ಣನ ಕುರಿತವಾಗಿ ಬಲವತ್ತರವಾಗಿ ಉಂಟು. ಅದಕ್ಕೆ ಬೇಕಾಗಿ ಪವಾಡ ಪುರುಷರನ್ನು ಆದಷ್ಟು ಬೇಗ ನಡೆಸಿಕೊಳ್ಳಬೇಕು. ಯಾರಲ್ಲಿ ದೂತ ಹೇಳಿ ಸರಿ, ಕೃಷ್ಣ ಭೂಪನ ಮುಂಜೆಯಾಯಿತು ಹೇಳಿ ತಕ್ಷಣವೇ ಬರತಕ್ಕದ್ದು. ಕೃಷ್ಣ ಸ್ವಾಗತದ ನಿರೀಕ್ಷೆಯಲ್ಲಿದ್ದೇನೆ, ನೋಡೋಣ. ಗುರು ಭೀಷ್ಮರದುರಾರಿಗೆ ರಗಿ ಕೈ ಮುಗಿದು ಮೃದು ತರದ ಸಿಂಹಾಸನ ಬನೇರಿಸಿ ಮೃದು ತರದ ಸಿಂಹಾಸನ ಬನೇರಿಸಿ ತಪೋಧನರ ನಿರದಿ ಸಕ್ಕರಿಸಲು ತಪೋಧನರ ಇರದಿ ಸಕ್ಕರಿಸಲದ್ಭುತ ನುಡಿಸಿದವು ಕಪಟರ ನಗೆನ ವಿಲಾಸದಿವು ಗುರು ಭೀಷ್ಮರ ಸುರಾರಿಗಿರನಿ ಕೈ ಮುಗಿದು ನಿಂತಹ ಭೀಷ್ಮರನ್ನು ಎಬ್ಬಿಸಿದ್ದಾರೆ. ಭೀಷ್ಮರು ನೀಡಿದಂತಹ ಉಚಿತಾಸನದಲ್ಲಿ ಕುಳಿತದ್ದು ಆಯಿತು. ಹೀಗೆ ಕುಳಿತಂತಹ ಸನ್ನಿವೇಶದಲ್ಲಿ ಸಕಲವು ಸಮಾವೇಶಿತವಾದಂತಹ ಸಭೆಯನ್ನೊಮ್ಮೆ ದಿಟ್ಟಿಸಿ ನೋಡ್ತಾ ಇದ್ದೇನೆ. ಯಾರು ಕುಳ್ಳಿರಿಸಿದರು ಅಂತ ಅಲ್ಲವಲ್ಲ, ಕುಳಿತುಕೊಳ್ಳುವುದಕ್ಕೊಂದು ಆಸನವನ್ನು ಇವರೆಲ್ಲ ಸಿದ್ಧ ಮಾಡಿದರು. ಕೇವಲ ವ್ಯಕ್ತಿಗತವಾಗಿ ಕೃಷ್ಣನಿಗೆ ಅಂತ ಅಲ್ಲ, ಬಂದಂತಹ ಸಕಲ ಮುನಿ ಸಂದೋಹಕ್ಕೂ ಒಂದು ವ್ಯವಸ್ಥೆ ಆಯಿತು. ಅವರು ಕೂಡ ಅವರಿಗೆ ಕೊಡಬೇಕಾದ ದರ್ಭಾದಿ ಆಸನಗಳಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಆಯಿತಲ್ಲ. ಅಂತೂ ಕುಳಿತ ಆ ಕಾಲಕ್ಕೆ ನಮಸ್ಕರಿಸಿದ್ರು. ಸಕಲರು
ಶುಭಮಸ್ತು ಎನ್ನುವ ವಾಕ್ಯದೊಂದಿಗೆ ಮುಂದೇನಾಗುತ್ತದೆ ಅಂತ ನೋಡುವುದಕ್ಕೆ ಸಿದ್ಧರಾದರು. ಅಷ್ಟೇ. ವಿದುರ, ದೇವ ಇಷ್ಟ ಆದ ನಂತರದಲ್ಲಿ ಈಗ ನಾವು ಮಾಡಬೇಕಾದ ಕೆಲಸ, ನೀನೇ ನನ್ನನ್ನು ಕರೆದುಕೊಂಡು ಬಂದಿದ್ದಿ ಅಂತ ಆಡುವುದು ಅಥವಾ ನಾವಿಬ್ಬರು ಒಟ್ಟಿಗೆ ಬಂದಿದ್ದೇವೆ ಅಂತ ಆಡುವುದು. ನೋಡುವಾಗ ಒಟ್ಟಾಗಿ ಬಂದದ್ದು ಹೌದು, ಬಂದು ಸೇರಿದ್ದು ಹೌದು, ಸಭೆಯಲ್ಲಿ ಕೊಡಬೇಕಾದ ಗೌರವವನ್ನ ಕೊಟ್ಟದ್ದು ಆಯಿತು. ಇಷ್ಟ ಆದ ನಂತರದಲ್ಲೊಮ್ಮೆ ನೋಡ್ಬೇಕೋ ಬೇಡುವ ಸಭೆಯನ್ನ? ನೋಡ್ತಾ ಇದ್ದೀಯಾ? ನೀನು ನೋಡಿದ ಸಭೆಯೇ ಆದರೂ ನೋಡಿದೆಯಾ? ಸಭೆಯನ್ನ ನೋಡುವಂತಹ ಸನ್ನಿವೇಶದಲ್ಲಿ ಸಕಲರು, ಇದು ಗೌರವ ಮಾಡಿದ ಓಲಗ ಎನ್ನುವ ಭಾವದಲ್ಲಿ ಆಡಿ. ಗೌರವ ಮಾಡಿದಂತಹ ಓಲಗದಲ್ಲಿ ನಾವು ಹೇಗಿರಬೇಕು ಎನ್ನುವುದನ್ನು ಯೋಚನೆ ಮಾಡಬೇಕಾಯಿತು. ಗೌರವ ಮಾಡಿದ ಓಲಗ, ಗೌರವದಿಂದ ಸಿದ್ಧವಾದ ಓಲಗ, ಸಂಧಾನ ಸಭೆಗೆ ಸಿದ್ಧವಾದಂತಹ ಸನ್ನಿವೇಶ, ಇದಿಷ್ಟನ್ನೂ ಯೋಚನೆಯಾಗಿಟ್ಟುಕೊಂಡಾಗ ಈಗ ಮಾತನಾಡಿಸುವವರು ಮಾತನಾಡಿಸ್ತಾ ಇಲ್ಲ. ಈಗ ನಾನೇ ಮಾತನಾಡಿಸಬೇಕೋ ಹೇಗೆ? ಅಲ್ವಾ? ನಾವು ಪ್ರಯತ್ನ ಮಾಡಬೇಕು. ಇಲ್ಲಿಯವರೆಗೆ ಬರುವ ಪ್ರಯತ್ನ ಮಾಡಿದ್ದೇವೆ, ಬಂದ ಮೇಲಾದ್ರೂ ಅಲ್ಲಿಂದ ಒಂದು ಪ್ರಯತ್ನ ಆಗ್ತದೆ ಅಂತಾದ್ರೆ ಏಡೈ ಭೂಪ ಇತ್ಯಾದಿಯಾಗಿ ಹೇಳಿದ ಅದೊಂದು ಮಾತು ಮಾತ್ರ ಕಾಣುತ್ತದೆ. ಅದೊಂದು ಅನುಜ್ಞೆ ಆಗಿದೆ, ಭೂಪನ ಅನುಜ್ಞೆ ಆಗಿದೆ ಎನ್ನುವಂತಹ ಮಾತಿಗೆ ಅನುಗುಣವಾಗಿ ಬಂದ್ರೆ ಇಲ್ಲಿ ಆಜ್ಞಾಶಕ್ತಿ ಸಿದ್ಧವಾದದ್ದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಅದು ಸಭೆಯೇ ಸಾರಿ ಸಾರಿ ಹೇಳ್ತದೆ. ಎಲ್ಲರಿಗೂ ಅವರವರು ಕುಳಿತಂತಹ ಭಾವ, ಭಂಗಿ, ಗಾಂಭೀರ್ಯಗಳನ್ನು ನೋಡುವಾಗ ಅರ್ಥ ಆಗ್ತದೆ. ಇದೊಂದು ಗಂಭೀರವಾದ ಸಭೆ, ಗಾಂಭೀರ್ಯವೇ ಮೈ ದಳೆದ ಸಭೆ. ಇಂತಹ ಸಭೆಯಲ್ಲೇ ಇಷ್ಟು ಗಂಭೀರ ಅಂತ ಗೊತ್ತಿರಲಿಲ್ಲ. ಹೌದು, ಗಂಭೀರ ಎಷ್ಟಿದೆ ಅಂತಂದ್ರೆ ಯಾರು ಮಾತನಾಡ್ತಾ ಇಲ್ಲ. ಈಗ ಒಂದು ಸೂಜಿ ಏನಾದ್ರೂ ಕೆಳಗಡೆ ಬಿದ್ದರೆ ಅದರ ಶಬ್ದವು ಕೇಳಿಸುವ ಹಾಗೆ ಅಷ್ಟು ಗಂಭೀರವಾಗಿ ಧೀರ ಗಂಭೀರ ಮೌನವನ್ನಾಂತ ಸಭೆ. ನೀವ್ ಹೇಳಿದ್ದು ಸರಿ, ಕೆಲಸ ಆಗಬೇಕಾಗಿದ್ದು ನಮಗೆ, ಹಾಗಾಗಿ ನಾವೇ ಮಾತನಾಡಿಸ್ಬೇಕು ಅಂತ ಆಡ್ತಾ ಇದ್ದೀವಿ. ನೋಡು ನೀನವನ ಮಾತಾಡಿಸುವ ಪರಿಗಳ. ಈಗ ಮಾತನಾಡಿಸುವುದನ್ನ ಕೇಳುವುದು ಅಂತ ನಿನ್ನ ಭಾವನೆ ಅಲ್ವಾ? ಕೆಲವು ಮಾತುಗಳ ಆಟ ನೋಟದಲ್ಲಿರುವುದು ವಿದುರ. ಹಾಗಾಗಿ ಇದೊಂದು ನೋಡುವ ಸಭೆ. ನೋಡುವ ಸಭೆಯಲ್ಲಿ ಕೇಳುವುದಿಲ್ಲ, ನೋಡಬೇಕು. ನೋಡುವುದಕ್ಕೆ ಮಾಡಿದ ಸಭೆ ಎನ್ನುವುದು ಅರ್ಥ ಆಗಿದಲ್ಲ. ಹಾಗಾಗಿ ಅಲ್ವಾ? ಹಾಗಾದ ಮೇಲೆ ನೋಡುವ ಸಭೆಯಲ್ಲಿ ಮಾತನ್ನು ನೋಡಬೇಕು, ಮಾತನಾಡಿಸುವ ಪರಿಯನ್ನು ನೋಡಬೇಕು. ಮತ್ತೆ ಕೇಳುವ ಮಾತಿದೆ ಅಂತ ಆದ್ರೆ ಕೇಳುವುದಕ್ಕೂ ಸಿದ್ಧನಾಗಿರು, ಅದು ಮತ್ತಿನದು. ಹಾಗಾಗಿ ನೋಡ್ತಾ ಇರೋ ನೋಡ್ತಾ ಇರೋ ನೋಡ್ತಾ ಇರೋ. ಏನಾಯ್ತಪ್ಪ? ಹೀಗಲ್ಲ ಉಂಟಾ? ಹೀಗಲ್ಲ, ಇದು ಏನಿದು? ಹೀಗಿರ್ಬೇಕು. ಹೊರಗದ್ದುಗೆಯ ಇಳಿದು ಬರುವುದು ತಡವಾಗುತ್ತೆನ್ನುತ್ತ ಏಕೋಭಾವದಿಂದ ಸಿದ್ಧವಾಗಿ ಹೀಗೆ ಚರಣದಲ್ಲಿ ಬಂದು ಹೊರಡುವಂತಹ ಪರಿ. ನಮಗೆ ಇದೆಲ್ಲ ಅಭ್ಯಾಸ ಇಲ್ಲ. ನಮ್ಮ ಚರಣ ಬಹಳ ನೋವಾಯಿತು. ನಮ್ಮ ಚರಣಕ್ಕೆ ನೋವಾದದ್ದು ಬಿಡು ವಿದುರ. ಇದು ಎಷ್ಟಂದ್ರು ಮರದ ಮೇಲೆ ಇರುವ ಕಾಲು, ಮರದ ಕಾಲು ಅಂತ ಹೇಳಿದ್ರು ಆಗ್ತದೆ. ಆ ಅರಸ ಅವನಿಗೆ ಎಷ್ಟು ನೋವಾಗಿರ್ಬೋದು. ಈಗ ನಾನೇ ಕೈ ಕಟ್ಟಿ ಅವರನ್ನು ಸಿದ್ಧ ಮಾಡಿ ಕುಳ್ಳಿರಿಸಿ ಮುಂದೆ ಏನಾಗ್ತದೆ ಅಂತ ನೋಡುವ. ಅರಸ ತನ್ನಲ್ಲಿ ಕರೋಣ ಬೀರಲಿ ನಿನಗೆ ಅರಸ
ನಿನ್ನೊಳಗೆ ಕೋಪಗೊಂಡಿದ್ದೀಯೋ ನನ್ನ ಕುರಿತಾಗಿ ಕೋಪಗೊಂಡಿದ್ದೀಯೋ ಅರ್ಥವಾಗ್ತಾ ಇಲ್ಲ. ಒಟ್ಟಿನಲ್ಲಿ ಕೋಪದ ಭಾವ ಕಾಣ್ತದೆ. ಅರಸ ಮುನಿದಿಹೆ ಏಕೆ ತನ್ನೊಳು ಕರುಣವಿಲ್ಲವೇ? ಅರಸ ಮುನಿದಿಹೆ ಏಕೆ ತನ್ನೊಳು, ಎರಡೂ ಭಾವ ಕಾಣ್ತದೆ. ಕೌರವ, ಹೀಗಲ್ಲ ಕುಳಿತುಕೊಳ್ಳುವುದು ನಿನಗೆ, ನಿನ್ನ ಈ ಸಭಾ ಮರ್ಯಾದೆಗೆ. ನಾನು ಆಡಬೇಕು ಅಂತಲ್ಲ, ನಾನು ಆಡುವುದಕ್ಕೆ ಯೋಗ್ಯ ಅಂತಲೋ ಅಲ್ಲ. ಆದರೂ ನೀನು ಕುಳಿತ ಬಗೆ ನೋಡುವಾಗ ಸತಿಗಳ ತೆರದಿ ಹೀಗೆ ಮುಖವನ್ನು ಮೋರೆಯನ್ನ ಮುಚ್ಚಿ, ಆ ಉತ್ತರೀಯದಲ್ಲಿ ಮೋರೆಯನ್ನ ಮುಚ್ಚಿ ಕುಳಿತಿದ್ದೀಯಲ್ಲ, ಯಾಕಪ್ಪ? ಯಾಕೆ ಹೀಗೆ ಕುಳಿತಿದ್ದಿ? ಸ್ವಲ್ಪ ಕಣ್ಣು ತೆರೆದು, ನೀನೇ ಮಾಡಿದ ಸಭೆ, ನೀನೇ ಸಿದ್ಧಪಡಿಸಿದ ಸಭೆ, ನಿನ್ನದೇ ನಿಮಂತ್ರಣ, ಅದನ್ನೇ ಒಪ್ಪಿಕೊಂಡು ಬಂದಂತಹ ಕೃಷ್ಣ ನಾನು. ಹೀಗಿರುವಾಗ ಕೊನೆಯ ಪಕ್ಷ ಬಂದ ನನ್ನನ್ನಾದ್ರೂ ನೋಡ್ಬೇಕೋ ಬೇಡವಾ? ಈಗ ಸಭೆ ನಿನಗೆ ಅಭ್ಯಾಸ ಇರಬಹುದು, ನಿನ್ನದೇ ಸಭೆ ಸಿದ್ಧ ಮಾಡಿದ್ದು ನೀನೇ, ಆದ್ರೆ ಈ ಕೃಷ್ಣನನ್ನಾದ್ರೂ ನೋಡ್ಬೇಕೋ ಬೇಡವಾ? ಹಾಗಾಗಿ ಸ್ವಲ್ಪ ಪರದೆಯನ್ನು ತೆರೆದು ಉತ್ತರೀಯವನ್ನು ಸರಿಸಿ ಸ್ವಲ್ಪ ಕರುಣದ ಆ ದೃಷ್ಟಿಯನ್ನ ನನ್ನ ಮೇಲೆ ಬೀರುವುದಲ್ವಾ? ಸ್ವಲ್ಪ ನೋಡಬಾರ್ದು ಈ ಕಡೆಗೆ. ಕೃಷ್ಣ ಪ್ರಪಂಚದ ಬೆಣ್ಣೆಯಿಂದ ಕೂದಲು ತೆಗೆಯುವುದು ಎರಡು ಕ್ರಮ. ಬೆಣ್ಣೆಯಿಂದ ಕೂದಲು ತೆಗೆಯುವ ಮಂದಿ ಅನೇಕ ಇದ್ದಾರೆ. ಆ ಒಂದು ಪ್ರತೀತಿಯೇ ಉಂಟು. ನೀನು 16,000 ಮಂದಿಯ ಕೂದಲಿನಿಂದ ಬೆಣ್ಣೆ ತೆಗೆಯುವ ಜನ. ಓ, ಅದೇ ಹೇಗೆ ಅದು? ಅರಸ ಮುನಿದಿಹೆ ಯಾಕೆ ಹಾಗೆ ಖಂಡಿತಪ್ಪ. ಶಕುನವೇ ಒಳ್ಳೆದಿಲ್ಲ. ಅದೌದು, ಶಕುನ ಒಳ್ಳೆದಿಲ್ಲ. ನೀನು ಸಭಾ ಪ್ರವೇಶ ಮಾಡುವಾಗ ಎಷ್ಟು ಹಿಂದಿನದು, ಎಷ್ಟು ತಲೆಮಾರಿನ ಹಿಂದಿನದು ಅಂತ ನನಗೆ ಗೊತ್ತಿಲ್ಲ. ಕೇಸರಿಯ ಪೀಠದ ಗೊಣಸು ಮುರಿದು ಸಿಂಹಾಸನದ ಕೀರ್ತನೆ ಬರ್ತದೆ. ಯಾವಾಗ ಮಾಡಿದ್ದು? ಭರತ ಚಕ್ರವರ್ತಿಯ, ದುಷ್ಯಂತನ ಕಾಲವೋ, ಮತಿನಾರನ ಕಾಲವೋ ಅಂತ ಗೊತ್ತಿಲ್ಲ. ಯಾವಾಗಲೂ ಮಾಡಿದ್ದು. ಕೇಸರಿಯ ಪೀಠದ ಗೊಣಸು ಮುರಿಯಿತು ಅಲ್ಲಿಗೆ ಅಜ್ಜಾಧೀಶ್ವರ ಕೈಗೊಳ್ಳು. ನನಗೊಂದು ಗೊತ್ತುಂಟು, ಇಲ್ಲಿ ಕೈ ಹಿಡಿದು ಮುನ್ನಡೆಸುವವರು ಅಜ್ಜ ಭೀಷ್ಮರು ಅಂತ. ಕೈ ಕೊಡ್ಲಿಕ್ಕೆ ಅವರ ಅಲ್ಲ, ನೀನಿದೆಯಲ್ಲ ಮತ್ತೆ. ಹೌದು, ನೀನು ಅಲ್ಲಿಗೆ ಹೀಗೆ ತಿರುಗಿಸಿದಿ. ಬೀಳಿಯ ಬಾಯಿಗೆ ಹಾಕದೆ ಜಗೀತಾ ಇದ್ದಿ. ಬೀಳಿಯ ಬಾಯಿಗೆ ಹಾಕದೆ ಜಗಿಯುವುದು ಯಾರು? ಇನ್ನೊಬ್ಬರ ಮನೆ ತೆಗೆಯುವ. ಸಿಗುತ್ತದಂತ ಕಾಣುವುದು. ಸಿಗ್ತದೆ, ಸಿಗ್ತದಲ್ಲ? ಸಿಗ್ತದೆ. ಏನು ಸಿಗದಿದ್ರೆ ಮಣ್ಣಿರು ಅವರಿಗೆ. ಹೌದು, ತಾಯಿಗೆ ಬಾಯೋಳು. ಹೌದು. ನಾನು ದೊನ್ನೆಯಲ್ಲಿ ದಾನ ಕೊಡುವಾಗಲೂ ಮೌಲ್ಯ ಕೊಡುದು, ಮಣ್ಣು ಕೊಡುವ ಕ್ರಮದ ಜನ. ಸರಿ 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 ಸರಿ. ಅರಸ ಮುನಿದಿಹೆ ಯಾಕೆ? ಒಂದು ಅರಸೊತ್ತಿಗೆ ಅಧಿಕಾರಕ್ಕೆ ಒಂದು ಸಣ್ಣ ಮುನಿಸು ಬೇಕು ಕೃಷ್ಣ. ಹೌದಲ್ಲ? ಅದು ಗಾಂಭೀರ್ಯ. ಗಾಂಭೀರ್ಯ. ಚಕ್ರವರ್ತಿಗಳ ಮೌನ ಅಂದ್ರೆ ಮತ್ತೆ ಮಾತಾಡೋದಿಲ್ಲ ಅಂತ ಅರ್ಥ ಅಲ್ಲ. ಆ ಮೌನಕ್ಕೂ ಅರ್ಥ ಇದೆ. ಮೌನದಲ್ಲಿ ಮಾತಿದೆ. ರಾಜಕೀಯ ಸೇರಿಸಿದ ಸಭೆ, ಮಾಡಿದ ಸಭೆ. ಸಭೆ ಮಾಡುವುದು ಅಂದ್ರೆ ಜನ ಕರ್ಕೊಂಡು ಬರುವುದು ಅಂತ ಅರ್ಥ ಅಲ್ಲ. ನೋಡ, ಮದುಮಗ ಮತ್ತು ಮದುಮಗಳನ್ನು ಕರ್ಕೊಂಡು ಬರ್ಲಿಕ್ಕಾಯ್ತು. ಸಭೆ ಮಾಡಿ ಅಂದ್ರೆ ಎಲ್ಲರೂ ಅವರವರ ಆಸನದಲ್ಲಿ ಚಂದಕ್ಕೆ ಕೂತುಕೊಂಡಿರ್ತಾರೆ. ಅದೇ ಓಡಾಡುವುದಲ್ಲ, ಅಲ್ಲದೆ ಸಭೆ ಮಾಡುವುದು ಅಂದ್ರೆ ಜನ ಕರ್ಕೊಂಡು ಬರುವುದು ಅಂತ ಅರ್ಥ ಅಲ್ಲ, ಅಥವಾ ಚಾಪೆ ಬಿಡಿಸುವುದು ಅಂತಲ್ಲ. ಸಭೆ ಮಾಡುವುದು ಅಂದ್ರೆ ಅತ್ತಿತ್ತಲಾಗಿ ಓಡಾಡುವವರು ಬಂದು ಕೂತ್ಕೊಳ್ಳಿ ಅಂತ ಅರ್ಥ. ಕೌರವ ಓಲಗ ಮಾಡಿದ ಅಂದ್ರೆ ಒಡ್ಡೋಲಗ ಮಾಡಿದ ಅಂತ ಅರ್ಥ. ಸಿಂಹಾಸನದಲ್ಲಿ ಓಲಗ ಮಾಡಿದ ಅಂದ್ರೆ ಜನ ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಒಂದೊಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳುಂಟದೆ. ಆಯಾಯ ಸಂದರ್ಭದಲ್ಲಿ ಏನು
ನಮ್ಮಲ್ಲಿ ಸೈಂಧವ ಅಂದ್ರೆ ನನ್ನ ಭಾವ, ಊಟದ ಪಂಕ್ತಿಯಲ್ಲಿ ಸೈಂಧವ ಅಂದ್ರೆ ಉಪ್ಪು ಇರಬೇಕು ಅಂತ ಭಾವನನ್ನು ಕರ್ಕೊಂಡು ಬರೋದಲ್ಲ. ಸೌಂಧವ ಮಾನಯ. ಮತ್ತೆ ಕಲ್ಲಿನ ಹುಡಿ ಹಲ್ಲನ್ನು ಗುದ್ದಿದ್ರೆ ಮಾಡುದು, ಹಲ್ಲಿನ ಹುಡಿ ಹಲ್ಲನ್ನು ಗುದ್ದಿದ್ರೆ ಅಲ್ಲ, ಅದು ಉಜ್ಜುವ ಹುಡಿ ವಿವಕ್ಷೆಯನ್ನು ಮಾಡಬೇಕು. ಆ ಕಾರಣದಿಂದ ನಾ ಯಾಕೆ ಅವಕುಂಠನ ಮಾಡಿದ್ದು ಅಂತ ಗೊತ್ತಾಯ್ತು. ಅದೇ ಗೊತ್ತಾಗಲಿಲ್ಲ ಅಂತ. ನಿನ್ನ ಒಂದು ಅಭಿಮಾನಿ ವರ್ಗ ಉಂಟಿದೆ, ಇಡೀ ಹಾಳು ಮಾಡುವುದು ಅಭಿಮಾನಿ ವರ್ಗ. ಅವರ ಅಭಿಮಾನ ಯಾವ ಕುರಿತಾಗಿಯೂ ಯಾಕಾಗಿ ಅಂತಲೂ ಗೊತ್ತಿರುವುದಿಲ್ಲ. ಎಲ್ಲಿಯಾದರೂ ನಾನು ನಿನ್ನಲ್ಲಿ ಸಿಟ್ಟು ಮಾಡುದು, ಸರಿ, ಎರಡು ಮಾತು ಬಂದು ಹೋಗುದು, ಆವಾಗ ನಿನ್ನನ್ನು ಪೂಜಿಸುವ ಭಕ್ತರಿಗೆ ನೋವಾಗ್ತದೆ. ಆ ಭಕ್ತರು ಬೇರೆಯವರಲ್ಲ, ಅವರು ಹಸ್ತಿನಾವತಿಯವರೇ, ಆದ್ರೆ ನನ್ನ ಭಕ್ತರು ಕೃಷ್ಣ ಭಕ್ತ. ಅವರು ಕೃಷ್ಣ ಪಕ್ಷ. ಸರಿ. ಹಾಗಾದ ಕಾರಣ ಎಲ್ಲಿಯಾದ್ರೂ ಕೃಷ್ಣನಿಗೆ ಬೈದಲ್ಲೋ ಈ ಭಾವುಕತೆ, ಅದಕ್ಕೆ ಬೇಕಾಗಿ ನಿನ್ನ ಕುರಿತಾದ ನನ್ನ ಭಾವ ಅವರಿಗೆ ಗೊತ್ತಾಗಬಾರದು ಅಂತ ಅವಕುಂಠ. ಸರಿ. ಆಮೇಲೆ ಅವರು ಕುಂಠಬಾರದು, ನಿನ್ನ ಕುರಿತಾದ ಅವಜ್ಞೆ. ಇನ್ನೊಂದು ಸಭೆಯಲ್ಲಿ ಸ್ವಾಗತದ ವ್ಯವಸ್ಥೆ ಇರ್ತದೆ. ಹೌದು. ನಾನು ನಿನ್ನ ಸ್ವಾಗತಕ್ಕೆ ಹೇಳುವಾಗ ಎಡವಿ ಬಿದ್ದದಲ್ಲ ಕೃಷ್ಣನ. ಈಗ ನೀನು ಬಂದದ್ದು ಏನಾಗಿ ಬಂದದ್ದು? ಯಾದವತೋನಾಗಿ ಬಂದದ್ದ ಅಲ್ಲ, ಅಥವಾ ನಮ್ಮಲ್ಲಿ ಹೆಣ್ಣು ಕೊಂಡೋಗುವ ಸಂಬಂಧ ಆಗಿದೆ, ಹೌದು, ಒಬ್ಬ ಸಂಬಂಧಿಕನಾಗಿ ಬಂದಿಯ ಇಲ್ಲಿಗೆ ಅಲ್ಲ. ನೀ ಬಂದದ್ದು ಪಾಂಡವ ದೂತನ. ಸರಿ, ರಾಯಭಾರಿಯಾಗಿ ಬಂದಂತಹ ನಿನ್ನನ್ನು ನಾನು ಸ್ವಾಗತಿಸಲಿಕ್ಕಲ್ಲ. ಯಾಕಲ್ಲ? ಯಾಕಂದ್ರೆ ನಾನು ಸಿಂಹಾಸನಾಧೀಶ್ವರ. ಸರಿ. ಸಿಂಹಾಸನಾಧೀಶ್ವರನೇ ಎದ್ದು ರಾಯಭಾರಿಯನ್ನು ಸ್ವಾಗತಿಸುವುದು ಅದು ನಮ್ಮ ರಾಜಕೀಯ ಪ್ರಜ್ಞೆಗೆ ಮಾಡುವಂತ ಅಪಚಾರ. ಹಾಗೆ ಕ್ರಮ ಇಲ್ಲ. ನಮ್ಮ ಈ ಸಂವಿಧಾನದಲ್ಲಿ ಆಗಿಲ್ಲ. ಮತ್ತೆ ಇನ್ನು ಸಂವಿಧಾನ ಹೇಗಾಗ್ತದೆ ಅಂತ ಗೊತ್ತಿಲ್ಲ. ವರ್ಷಕ್ಕೆ 10 ಸಲ ತಿದ್ದುಪಡಿ ಮಾಡ್ತಾರಲ್ಲ, ಮಾಡಿ ಕೊನೆಗೆ ಮೂಲ ಸಂವಿಧಾನ ಯಾವುದು ಅಂತ ಗೊತ್ತಾಗಲ್ಲ. ಆ ಕಾರಣದಿಂದ ನಾನೇ ಎದ್ದು ಬರುವ ಕ್ರಮ ಇಲ್ಲ. ಅದಕ್ಕೆ ನಿನ್ನನ್ನು ಸ್ವಾಗತಕ್ಕೆ ನಾನು ಜನ ಮಾಡಿದ್ದೇನೆ. ಸ್ವಾಗತ ಮಾಡಬೇಕಾದ್ರೆ ಬೇಡ, ಅಜ್ಜ ಭೀಷ್ಮರೇ ನಿನ್ನ ಸ್ವಾಗತಕ್ಕೆ ಮನೆ ಯಜಮಾನ. ಇದು ಯಾವುದೇ ಶುಭ ಶೋಭನಾದಿಗಳಲ್ಲಿ ಮಂತ್ರಾಕ್ಷತೆ ತಟ್ಟೆ ಹಿಡಿಯುವುದು ಯಾರು? ಹಿರಿಯರು. ಅಜ್ಜ ಭೀಷ್ಮರೇ ನಿನ್ನ ಸ್ವಾಗತಕ್ಕೆ. ಮತ್ತೆ ನಾನು ಬರಲಿಲ್ಲ ಅಂತ ನೀನು ಆಕ್ಷೇಪ ಮಾಡ್ಲಿಕ್ಕಿಲ್ಲ, ನನಗೆ ಅದು ಕೆಲಸ. ಮತ್ತೆ ನಾನು ಪ್ರತಿಯೊಬ್ಬರನ್ನು ಸ್ವಾಗತ ಮಾಡಬೇಕು. ನಿನ್ನನ್ನು ಮಾಡಿದೆ, ನಾಳೆ ಇನ್ನೊಬ್ಬ ಹೇಳುದು ನನ್ನ ಒಳ್ಳೆ ಮಿತ್ರ ಅಭಿಮಾನಿ ನನ್ನನ್ನು ಗೌರವೇಶ್ವರರು ಸ್ವಾಗತ ಮಾಡಲೇ ಇಲ್ಲ, ಅದೊಂದೇ ಮುನಿಸು ಸಾಕಾಗ್ತದೆ ಅವ ಅಲ್ವಾ ಧ್ವನಿ ಬದಲಾಯಿಸಲಿಕ್ಕೆ. ಹೌದಪ್ಪ. ರಾಜಕಾರಣದಲ್ಲಿ ಕಪ್ಪೆ ತುಲಾಭಾರ ಮಾಡಿದ್ದಾರೆ ಕೃಷ್ಣ. 4 ಕಪ್ಪೆಯನ್ನು ಎತ್ತಿ ಹಾಕುವಾಗ 8 ಕಪ್ಪೆ ಹಾರ್ತದೆ. ಹೌದು. ಹೊಸ ಬಲ ನನಗೆ ಬೇಡ, ಯುದ್ಧ ಬಲವನ್ನು ಉಳಿಸಬೇಕಾದ್ದು ಮುಖ್ಯ. ಹಾಗೆ ಹೊಸ ಬಲ ಬೇಡ, ಮತ ನನ್ನ ಹತ್ರವೇ ಉಂಟು. ಬಹುಮತ. ಹೌದು. ಅದಕ್ಕೆ ನಾನು ಧ್ವನಿ ಮತವೇ ಮಾಡಿದ್ದೇನೆ. ಮುಕ್ತ ಮತಗಳನ್ನು ಮಾಡಿದ್ರೆ ಹೇಳಿಕ್ಕಾಗಲ್ಲ, ಅಡ್ಡ ಮಾತಾಡ್ತಾರೆ. ಹೌದು, ಧ್ವನಿ. ಹೌದು, ಕೆಲವೊಮ್ಮೆ ಒಬ್ಬರೇ 2 ಕೈ ಎತ್ತಿದ್ರು ಎತ್ತಿದ್ರು. ಆ ಕಾರಣದಿಂದ ಕರುಣೆ ಬೇಡವೋ? ನಿಜವಾಗಿ ನನ್ನ ಕರುಣೆಯ ಅಗತ್ಯ ಉಂಟ ನಿಮಗೆ? ನನಗಿಲ್ಲ. ಅಥವಾ ನನ್ನ ಕರುಣೆಯ ಪಾತ್ರತ್ವ ಉಂಟ ನಿಮಗೆ? ಪಾತ್ರತೆ ಮುಂದೆ ಯೋಚನೆ ಮಾಡುವ. ಒಂದು, ನನ್ನ ಕರುಣೆಯ ಅಗತ್ಯ ನಿನಗಿಲ್ಲ. ಇನ್ನೊಂದು, ನನ್ನ ಕರುಣೆಗೆ ನೀನು ಪಾತ್ರನೋ ಅದು ಮುಖ್ಯ. ಅಥವಾ ನಾನು ಗೌರವಿಸುವುದು, ನಾನು ಗೌರವಿಸಿದರಿಂದ ನೀನು ದೊಡ್ಡವನೋ, ನಾನು ಅಗೌರವಿಸಿದರೆ ನೀನು ಸಣ್ಣವನಾಗಲಿಕ್ಕೆ ಉಂಟಾ? ಅಲ್ಲಿ ಪಡೆಯಬಹುದಾದ ಯಾವುದರಿಂದಲೂ ನನ್ನ ವ್ಯಕ್ತಿತ್ವ ಬದಲಾಗ. ನಿನ್ನ ವ್ಯಕ್ತಿತ್ವ ಬೇರೆ, ಅದು ನನಗೆ ಗೊತ್ತುಂಟು. ಹೇಳಬೇಕಾದ ಸಂದರ್ಭದಲ್ಲಿ ಹೇಳಿ. ಸರಿ. ಅದಕ್ಕೂ ಅಲ್ಲ. ಹಾಗೆಂತ ನಾನು ಯಾಕೆ ತಾಳ್ಮೆಗಿಂತ ಅಧಿಕ ಬಂಧುವಿಲ್ಲ ಕೃಷ್ಣ. ಏನನ್ನು ಕೋಪವ ತಾಳುತ್ತ ಹಾಗಲ್ಲ. ಮತ್ತೆ ಒಂದು ತಾಳುವುದು ಅಂದ್ರೆ ಬೀಳುವುದು, ಕಾಗೆ ಹಾರುವಾಗ ತಾಳಿ ಬಿತ್ತು ತಾಳುವುದು. ಇನ್ನೊಂದು ತಾಳುವುದು ಅಂದ್ರೆ ತಾಳ್ಮೆ, ಸಹಿಸುವುದು. ರಾಜಕೀಯದಲ್ಲಿ ಸಹಿಸಲಿಕ್ಕೆ ಗೊತ್ತಬೇಕು. ಎಷ್ಟು ಸಿಟ್ಟು ಬರಲಿ, ಎಷ್ಟು ನೋವಾಗಲಿ, ಪ್ರಕಟಣೆ ಇಲ್ಲ. ಇದು ಕೋಪವ ತಾಳಿದ. ನೀನು ಒಂದು ದಿವಸ ಆಡಳಿತ ಮಾಡಿದ್ಯಾ? ಇಲ್ಲ. ಮದುವೆಯಲ್ಲಿ ಕೂತ್ಕೊಂಡಿಲ್ಲ, ಗೋಪುರದಲ್ಲಿ ಹೇಳದೆ ಹೋಗಿದ್ದಿ. ಹೌದಾ? ದ್ವಾರಕೆಯಲ್ಲಿ ಹಾರಿ ಬಿದ್ದಿದ್ದಿ. ಹಾರಿ ಬಿದ್ದಿದ್ದಿ. ಹೌದಾ? ಅಲ್ಲಿ ಅಣ್ಣನನ್ನು ಕೂತುಗೊಳಿಸಿ ನೀನು ಊರು ಸುತ್ತುತ್ತಾ ಇದ್ದಿ.
ಅದೇ ಕೆಲಸ ಮಾಡಿ. ಒಂದು ದಿವಸ ನಿನ್ನ ಅಣ್ಣನ ಸಭೆಯಲ್ಲಿಯೂ ನೀನು ಇರಲಿಲ್ಲ ಅಂತ ನನಗೆ ಬಂದ ವರ್ತಮಾನ. ತಪ್ಪೇ ಇಲ್ಲ, ನಿನಗೆ ಸರಿ ವರ್ತಮಾನ ಬರ್ತದೆ ಅಲ್ವಾ? ಹೌದು. ಅಮ್ಮ ಯಾವಾಗಲೂ ಕೊಡುದು ಎಲ್ಲಿ ಹೋದ ಕಳ್ಳ ಕೃಷ್ಣ ಅಂತ. ಇನ್ನು ನಾನು ಪ್ರತ್ಯೇಕವಾಗಿ ಹೇಳುದು ಬೇಡ, ನಿನ್ನ ಅಣ್ಣ ಹೇಳಿದ್ದಾನೆ, ನಾನು ಪುನಃ ಹೇಳಿದ್ದೆ. ನನಗೆ ನೀನು ಹೇಳಿದ್ದು ಅವರು ನನ್ನ ಗುರುಗಳು. ಹೌದಪ್ಪ, ಬಲರಾಮ ದೇವರು. ಹೌದು ದೇವರು. ನಾನು ಬಂದ ಯಾವ ದಿವಸವೂ ನೀನು ಸಭೆಯಲ್ಲಿರಲಿಲ್ಲ. ಹೌದೌದು. ಅದಕ್ಕೆ ಹಾಗೆ ಅಂತ ಸಿಟ್ಟು ಬರ್ಲಿಲ್ವೋ, ಆಕ್ಷೇಪ ಇಲ್ವೋ ನಿನ್ನಲ್ಲಿ? ಆಕ್ಷೇಪ ನನ್ನ ದುಡ್ಡು ನಿನ್ನ ಮೇಲೆ. ಆಕ್ಷೇಪ ಮತ್ತೆ ಬಂದಿಯೋ ನೀವು ಧೃತರಾಷ್ಟ್ರ ಭೂಪತಿಗಳ ಅಪೇಕ್ಷೆಯಂತೆ ನನ್ನ ಮಾರ್ಗದರ್ಶನದಲ್ಲಿ ಹಸ್ತಿನಾವತಿಯಲ್ಲಿ ಆದ ಸ್ವಾಗತದ ವ್ಯವಸ್ಥೆ ನೋಡಿದೆಯಾ ಕೃಷ್ಣ? ಅಭೂತಪೂರ್ವ. ಹೇಳು. ನಿನ್ನನ್ನು ಪೂಜಿಸುವ ಪಾಂಡವರು, ನೀನು ಸಂಸ್ಕಾರ ಕೊಟ್ಟಂತಹ ಗೋಕುಲ, ನೀನು ಹುಟ್ಟು ಬೆಳೆದಂತಹ ಮದುವೆ, ನೀನು ಓಡಾಡಿದಂತಹ ಯಾವ ನಗರದಲ್ಲಿ ಕೃಷ್ಣ ಸ್ವಾಗತ ಇಷ್ಟ ಅದ್ಭುತವಾಗಿದೆ ಹೇಳು. ಅದು ಹಸ್ತಿನಾಪುರಕ್ಕೆ ಇವತ್ತು ನೀನು ಮಾಡಿದ್ದೆ. ಹೇಳು. ನಾನು ಕೃಷ್ಣ ವಿರೋಧಿಯೋ ಕೃಷ್ಣಾಭಿಮಾನಿಯೋ ಹೇಳು. ನೀನು ಕೃಷ್ಣ ಪಕ್ಷ. ಮತ್ತೆ ನೀ ಹೇಳ್ತಿ ಹೌದಾ ಅವಕುಂಠನ ಮಾಡಿದ್ದಿ ಅಲ್ಲ, ಯಾಕೆ ಹೀಗೆ ಕೂತಿದ್ದೀನಿ? ಕೃಷ್ಣನಿಗೆ ಇಂತಹ ಸಭೆ ಅಭ್ಯಾಸ ಇಲ್ಲ ಕೌರವ. ಈಗ ಕುಳಿತುಕೊಳ್ಳುವುದೇ ನಿಮ್ದೊಂದು ಕ್ರಮ ಅಂತ ಆದ್ರೆ ನಾನು ಮಾತಾಡ್ಲಿಕ್ಕಿಲ್ವಲ್ಲ, ಹಾಗೆ ಒಂದು ಭ್ರಮೆಯಲ್ಲಿ ಕೇಳಿದ್ದು. ಹೊಸ ಸಭೆ ಕೌರವ ಭಾವನೆಯಲ್ಲಿ ಮಾತನಾಡಲಿಕ್ಕೆ ಬಂದಿದೆ. ವಿಡಂಬನೆ ಆಯ್ತು. ರಾಜಸೂಯದ ಅಗ್ರಪೀಠದಲ್ಲಿ ಕೂತಿದ್ಯಾ? ಕುಳ್ಳಿರಿಸಿದ್ದಾರೆ. ಅದೇ ಶಬ್ದಕ್ಕೆ ಅರ್ಥ ಹೇಳಿದ್ರೆ ಬೆಳಗ್ಗೆ ಚಂದದಲ್ಲಿ ಮುಗಿಸುವ ಹೇಗೆ ಮುಗಿಸುವುದು ಅಂತ ನಾನು ತೀರ್ಮಾನ ಮಾಡಿಟ್ಟಿದ್ದೇನೆ. ಒಟ್ಟು ಬಂದು ಮುಗಿಸಿ ಹೋದಂತ ಬೇಡ, ಇನ್ನೊಂದ್ಸಲ ಬರ್ಬೇಕಲ್ಲ. ನನಗೆ ಹೇಳಿದ್ದಾನೆ ನಾನು ಬರಬೇಕು. ಅದಕ್ಕೆ ಬೇಕಾಗಿ ರಾಜಸೂಯದ ಅಗ್ರಪೀಠದಲ್ಲಿ ಕೂತಿದ್ಯಾ ಅಂದ್ರೆ ನಿನ್ನ ಎತ್ತಿ ಕೂತ್ಕೊಳಿಸಿದಲ್ಲ, ಅವಲಂಬನ ಮಾಡಿದಾಗ ನೀನು ಕೂತದ್ದು. ಹೌದು, ನೀನೇ ಹೋಗಿ ಕೂತದ್ದು ಅಂತ ಹೇಳಿದ್ದಲ್ಲ. ರಾಜಸೂಯದ ಅಗ್ರಪೀಠದಲ್ಲಿ ಕೂತ ಮೇಲೆ ನಾನು ಸಭೆ ನೋಡ್ಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ದ್ವೀಪದ ಸಭೆಯದು ದೊಡ್ಡ ಅಧಿಕಾರದ್ದು. ನಾನೇ ಕೋಶಾಧ್ಯಕ್ಷ ಆಗಿದ್ದದ್ದು. ಹೌದು. ಯಾಕೆ ನಾನು ಕೋಶಾಧ್ಯಕ್ಷ ನಾನು ಕೈ ಭಂಡಾರಕ್ಕೆ ಕೈ ಹಾಕುವಾಗ ಹೀಗೆ, ತೆಗೆಯುವಾಗ ಹೀಗೆ, ಅದಕ್ಕೆ ನನ್ನನ್ನು ಕೂತ್ಕೊಳಿಸಿದ್ದೆ. ನಾನು ಭಂಡಾರದಿಂದ ಎಷ್ಟು ಕೊಟ್ಟರು ಮುಗಿಯುವುದಿಲ್ಲ. ತೆಗೆಯುವುದು ಹಾಕುವುದು ಹೀಗೆ, ತೆಗೆಯುವುದು ಹೀಗೆ, ಕೊಡುವುದು ಹೀಗೆ. ಅದಕ್ಕೆ ಬೇಕಾಗಿ ಕೌರವ, ಸುಮ್ಮನೆ ಕೌರವ ಅಲ್ಲ, ಕೌರವ ಕೋಶಾಧ್ಯಕ್ಷ ಕೌರವ. ಅಂತಹ ನೀನು ಹಸ್ತಿನಾವತಿಯ ಪಾಂಡವರ ಪ್ರತಿನಿಧಿಯಾಗಿ ಧರ್ಮರಾಯನ ಮುಖವಾಗಿ ಬರುವುದು ನೀನು. ನಮ್ಮ ಅರಮನೆಯೊಳಗೆ ಆರೋಹಣೆಗೆ ಮನವಾಯಿತು ನಿನಗೆ ಕೇಳಿದ್ದ ನಾನು. ನಿನ್ನ ತಂಗಿ ಭಾನುಮತಿ, ನನ್ನ ಹೆಂಡತಿ, ನಿನ್ನೆ ನಿದ್ರೆ ಮಾಡದೆ ಕೃಷ್ಣ ಬರುವುದು, ಅಣ್ಣಯ್ಯ ಬರುವುದು ಅಂತ ಮಾಡಿದ ಸಿದ್ಧತೆ ನಿದ್ದೆಗೆ ರಂಗವಲ್ಲಿ ಹಾಕಿದ್ದು ನಿನ್ನ ತಂಗಿ ಭಾನುಮತಿಯರು. ಹೌದು. ಅರಮನೆಯ ಮುಂದೆ ಇವತ್ತಿನವರೆಗೆ ಅರಮನೆಯ ಮುಂದೆ ರಂಗವಲ್ಲಿ ಹಾಕಲಿಕ್ಕೆ ಅವಳು ಹೋಗ್ಬೇಕಾಗಿಲ್ಲ, ನಮ್ಮಲ್ಲಿ ವ್ಯವಸ್ಥೆ ಉಂಟು. ಕೃಷ್ಣಯ್ಯ ಬರುವುದು ನನಗೆ ಆಶ್ಚರ್ಯ ಆಯ್ತು. ಎಲ್ಲಿ ಕಲ್ತದ್ದು ಇವಳು ರಂಗವಲ್ಲಿ ಹಾಕ್ಲಿಕ್ಕೆ? ಅವಳು ಹೇಳ್ತಾಳೆ, ಸ್ವಾಮಿ ನಿಮ್ಮ ಕೈ ಹಿಡಿದ ಮೇಲೆ ರಂಗವಲ್ಲಿ ಹಾಕ್ಲಿಕ್ಕೆ ಅರಮನೆಗೆ ಬಂದೆ ನಾನು, ಮೊದಲು ನಾನೇ ಅಪ್ಪನ ಮನೆಯಲ್ಲಿ ಹಾಕಿದ್ದೆ. ರಂಗ ಬರ್ತಾನೆ ಅಂತ ರಂಗದಿ ಒಂದು ರಂಗವಲ್ಲಿ ನೀನು ಅದನ್ನು ತೊಟ್ಟು ನೋಡುದು, ನಿನಗೆ ಕಲಾ ಪ್ರಜ್ಞೆ ಇಲ್ಲ. ಸರಿ, ಹಾಗೆಂತ ದೊಡ್ಡ ಕಲಾವಿದ ರಂಗವಲ್ಲಿಯನ್ನು ತೊಡ್ಕೊಂಡು ಹೋಗುವಾಗ ರಂಗವಲ್ಲಿ ಹಾಗೆ ದಾಟಿ ಹೋಗ್ಬೇಕೆ ಸ್ವಲ್ಪ ಇದು ಸೀರೆ ರೇಷ್ಮೆಯ ಬಟ್ಟೆ. ನಿನ್ನೊಟ್ಟಿಗೆ ಇವರಿದ್ದಾರಲ್ಲ, ಅವರಿಲ್ಲದೆ ನಾನು ಬರುವುದಿಲ್ಲ. ಪುಂಡರೀಕವರದ ಗೋವಿಂದ. ಹೌದು ಹೌದು ಹೌದು. ಅವರೆಲ್ಲವನ್ನು ಒತ್ತುಕೊಂಡು ಹೋಗುದು, ನೀನು ಒಟ್ಟು ಹೋಗಿ. ನಿನ್ನ ಮಾಮ, ನನ್ನ ಮಾಮ, ನನ್ನ ಅಪ್ಪಯ್ಯ,
ಧೃತರಾಷ್ಟ್ರ ಭೂಪತಿಗಳು ಇವತ್ತಿನವರೆಗೆ ಕೃಷ್ಣನನ್ನು ನೋಡ್ಲಿಲ್ಲ. ಹೀಗೆ ಮುಟ್ಟಿದ್ದು ನವಿಲುಗರಿಸಿಕೊಳ್ಳಲು ಗೊತ್ತಾಯ್ತು ಕೃಷ್ಣ. ಮುತ್ತುಗಳನ್ನು ಹೌದು ತಟ್ಟೆಯಲ್ಲಿಟ್ಟು ಕಣ್ಣ ನೀರು ಹಾಕಿದ್ದಾರೆ. ಅದು ಅಲ್ಲೇ ಬಿದ್ದನು. ಕಣ್ಣ ನೀರು ಹಾಕಿದ್ದು ನೀನು ಮುತ್ತು ಕೊಟ್ಟು ಹೋಗ್ತಿದ್ದಲ್ಲ. ಅಲ್ಲಲ್ಲ, ಸಂತೋಷದಿಂದ ಪವಿತ್ರಗೊಳಿಸಿದ್ದು. ಹೌದಪ್ಪ, ಆನಂದ ಭಾಷ. ಕಣ್ಣ ನೀರಿನಿಂದ ಪವಿತ್ರಗೊಳಿಸಿ 4 ಮುತ್ತು ತಗೊಂಡಿದ್ದೆ ಅಂತ ನೀನು. 4 ಮುತ್ತು ಹಾಗೆ ತೆಗೆದಂದ್ರೆ ಅವರಿಗೆ ಒಂದು ಸಮಾಧಾನಕ್ಕೆ. ಈ 4 ಮುತ್ತು ಇನ್ನು ಹೋಗುವಾಗ ಯಾರಿಗೆ ಕೊಡ್ತೀವಿ ಅಂತ ನನಗೆ ಗೊತ್ತಿಲ್ಲ. ಅದನ್ನು ತೆಗೆದಿದ್ದೇನೆ. ಒಂದು ಊರಿಗೆ ಬಂದ್ರೆ ಮುತ್ತು ಕೊಡದೆ ಹೋಗುವ ಜನ ಹಾಗೆಂತ 16,000 ಇಟ್ಟು ಅಲ್ಲೇ ಉಂಟು. ಅದು ಇನ್ನು 4 ಕೊಂಡೋದ್ರೆ ನೀನು ಇನ್ನು ದೇವಲೋಕಕ್ಕೆ ಹೋಗ್ಬೇಕಾದ್ರೆ ಪಾರಿಜಾತವೇ ತರದಲ್ಲಿ. ಹಾಗೆ ಕೆಲವು ವ್ಯವಸ್ಥೆ ಸರಿ ಮಾಡಿಕೊಂಡಿದ್ದೇನೆ. ಒಂದು ಹೂವಿನಲ್ಲಿಯೇ ನಿಮ್ಮ ಮನೆಯಲ್ಲಿ ಗಲಾಟೆ. ಹೌದಪ್ಪ, ಈಗ ಹಾಗೆ ಕೆಲವು ಸರಿ ಮಾಡಿದ್ದೇನೆ. ಕೊಡಬೇಕಿದ್ರೆ ಬೇರೆಯವರಿಗೆ ಹೇಳಲಿಕ್ಕಿಲ್ಲ. ಇಲ್ಲ ಏನು ಮಧ್ಯಾಹ್ನ ಒಂದು ಮೃಷ್ಟಾನ್ನ ಷಡ್ರಸೋಪೇತವಾದದ್ದು ಕೃಷ್ಣ. ನೀನು ಹೇಳುವಾಗ ಬಾಯಲ್ಲಿ ನೀರು ಬರ್ತದೆ. ನಿಮಗೆ ನೀರು ಬಂದ್ರೆ ಬಾಕಿದ್ದವರಿಗೆ ಹೊಟ್ಟೆ ಹಸಿವೆ ಆಗ್ತದೆ ಅಂತ. ನೀನು ಒಂದು ಅನ್ನ ಊಟ ಮಾಡಿದ್ರೆ 60,000 ಜನಕ್ಕೆ ಹೊಟ್ಟೆ ತುಂಬಿದೆ. ಹೌದಾ? ಅವರಿಗೆ ಹೊಟ್ಟೆ ತುಂಬಿದ್ದು ನಮ್ಮ ಮನೆಯ ಊಟದಿಂದ. ಜನ ಎಂತ ತಿಳ್ಕೊಂಡ್ರು, ಕೃಷ್ಣ ಒಂದಾಗುಳನ್ನು ತಿಂದಾವಾಗ 60,000 ಮಂದಿಗೆ ಅಂತ. ಅವರು ನೀರು ಕುಡಿದು ಅವರಿಗೆ ಅಭ್ಯಾಸ ಇಲ್ಲ. ಮುಳುಗಿ ನೀರು ಕುಡಿದು ಹೊಟ್ಟೆ ಉಬ್ಬರಿಗೆ ಗೌರವದ ಸಿಗುತ್ತೆ. 105 ಮಂದಿ ಬ್ರಾಹ್ಮಣರು ಶ್ರೋತ್ರಿಯರ ಆಮೇಲೆ ಒಂದು ಎಲೆ ನಿನಗೆ, ಒಂದು ಎಲೆ ನನಗೆ. ಎದುರೆದುರು ಎದುರೆದುರು ಬಾಳೆ ಹಾಕ್ತಿದ್ದಲ್ಲ, ಮಾತಾಡಿಕೊಂಡು ಊಟ ಮಾಡಲಿಕ್ಕೆ ಊಟ ಮಾಡ್ತಾ ಮಾತನಾಡುದು. ಮತ್ತೆ ಹೀಗೆ ಹಾಕಲಿಕ್ಕೆ ಅಪನಶರಾದವು ಅಲ್ಲ, ಹಾಗೆ ಅಂತ ಅಲ್ಲ. ಮತ್ತೆ ಅದಾದ್ರೆ ಹೀಗೆ ಆಗ್ತದೆ. ಕ್ಷಣವಿಗೆ ಬಂದವರಿಗೆ ವೈಶ್ವದಲ್ಲಿ ಕೂತ್ಕೊಳ್ಳಿಕ್ಕೆ 3 ಎಲೆ ಪಿತೃಗಳಿಗೆ ನಿನಗೆ ಶಾಸ್ತ್ರದ ಜ್ಞಾನ. ಅಯ್ಯೋ, ನಮ್ಮ ಈಶ್ವರ ಮಗ ಕೃಷ್ಣ. ಮತ್ತೆ ನನಗೆ ಆಚಾರ ಇಲ್ಲದೆ ಏನೂ ಇಲ್ಲದೆ ನಾನು ಹೋಗಿ ಗೋವರ್ಧನಾದ್ರಿಯ ಮುಂದೆ ಹೋಗಿ, ಹೌದಾ, ಪೂಜೆ ಮಾಡಿದ್ದನ್ನು. ಹೌದು, ಇದು ಬದುಳು ತಿಂದುಕೊಂಡು ಕೂತದ್ದಲ್ಲ. ನೆನಪಿಡಿದ್ದನು ಆಚಾರ ಗೋವರ್ಧನ ಕಥೆ ಹೇಳಿದ್ದಾಯಿತು. ಅದಕ್ಕೆ ಬೇಕಾಗಿ ಹೀಗೆ ಹಸ್ತೋದಕ ಕೊಡುವಾಗ ಮಾತಾಡಬೇಕು. ನೀನು ಪಾಂಡವರಿಗೆ ರಾಜ್ಯ ಕೊಡ್ತೇನೆ, ಕೊಟ್ಟೆ ಅಂತ ಹೇಳು. ಹಸ್ತೋದಕ ಸ್ವೀಕರಿಸುತ್ತೇನೆ, ಇಲ್ಲದೆ ಬಿಡುತ್ತೇನೆ ಹೇಳಿದ್ರೆ ಮಧ್ಯಾಹ್ನ ಮುಗೀತು. ನಮ್ಮ ಅರಮನೆಯು ಆರೋಗಣೆಗೆ ಮನವಾಗದಿದೆ ಬೇಡ. ಅಜ್ಜ ಭೀಷ್ಮ ನಿಸ್ವಾರ್ಥ ಅಧಿಕಾರವನ್ನು ತ್ಯಾಗ ಮಾಡಿದವರು. ಹೌದಪ್ಪ, ನೀನು ಹುಟ್ಟುವ ಮೊದಲೇ 800 ವರ್ಷದಿಂದ ಆಳೆತ್ತರದ ಪಂಚಲೋಕದ ವಾಸುದೇವ ಮೂರ್ತಿಗೆ ಭಗವಂತೆ ಕ್ಷೀರಾಭಿಷೇಕ ಮಾಡುತ್ತೋ ಕೃಷ್ಣ ಭೂಮಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದು ಭೀಷ್ಮ. ನೀ ಬರ್ಲಿಕ್ಕೆ ಕಾರಣ ಭೀಷ್ಮರ ಪ್ರಾರ್ಥನೆ. ನನಗೆ ನೀನು ಭೀಷ್ಮರ ಮನೆಗೆ ಒಂದು ಕೃತಜ್ಞತೆ ಬೇಕು ನಿನಗೆ. ಮತ್ತೆ ಪ್ರಹ್ಲಾದನಂತ ಬಿಟ್ಟರೆ ಭಾಗವತೋತ್ತಮರು ಭೀಷ್ಮರದಲ್ಲಿ ಮತ್ತೆ ಯಾರಿದ್ದಾರೆ? ಭೀಷ್ಮರ ಪ್ರಾರ್ಥನೆಗೆ ನೀವು ದೇವಕಿಯ ಗರ್ಭದ ಪ್ರವೇಶ ಮಾಡಿ ಬಂದಿಂದ ಅವರು ಹೇಳುತ್ತಿದ್ರು, ನನಗೆ ಅದರಲ್ಲಿ ನಂಬಿಕೆ ಇಲ್ಲ, ಭೀಷ್ಮರಲ್ಲಿ ನಂಬಿಕೆ. ಭೀಷ್ಮರಲ್ಲಿ ನಂಬಿಕೆ ಹಾಗಾದ್ರೆ ನಾನು ಬಾಯಿ ಹೊಡೆದು ಕೂತ್ಕೊಳ್ಳೋದು. ಏನು ಮಗ ಅಜ್ಜ ನೀವು ಕಥೆ ಹೇಳುವುದನ್ನು ನಾನು ಕೇಳಲಿಕ್ಕೆ ಬಾಯಿ ಹೊಡಿಲ್ಲ. ಹೌದೇಳಿ ಗೋಧಿ ಅಂಗಳಕ್ಕೆ ಪಾನಕದ ತಟ್ಟೆಯನ್ನು ಮುಟ್ಟಿ ಹೊರಟಿ. ಹೌದು, ಒಂದು ಉದ್ಧರಣೆ ನಿನಗೆ, ಅರ್ಧ ಲೋಟ ನಿನಗೆ ಭೀಷ್ಮರ ಮನೆಯಲ್ಲಿ ನೀರು ಕುಡಿಬೇಕು ಅಂತ ಕಾಳೆ ನಿನಗೆ ನೀರಿನ ಋಣ ಇಲ್ಲಲ್ವ ಭೀಷ್ಮರಲ್ಲಿ? ಹಸಿವೆ ಆಗುದಿಲ್ಲ. ಅದು ಹೊಟ್ಟೆಯಲ್ಲಿ ನೆಗಳು ಹೊಕ್ಕರೆ ಹಸಿವೆ ಆಗುದಿಲ್ಲ. ಅದು ರೂಢಿಯ ಮಾತು. ಅಥವಾ ಭೀಷ್ಮರಲ್ಲಿ ರಾಜಕೀಯ ತಿಳಿಬೇಕು. ಬಾಲ್ಯದಲ್ಲಿ ಮಕ್ಕಳ ಮನೋಪ್ರವೃತ್ತಿ ಹೇಗಿತ್ತು, ಒಂದು ಸಂಧಾನಕಾರನಾಗಿ ಬರುವಾಗ ಬಾಲ್ಯ ತಿಳಿಬೇಡುವ. ಇವರಿಗೆ ದೇಶ ಸಣ್ಣ ಪ್ರಾಯದಲ್ಲೇ ಇಟ್ಟ ಅಥವಾ ದೊಡ್ಡದಾದ ಮೇಲೆ ಅಂತ ಒಬ್ಬ ಸಂಧಾನಕಾರ ಬರುವುದು, ನಾವು ಪಾಲ್ಪಂಚಾಯತಿಗೆ ಮಾಡ್ಲಿಕ್ಕೆ ಬಂದವ ತಿಳಿಯುವುದು ಹೇಗೆ? ಮನೆಯ ಹಿರಿಯರ ಹತ್ರ ಕೇಳುದು. ಮೊದಲೆಲ್ಲ ಹೇಗಿದ್ರೆ ಮಕ್ಕಳು ಅಂತ ಕೇಳಬೇಕು. ಕೇಳುವುದಿದ್ರೆ ಭೀಷ್ಮರೆಲ್ಲ ಸರಿ ನೀವು ಹೋದದ್ದು, ಅದನ್ನು ಕೇಳಲಿಲ್ಲ ಅಂತ ನೀನು ಅದಕ್ಕೂ ಆಗುದಿಲ್ಲ. ಇಚ್ಛಾಮರಣಿಗಳ ಹತ್ರ ಆರೋಗ್ಯ ಗುಟ್ಟು ಹೇಳುತ್ತೆ. ಅವರು ಇಚ್ಛಾಮರಣಿ ಏನಾಗುದಿಲ್ಲ ಅವರಿಗೆ. ಏನಾದ್ರೂ ಆಗಬೇಕಿದ್ರೆ ನಾನಿರ್ಬೇಕು. ಸರಿ ಸರಿ ಸರಿ. ಕೃಪರು ಅಕ್ಷರಾಭ್ಯಾಸ ಮಾಡಿದವರು. ಹೌದು, ಮೊದಲ ಗುರುಗಳ ಹತ್ರ ಹೋಗಿ ಕೇಳುದು, ಸಣ್ಣ ಪ್ರಾಯದಲ್ಲಿ ಹೇಗಿದ್ರು ಮಕ್ಕಳೆಲ್ಲ, ಹೇಗೆ ಅಭ್ಯಾಸ ಮಾಡುವಾಗ ಮಾಡ್ತಾ ಇದ್ದಾರೆ, ಹೇಗೆ ಒಂದು ತಿಳ್ಕೊಳ್ಳುವುದು. ಒಂದು ಪಂಚಾಯತಿಗೆ ಮಾಡಲಿಕ್ಕೆ ಬರುವಾಗ ಇಲ್ಲ, ಅದನ್ನು ಕೇಳಲಿಲ್ಲ. ಕೃಪರು ಕೊಟ್ಟಂತಹ ಹಾಲು ನಿನಗೆ ಆಗಲಿಲ್ಲ. ಮುಟ್ಟಿದ್ದೇನೆ.
ಯಾಕೆ ಮುಟ್ಟಿದ್ದು? ಬಾಕಿದವರು ಕುಡಿಬಾರದು ಸ್ಪರ್ಶ. ಬಾಕಿದವರು ಕುಡಿಬಾರದು ಅಂತ ಮುಟ್ಟಿದ್ದು. ನನಗೆ ಆ ಹಾಲು ನೋಡ್ಬೇಕಿದ್ರೆ ಬಾಯಾಗಿ ಆಗಲಿಲ್ಲ. ದ್ರೋಣರು ಬಿಲ್ಲು ವಿದ್ಯೆ, ಹೌದಪ್ಪ, ಶಸ್ತ್ರದ ಶಾಸ್ತ್ರ ಹೇಗಿತ್ತು? ಕ್ಷತ್ರಿಯರು ಕತ್ತಿ ಇತ್ಯಾದಿ ಅಭ್ಯಾಸ ಮಾಡುವಾಗ ಬಾಣಾವಳಿಗಳನ್ನು ಪರಸ್ಪರ ಅವರೇ ಹೀಗೆ ನೋಡಿಕೊಳ್ತಿದ್ರು, ಅಥವಾ ಕಣ್ಣು ಕೆಂಪು ಮಾಡಿ ಹೀಗೆ ಮಲೆತದಲ್ಲಿ ನೋಡುತ್ತಿದ್ರು. ತಿಳ್ಕೊಳ್ಳೋದು ಸಂಧಾನಕ್ಕೆ ಬರುವಾಗ ಅದನ್ನು ತಿಳಿಗೊಳಿಸಲಿಕ್ಕೆ ಸರಿ ಇಲ್ಲ, ಆ ಕುರಿತಾದ ಮಾತಿಲ್ಲ. ಬಾಕಿ ಬಿಡು. ಮತ್ತೆ ಎಲ್ಲ ಕಡೆಯಲ್ಲಿಯೂ ಅಡುಗೆ ಇಲ್ಲಿಂದ ಹೋದದ್ದಲ್ಲ, ಅಲ್ಲಿಯೇ ಪಾಕ ತಜ್ಞರಿದ್ದಾರೆ. ಇನ್ನು ಅರಮನೆಯಿಂದ ಹೋದದ್ದು ಉಂಟಲ್ಲ, ತಪ್ಪು ವ್ಯಾಖ್ಯಾನ ಮಾಡಬೇಡಿ. ಅರಮನೆಯಿಂದ ನಿತ್ಯ ಹಾಗೆ ಕಳಿಸುವ ಕ್ರಮವೂ ಇಲ್ಲ, ಅಗತ್ಯವೂ ಇಲ್ಲ. ಅವರವರಲ್ಲೇ ವ್ಯವಸ್ಥೆ ಉಂಟು. ಪ್ರತಿ ದಿವಸ ಕಳಿಸುವುದೇ. ಪ್ರತಿ ಮನೆಯಲ್ಲೂ ಪಾಚಕ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಉಂಟು. ಯಾರ್ಯಾರು ನಮ್ಮ ಹಸ್ತಿನಾವತಿಯ ಸಿಂಹಾಸನಕ್ಕೆ ಒಳಪಟ್ಟವರಿದ್ದಾರೆ, ಬಾಕಿದ್ದವರಿಗೆ ನಾವು ಅನುದಾನ ಬಿಡುಗಡೆ ಮಾಡುದು, ಅವರಿಗೆಲ್ಲ ಬೇಕಾದನ್ನು ನಾವೇ ಕಳುಹಿಸಿಕೊಡುದು, ಅಷ್ಟೇ ವ್ಯತ್ಯಾಸ. ಬಿಡುಗಡೆ ಮಾಡ್ತೇವೆ ಅಂತ ಹೇಳುದಲ್ಲ, ವರ್ಷಕ್ಕೆ ಬೇಕಾದ ವ್ಯವಸ್ಥೆ ಆಗಿದೆ. ಹಾಗೆ ಇಲ್ಲ, ಯಾರ ಮನೆಗೂ ನೀವು ಹೋಗ್ಲಿಲ್ಲ. ನೋವಾಯ್ತು ನನಗೆ. ಆದರೆ ಯಾಕೆ ತಿರಸ್ಕರಿಸ್ತಾನೆ ಕೃಷ್ಣ? ಎಲ್ಲಿಯೂ ನೀವು ಊಟ ಮಾಡಲಿಲ್ಲ. ಕೃಷ್ಣ ಎಲ್ಲಿ ಊಟ ಮಾಡಲಿಲ್ಲ. ಅವ ಮನೆಯಿಂದ ಹೊರಗೆ ಊಟ ಮಾಡುವ ಕ್ರಮ ಇಲ್ಲ. ಕೆಲವರಿಗೆ ಕ್ರಮ ಉಂಟು. ಮನೆಯಿಂದ ಹೊರಗೆ ಊಟ ಮಾಡಿದ್ರೆ ಹೊಟ್ಟೆಗಾಗುವುದಿಲ್ಲ, ಅಥವಾ ಅವನ ಆಸಕ್ತಿ ಯಾವುದು ಅಂತ ಗೊತ್ತಿರುವುದಿಲ್ಲ. ಅವನೇ ತರ್ತಾನೆ ಬೇಕಾದನ್ನು. ಅದು ತರುವುದು ಯಾಕಂದ್ರೆ ಅವನ ಆಸಕ್ತಿ, ಪಾನಕ, ಎಂತ ಕುಡಿತಾರೆ, ಎಂತ ತಿಂತಾರೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಅದಕ್ಕೆ ಗುಟ್ಟಿನಲ್ಲಿ ಮನೆಯಿಂದ ತಂದು ತಿನ್ನು. ಎಂತ ತಿಂತಾರೆ ಅಂತ ಗೊತ್ತಿಲ್ಲ ನಮಗೆ. ಹೋಗಿದ್ದಿ ನೀನು? ಹೋಗಿದ್ದಿ? ಹೋಗಿದ್ದಿ? ಮರಗಡೆಯಲ್ಲಿ ಮರವೇ ಇಲ್ಲ. ಎಲ್ಲಿಗೆ ಹೋದ ನೀನು? ಯಾವಾಗ ನೀನು ಮಹಾದ್ವಾರವನ್ನು ಪ್ರವೇಶ ಮಾಡಿದಿ, ಅಲ್ಲಿಂದ ನಿನ್ನನ್ನು ನೇರ ನಾನು ದುಶ್ಯಾಸನ ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದೆ ಉಳ್ಕೊಳ್ಳಿಕ್ಕೆ. ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗಬೇಕಿತ್ತ. ನಿನ್ನನ್ನು ಬೀದಿ ಬಸವನಾಗಿ ಬಿಟ್ಟದ್ದು ತಪ್ಪು. ಒಳ್ಳೆ ಅವಕಾಶ ತಪ್ಪಿತು. ಬಿಟ್ಟದ್ದು ತಪ್ಪು. ಮತ್ತೆ ಗೊತ್ತಾಯಿತು, ನಾವು ಎಷ್ಟು ರಾಜಕೀಯದಲ್ಲಿ ಅಧ್ಯಯನ ಮಾಡಿ ವ್ಯವಸ್ಥೆ ಮಾಡಿದ್ರು, ಈ ರಾಜಕಾರಣವೇ ಗೊತ್ತಿಲ್ಲದ ಅಪಸವ್ಯ ಅಪಭ್ರಂಶಗಳಿಗೆ ಇನ್ನೂ ಆಗಲಿಲ್ಲ. ನಿನ್ನನ್ನು ಅಲ್ಲಿಂದ ನೇರ ಒಂದು ಕಣ್ಣಿಗೆ ಬಟ್ಟೆ ಕಟ್ಟುವುದು, ದುಶ್ಯಾಸನ ಬಟ್ಟೆ ಬಿಡುದು, ಬಟ್ಟೆ ಬಿಡುದು. ಇದು ಸಾಮಾನ್ಯ ಅರಮನೆ ಅಲ್ಲ ಕೃಷ್ಣ. ಅರಮನೆಗಿಂತ ದೊಡ್ಡದು. ನಿನ್ನ ಅರಮನೆಗಿಂತ ವರ್ತಮಾನಕ್ಕೆ ಬೇಕಾದಂತಹ ಸರ್ವ ಋತುಗಳಲ್ಲಿ ಹೇಗೆ ಬೇಕೋ ಸಮಶೀತೋಷ್ಣ ಅದು ವ್ಯವಸ್ಥೆ. ದುಶ್ಯಾಸನ ಮನೆ ವ್ಯವಸ್ಥೆ, ಅದು ವ್ಯವಸ್ಥೆ ಅಂತದ್ದು ರಾಮ ಲಕ್ಷ್ಮಣರಲ್ಲ ಈ ಕಾಲದಲ್ಲಿ. ಸುಯೋಧನ ದುಶ್ಯಾಸನ. ಅದೇ ಸಂಧಾನ ಮುಗಿದ ಮೇಲೆ ಅದು ಒಂದು ಹೋಗಿ ನೋಡಿ ಹೋಗ್ಬೇಕು. ದಯವಿಟ್ಟು ಸಂಧಾನ ಮುಗಿದು ನೀನು ಅಲ್ಲಿಗೆ ಹೋದ್ರೆ ನಾನೇ ನಿನ್ನನ್ನು ಓಡಿಸ್ತೇನೆ. ಈ ವ್ಯವಸ್ಥೆ ಇಲ್ಲಿಗೆ ತಡೆ ಹಿಡಿಯಲಾಗಿದೆ, ಇನ್ನು ಮುಂದುವರಿತ. ಇನ್ನು ನೀನು ಒಂದು ವಾರ ಇಲ್ಲಿ ಕೂತ್ಕೊಳ್ಳೋ ಆಲೋಚನೆ ಮಾಡಬೇಡ. ಇವತ್ತು ಸಂಜೆ ಒಳಗೆ ನೀನಿಂದ ಹೋಗತಕ್ಕದ್ದು ಆದಿತ್ತು. ನೋಡುವ ಈಗ ದುಶ್ಯಾಸನ ಅರಮನೆ ಆಗುಂಟು. ಹಾಗೆ ನೀ ಎಲ್ಲಿಗೂ ಹೋಗಲಿಲ್ಲ. ಓದಿ ಓದಿ. ಅದು ವರ್ತಮಾನ ಉಂಟು. ವರ್ತಮಾನ ಹೆಜ್ಜೆ ಹೆಜ್ಜೆಗುಂಟು. ಪ್ರತಿ ಹೆಜ್ಜೆ ನೀವು ಹೋದ ಮನೆಯಲ್ಲಿ ರಾತ್ರಿ ಜನ ಇಟ್ಟಿದ್ದೇನೆ ದೂರ. ಹೇಳಿದ್ದೇನೆ, ನೀವು ಮಾರ್ಜಾಲ ಹೆಜ್ಜೆಯಲ್ಲಿ ಓಡಾಡಬೇಕು. ಏನು ನಡೀತಾ ಇದೆ ವಿದ್ಯಮಾನ ಅಂತ ಅಧ್ಯಯನ ಮಾಡಬೇಕು. ಎಲ್ಲ ಕಡೆಯಲ್ಲಿದ್ದಾರೆ ಗುಪ್ತಚರ. ನನ್ನ ರಾಜಕೀಯವೇ ಹಾಗೆ. ಅದು ರಾಜಕೀಯವೇ ಹಾಗೆ. ನಾನು ಓದಿ ಎಲ್ಲಿಗೆ ಓದಿ? ವಿದುರನ ಮನೆಗೂ. ಅದು ಹೌದು, ವಿದುರನ ಮನೆ. ಏನಾಗಿ ಹೋದಿ? ಅಲ್ಲಿ ಸರಿ, ಗೊತ್ತಾಯ್ತು. ನೀವು ಕೇವಲ ಕೃಷ್ಣ ಯಾದವಾಗ್ರಣಿ, ನೀ ಎಲ್ಲಿಗೆ ಬೇಕಾದ್ರೂ ಉತ್ತರ. ನೀ ಬಂದದ್ದು ಏನಾಗಿ ಬಂದದ್ದು? ಧರ್ಮರಾಯನ ಪ್ರತಿನಿಧಿಯಾಗಿ ಬಂದಿ. ಸರಿ. ಯಾವುದೇ ಒಂದು ಕೆಲಸವನ್ನು ಹೊಂದಿ ನಾವು ಹೊರಟ್ರೆ ಮೊದಲು ನಾವು ಯಾವ ಕೆಲಸವನ್ನು ಹೊಂದಿದ್ದೇವೆ ಅದನ್ನು ಮಾಡುದು. ಉದ್ಯೋಗ ಬರುವ ಸರಿ. ಆ ಕೆಲಸ ಪ್ರಧಾನ ಕೆಲಸವನ್ನು ಮಾಡಿ ಆಮೇಲೆ ಖಾಸಗಿ ಕೆಲಸವೋ ನಮ್ಮ ಆಸಕ್ತಿಯೋ ಮತ್ತೆ ವಸ್ತು ಪ್ರದರ್ಶನ ನೋಡುವುದು. ಮತ್ತೆ
ಅದೇ ಮಾಡುದು. ಸರಿ. ಆ ಪ್ರಧಾನ ಕೆಲಸ ಪಾಂಡವರಾದ ನಿಯೋಗಿ. ಸರಿ. ಆ ಪ್ರಧಾನ ಕೆಲಸವನ್ನು ಬಿಟ್ಟು ಬೇರೆಲ್ಲ ಕೆಲಸ ನಿನಗೆ ಮಾಡಲಿಕ್ಕೆ ಸಮಯ ಉಂಟು. ಹಾಗಾದ್ರೆ ಈ ಕೃಷ್ಣನೆಂಬಂತಹ ವ್ಯಕ್ತಿತ್ವದಲ್ಲಿ ಸದ್ಯ ನೀನು ಉದ್ಯೋಗ ಪರ್ವದಲ್ಲಿ ಹೊಂದಿದ ಪಾತ್ರ ಏನು? ರಾಜನಿಯೋಗಿಯೋ, ಧರ್ಮರಾಯನ ದೂತನೋ, ಸರ್ವತಂತ್ರ ಸ್ವತಂತ್ರ ವ್ಯಕ್ತಿಯೋ, ಯಾದವಾಗ್ರಣಿಯೋ, ಏನು ನೀನು? ಸರಿ. ಪ್ರಶ್ನೆ ಹುಟ್ಟುತ್ತದೆ. ಇದು ನನ್ನ ರಾಜಕೀಯ ವಿವೇಚನೆ ಹೇಳಿದ್ ನಾನು. ಸರಿ. ಹೋಗಿ ಅಲ್ಲಿಯೂ ನೀನು ಏನು ಸ್ವೀಕರಿಸಿರಲಿಲ್ಲ. ನಿನ್ನನ್ನು ಕೃಷ್ಣ ಅಲ್ಲಿಯೂ ತನ್ನತನವನ್ನು ಉಳಿಸಿಕೊಂಡಿದ್ದಾನೆ. ಅಲ್ಲಿ ರಾತ್ರಿ ಬಹುಶಃ ಸರಿಯಾಗಿ ಬೆಳಕಿನ ವ್ಯವಸ್ಥೆಯೂ ಇರಲಿಲ್ಲ, ಅಥವಾ ವಿದುರನಿಗೋ ಅಥವಾ ವಿದುರನ ಮನೆಯಾಕೆಗೋ ಕೈ ನಡುಗಿತೋ, ನೀನೇನೋ ಹಾಲು ಸ್ವಲ್ಪ ತುಟಿಗಿತ್ತಿ ಮತ್ತೆ ಅದು ಕೆಳಗೆ ಬಿತ್ತು ಜಾರಿ, ಬಹುಶಃ ಲೋಟ ಒಂದು ಸರಿ ತೊಳಿಲಿಲ್ವೋ ಅಲ್ಲ, ಅದರ ಹಿಂದಿನ ದಿವಸದ ದಪ್ಪ ಹಾಲಿದ್ರೆ ಹಾಲಿನ ಪಸ ಅಂಟಿಕೊಂಡು ಬಹುಶಃ ಅದರಿಂದಾಗಿ ಜಾರಿ ಬಿದ್ದ ಲೋಟ ಅಂತ ಗೊತ್ತಿದೆ. ಅಂದ್ರೆ ಹಾಲು ಚೆಲ್ಲಿತು ಅಂತ ಸುದ್ದಿ ನನಗೆ ವರ್ತಮಾನ ಸರಿ ಉಂಟು, ಇದು ಸರಿಯಾದ ವರ್ತಮಾನ. ಹೌದು. ಮತ್ತೆ ಬಿಡಿ, ಭಾವುಕರು ಒಂದೊಂದು ಹೇಳ್ತಾರೆ. ಸರಿ. ನನ್ನೊಂದು ಮಾತಿಲ್ಲ. ಸರಿ. ಭಾವುಕತೆಯ ಮೇಲೆ ಮಾತಾಡಿದ್ರೆ ಅಪಾಯ. ಯಾವಾಗಲೂ ರಾಜಕಾರಣದಲ್ಲಿ ಭಾವುಕತೆಯ ಪ್ರಶ್ನೆ ಬಂದ ಕೂಡಲೇ ಅಧಿಕಾರದಲ್ಲಿದ್ದ ಮೌನಕ್ಕೆ ಹೋಗ್ಬೇಕು. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಮತ್ತೆ ಅದೇ ಕೆಲಸ ಆಗ್ತದೆ. ಸರಿ. ಆ ಕಾರಣದಿಂದ ಕೃಷ್ಣ, ನಿನ್ನ ಈ ಪಾತ್ರತ್ವಕ್ಕೆ ವಿದುರನ ಮನೆಗೆ ನೀನು ಯಾವಾಗ ಬೇಕಿದ್ರು ನಾನು ಪ್ರಶ್ನೆ ಮಾಡೋದಿಲ್ಲ. ಇವತ್ತು ನೀನು ಪಾಂಡವ ರಾಜ ನಿಯೋಗಿಯಾಗಿ ರಾಯಭಾರಿಯಾಗಿ ಬಂದ ಈ ಪಾತ್ರಕ್ಕೆ ವಿದುರನ ಮನೆ ನೀನು ಹೋಗಲಿಕ್ಕೆ ಅರ್ಹವಾದ ಮನೆಯೋ? ಸರಿ. ಪ್ರಶ್ನೆ, ತುತ್ತಿನ ಮಗ ವಿದುರನನ್ನು ಹಗುರ ಮಾಡಿದ್ದಲ್ಲ, ವ್ಯಾಸರು ಹೇಳಿದ ಮಾತನ್ನು ನಿನಗೆ ನೆನಪಿಸಿದ. ಸಿಂಹಾಸನದ ಅರ್ಹತೆ ಇಲ್ಲ, ಕ್ಷೇತ್ರದೋಷಿ. ಸರಿ. ಇದನ್ನು ವ್ಯಾಸರು ಹೇಳಿದ್ದು, ಭಗವನ್ ವೇದವ್ಯಾಸ. ಸರಿ. ಅದು ಗೊತ್ತಿದ್ದು ನೀವು ಹೋದಿದ ಅರ್ಥ ಏನು? ಏನು? ನಿನ್ನ ಆಸಕ್ತಿ ಸೊಗಸಿನಿಂದಲೇ ಹಸಿವದೇಗಿದೆ. ಸೊಗಸಿನಿಂದಲೇ ಹಸಿವದೇಗಿದೆ. ಕೆಲವೊಮ್ಮೆ ಕೋಡು ಮೂಡುವ ಸಂದರ್ಭದಲ್ಲಿ ಕೊಟ್ಟಿಗೆಯಿಂದ ಹಸುವನ್ನು ಹೊರಗೆ ಬಿಟ್ಟರೆ ಯಜಮಾನನ ತೋಟಕ್ಕೆ ಹಾಕ್ತಾರೆ. ಯಾಕಂದ್ರೆ ಕೋಡು ಮೂಡುವ ತುರಿಕೆ. ಅದಕ್ಕೆ ನನಗೊಮ್ಮೆ ನನ್ನ ಅಜ್ಜಯ್ಯ ಹೇಳಿದ್ರು, ಏನು? ಬೇಲಿ ಹಾರುವ ದನವನ್ನು ಸಾಕಬಾರದು ಮಗ. ಹುಲ್ಲನ್ನು ಕೊಟ್ಟಿಗೆಗೆ ತಂದು ಹಾಕುವಾಗ ಅದು ತಲೆ ಆಡಿಸಿ ತಿಂತಲ್ಲ, ಅದು ಹಾಲು ಕೊಡುತ್ತದೆ. ಬೇಲಿ ಹಾರುವ ದನವನ್ನು ಆಚೆ ಮನೆಯವರಿಗೆ ಮಾರುವುದು ಒಳ್ಳೆಯದು. ಅದಕ್ಕೆ ಬೇಕಾಗಿ ಮಗುಳೆ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿನಿಂದಲೇ ಹಸಿವ ನೀಗಿದೆ. ಹಾಗಾದ್ರೆ ನನಗೆ ಹಳ್ಳೆಯ ಮುಳ್ಳಾಗಬೇಕು ಅಂತಲ್ವ ನಿನ್ನ ವ್ಯವಸ್ಥೆ? ಪಾಂಡವರು ಪಾಂಡವರೆಲ್ಲರೂ ಸ್ವಲ್ಪ ತಿದ್ದಬಹುದು. ಒಂದು ವಾರ ನಮ್ಮ ಜೊತೆಗಿದ್ರೆ ಧರ್ಮರಾಯನೂ ಆದಿತ್ತು. ಧರ್ಮರಾಯ ಆದ್ರೆ ಬಾಕಿದ್ದವರು ಆಗ್ತಾರೆ. ಅದು ಸರಿ. ಬಾಕಿದ್ದವರು ಹೇಗೆ ಅಂದ್ರೆ, ಹೇಗೆ? ಒಂದು ಕುರಿ ಹೋಗುವಾಗ ಒಂದು ಕೋಲು ಅಡ್ಡಿರಬೇಕು, ಅದು ಹಾರುತ್ತದೆ. ಸರಿ. ಮತ್ತೆ ಕೋಲು ತೆಗೆದ್ರೆ ಎಲ್ಲಾ ಕುರಿಗಳು ಹಾರಿಕೊಂಡೇ ಹೋಗ್ತದೆ. ಮೊದಲ ಕುರಿ ಹಾರಿ ಹೋಯ್ತಲ್ಲ. ಧರ್ಮರಾಯ ಸರಿಯಾದ್ರೆ ಮತ್ತೆ ಉಳಿದವರಿಗೆ ಕೋಲು ತೆಗೆದಾಗೆ ಕುರಿಗಳಿಗೆ. ಧರ್ಮರಾಯ ಹೋದಾಗ ಹೋಗ್ತದೆ. ಆ ಕಾರಣದಿಂದ ನೀನವರು ಪಾಂಡವರಲ್ಲ, ನಿನ್ನ ಸಹವಾಸ ಕುಂಬಾರನ ಮನೆಯಿಂದ ಪಾಂಡವರ ಜೊತೆಗೆ ಆಗದೇ ಇರ್ತಿದ್ರೆ, ಪಾಂಡವರ ಜೀವನ ರಂಗವನ್ನು ನೀನು ಪ್ರವೇಶ ಮಾಡದೇ ಇರ್ತಿದ್ರೆ, ನನ್ನ ಸಂಪುಟದಲ್ಲಿ ಧರ್ಮರಾಯ ಗೃಹ ಸಚಿವ. ಅದನ್ನು ಆಗದಾಗೆ ಮಾಡೋದು ನೀನು ಭೀಮ ರಕ್ಷಣಾ ಸಚಿವ. ಅದರಲ್ಲಿ ಆಹಾರ ಪೂರೈಕೆ. ಆಹಾರ ಪೂರೈಕೆ ಅಂದ್ರೆ ಯಾರಿಗೂ ಸಿಗ್ಲಿಕ್ಕಿಲ್ಲ. ಹೌದು. ಅದಕ್ಕೆ ಬೇಕಾಗಿ ನಾ ಹೇಳಿದ್ದು ಅಲ್ಲ. ಯಾಕೆ ಬೇಸರ ಮಾಡಬೇಕು? ಯಾರು ಬೇಸರ ಮಾಡ್ಲಿಕ್ಕಿಲ್ಲ. ವ್ಯಾಸರ ಮಾತನ್ನೇ ಹೇಳಬೇಕು. ಕುಲವಿಹೀನನು ಇದು. ಮುನ್ನ ನೀ ಗೋವಳ ಲಿಂಗಭೇದ ಇಲ್ಲದೆ ಬೀದಿಯಲ್ಲಿ ಮಲಗುತ್ತಿದ್ದ ಮನೆಯಲ್ಲಿ ಬೆಳೆದವನೇ. ಕಂಡು ಮಾಡಿದ್ದಲ್ಲ
ವಾಸ್ತವ ಹೇಳಿದ್ದು. ಅದು ನೀನು ಸಂಸ್ಕಾರ ಕೊಟ್ಟು ಬಂದಿದ್ದಿ ಅವರಿಗೆ ನೀನು ಸಂಸ್ಕಾರ ಕೊಟ್ಟು ಅವರ ಸಂಸ್ಕಾರ ನಿನಗೆ ಬಂದಿದೆ. ಸರಿ ಸರಿ. ನಿನ್ನ ಸಂಸ್ಕಾರ ಅವರಿಗೆ ಹೋಯ್ತು, ಅವರ ಸಂಸ್ಕಾರ ನಿನಗೆ ಬಂತು. ನನಗೆ ಸಂಸ್ಕಾರ ಇಲ್ಲ ಅಂತ ನಾ ಹೇಳಿದ್ರ? ನೀನು ಹೇಳಿಲ್ಲ. ಹೌದು, ಅದೇ ನೀ ಗೋವಳ ಹಾಗೆ ಹೇಳಿ. ಒಳ ಸಂಬಿನಿತನೇ ಸಹಿ ಇಬ್ಬರದ್ದುಂಟಲ್ಲ ಜೊತೆ ಒಳ್ಳೆದಾಗಿದೆ. ಒಬ್ಬ ಮೂಗಲ ಹೊಗಳಿದನಂತೆ, ಕಿವುಡ ಕೇಳಿದನಂತೆ, ಇಬ್ಬರ ಮುಖದಲ್ಲಿಯೂ ಹೇಗೆ. ಅವ ಮೂಗ, ಇವ ಕಿವುಡ. ಇವ ಮಾತಾಡ್ತಾನೆ ಅಂತ ಅವ ಗ್ರಹಿಸಿದ್ರು, ಅವ ಕೇಳ್ತಾನೆ ಅಂತ ಇವ ಗ್ರಹಿಸಿದ್ರು. ಇವನಿಗೆ ಮಾತು ಬರಲಿಲ್ಲ, ಅವನಿಗೆ ಕಿವಿ ಕೇಳಲಿಲ್ಲ. ಹಾಗಾಯ್ತು ನಿಮ್ಮ ಜೊತೆ ಸಂಧಾನಕ್ಕೊಬ್ಬ ಇಂಥವ ಬಂದನಲ್ಲ ಪ್ರಾರಂಭ. ಐಶ್ವರ್ಯದ ಮುಂದರ ಪ್ರಾಯದ ಎಲ್ಲವೂ ನಿನಗೆ ಸೇರಿದೆ. ಆದ್ದರಿಂದ ನಿನಗೆ ನೆಲ ಕಾಣುವುದು, ನಿನಗೆ ನೆಲ ಕಾಣುವುದಿಲ್ಲ ಮಾತ್ರ ಅಲ್ಲ, ನಿನಗೆ ಎದುರಿರೋರು ಯಾರು ಕಾಣುವುದು. ಹಾಗಾದ್ರೆ ಯಾರೆಲ್ಲರೂ ಪೂಜಿಸ್ತಾ ಇರ್ತಾರೆ, ಯಾರೆಲ್ಲರೂ ಲೋಕದಲ್ಲಿರುವಂತ ಇವರನ್ನು ಭಗವಂತ ಅಂತ ನಂಬಿದ್ದಾರೆ, ಅಂಥವರನ್ನು ನಿಲ್ಲಿಸಿ ನನ್ನನ್ನು ನಿಲ್ಲಿಸಿದ ಆಕ್ಷೇಪ ಇಲ್ಲ. ನನ್ನ ಕುಲದ ಬಗ್ಗೆ ನೀನು ಆಕ್ಷೇಪಿಸಲು ನಾನು ಯಾವುದೇ ರೀತಿಯ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಯಾಕೆ? ನೀನು ನಾವು ಸಾಕಿದವು, ನಿನ್ನ ಏನಿಗೆ ಎಷ್ಟು ಪ್ರಯತ್ನ ಮಾಡಿದ್ದೇವೆ ಅಂತ ನೀನು ನನ್ನನ್ನೆಲ್ಲ ಹೋಗಿ ನಿನ್ನ ಅಮ್ಮನಲ್ಲಿ ಕೇಳಬೇಕು. ನಿನಗೊಂದು ಹೆಮ್ಮೆ ಉಂಟು, ನಾವು ಸಿಂಹಾಸನಕ್ಕಾಗಿ ಹುಟ್ಟಿದವ ಧೃತರಾಷ್ಟ್ರನ ಮಗ ಎಂಬಂತ ಹೆಮ್ಮೆ ಉಂಟು. ಹೋಗಿ ಕೇಳುವುದಿಲ್ಲ ಅಮ್ಮನ ಅಂತ, ನೀನು ಯಾರ ಮಗ ಅಂತ. ಮೊದಲಾಗಿ ವೈದ್ಯ ಯೋಗ ಇಲ್ಲಕಾರ ಆಡಿಯೊಳಗೆ ಮದುವೆ ಮಾಡಿದ್ದೇವೆ. ನಮ್ಮಲ್ಲಿ ಹಿರಿಯರಾಗಿದ್ದು ನಾವು ಮೇಲೆ ನೋಡಿದ್ರೆ ನಮ್ಮ ಮುಖಕ್ಕೆ ಬೀಳ್ತದೆ. ಆದ್ದರಿಂದ ನೀ ಆಡಿದಂತ ಮಾತನ್ನೆಲ್ಲ ನಾವು ಸಹಿಸಿಕೊಂಡೆವು. ಆದರೆ ಈ ಕಾಲದಲ್ಲಿ ಮೀರಿ ಹೋಯಿತು, ಮಿತಿ ಮೀರಿ ಹೋಯಿತು, ಯಾವ ಸಹನೆ ಎಂಬಂತಹ ಕಟ್ಟ ಹೊಡೆದು ಹೋಯಿತು. ನನ್ನ ಬಗ್ಗೆ ಆಕ್ಷೇಪ ಮಾಡ್ತೇವೆ, ನನ್ನ ಬಗ್ಗೆ ಚಿನ್ನಮಯ ಮೂರ್ತಿ ಆಕ್ಷೇಪ ಇರಬಹುದು. ಇಲ್ಲಿಯ ಮಂತ್ರಿಯಾಗಿ ನನ್ನ ಮನೆಗೆ ಬಂದಿದ್ದಾರೆ ಅಂತ ನೀವು ಭಾವಿಸುವುದಿಲ್ಲ. ಈಗಾಗಲೇ ನಾವು ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದೇವೆ. ಯಾಕೆ ಹೊಂದಿದ್ದೇವೆ? ನಾವು ಹೇಳಿದ್ದೇವೆ ನೀವು ಕೇಳುವುದಿಲ್ಲ ಅಂತ ಮೇಲೆ ನಾವು ಯಾಕೆ ಪಾಲ್ಗೊಳ್ಬೇಕು? ಈ ಹಿನ್ನೆಲೆಯಿಂದಲೇ ನಾವು ಹಿಂದೆ ಉಳಿದವು. ಆದ್ರೆ ಈ ಕಾಲದಲ್ಲಿ ಸಭೆಗೆ ಬರಬೇಕು ಅಂತ ಆದದ್ದು ಯಾಕೆ? ಬಂದವ ಚಿನ್ಮಯ ಮೂರ್ತಿ ನಾನೆಂಬುದನ್ನು ತಿಳಿದು ನಮ್ಮ ಅಲ್ಲಿಗೆ ಬಂದಿದ್ದಾರೆ. ಜೊತೆಯಲ್ಲಿ ಈ ಕಾಲದಲ್ಲಿ ಅವ ಬಂದದ್ರಿಂದ ಇದುವರೆಗೆ ಯಾವ ವೈಷಮ್ಯ ಇತ್ತು, ಯಾವ ದ್ವೇಷ ಇತ್ತು ಅಂತೆಲ್ಲವೂ ಈ ಕಾಲದಲ್ಲಿ ಮಾಸಿ ಹೋಗ್ತದೆ. ಇನ್ನು ಮೇಲೆ ಹಾಲು ನೀರಿನ ಹಾಗೆ ಒಂದಾಗಿರುವಂತಹ ಸೌಭಾಗ್ಯವನ್ನು ಕಾಣಬೇಕು ಎಂಬುದಾಗಿ ನೋಡಿದ್ಯಾ ಎಷ್ಟು ಜನ ಬಂದಿದ್ದಾರೆ ಋಷಿಗಳು. ಯಾಕೆ ಬಂದರು? ಇದು ಅಪರೂಪವಾದಂತಹ ದೃಶ್ಯ. ಇಂಥದ್ದನ್ನು ಕಾಣಬೇಕು ಎಂಬಂತಹ ಭಾವದಿಂದ ಬಂದೆ ಹರಿಯನ್ನು ನಿಂದಿಸಿದೆ, ನನ್ನನ್ನು ನಿಂದಿಸಿದೆ. ಯಾರಿಗೆ ಅಪರಾಧ ಮಾಡಿದ್ರು ಬದುಕಬಹುದು, ದೇವರ ದೈವದ್ರೋಹಿಯಾದ ಎಂಬಂತೆ ಬದುಕುವುದಕ್ಕೆ ಹಕ್ಕಿಲ್ಲ. ನೀನೀಗ ದೈವದ್ರೋಹಿ ಅಂತ ಕಾಣ್ತಾ ಇತ್ತು. ಆದ್ದರಿಂದಲೇ ಇದುವರೆಗೆ ನೀವು ನೋಡಿರ್ಲಿಕ್ಕಿಲ್ಲ, ಈಗ ಹಿಡ್ಕೊಂಡು ಯಾತಕ್ಕೆ ಗೊತ್ತಾಯ್ತು.
ಮಾತನ್ನು ಯಾವ ಕಾಲದಲ್ಲೂ ಮಾಡದೆ ಉಳಿಯಲಾರದು. ನೀವು ಮಾಡಿದಂತಹ ಶಪಥದ ಪ್ರಕಾರವಾಗಿ ನಿನ್ನ ತೊಳೆಯನ್ನು ಬರೆಯುವ ಕಾಲದಲ್ಲಿ ಅವನನ್ನು ಎದುರಿಸುವುದಕ್ಕಾಗಿ ಈ ಬರೆಯಲು ಹಿಡಿದಿಟ್ಟಿದ್ದೆ. ಅದು ಏನು ಮಾಡೋಣ? ನೀ ಯಾವುದನ್ನು ಬರೆಯಬಾರಿತ್ತು ಅದನ್ನೇ ಬರೆದಿದೆ, ಯಾವುದು ಹೊರತಪೂರ್ವವಾಗಿದ್ದೋ ಅಂಥವನ್ನೇ ನಿಂದಿಸಿದೆ. ಹಾಗಾದರೆ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿಲ್ಲ, ಭೂಮಿಯ ಮೇಲೆ ಬದುಕುವ ಹಕ್ಕಿರುವಂತ ನಿನ್ನನ್ನು ಉಳಿಸುವಂತ ಹೊಣೆಗಾರಿಕೆಯಾಗಿದೆ. ಆದ್ದರಿಂದ ಈ ತಾಪವನ್ನು ಈ ಸಮಯದಲ್ಲಿ ನಿನ್ನ ಸಮತ್ಯಾಗ ಮಾಡುತ್ತೇನೆ. ದೇಶಕ್ಕೆ ಭವಿಷ್ಯ ಇಲ್ಲ ಹೇಳುವುದಾಗಿ ನಾನು ಮುಖ್ಯಮಂತ್ರಿ ಹೇಳುದು ಸಭಾತ್ಯಾಗ ಮಾಡಿದ್ದಾರೆ. ಮತ್ತೆ ಸಭೆ ಒಂದು ವಿದುರನ ಗುರುಗಳು ಮೈತ್ರೇಯರು ಗುರುಗಳು ಕೊಟ್ಟ ಶಾಪಕ್ಕೆ ಶಿಷ್ಯ ಬಿಲ್ಲಿಡ್ಕೊಂಡು ಕೂತಿದ್ದಾರೆ. ಸರಿ, ಭಾವುಕವಿಗಳು ಯಾಕೆ ವಿದುರನನ್ನು ನಾನು ಆಕ್ಷೇಪಿಸಬೇಕು ಅಷ್ಟೇ. ನಿನ್ನನ್ನು ಸಣ್ಣದರಲ್ಲಿ ನೋಡಿಕೊಂಡಿದ್ದೇನೆ. ನಾ ಹುಟ್ಟುವಾಗ ನರಿ ಹೋಗಿತ್ತು, ಉಲ್ಕಾಪಾತ ಇತ್ತು. ನನಗೆ ಅರ್ಥ ಆಯ್ತು ಸಭೆ ಏನಾದ್ರು ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು? ನರಿ. ನಾ ಹುಟ್ಟುವಾಗ ನರಿ ಹೋಗಿದ್ಯಾಕೆ? ಚಂದ್ರವಂಶದೊಳಗೆ ಬುದ್ಧಿವಂತ ಬಂದ ಇವ ಹೇಳಿದಂತೆ ಕಣ್ಣಿಗೆ ಸುಣ್ಣ ಹಾಕಿ ಅರಮನೆಯಿಂದ ಹೊರಗೆ ಬಿಸಾಡಿ. ನನಗೆ ತಾಯಿ ಹೇಳಿದ್ದು ಈಗ ಹೇಳ್ತಾನೆ, ಸಣ್ಣದಿರುವಾಗ ನಾನು ಬೆಳೆಸಿದ್ದಲ್ವೋ, ಯಾಕೆ ಬಿಲ್ಲು ಮುರಿಲಿಕ್ಕ? ಒಳ್ಳೆವ. ಆಗಾಗ ಪಾಂಡವರಲ್ಲಿ ಹೋಗುದು, ಇಲ್ಲಿಯ ಸುದ್ದಿ ಕೊಡುವುದಲ್ಲಿಗೆ. ಒಮ್ಮೆ ಹೋಗಿದ್ದಾನೆ, ಬರುವುದಿಲ್ಲ ಅಂತ. ಅಪ್ಪ ಇಲ್ಲಿ ಹಠ ಮಾಡಿದ್ದು ನನಗೆ ನಿದ್ರೆ ಬರುವುದಿಲ್ಲ ಅಂತ. ಇವನು ಒಂದು ಹರಿಕತೆ ಕೇಳದೆ ನನ್ನ ಅಪ್ಪ ಎಲ್ಲಿಗೆ ನಿದ್ರೆ ಬರುವುದು. ನಾನು ಅದೇ ಹೇಳಿದ್ದು, ಸೌಲಭ್ಯ ಪಡೀಲಿಕ್ಕೆ ಅರಮನೆ ಒಳಗೆ ಬರುವುದು, ಸತ್ಯಾಗ್ರಹ ಮಾಡುವಾಗ ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ದೇಶಕ್ಕೆ ಭವಿಷ್ಯ ಉಂಟ. ಒಂದು ಹಂತದ ವಯಸ್ಸಾದ ಮೇಲೆ ರಾಜಕೀಯದಿಂದ ನಿವೃತ್ತಿ ಆಗದಿದ್ದರೆ ದೇಶಕ್ಕೆ ಭವಿಷ್ಯ ಇಲ್ಲ. ಇವ ತಯಾರು ಮಾಡಿಬಿಟ್ಟಿದ್ದಾರೆ ಅವರನ್ನು. ಇವತ್ತಿನಲ್ಲಿ ಇವರ ಹತ್ರ ಬಿಲ್ಲು ನಾನು ನೋಡಲಿಲ್ಲ, ಬಿಲ್ಲು ಇಟ್ಕೊಂಡು ಬಂದಿದ್ದಾರೆ. ಇವನಿಗೆ ಬಿಲ್ಲು ಯಾರು ಕೊಟ್ಟದ್ದು, ಎಲ್ಲಿಯದ್ದು ಒಂದು ಹೋಗಲಿಲ್ಲ, ಇಲ್ಲಿ ಇಟ್ಕೊಂಡು ಬಂದಿದ್ದಾರೆ. ನಾ ಹೇಳೋದಿಲ್ಲ, ತಾಯಿ ಹತ್ರ ಹೋಗಿ ಕೇಳು, ಇದೊಂದು ಕಲ್ಲು ಬಿಸಾಡಿ ಹೋಗು. ಅದು ಬಾಕಿದ್ದಾರೆ, ಎಂಥದ್ದು ಎಂಥದ್ದು ಎಂಥದಿಲ್ಲ. ಇದು ವಿವಾಹ ಪೂರ್ವದ ಕಥೆ. ವೈದವ್ಯ ಯೋಗ ಇತ್ತು ನನ್ನ ತಾಯಿಗೆ ಅಂತ ಹೇಳೋದು ಕೇಳಿದ್ದು ನಾನು. ಆವಾಗ ವೈದವ್ಯ ಯೋಗ ಇದು ಕಾರಣ ರಂಭಾ ವಿವಾಹ, ಬಾಳೆ ಜೊತೆಗೆ ಮದುವೆ ಮಾಡಿ ಬಾಳೆಯನ್ನು ಕಡಿದು ಆ ಯೋಗ. ಕುಂಭ ವಿವಾಹ ಅಥವಾ ಘಟ ವಿವಾಹ, ಘಟದ ಜೊತೆಗೆ ಮದುವೆ ಮಾಡಿ ಘಟವನ್ನು 3 ಮಾರ್ಗದಲ್ಲಿ ಕೊಂಡೋಗಿ ಹೊಡೆಯುವುದು. ಅಜ ವಿವಾಹ, ಆಡಿನ ಜೊತೆಗೆ ಮದುವೆ ಮಾಡುದು, ಆಡಿನ ತಲೆ ಕಡಿಯುವುದು. ಯಾರೋ ಹೇಳಿದ ಕತೆ ತಾಯಿ ಅಂತ ಕೇಳಿದ್ರು ನನಗೆ ನೆನಪಿಲ್ಲ ಹೇಳ್ತಾರೆ. ಯಾರೋ ಇಂಥ ಕಥೆಗಳು ಅನೇಕ ಹುಟ್ಟಿಕೊಂಡಿದ್ದಾರೆ. ಯಾಕಂದ್ರೆ ಕಥೆಗಳು ಹುಟ್ಟಿಕೊಳ್ಳುವುದೇ ದೊಡ್ಡ ಮನುಷ್ಯರ, ಯಾಕಂದ್ರೆ ಕಥೆಗಾರನಿಗೂ ಸಂಪಾದನೆ ಆಗ್ತದೆ. ಹಾಗಾದ ಕಾರಣ ಅದು ಯಾವುದು ನನಗಲ್ಲ. ಹೋಗ್ಲಿ ವಿದುರ, ಕೃಷ್ಣ ಒಂದು ಲೋಟ ಹಾಲು ತರಿಸ್ಬೇಕಾ? ಈಗ ಸಾಕು, ಬಿಲ್ಲು ಮುರಿದ ಲೆಕ್ಕ ಇಲ್ಲಪ್ಪ. ಧನುಜನೆ ಪುನಡುತ್ತಿಂದ ಧನುಜನೆ ಪುನಗುತ್ತಿಂದ ರಾಯರ ಮನೆಗಳಲ್ಲಿ ಗೋಪಾಲರಾರೋಗಡಿಗೆ ಯೋಗಿತರು ರಾಯರ ಮನೆಗೆ
ಮುಖದಲ್ಲಿ ನಗು ಮೂಡಿದ್ದು ಸಹಜವಾದದ್ದು. ಆ ನಗುವಿನ ಹಿನ್ನೆಲೆಯಲ್ಲಿರುವಂತಹ ಭಾವ ಯಾವುದು ಹಾಗಿದ್ರೆ, ನೀನು ಈ ಓಲಗವನ್ನು ನಿರ್ಮಾಣ ಮಾಡಿದ್ದಿ ಎನ್ನುವುದಕ್ಕಷ್ಟೇ ಸೀಮಿತವಲ್ಲದೆ ಅನಭಿಷಿಕ್ತ ಸಾರ್ವಭೌಮನ ಎತ್ತರದ ಪೀಠದಲ್ಲಿ ಕುಳಿತಂತಹ ನಿನ್ನ ಆ ಯೋಗ್ಯತೆಯ ವೈಶಾಲ್ಯವನ್ನು ಗ್ರಹಿಸುವಾಗ ನಾನು ನನ್ನಂತಹ ಗೋವಳ ಇಂತಹ ಮನೆಗಳಲ್ಲಿ ಆರೋಗಣೆಗೆ ಬರುವುದು ಯೋಗ್ಯತರವೇ, ಯೋಗಿತರವೇ? ನನಗೆ ಇವಳು ಪ್ರಶ್ನೆ ಉಂಟು, ಯೋಗ್ಯವೇ ಎನ್ನುವ ಪ್ರಶ್ನೆ. ಆ ಪ್ರಶ್ನೆ ಯಾಕೆ ಬಂತು? ನಾನು ಎಲ್ಲಿದ್ದರೂ ಈಗಲೇ ನನ್ನ ಕಿವಿಯಾರೆ ಕೇಳಿದ್ದು ನೀನೇ ಆಡಿದ ಮಾತು, ಗೋವಳ, ವರ ಸಮ್ಮಿಳಿತ ಲೇಸಯ್ಯಂ ಇತ್ಯಾದಿ ಮಾತುಗಳು ನೀನು ಆಡಿದಂತಹ ಬಗ್ಗೆ ಪ್ರಾಮಾಣಿಕವಾಗಿ ಒಪ್ಪುತ್ತೇನೆ. ಅದನ್ನು ಈಗಲೂ ಅಲ್ಲಗಳೆಯಲಾರೆ ನಾನು ಗೋವಳನೆ, ಗೋಪಾಲಕನ. ಈ ಗೋಪಾಲಕನಿಗೆ ಭೂಪಾಲಕನ ಮನೆಯಲ್ಲಿ ಈ ಒಂದು ಊಟದ ವ್ಯವಸ್ಥೆ ಇದ್ದರೂ ಬರುವಂತಹ ಆ ಸಂದರ್ಭಕ್ಕೆ ನಾನು ಯೋಚನೆ ಮಾಡಬೇಕು ಅಂತ ನನ್ನ ಭಾವ. ಇದು ಒಂದು ಯೋಗ್ಯವಲ್ಲ ಅಂತ ನನಗೆ ಕಾಣುತ್ತದೆ. ಹಾಗಂತ ಊಟ ಮಾಡಲೇಬಾರದು ಅಂತಲ್ಲ, ನನಗೆ ಇನ್ನೊಂದು ಹಿನ್ನೆಲೆ ಇದೆ. ಗೋಪಾಲಕನ ಹಿನ್ನೆಲೆ ಅಲ್ಲ, ಕೃಷ್ಣ ರಾಯಭಾರಿತ್ವದ ಹಿನ್ನೆಲೆ. ಈ ಪಾಂಡವ ರಾಯಭಾರಿಯಾಗಿ ಬಂದಂತಹ ಕೃಷ್ಣ ಅಂತ ಆಗುವಾಗ ಇಲ್ಲಿಯವರೆಗೆ ಈ ಸನ್ನಿವೇಶಗಳು ನಡೆದು ಬಂದದ್ದು ಯಾಕೆ ಹಾಗಿದ್ರೆ, ಕೌರವರ ಪಾಂಡವರ ನಡುವೆ ಇರಬೇಕಾದ ಸೌಹಾರ್ದ ಭಾವ ಎಲ್ಲೋ ಒಂದೆಡೆಯಲ್ಲಿ ಅದು ನಷ್ಟವಾಗಿದೆ. ಅದಕ್ಕೆ ಕಾರಣಗಳು ಏನೇ ಇರಲಿ, ಈಗಂತೂ ಆ ಭಾವ ಇಲ್ಲ. ಅದು ಪಾಂಡವರ ಕಡೆಯಲ್ಲಿರಲಿ ಅಥವಾ ನಿನ್ನ ಕಡೆಯಲ್ಲಿರಲಿ. ಈ ಸಂದರ್ಭಕ್ಕೆ ನಾನು ನಿನ್ನ ಮನೆಗೆ ಊಟಕ್ಕೆ ಬಂದರೆ ಊಟ ಮಾಡ್ಲಿಕ್ಕೆ ಆಗುತ್ತದೋ ಇಲ್ವೋ ಇತ್ಯಾದಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಊಟಕ್ಕೆ ಬಂದರೆ ಕೃಷ್ಣ ಪಾಂಡವರಾಯ ಭಾರೆಯಾಗಿ ಬರುವಂತಹ ಸನ್ನಿವೇಶಕ್ಕೆ ಸಲ್ಲ ಅಂತ ಕಾಣ್ತದೆ. ನೀನು ಪಾಂಡವರನ್ನು ದ್ವೇಷಿಸುತ್ತೀಯ ಅಂತ ಕೇಳಿದ್ರೆ ನನ್ನಲ್ಲಿ ಉತ್ತರ ಇಲ್ಲ. ಹಾಗಂತ ನಡೆದ ಸನ್ನಿವೇಶಗಳು ಏನು ಸಾರ್ತಾ ಇದೆ, ಪಾಂಡವ ಕೌರವರ ನಡುವೆ ಎಲ್ಲವೂ ಸರಿ ಇಲ್ಲ. ಸರಿ ಇಲ್ಲದ ಕಾರಣದಲ್ಲಿ ಹೀಗೆ ಬಂದು ನಾನು ಊಟಕ್ಕೆ ಕೊಡುತ್ತೆ, ನೀನು ಬಹಳ ಸೊಗಸಾಗಿ ಊಟಕ್ಕೆ ಬರಲೇಬೇಕು ಅಂತ ಕಾಣುವ ಹಾಗೆ ಹೇಳಿದೆಯಲ್ಲ. ಎದುರು ಬದುರು ನಾವು ಕುಳಿತುಕೊಳ್ಳುವುದು, ಆಪೋಷಣ ಕೊಡುವಾಗ ಒಂದು ಮಾತು ಭಾವಯ್ಯ ಪಾಂಡವರಿಗೆ ರಾಜ್ಯ ಕೊಡು, ನಿನ್ನ ಭಾವುಕವಾದ ಆ ಭಾವಕ್ಕೆ ನಾನು ಗೌರವ ಕೊಡ್ತೇನೆ. ಆದರೆ ಅದು ಆಗಲಿಲ್ವಲ್ಲ ಗೌರವ. ಆಗದ ಸಂದರ್ಭಕ್ಕೆ ಹಾಗೆ ಬಂದು ಊಟಕ್ಕೆ ಕುಳಿತೆ ಅಂತ ಆದ್ರೆ ನಿನ್ನ ಇಷ್ಟು ವಿಶಾಲವಾದ ಭಾವ ಇದ್ರೆ ನಾನು ಬಂದೇ ಬರ್ತೇನೆ. ಆದ್ರೆ ನನ್ನೊಳಗೆ ಅದಕ್ಕೆ ನನಗೆ ಸಿದ್ಧ ಅಂತ ಇಲ್ಲ, ನೀನು ಹೇಗೆ ಏನು ಎನ್ನುವ ಹಾಗೆ. ಆ ಕಾರಣದಿಂದ ಹಾಗೆ ಊಟ ಮಾಡಲಿಕ್ಕೆ ಮನಸ್ಸು ಹೋಗಲಿಲ್ಲ. ಪಾಂಡವಾನು ದ್ವಿಷಸೇ ರಾಜ, ಪಾಂಡವರಲ್ಲಿ ನಿನಗೆ ಒಂದು ಅಪೂರ್ವವಾದ ಸಂದರ್ಭಕ್ಕೆ ಸರಿಯಾಗಿ ಎದ್ದು ಬರುವ ಒಂದು ದ್ವೇಷ ಇದೆ. ಮಮ ಪ್ರಾಣಾಹಿ ಪಾಂಡವ, ಆ ಪಾಂಡವರನ್ನ ನೀನು ಯಾರನ್ನು ದ್ವೇಷ ಮಾಡ್ತೀಯೋ ಅವರನ್ನ ಪ್ರಾಣ ಸ್ವರೂಪದಲ್ಲಿ ನಾನು ಇಟ್ಕೊಂಡಿದ್ದೇನೆ. ಇನ್ನೊಂದು, ದೂತನಾಗಿ ಬಂದ ಸಂದರ್ಭಕ್ಕೆ ಯೋಚನೆ ಮಾಡಿದರೆ ದೂತರು ಊಟ ಮಾಡುವಂತಹ ಕ್ರಮ ಇದೆ, ಇಲ್ಲ ಅಂತ ಅಲ್ಲ. ಎಲ್ಲ ದೌತ್ಯ ಮುಗಿಬೇಕು. ಕೃತಾರ್ಥಾಹ ಭುಂಜತೆ ದೂತಾಹ, ಕೃತಾರ್ಥತೆ ಆ ಒಂದು ವಿಷಯಕ್ಕೆ ಒಂದು ಕೃತಾರ್ಥತೆ ಬರಬೇಕು. ಸಂಧಾನಕ್ಕೆ ಬಂದ್ರೆ ಸಂಧಾನ, ಇಲ್ಲ ಬೇರೆ ಯಾವುದೋ ಒಂದು ವಿಚಾರ ಕೊಟ್ಟುಕೊಳ್ಳುವಿಕೆಯಲ್ಲಿ ಬಂದ್ರೆ ಆ ಕೊಟ್ಟುಕೊಳ್ಳುವಿಕೆ ಯಾವುದೇ ಇರಲಿ, ಅದಕ್ಕೆ ಕೃತಾರ್ಥತೆ ಅಂತ ಹೆಸರು. ಆ ಕೃತಾರ್ಥತೆ ನಮ್ಮ ನಡುವೆ ಬಂತೋ ಆಗ ನಾನು ಊಟಕ್ಕೆ ಕುಳಿತುಕೊಳ್ಳಲೇಬೇಕು, ಕುಳಿತುಕೊಳ್ತೇನೆ. ಹಾಗಾಗಿ ಕೃತಾರ್ಥತೆ ಬರಲಿ, ಊಟ ಮಾಡುವುದಕ್ಕೆ ಸಿದ್ಧರಿದ್ದಾರೆ. ನಾನು ಆಕ್ಷೇಪಿಸಿದ್ದು ನಿನ್ನ ಪಾತ್ರತ್ವ ಏನು ಅಂತ ಸ್ಪಷ್ಟ ಆಗಬೇಕು. ಸರಿ, ನೀನು ಜನನಾಯಕನೋ ಅಲ್ಲ, ನೀನು ಜನಾರ್ದನನೋ, ಸರಿ ಸರಿ ಸರಿ, ಭೂಪಾಲಕನೋ ಗೋಪಾಲಕನೋ, ನೀನು ಏನು ಅಂತ ಸ್ಪಷ್ಟ ಆಗಬೇಕಲ್ಲ. ಸರಿ, ಯಾಕಂದ್ರೆ ನನಗೆ ಧರ್ಮರಾಯನ ಸಂಜಯನ ಮೂಲಕವಾಗಿ ಹೇಳಿದ್ದು ಕಡುಗವಾಗಲಿ ನೀತಿಯಾಗಲಿ, ಅಂದ್ರೆ ಈ ಕುರಿತಾದಂತಹ ಮಾತುಕತೆಗೆ ಕೃಷ್ಣ ಬರ್ತಾನೆ. ಧರ್ಮರಾಯನ ಮಾತು. ಸರಿ, ಹಾಗಾದ್ರೆ ನೀನು ಎಲ್ಲಿಂದ ದೂತ ಅಂತ ಆಗಬೇಕು. ನೀನು ಹಸ್ತಿನಾವತಿಯ ಪುರಪ್ರವೇಶ ಮಾಡಿದಲ್ಲಿಂದ ದೂತನ ಅಲ್ಲ. ಉಳಿದ ಎಲ್ಲ ಭೀಷ್ಮಾದಿಗಳ ಮನೆಗೆಲ್ಲ ಹೋದ ಮೇಲೆ ನೀನು ಮತ್ತೆ ದೂತನ. ದೌತ್ಯ ಎಲ್ಲಿಂದ? ಸರಿ, ನಿನ್ನ ಹೊಣೆಗಾರಿಕೆ ಪಾತ್ರತ್ವ ಎಲ್ಲಿಂದ ಅಂತ ಸ್ಪಷ್ಟಬೇಕು. ಊಟದ ವಿಷಯಕ್ಕೆ ನೀನು ಹೇಳುತ್ತಿ ನಾನು ಪಾಂಡವರ ಪಕ್ಷದಿಂದ ದೂತನಾಗಿ ಬಂದಿದ್ದೇನೆ.
ಹೌದು. ಪಾಂಡವರ ಪಕ್ಷದಿಂದ ದೂತನಾಗಿ ಬಂದಿದ್ದೇನೆ ಅಂದ್ರೆ ನಿನ್ನ ಈ ದೂತತ್ವದ ಪಾತ್ರ 1 ತಿಂಗಳ 1 ವಾರವ ಎಷ್ಟು ದಿವಸ ಅಂತ ಬೇಕಲ್ಲ ಗೌರವ. ದೂತನ ಪಾತ್ರತೆಯನ್ನು ನೀನು ಆಡುತ್ತೆ ಅಂತ ಆದ್ರೆ ನಿನ್ನ ಸಭೆ ನಾಳೆಗೆ ಬರಲಿ ಎನ್ನುವ ಮಾತನ್ನು ನೀನು ಆಡಿ ಕಳಿಸಿದೆ. ನಾಳೆಗೆ ಬರಲಿ ಎನ್ನುವಂತಹ ಭಾವದಲ್ಲಿ ನೀನು ಆಡಿದಾಗ ನಾನು ಆ ಕಾಲಕ್ಕೆ ನಾಳೆಯಿಂದ ದೂತ ಅಂದ್ರೆ ನಿನ್ನ ಸಭೆ ನಾಳೆಯಿಂದ ಬರಲಿ ಅಂತ ಯಾವಾಗ ನೀನು ಬಾರದ ವಿದುರನ ಮನೆಗೆ ಹೋದ ಮೇಲೆ ಅದನ್ನೇ ನೀನು ವಿದುರನ ಮನೆಗೆ ಹೋಗಿ ವಿದುರ ಬಂದು ಕೇಳಿದ ಮೇಲೆ ಹೇಳಿದ್ದು ನಾನು ಅದೇ ನೀನು ನೇರ ನಮ್ಮಲ್ಲಿಗೆ ಬಂದ್ರೆ ಆ ಮಾತು ಇರ್ಲಿಲ್ಲ. ನೀಗ ನಮ್ಮಲ್ಲಿಗೆ ಬಂದು ಹೋದವನಲ್ವ ಅರಮನೆಗೆ. ಹೌದು. ಮತ್ತೆ ವಿದುರನಲ್ಲಿ ಹೌದು ಅರಮನೆಗೆ ಬರುವಾಗಲೇ ನೀನು ದೂತ ಅಂತ ಆದ್ರೆ ನೀನು ಯಾವುದನ್ನು ಸ್ವೀಕರಿಸಲಿಲ್ಲ. ವಿದುರನ ಮನೆಗೆ ಹೋಗುವುದಕ್ಕೆ ನೀನು ದೂತನಿಗೆ ಉಟ್ಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ಆತಿಥ್ಯ ಇಲ್ಲ. ಊಟ ಮಾಡೋದು ಬೇಡ ಹೌದಾ? ನಮ್ಮ ಚಾಪೆಯಲ್ಲಿ ಮಲಗಬಾರದು ಅಂತ ಇಲ್ಲಲ್ಲ ಗೌರವ. ಹೊಟ್ಟೆಗೆ ಏನು ತೆಕ್ಕೊಂಡು ದಿಶದ ನಮ್ಮ ಹೋಗ್ತವ್ಯಂ ದಿಶಂತೆ ನೈವ ಪೂಜೆ ಪಾಂಡವಾನಾಂ ದಿಶಸ ಹೇ ರಾಜನ್ ಅದು ನನಗೆ ಗೊತ್ತಾಗ್ತದೆ. ನಾನು ಹೇಳುದು ಊಟ ಮಾಡಬಾರದು. ಒಬ್ಬ ಅನ್ಯ ದೇಶದಿಂದ ಬಂದಂತ ಒಬ್ಬ ರಾಯಭಾರಿ ಹೌದಾ ಅವ ಆಹಾರ ತಗೊಳ್ಳೋದು ಬೇಡ, ವಿಶ್ರಾಂತಿ ತಗೊಳ್ಬಾರ್ದು ಅಂತ ಉಂಟಾ? ಮತ್ತೆ ನೀನು ವಿಶ್ರಾಂತಿಗೆ ವಿದುರನ ಮನೆಗೆ ಹೋಗಿ ಹೌದು ಬೇಡ. ಭೀಷ್ಮರಲ್ಲಿ ವಿಶ್ರಾಂತಿ ತಗೊಳ್ಬಹುದು, ದ್ರೋಣರಲ್ಲಿ ವಿಶ್ರಾಂತಿ ತಗೊಳ್ಬಹುದು, ಕೃಪರಲ್ಲಿ ವಿಶ್ರಾಂತಿ ತಗೊಳ್ಬಹುದು. ಅವರಂತ ಹೇಳಿಲ್ಲ ನಾನು ದೂತ, ನಾನು ಉಪಹಾರಕ್ಕೆ ವ್ಯವಸ್ಥೆ ನಾನೇ ಮಾಡಿದ್ದೇನೆ. ನಿನಗೆ ಉಪಪ್ರಾವೇನಂದ್ರೆ ಧರ್ಮರಾಯನು ಕೊಟ್ಟು ಕಳಿಸಿದಿಲ್ಲ ಅದರ ವ್ಯವಸ್ಥೆಗೆ ಉಪಹಾರಕ್ಕೆ ಕೊಟ್ಟು ಕಳಿಸಿದ್ದೇನೆ ಮಾಡಲಿಲ್ಲ. ನೀನು ವಿದುರನ ಮನೆಗೆ ಹೋದ ಕಾರಣ ನನ್ನ ಈ ಪ್ರಶ್ನೆ ಬಂದದ್ದು ಬಿಟ್ಟರೆ ಕೃಷ್ಣ ನಿನ್ನನ್ನು ಪ್ರಶ್ನಿಸುವುದೇ ನನ್ನ ಲಕ್ಷ್ಯ ಅಲ್ಲ. ಗೌರವ, ಒಂದು ದೃಷ್ಟಾಂತದೊಂದಿಗೆ ನಿನಗೆ ಒಂದು ಮಾತನ್ನಾಡಿದ್ದೇನೆ. ರಾಮನ ಕಾಲಘಟ್ಟದಲ್ಲಿ ನಡೆದಂತಹ ಸೀತಾಪಹಾರ ಆದ ನಂತರದಲ್ಲಿ ಆ ಘಟನೆಗಳನ್ನ ವಿಮರ್ಶೆ ಮಾಡುತ್ತಾ ಒಬ್ಬ ಕೇಳಿದ್ನಂತೆ, ಯಾಕೆ ರಾವಣ ಸೀತೆಯನ್ನು ಅಶೋಕವನದಲ್ಲೇ ಇಟ್ಟ ಅಂತ, ಕೈಮುತಿ ಕನ್ಯಾಯ ಅಂತ. ಕಿಮುತ ಅಲ್ಲಿಟ್ರೆ ಏನಾಗ್ತದೆ? ಅದಕ್ಕೆ ಇಡಬಹುದಿತ್ತಲ್ಲ, ಅಲ್ಲೇ ಇಡಬಹುದಿತ್ತಲ್ಲ, ಇಲ್ಲೇ ಇಡಬಹುದಿತ್ತಲ್ಲ. ಅದಕ್ಕಾಡಿದ್ರು ತಿಳಿದವರು ಅಶೋಕವನ ಎನ್ನುವುದು ವಿಷಯ ಅಲ್ಲ, ಆದರೆ ಅವನಿಗೊಂದು ಇಡುವುದಕ್ಕೊಂದು ಸ್ಥಾನ ಬೇಕಿತ್ತು. ಆ ಸ್ಥಾನ ಯಾವುದಾಗಿತ್ತು ಅಂತಂದ್ರೆ ಅಶೋಕವನ. ವರ್ತಮಾನದಲ್ಲಿ ವಿದುರ ಯಾರು? ಈಗ ದಾಸಿಪುತ್ರ ಇಲ್ಲಿ ನಡೆದ ಘಟನಾವಳಿಗಳು ಈಗಿನಲ್ಲಿ. ಆ ಘಟನಾವಳಿಗಳ ಹೊರತುಪಡಿಸಿ ವಿದುರ ಯಾರು? ಹಸ್ತಿನಾಪುರಕ್ಕೆ ಸಂಬಂಧಪಟ್ಟವನೇ ಹೌದಲ್ಲ, ಮಹಾಮಂತ್ರಿಯೇ ಹೌದಲ್ಲ. ವಿದುರನ ಮನೆಯನ್ನು ಹಸ್ತಿನಾಪುರದ ರಾಜಕೀಯದ ವ್ಯವಸ್ಥೆಯಿಂದ ಹೊರಗಡೆ ಇರುವುದಲ್ವಲ್ಲ. ಇದು ಒಂದು. ರಾಜಕೀಯದ ನೆಲೆಯಲ್ಲಿ ಹಸ್ತಿನಾಪುರಕ್ಕೆ ಸಂಬಂಧಪಟ್ಟಂತಹ ಒಬ್ಬ ರಾಜ ವ್ಯಕ್ತಿಯೇ, ರಾಜ ಪುರುಷನೇ ಹೌದು ಅಂತ ಆದ್ರೆ ವಿದುರನ ಮನೆಗೆ ಹೋದ್ರೆ ಹಸ್ತಿನಾಪುರಕ್ಕೆ ಬಂದ ಹಾಗಾಯಿತು. ಅವರ ಮನೆಗೆ ಹೋಗಿ ನಾನು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದೇನೆ. ಮತ್ತೆ ಭೀಷ್ಮ, ದ್ರೋಣ, ಕೃಪ ಮೊದಲಾದವರು ಅವರೆಲ್ಲರಲ್ಲಿ ಅವರು ಕೊಟ್ಟ ಆತಿಥ್ಯಕ್ಕೆ ನಾನು ಅಷ್ಟು ಮುದ್ರೆಯನ್ನು ಹೇಳಿದ್ದೇನೆ. ಯಾವುದನ್ನು ನಾನು ವಿರೋಧ ಮಾಡಲಿಲ್ಲ, ತ್ಯಾಗ ಮಾಡಲಿಲ್ಲ. ಹಾಗಂತ ಭೋಗಿಸಿದ್ದೇನೆ ಅಂತ ನಾನು ಆಡುವುದಕ್ಕಿಲ್ಲ. ತ್ಯಾಗ ಎನ್ನುವ ಅರ್ಥದಲ್ಲಿ ಹೇಗೆ ಅದನ್ನ ಮುಟ್ಟಿದ್ದೇನೆ, ಬರುತ್ತೇನೆ, ಸಿಗುತ್ತೇನೆ. ನೀವು ಕೊಟ್ಟಂತಹ ಆತಿಥ್ಯಕ್ಕೆ ಕೃತಜ್ಞ. ಹಾಗಂತ ನೀನ್ ಹೇಳಿದ್ದು ಹೌದು, ಒಳ ಮನೆಗೆ ಹೋಗ್ಲಿಲ್ಲ, ಅವರ ಚಾಪೆ ಅದೆಲ್ಲ ಆಕ್ಷೇಪ ಮಾಡುವುದಿಲ್ಲ. ನಾನು ವಿಶ್ರಾಂತಿಯನ್ನು ಯಾಕೆ ಅಂತ ಊಟದಿಂದ ಮುಂದೆ ಹೋದ ನಾನೀಗ ನಾನು ಹೇಳುವುದು, ನೀನು ದೂತನಾಗಿ ಬಂದದ್ದಿದ್ರೆ ವಿದುರನ ಮನೆಗೆ ಹೋಗಲಿಕ್ಕೆ ವಿದುರನಿಗೆ ಆ ಸ್ಥಾನ ಇಲ್ಲಿ ಇಲ್ಲ. ಅದು ಸರಿ. ನಿನ್ನ ಅರ್ಹತೆಗೆ, ರಾಜನಿಯೋಗಿಯಾದ ಅರ್ಹತೆಗೆ ಹೋಗಬೇಕಾದ ಭೀಷ್ಮ, ದ್ರೋಣ, ಕೃಪ ಹೌದಾ? ವಿದುರನ ಮನೆಗೆ ನಾನು ದಾರಿಯಲ್ಲಿ ತೋರಣ ಹಾಕ್ಲಿಲ್ಲ. ಯಾಕೆ ನೀನು ಅಲ್ಲಿಗೆ ಹೋಗ್ತಿದ್ದ ನನಗೂ ಕಲ್ಪನೆ ಇಲ್ಲ. ಹೌದಾ? ಅಲ್ಲಿಗೆ ಹೋದ್ರೆ ಮತ್ತೆ ಎಲ್ಲಿಗೆ ಹೋಗುವುದು, ಅದು ವಿಷಯ ಬೇರೆ. ನಾನು ಹೇಳುವುದು ಆತಿಥ್ಯ ಬೇಡ, ನಮ್ಮ ಅರಮನೆಯಲ್ಲೇ ಒಂದು ಕೋಣೆಯಲ್ಲಿ ಉಳಿಯುವುದಲ್ಲ. ನಿನ್ನ ಅರಮನೆಯಲ್ಲಿ ಉಳಿಯುವಂತಹ ನೆಲೆ ವರ್ತಮಾನ ಕಾಲಘಟ್ಟದ ರಾಜಕೀಯದಲ್ಲಿ ನನಗೆ ಕಾಣುವುದಿಲ್ಲ. ಅದನ್ನ ಕಂಡೆ ಅಂತ ಆದ್ರೆ ನೀನ್ ಹೇಳಿದ ಎಷ್ಟು ದಿವಸ ನಾನು ಉಳಿಯಬಹುದು. ಈ ಕಾಲಕ್ಕೆ ಹಾಗೆ ಉಳಿಯುವಷ್ಟು ಆ ಒಂದು ಆತ್ಮೀಯತೆಯೋ ಆ ಆತ್ಮೀಯ ಭಾವವೋ ನಮ್ಮ ಈ ರಾಯಭಾರಿಯ ನಿಯೋಗದಲ್ಲಿ ಕಾಣುವುದಿಲ್ಲ. ಮತ್ತೆ ವಿದುರನಲ್ಲಿ ಕುಂತಿ ಅತ್ತೆ ಇದ್ದಾಳೆ, ಅವಳಲ್ಲಿ ಮಾತನಾಡಿದ್ದೆ. ಅತ್ತೆ ಹತ್ರ ಮತ್ತೆ ಮಾತಾಡಬಹುದು. ಮೊನ್ನೆ ಬಂದ್ರೆ ಇವತ್ತು ಅತ್ತೆ ಇಡೀ ದಿವಸ ಮಾತಾಡೋದಿತ್ತು. ಅಲ್ಲ ಈಗ ಅಶೋಕ ವೃಕ್ಷ ಅಥವಾ ಸೀತೆಯನ್ನು ಇನ್ನೊಂದು ಮರದ ಅಡಿಯಲ್ಲಿ ಇಟ್ಟರೆ ಅದು ಪ್ರಶ್ನೆ ಬರ್ತಿತ್ತು, ನನಗೆ ಅರ್ಥ ಆಯ್ತು. ಅಲ್ಲಿ ಮಾವಿನ ಮರದ ಅಡಿಯಲ್ಲಿ ಇಟ್ಟರೆ ಹೌದು, ಹಲಸಿನ ಮರದ ಅಡಿಯಲ್ಲಿ ಆಗ್ತಿತ್ತು, ಹಲಸಿನಕಾಯಿ ಅದು ತಿಂದುಕೊಂಡು ಅದಲ್ಲ. ನಾ ಹೇಳಿದ್ದು ಇಲ್ಲಿ ನೀನು ವಿದುರನ ಮನೆಗೆ ಕುಂತಿ ಹತ್ರ ಮಾತಾಡ್ಲಿಕ್ಕೆ ಹೋಗುದು. ಈ ಕುಂತಿ ಹತ್ರ ಮಾತಾಡ್ಲಿಕ್ಕೆ ಹೊರಟದಲ್ಲ, ನೀವು ಹೊರಟದ್ದು ರಾಜನಿಯೋಗಕ್ಕೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಅಲ್ವಾ? ನನ್ನ ಹತ್ರ ಮಾತಾಡಿ ಆದ ಮೇಲೆ ಕುಂತಿಯಲ್ಲೇ ಮಾತನಾಡಲಿಕ್ಕೆ ಹೋಗಿದ್ದೇನೆ ಅಂತಲ್ಲ, ವಿದುರನಲ್ಲಿ ಹೋದಾಗ ಕುಂತಿಯೂ ಇತ್ತು ಅಂತ ಸಿಕ್ಕಿತ್ತು. ಹಾಗಾದ್ರೆ
ಹಸ್ತಿನಾವತಿಯಲ್ಲಿ ನಿನ್ನ ಮನಸ್ಸು ಹಿಂದೆ ಇದ್ದ ಹಾಗೆ ಇಲ್ಲ. ಹೇಗೆ ಹಿಂದೆ? ಅದ ಹಿಂದೆ ಅಂದ್ರೆ ಬಹಳ ಹಿಂದೆ ಕೆಟ್ಟಕೊಂಡು ಹೋಗುವ ಸಂದರ್ಭ ಇದ್ದ ಹಾಗೆ. ಈಗ ನೀನು ನೇರ ಧರ್ಮರಾಯನ ವ್ಯಕ್ತಿತ್ವವನ್ನು ಅವನ ಮಾತನ್ನು ನೀನು ಆರೋಪಿಸಿಕೊಂಡು ಬಂದಿದ್ದ. ಹೌದು, ಧರ್ಮರಾಯನ ಜನ ಸರಿ. ಕೃಷ್ಣನಿಗೆ ಇದು ಈ ದೂತನಿಗೆ ಹೌದು ಸ್ವಾತಂತ್ರ್ಯ ಇಲ್ಲ, ಪ್ರತ್ಯೇಕ. ಧರ್ಮರಾಯನ ಮುಖ ಕರೆಯ ಸ್ವಾತಂತ್ರ್ಯ ಇಲ್ಲ ಅಂತ ನಾನು ಆಡುವುದಕ್ಕಿಲ್ಲ. ಯಾಕೆ ಅಂದ್ರೆ ಸ್ವಾತಂತ್ರ್ಯವನ್ನು ಕೊಟ್ಟೇ ದೂತನಾಗಿ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಅದನ್ನು ನಾನು ಆಡುವುದಕ್ಕಿಲ್ಲ. ಧರ್ಮರಾಜನ ನೆಲೆಯಲ್ಲಿ ಆಡಿದಂತಹ ಮಾತುಗಳಲ್ಲಿ ಕೃಷ್ಣನಿಗೂ ಒಂದು ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನು ಒಪ್ಪದೆ ಅವನು ನನ್ನನ್ನು ಕಳುಹಿಸಲಿಲ್ಲ. ಆ ಸ್ವಾತಂತ್ರ್ಯ ಉಂಟು ಅಂತಾರೆ ನಮ್ಮಲ್ಲಿ ಊಟ ಮಾಡ್ಲಿಕ್ಕೆ ಯಾಕಾಗುದಿಲ್ಲ ಅಂತ ಪ್ರಶ್ನೆ. ಅದನ್ನೇ ಆಡಿದ್ದು. ಆ ಸ್ವಾತಂತ್ರ್ಯ ಉಂಟು. ಆ ಸ್ವಾತಂತ್ರ್ಯವನ್ನ ಅದು ಸ್ವಾತಂತ್ರ್ಯ ಪಾರತಂತ್ರ್ಯ ಅದು ಅಲ್ಲ, ಅದು ನನಗೆ ಬಿಟ್ಟದ. ಹಾಗಾಗಿ ಕೃತಾರ್ಥತೆ ಬಂದ್ರೆ ಊಟ ಮಾಡ್ತೇನೆ ಅಂತ ಅದಕ್ಕೆ ಆಡಿದ್ದು ನಾನು. ಕೃತಾರ್ಥತೆ ಬರುವಂತಹ ರೀತಿಯಲ್ಲಿ ಸಂಧಾನ ಆಯ್ತು, ಊಟ ಮಾಡೋಣ. ಹಾಗಾಗಿ ಇಲ್ಲಿಯವರೆಗೆ ನಡೆದ ಘಟನೆಯಲ್ಲಿ ಊಟ ಮಾಡಲಿಕ್ಕಾಗಲಿಲ್ಲ. ಹಾಗಾದ್ರೆ ದ್ವೇಷಿಗೆ ಇಲ್ಲಿ ಊಟ ಮಾಡಬಾರದು, ದ್ವೇಷಿಗೆ ಅನ್ನ ಹಾಕಬಾರದು. ನೀನು ಪಾಂಡವರನ್ನು ದ್ವೇಷಿಸುತ್ತಿ, ನಾನು ಪಾಂಡವರನ್ನು ಪ್ರೀತಿಸಿ ಹೇಳುವ ನಿನ್ನ ಉದ್ದನ್ನ ಬಿದ್ದೋಯ್ತು. ಯಾಕೆ? ಕೃತಾರ್ಥತೆ ಅಂತ್ಯದಲ್ಲಿ ಬಂದರೆ ಆವಾಗ ನಿಷೇಧನ ಭೌತವ್ಯ ಬಿದ್ದೋಯ್ತು. ಯಾಕೆ ಅಂತ ಒಂದು ಗಟ್ಟಿ ಇಟ್ಕೊಳ್ಬೇಕು. ತೆಳ್ಳಗೆ ಆದ್ರೆ ದೋಸೆ, ದಪ್ಪಾದ್ರೆ ರೊಟ್ಟಿ ಅಂತ ಒಂದು ಗಟ್ಟಿ ಇಟ್ಕೊಳ್ಳಿ. ಇಲ್ಲ, ಎರಡೂ ಹೌದು. ಯಾಕೆ ಅಂತ ಆಡ್ತೇನೆ. ಕೃತಾರ್ಥತೆ ಬರಬೇಕಾದದ್ದು ಈ ಸಂಧಾನ ಸಭೆಯ ಕೊನೆಯಲ್ಲಿ. ಈಗ ನಾನು ಬಂದಂತಹ ನೆಲೆ ಉಂಟಲ್ಲ, ಆ ನೆಲೆಯ ಹಿಂದೆ ಆದ ಘಟನಾವಳಿಗಳುಂಟಲ್ಲ, ಆ ಘಟನಾವಳಿಗಳನ್ನು ಆಧರಿಸಿಕೊಂಡು ಆಡುವುದಿದ್ರೆ ಪಾಂಡವರ ದ್ವೇಷ ಎನ್ನುವುದು ಕಾಣುತ್ತದೆ. ಆ ಪಾಂಡವ ದ್ವೇಷ ಇದ್ದ ಕಾರಣದಿಂದ ಕೊನೆಗೆ ಊಟ ನಿನಗೆ ಹಸಿವೆ ಆಗುವಾಗ ನಮ್ಮಲ್ಲಿ ಅಡಿಗೆ ಆಗುವುದಿಲ್ಲ. ಇದು ನೆನಪಿಲ್ಲಿ ಊಟ ಮಾಡ್ತಾರೆ ಅಂತ ಬೇಡ. ಹೌದೌದು, ನಿನಗೆ ಹಸಿವೆ ಆಗುವಾಗ ನಮ್ಮಲ್ಲಿ ಅಡಿಗೆ ಇಲ್ಲ. ಹೌದೌದು, ಎಲ್ಲರಿಗೂ ಹಸಿವೆ ಆಗುವಾಗ ನಮ್ಮಲ್ಲಿ ಊಟ ಉಂಟು. ನಿನಗೆ ಪ್ರತ್ಯೇಕವಾದ ಊಟದ ವ್ಯವಸ್ಥೆ ಇಲ್ಲ. ಈಗ ನೀನು ಯಾವ ವಿಷಯವನ್ನು ಹೊಂದಿಕೊಂಡು ಪಾಂಡವರ ಕಡೆ ಅಲ್ವಾ? ಈಗ ಅದು ನಿನ್ನ ಧರ್ಮರಾಯನ ಮಾತೋ ನಿನ್ನ ಮಾತೋ ಇನ್ನು ಯಾರ ಮಾತೆಲ್ಲ ಹೇಗೆ ತಿಳ್ಕೊಂಡು ಬಂದಿದ್ದಿ ನೋಡೋದು. ಏನು ಮಾತು ಅಂತ ಕೌರವ ಸನ್ನಿವೇಶಗಳೆಲ್ಲ ಗ್ರಹಿಸಿಕೊಳ್ಳುವಾಗ ಒಂದು ಜೂತ ಸಭೆ. ಇವತ್ತು ನಾನೀಗ ಈ ವಿಷಯಕ್ಕೆ ಮುಖ್ಯವಾಗಿ ನಿನ್ನನ್ನು ಆಡಬೇಕಾದದ್ದು. ಜೂತ ಸಭೆ ನಡೆದಂತಹ ಆ ಸನ್ನಿವೇಶದಲ್ಲಿ ಪಾಂಡವರು ಜೂತದಲ್ಲಿ ಸರ್ವಸ್ವವನ್ನೂ ಕಳೆದುಕೊಂಡು ಮೊದಲ ಜೂತವನ್ನು ಆಡುವುದಕ್ಕಿಲ್ಲ, ಅನುಜ್ಯೂತ ಅಥವಾ ಸುಹೃದ್ಯೂತ ಅಂತ ಎರಡನೇ ಜೂತದಲ್ಲಿ ಪಣವಾಗಿ ಇಟ್ಟದ್ದು ಸಮಗ್ರವಾದಂತಹ ಭೂಮಂಡಲ, ಗೆದ್ದಂತಹ ಭೂಮಂಡಲ. ಆ ಭೂಮಂಡಲವನ್ನೆಲ್ಲ ಗೆದ್ದದ್ದನ್ನೇ ಪಣವಾಗಿ, ಒಂದೇ ಪಣ, ಒಂದೇ ಗದ, ಒಂದೇ ಆಟ. ಆ ಆಟದಲ್ಲಿ ಏನಾಗುತ್ತದೆ ಅಂತ ಆದಾಗ ಆದರ ಪಾಂಡು ಸುತ್ತಲೂ ಜೂಜಿನಲ್ಲಿ ಮೇದಿನೆಯ ದುರೆ ಸೋತರು, ಅಲ್ಲಿ ಸೋತಿದ್ದಾರೆ. ಸೋತ ನಂತರದಲ್ಲಿ ಅವರು ಮಾಡಬೇಕಾದದ್ದು 12 ವರ್ಷಗಳ ವನವಾಸ, ಮೇಣೊಂದು ವರ್ಷ ಅಜ್ಞಾತವಾಸ, ವರುಷ 14ರಲ್ಲಿ ಮರಳಿ ಹೋಗುವುದು ತಮ್ಮ ಪಟ್ಟಣ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಿದ್ರೆ ಅಥವೇತರೈ, ತಮ್ಮದಾದಂತಹ ಯಾವ ಸೋತಂತಹ ಪಟ್ಟಣಗಳುಂಟೋ, ಸೋತಂತಹ ರಾಜ್ಯ ಉಂಟೋ ಅದನ್ನು ಈ ಒಂದು ಪಣ ಮುಗಿದ ನಂತರ, ಅವಧಿ ಮುಗಿದ ನಂತರದಲ್ಲಿ ಸೇರಬೇಕಾದದ್ದು. ಈ ರೀತಿಯಲ್ಲಿ ನಿಮ್ಮ ನಡುವೆ ಆದಂತಹ ವಿಷಯ. ಅದರ ಪ್ರಕಾರ ಪೂರ್ವಮೇವ ಯಥೋಚಿತಂ. ಹೌದು, ಪೂರ್ವಮೇವ ಯಥೋಚಿತಂ, ಮೊದಲು ಹೇಗೆಯೋ ಹಾಗೆ ಯಥೋಚಿತಂ. ಔಚಿತ್ಯಪೂರ್ಣವಾಗಿ ಮೊದಲು ಹೇಗಿತ್ತು? ಅವರು ಇಂದ್ರಪ್ರಸ್ಥ ಜೊತೆಯಲ್ಲಿ ಹಸ್ತಿನಾಪುರ ಎರಡು ವಿಭಾಗವಾಗಿಯೇ ಅವಿಭಕ್ತವಾಗಿ ವಿಭಾಗವಾಗಿತ್ತು. ಒಳ್ಳೆಯ ರೀತಿಯಲ್ಲಿ, ಎಷ್ಟು ಒಳ್ಳೆಯ ರೀತಿ ಅಂತಂದ್ರೆ ಆಗ ಆಡಿದೆ ಕೋಶಾಧ್ಯಕ್ಷನ ನೆಲೆಯಿಂದ ನೀನು ಆಡಿದೆ. ರಾಜಸೂಯಾಧ್ವರ, ರಾಜಸೂಯಾಧ್ವರದಲ್ಲಿ ಪಾಂಡವರು ಕೌರವರು ಎರಕವಾದದ್ದನ್ನು ಸಮಗ್ರ 56 ಭೂಖಂಡಗಳು ನೋಡಿದ್ದಾರೆ.
ಆ ಕಾಲದಲ್ಲಿ ಅಖಂಡವಾದ ಭೂಮಂಡಲವನ್ನು ಆಡುವಂತಹ ಅರ್ಹತೆ ಉಳ್ಳವರು ಇವರು ಅಂತ ಎಲ್ಲರೂ ಉಗೆ ಉಗೆ ಜಯಘೋಷ ಮಾಡುವವರೆಗೆ ಮಾತು ಪ್ರತಿಧ್ವನಿತವಾಯಿತು. ಅದು ಆ ಕಾಲಘಟ್ಟ. ಅದೇ ರೀತಿಯಲ್ಲಿ ಈಗಲೂ ಇರುವುದಕ್ಕೆ ಮುಂದಿನಂತಿರ್ಪವೆಂದು ಮೊದಲಿನ ಹಾಗೆ ರಾಜಸೂಯಾತ್ವರದ ಆ ಕಾಲಘಟ್ಟದಲ್ಲಿ ನೀವು ಹೇಗಿದ್ರೋ ಹಾಗೆ ಇರುವುದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡು ಮಾತನ್ನೂ ಪೂರೈಸಿಕೊಂಡ ಕಾರಣ, ಅಜ್ಞಾತ ವನವಾಸದ ಅವಧಿ ಮುಗಿದ ಕಾರಣದಿಂದ ಈಗ ಇನ್ನಾದರವರು ಬಂದು ಮುಂದಿನಂತಿರ್ಪವೆಂದು ಎಂದನಿಲ್ಲಿಗೆ ಸಂಧಿಗೆ ಕಳುಹಿದರು. ಈ ಕಾರಣಕ್ಕೆ ಶ್ರೀಕೃಷ್ಣನಾದ ನನ್ನನ್ನ ಸಂಧಾನಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಈಗ ಕೇಳುವುದಿಷ್ಟೇ ಗೌರವ, ನಡೆದ ಘಟನಾವಳಿಗಳನ್ನೆಲ್ಲ ಅವರು ಮರೆತಿದ್ದಾರೆ. ಇದನ್ನು ನಾನು ಆಡ್ತೇನೆ. ಮರೆತಂತಹ ಅವರು 12 ವರ್ಷದ ವನವಾಸವನ್ನು 1 ವರ್ಷದ ಅಜ್ಞಾತವನ್ನು ಪೂರ್ಣಗೊಳಿಸಿದ್ದಾರೆ. ಗೊಳಿಸಿದ ಪೂರ್ಣವಾದ ನಂತರದಲ್ಲಿ ಸಂಧಾನ ಪ್ರಕ್ರಿಯೆಗಳಾಗಿ ಒಡೆಯ ಲಕ್ಷ್ಮೀ ರಮಣನೈತಃ ಅಂತ ನನ್ನನ್ನು ಕಳುಹಿಸಿದ ಸಂದರ್ಭಕ್ಕೆ ಅವರ ಪರವಾಗಿ ನಾನು ಆಡ್ತೇನೆ, ಧರ್ಮಜಾತಿಗಳ ಪರವಾಗಿ. ಅದರೊಳಗೆ ದ್ರೌಪದಿ ಇದ್ದಾಳೆ, ಮತ್ತೆ ಉಳಿದ ಪಾಂಡವ 4 ಇದ್ದಾರೆ. ಅವರು ಒಟ್ಟು 6 ಜನರನ್ನು ಸೇರಿಸಿ ಆಡುವುದು. ಅವರಿಗೆ ಅರ್ಧ ರಾಜ್ಯ ಸಲ್ಲಬೇಕಾದದ್ದನ್ನು ನೀನು ಕೊಟ್ಟೆ ಅಂತ ಆದ್ರೆ ಅವರು ಆ ರಾಜ್ಯದಲ್ಲಿ ಅರ್ಧ ರಾಜ್ಯದಲ್ಲಿ ಅವರದ್ದೇ ಆದದ್ದು ನಿನ್ನಲ್ಲಿ ಪಣವಾಗಿದ್ದರಿಂದ ಹಿಂದಿರುಗಿ ಈಗ ಅವರಿಗೆ ಸಿಗಬೇಕಾದದ್ದನ್ನು ಕೊಟ್ಟೆ ಅಂತ ಆದ್ರೆ ಇಲ್ಲಿ ನೀನು ಚೆನ್ನಾಗಿರ್ತೀಯ, ಅವರಲ್ಲಿ ಅವರ ರೀತಿಯಲ್ಲಿ ಅವರು ವಾಸವಾಗಿರ್ತಾರೆ. ಹಾಗಾಗಿ ಇದೊಂದು ಸಂಧಾನವಾಗುವ ಹಾಗೆ ಮಾಡಬೇಕು. ಇದು ಮಾತು ಒಳ್ಳೆದುಂಟು, ಆದ್ರೆ ಒಂದು ವಿಷಯ ಕಡತದಿಂದ ತೆಗಿಬೇಕು. ನೀನು ಚೆನ್ನಾಗಿದ್ದಿ, ನಾನೀಗ ಚೆನ್ನಾಗಿ ಇದ್ದೇನೆ, ಅದು ಕೃಷ್ಣ ಹೇಳಿ ಚೆನ್ನಾಗಿ ಸರಿ ಆಗಿತ್ತು. ಮೊದಲಿಗೆ ಕಡತ ಚೆನ್ನಾಗಿ ಇದ್ದೇನೆ ಆಗಿದೆ. ಹೌದು. ಈಗ ಒಂದು ಹಿಂದೆ ನಡ್ಕೊಂಡ ರೀತಿಯನ್ನು ನೀ ಹೇಳಿದ್ದಿ. ಹೌದಾ? ಹೌದು. ದ್ಯೂತದ ಅನುದ್ಯೂತದಲ್ಲಿ ಇದ್ದದೆಲ್ಲ ಮರಳಿ ಹೋಗುವುದು ತಮ್ಮ ಪಟ್ಟಣವ. ಇದು ನಿನ್ನದೇ ಮಾತು, ನನ್ನ ಮಾತಲ್ಲ. ಅವ್ರು ಹೋಗಬಹುದಿತ್ತಲ್ಲ. ಅಲ್ಲ, ಹೋಗ್ಲಿಕ್ಕೆ ವ್ಯವಸ್ಥೆ ಅದಕ್ಕೆ ಬಂದಲ್ಲ. ನೀ ಬರ್ಬೇಕಾಗಿಲ್ಲ, ನೀನು ಆ ದ್ಯೂತದ ಪ್ರಕರಣದಲ್ಲೇ ಇಲ್ಲ. ನಾನಿಲ್ಲ. ಇಲ್ಲ, ನೀ ಮತ್ತೆ ಸೇರ್ಕೊಂಡ. ಅದು ಸರಿ. ಹೌದಾ? ದ್ಯೂತ ಪ್ರಕರಣದಲ್ಲಿ ಇರುವುದು ಯಾರು ಮಧ್ಯವರ್ತಿಗಳು ಬೇಡ, ಮರಳಿ ಹೋಗುವುದು ತಮ್ಮ ಪಟ್ಟಣವ. ಸರಿ. ಅವರು ಉಪಪ್ಲಾವ್ಯದಲ್ಲಿ ಮರದಡಿಯಲ್ಲಿ ಮಲಗುವುದಕ್ಕಿಂತ ನೇರ ಅದು ಹೇಳಿದ್ದೆ ನಾನು. ಸರಿ. ಪಾಂಡವರು 6 ಮಂದಿ, ನೀನು ಹೇಳಿದ 6 ಮಂದಿ ಹಚ್ಚಿನಾವತಿಗೆ ಬರುವುದು, ಅವರು ದೊಡ್ಡ ಪ್ರಯಾಣ ಹತ್ರ ಮಾತಾಡುದು. ಸರಿ. ಮಾತಾಡಬಹುದಿತ್ತ? ಮಾತನಾಡಬಹುದಿತ್ತು. ಮಾತನಾಡದ ಕಾರಣ ನನ್ನ ರಾಜಕೀಯ ಪ್ರಜ್ಞೆ ಜಾಗೃತ ಆಯಿತು. ಧರ್ಮರಾಯನಿಗೆ ಸಂಶಯ ಉಂಟು, ಏನು ಒಂದು ಮುಜುಗರ ಉಂಟು ಧರ್ಮರಾಯನಿಗೆ. ಏನು? ಇಲ್ಲ, ನಾವು ಸರಿಯಾಗಿ ನಡ್ಕೊಳ್ಳಿಲ್ಲ ವನವಾಸ ಅಜ್ಞಾತವಾಸದಲ್ಲಿ, ಅವನ ಹೇಗೆ ಅರಮನೆಗೆ ಮುಖ ತೋರಿಸುವುದು ಅಂತ ಅವನ ಒಳಗೆ ಅವನಿಗೆ ಧಾರ್ಮಿಕ ಪ್ರಜ್ಞೆ ಬಾಕಿದ್ದವರಿಗಿಂತ ಹೆಚ್ಚು. ಸರಿ. ಹಾಗಾಗಿ ಧರ್ಮರಾಯನೇ ತಾನೆಲ್ಲಿಯೋ ವನವಾಸ ಅಜ್ಞಾತವಾಸದಲ್ಲಿ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ಒಂದು ಒಳಗಿಂದ ಎಲ್ಲಿಯಾದ್ರೂ ತನ್ನ ಬಗೆಗೆ ಕೀಳರಿಮೆ ಉಂಟಾ? ಇಲ್ಲದೆ ಯಾಕೆ ಧರ್ಮರಾಯ ಬರಲಿಲ್ಲ? ಸರಿ ಗೌರವ, ಅವನಿಗೆ ಆ ರೀತಿಯ ಒಂದು ಕೀಳರಿಮೆ ಇದ್ರೆ ಶತಾನಂದರನ್ನು ಕಳಿಸುವಂತಹ ಆ ಸನ್ನಿವೇಶವೇ ನಿರ್ಮಾಣ ಆಗುತ್ತಿರಲಿಲ್ಲ. ಶತಾನಂದರನ್ನು ಕಳುಹಿಸಿಕೊಟ್ಟದ್ದು ಯಾಕೆ? ಸಲ್ಲಬೇಕಾದ ರಾಜ್ಯಾರ್ಥವನ್ನ ಕೊಡಬೇಕು ಅಂತ ಕೇಳುವುದಕ್ಕೆ. ಅಲ್ಲಿಂದ ಸನ್ನಿವೇಶ ಮುಂದೆ ಹೋಯಿತು. ಎರಡನೆಯದು, 12 ವರ್ಷಗಳ ವನವಾಸವನ್ನ 1 ವರ್ಷದ ಅಜ್ಞಾತವನ್ನ ಪೂರ್ಣಗೊಳಿಸಿದ ಬಗ್ಗೆ ಅವನಿಗೆ ಸಂದೇಹ ಇದ್ದಲ್ಲಿ ಒಂದು ನನ್ನಲ್ಲಿ ಕೇಳ್ತಿದ್ದ, ಸಂದೇಹ ಉಂಟು, ಹೇಗೆ ನಾನು ಪೂರೈಸಿದ್ದೇನೆ ನನ್ನನ್ನು ಸಂಧಿಗೆ ಕಳುಹಿಸುವ ಪೂರ್ವದಲ್ಲಿ. ನನ್ನಲ್ಲೇನು ಆ ವಿಷಯ ಬರಲಿಲ್ಲ. ಎರಡನೆಯದು, ನಾನಾಗಿ ಸಂಧಾನಕ್ಕೆ ಹೋಗುತ್ತೇನೆ ಅಂತಿದ್ರು ನನ್ನನ್ನು ತಡೀತಿದ್ದ. ಇಲ್ಲ, ನಮ್ಮದು ಪೂರ್ತಿ ಆಗಿಲ್ಲ, ಹೀಗೆ ಹೋಗುವುದೇ ತಪ್ಪು ಅಂತ ಆಗ್ತಿತ್ತು. ಹಾಗಾಗಿ ಆ ವಿಷಯದಲ್ಲಿ ಸಂಶಯ ಬೇಡ. ಅಲ್ಲ, ಅವನೇ ಯಾಕೆ ನಾನು ಶತಾನಂದರನ್ನಲ್ಲ ಯಾರನ್ನೇ ಆಗಲಿ ಅದೇ ಸರಿ ಕಳುಹಿಸುವ ಅವಶ್ಯಕತೆ ಇತ್ತು ಹೇಳಿದ್ದನು. ಕಳುಹಿಸುವ ಈ ಪ್ರಕ್ರಿಯೆ ಯಾಕೆ ಬಂತು ಅಂತ. ಅದೇ ಪ್ರಕ್ರಿಯೆ ಯಾಕೆ ಬಂತು ಅಂದ್ರೆ ಶತಾನಂದರು ಕಳುಹಿಸಬೇಕು ಸರಿಯಪ್ಪ. ಸಂಧಾನ ಸಭೆಯಲ್ಲಿಯೇ ಈಗಲೇ ತೀರ್ಮಾನ ಆಗಬೇಕಾದದ್ದು, ಕೇಳಬೇಕಾದದ್ದು. ಈಗ ಉಳಿದವರಿಗಾದ್ರೂ ಸಂಶಯ ಬಂದಿದೆ, ಯಾಕೆ ಇದೆಲ್ಲ ಹೋಗಬಹುದಿತ್ತಲ್ಲ ಅಂತ ಮುಖವಾಣಿಯಾಗಿ ಕೇಳಿದೆ. ಸುಲಭವಾಗಿದೆ. ಶತಾನಂದರ ಹೆಸರು ಬೇಡ, ಶತಾನಂದರು ನಾನು ಯಾರೇ ಇರಲಿ, ನಾವು ಯಾರೂ ಬೇಡವಾಗಿತ್ತು, ನೀವೇ ಪರಿಹರಿಸಿಕೊಳ್ಳಬಹುದಿತ್ತು. ಆದ್ರೆ ಒಂದಿದೆ, ಧರ್ಮರಾಜ ಕಳಿಸಿದವನು ಧರ್ಮರಾಜ, ಪಾಂಡವರಲ್ಲಿ ಅಗ್ರಗಣ್ಯ. ಧರ್ಮದ ನೆಲೆ ಅವನದ್ದು ಅಂತ ನೀನು ಆಡಿದೆ. ಧರ್ಮದ ನೆಲೆಯಲ್ಲಿರುವಂತಹ ಧರ್ಮರಾಜನಿಗೆ ಈ ಸನ್ನಿವೇಶದಲ್ಲಿ ಇದೇನು ನಿನ್ನೆ ಇಟ್ಟದ್ದು ಇವತ್ತು ತೆಗೆದುಕೊಂಡ ಹಾಗಲ್ವಲ್ಲ. 12 ಮತ್ತೊಂದು ವರ್ಷಗಳ ಸಂಪೂರ್ಣವಾದ 13 ವರ್ಷಗಳ ಅವಧಿ.
ಈ ಅವಧಿಯ ನಡುವೆ ಬಹಳಷ್ಟು ವ್ಯತ್ಯಾಸಗಳಾಗಿರಬಹುದು. ಆ ವ್ಯತ್ಯಾಸಗಳ ನಡುವೆ ನಾವು ನೇರವಾಗಿ ಹೋಗಿ ಕುಳಿತುಕೊಂಡು ಮುಜುಗರ ಮಾಡುವುದಲ್ಲ, ಅವರಿಗೆ ಬೇಕಾಗಿ ಗೌರವ ಸಲ್ಲಿಸುವುದಕ್ಕೆ ಬೇಕಾಗಿ ಮುಂದೆ ಹೋಗಿ ಕೇಳಿ ಪಡೆದುಕೊಳ್ಳುವುದು ಒಂದು. ಎರಡನೆಯದು, 12 ವರ್ಷಗಳ ಅವಧಿ ಪೂರ್ಣವಾದ ನಂತರದಲ್ಲಿ ಬಂದಿದ್ದಾನೆ. ಅವನು ಯಾವಾಗಲೂ ಬರಬಹುದಾದ ಸನ್ನಿವೇಶ ನಿರ್ಮಾಣ ಆಗಿದೆ, ಸ್ವತಂತ್ರವಾಗಿದೆ, ನಿರ್ಮಾಣವಾಗಿ ಸಿದ್ಧವಾಗಿದೆ. ಹಾಗೆ ಸಿದ್ಧವಾದ ಸಂದರ್ಭಕ್ಕೆ, ಯಾವ ಸಂದರ್ಭಕ್ಕೆ ಯಾರನ್ನು ಕಳಿಸಿದ್ರು ಲಾಘವಾದ ಗೌರವವಾಗುತ್ತದೆ ವಿನಃ ಲಾಘವ ಇಲ್ಲ. ಈ ಪ್ರಕರಣದಲ್ಲಿ ಹೀಗೆ ಕಳುಹಿಸುವ ಮೂಲಕ ಈ ಪ್ರಕರಣಕ್ಕೊಂದು ಲಾಘವ ಸಿದ್ಧವಾಯಿತು ಅಂತ ಕೇಳಿದ್ರೆ ಗೌರವವೇ ಸಿದ್ಧವಾಗಿದೆ ಅಂತ ಅವನ ಭಾವ. ಹಾಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ಆ ಕಾರಣದಿಂದ ಇಲ್ಲಿಯವರೆಗೆ ಲಂಬನ ಮಾಡಿದ್ದು ಹೆಚ್ಚಾಯಿತು ಅಂತ ಕಂಡರೆ, ಅಂದ್ರೆ ಈಗ ಕಳಿಸಿದ್ದು ಇಷ್ಟು ದಿವಸ ಆದದ್ದು ನೇರವಾಗಿ ಬಂದು ಕುಳಿತುಕೊಳ್ಳುವುದು ವಿಳಂಬ ಮಾಡಿದ್ರು ಅಂತ ಕಂಡರೆ, ಈಗ ಅದು ಸಿದ್ಧರಾಗಿದ್ದಾರೆ, ಈಗ ಬರುವುದಕ್ಕೆ ಸಿದ್ಧರಾಗಿದ್ದಾರೆ. ಅವರು ಮಾನಸಿಕವಾಗಿ ಅಂದ್ರೆ ತ್ರಿಕರಣಾಂತಕರಣ ಶುದ್ಧ ಭಾವದಿಂದ ಸಿದ್ಧರಾಗಿದ್ದಾರೋ ಅಥವಾ ಬಾಕಿದ್ದವರಲ್ಲಿ ಮುಂದೆ ಪಾಂಡವರು ಸಜ್ಜನರು ಅಂತ ತೋರ್ಪಡಿಸಲಿಕ್ಕೆ ಸಿದ್ಧರಾದರೋ? ಯಾಕೆಂದ್ರೆ ಅದು ಸರಿ, ತ್ರಿಕರಣಾಂತಃಕರಣ ಶುದ್ಧವೇ ಸರಿಯಾಗುತ್ತದೆ. ಯಾಕೆ? ಧರ್ಮರಾಜ ಎನ್ನುವ ಕಾರಣಕ್ಕೆ ಮತ್ತೆ ಆಡ್ತೇನೆ. ಅವನು ಮಾಡಿದ್ದು ರಾಜಸೂಯ ಅಧ್ವರ. ರಾಜಸೂಯ ಎನ್ನುವ ಅಧ್ವರ ಯಾಕಾಯ್ತು ಎನ್ನುವುದೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡಿದ್ರು. ಆ ಅಧ್ವರ ಎನ್ನುವುದು ಮಹಾಧ್ವರ. ಆ ಅಧ್ವರವನ್ನ ಈ ವಂಶದಲ್ಲಿ ಮಾಡಿದವರೆಲ್ಲ ಅನ್ಯಕಮನು. ಅಂತಹ ಅವನಲ್ಲಿ ಧರ್ಮ ಸೂಕ್ಷ್ಮತೆ ಇರುವ ಕಾರಣದಿಂದಲೇ ತ್ರಿಕರಣ ಅಂತಃಕರಣ ಚತುಷ್ಕರಣಗಳಿಂದಲೂ ಸಂಪೂರಿತವಾಗಿ ಮಾಡಿದ್ದಾನೆ. ಈಗ ನೀನು ಆಡಿದೆ, ಶತಾನಂತರವು ಎನ್ನುವುದು ವಿಷಯ ಅಲ್ಲ ಅಂತ ಇನ್ನೊಂದು ಮುಖದಲ್ಲಿ ನಾನು ಆಡುತ್ತೇನೆ. ಗೌರವ ಶತಾನಂದರು ಯಾರು? ದ್ರುಪದ ಪುರೋಹಿತರು ಎನ್ನುವ ದ್ರುಪದ ಎನ್ನುವುದಕ್ಕೆ ನಾವು ವ್ಯಕ್ತಿನಿಷ್ಠವಾಗಿ ಹೋಗುದು ಬೇಡ. ವಿಷಯ ತೆಗಿಲಿಲ್ಲ, ನಾನು ತೆಗೆಯದೇ ಇದ್ದ ವಿಷಯವನ್ನು ನೀವು ಮಾತಾಡಬೇಡ. ನೀನೇ ಯಾಕೆ ಕಳಿಸಿದ್ದು? ಅಭಿಮನ್ಯುವ ಮದುವೆಗೆ ಬಂದವ ವಿವೇಕಿಯವರು ಅಟ್ಟಿ ಅಂತ ಹೇಳಿದ್ದು ನೀನನ್ನು ಪ್ರಶ್ನೆ ಕೇಳಬೇಕಾಗ್ತದೆ. ಅದಕ್ಕೆಲ್ಲ ಮುಟ್ಲಿಲ್ಲ. ನಾನು ಯಾರ ಪುರೋಹಿತ ಅಂತಲ್ಲ, ನನ್ನ ಪ್ರಶ್ನೆ ಈಗ ನೀನೇ ಬಂದಿದ್ದಿ. ಧರ್ಮರಾಯನಿಗೆ ಬರ್ಲಿಕ್ಕೆ ಆಗುವುದಿಲ್ವಾ ಎನ್ನುವುದು ನನ್ನ ಕಾಡಿದ್ದೇನೆ. ಯಾಕೆಂದ್ರೆ ದ್ಯೂತಕ್ಕೆ ಕರೆಯುವಾಗ ವಿದುರಾದಿಗಳು ಹೇಳಿದ್ರು ಬೇಡ, ಆದ್ರೆ ದೊಡ್ಡಪ್ಪಯ್ಯ ಕರೆಯುವುದು, ನಾನು ಹೋಗಬೇಕು ಅಂತ ಹೇಳಿದ ಧರ್ಮರಾಯನ ಸಜ್ಜನಿಕೆ 13 ವರ್ಷ ಕಳೆಯುವಾಗ ಇಲ್ಲೋ ಅಂತ ನನ್ನ ಮೂಲ ಪ್ರಶ್ನೆ. ಸಜ್ಜನಿಕೆ ಇರುವ ಕಾರಣದಿಂದಲೇ ನಮ್ಮನ್ನು ಕಳಿಸಿದ್ದು. ನಿಮ್ಮನ್ನು ಯಾಕೆ ಕಳಿಸುವುದು? ಧರ್ಮರಾಯನ ಯಾಕೆ ಬರಬಾರದು? ಧರ್ಮರಾಜನಿಗೆ ಬರುವುದಕ್ಕೆ ಯಾವ ಪ್ರಶ್ನೆ ನಂದು? ಧರ್ಮರಾಜನಿಗೆ ಬರುವುದಕ್ಕಿರಬಹುದಾದ ಯಾವ ತೊಡಕು ದ್ರುಪದನಿಗೆ ವೈಷಮ್ಯ ಉಂಟು, ಹಾಗಾದ್ರೆ ದ್ರುಪದ ಪುರೋಹಿತರು ಅಂತ ಅಡ್ಡ ಪ್ರಶ್ನೆ ಇಲ್ಲ. ಅದನ್ನು ಆಡಲಿಲ್ಲ. ನಾನು ಆಡ್ಲಿಕ್ಕೆ ಹೊರಟದ್ದು ಅದನ್ನೇ. ವರ್ಣದಲ್ಲಿ ಉತ್ತಮರಾದ ಬ್ರಾಹ್ಮಣರವರನ್ನು ಕಳಿಸಿದ್ರು ಅಂತ ನಾನು ಅದನ್ನು ಆಡ್ಲಿಕ್ಕೆ ಹೊರಟದ್ದು. ದ್ರುಪದನ ವಿಷಯ ನಾನು ಆಡುವುದಕ್ಕೆ ಹೊರಟದ್ದು. ವರ್ಣದಲ್ಲಿ ಉತ್ತಮ ಬ್ರಾಹ್ಮಣರು, ಈಗ ಅದಕ್ಕಿಂತ ಮೇಲೆ ಬಂದದ್ದು ವರ್ಣದಲ್ಲಿ ಮತ್ತು ಕೆಳಗಿನವ ಗೋಪಾಲಕ ಬಂದನು. ಹೌದಾ? ಹಾಗಾದ್ರೆ ನಾವು ಅದೆಲ್ಲ ಬೇಡ, ನಾನು ವರ್ಣ ಅದೆಲ್ಲ ಮಾತಾಡುವುದೇ ಇಲ್ಲ. ನಾನು ಕರ್ಣನನ್ನೇ ಆತ್ಮೀಯವಾಗಿ ಸ್ವೀಕರಿಸಿದ್ದೇನೆ. ನಾನು ಅದೆಲ್ಲ ನನ್ನದು ವರ್ಣ ಅದೆಲ್ಲ ಇಲ್ವೇ ಇಲ್ಲ. ಸಮನ್ವಯ ಅದಿತ್ತು. ಧರ್ಮರಾಜನಿಗೆ ಸಿದ್ಧವಾದಂತಹ ಯಾವ ಅವನದಾದ ಅರ್ಧ ರಾಜ್ಯಾರ್ಧ ಉಂಟು, ಆ ರಾಜ್ಯಾರ್ಧವನ್ನು ಪಡೆದುಕೊಳ್ಳುವುದೊಂದು ಕ್ರಮ ಬೇಕು. ಹಾಗೆ ಹೋಗಿ ಕುಳಿತುಕೊಳ್ಳುವುದಲ್ಲ. ಆ ಕ್ರಮಕ್ಕೆ ಬೇಕಾಗಿ ಸಿದ್ಧನಾಗಿ ಈ ಒಂದು. ಹಾಗಾದ್ರೆ ಒಂದು ರಾಜಕೀಯ ವಿವೇಚನೆಯಿಂದ ಧರ್ಮರಾಯ ವ್ಯವಹರಿಸುತ್ತಾ ಇದ್ದಾನೆ. ಆದಿತ್ತು ಹಾಗೆ. ಯಾಕಂದ್ರೆ ರಾಜಸೂಯದ ವಿಷಯ ಮಾತಾಡಿದ್ದೀನಿ. ರಾಜಸೂಯದ ವಿಷಯ ಮಾತಾಡಿದ ಕಾರಣ ಧರ್ಮರಾಯ ಒಂದು ರಾಜಕೀಯ ವಿವೇಚನೆ ಅಂತ ಉಂಟು. ಯಾವುದಕ್ಕೆ? ಬರೇ ಇದೊಂದು ಕೌಟುಂಬಿಕವಾದಂತಹ ವಿಷಯ ಅಲ್ಲ, ಇದೊಂದು ಕ್ಷಾತ್ರ. ಕ್ಷಾತ್ರಕ್ಕೆ ಯಾವ ರಾಜಕಾರಣದ ಆವರಣ ಉಂಟು, ಅದರಲ್ಲಿ ಯಾವ ಹೂರಣ ಉಂಟು ಎನ್ನುವುದರಿಂದ ಶತಾನಂದರು, ಆಮೇಲೆ ಇತ್ಯಾದಿ ಇತ್ಯಾದಿ. ಸರಿ, ನಾನು ಪಾಂಡವರನ್ನು ದ್ವೇಷಿಸುತ್ತಿದ್ದೇನೆ. ಹೌದಾ ಕೃಷ್ಣ? ಪಾಂಡವರು ನನ್ನನ್ನು ದ್ವೇಷಿಸುತ್ತಾರೆ. ಪಾಂಡವರು ನನ್ನನ್ನು ದ್ವೇಷಿಸುತ್ತಾರೆ. ಪಾಂಡವರಿಗೆ ನಿನ್ನ ಕುರಿತಾಗಿ ದ್ವೇಷ ಇದ್ದದ್ದೇ ಹೌದು ಅಂತ. ಆದ್ರೆ ಈಗ ಈ ಕಾಲಕ್ಕೆ ಈ ಸಂಧಾನ ಸಭೆ ಎನ್ನುವುದೇ ಆಗುತ್ತಿರಲಿಲ್ಲ. 2-3 ಸಲ ದ್ಯೂತ ಸಭೆಯಲ್ಲಿ ನಿನಗೆ ಹಾಗೆ ಮಾಡ್ತೇನೆ, ಅವನಿಗೆ ಹೀಗೆ ಮಾಡ್ತೇನೆ ಇತ್ಯಾದಿ ಮಾತುಗಳೆಲ್ಲ ಬಂದ ಮೇಲೆ ಒಬ್ಬ ಧರ್ಮರಾಜನ ಮಾತಿಗನುಗುಣವಾಗಿ ಅವರು ಮೌನವಾಗಿದ್ದದ್ದು ಹೌದಲ್ಲ. 12 ವರ್ಷಗಳ ಕಾಲಘಟ್ಟದಲ್ಲಿ ಪಾಂಡವರು ಕೌರವರಿಗೆ ನೇರವಾಗಿ ಒಂದು ಕಾರಿದ ವಿಷಯ ಇಲ್ವಲ್ಲ, ಎಲ್ಲಿಯೂ ದ್ವೇಷದ ಭಾವವನ್ನು ಹರಡಿದಿಲ್ವಲ್ಲ. ಆ ಕಾರಣದಿಂದ ಅವರಲ್ಲಿ ಸಂಧಾನವೇ ಆಗಬೇಕು, ರಾಜ್ಯಾರ್ಧವನ್ನು ಸಂಧಾನೋಚಿಯನ್ನು ಪಡೆಯಬೇಕು ಎನ್ನುವುದಿದೆಯೇ ವಿನಃ
ಆ ದ್ವೇಷ ಭಾವ, ಒಳಗಡೆ ಕಾಣಬಹುದಾದ ದ್ವೇಷ ಭಾವ, ಒಳಗಡೆಯಲ್ಲಿ ಸಹಜವಾಗಿ ಉಜ್ಜುಗಿಸಿದ ದ್ವೇಷ ಭಾವ, ಅದನ್ನ ಅವರು ಈ ಕಾಲಕ್ಕಾಗುವಾಗ ತಡೆ ಹಿಡಿದಿದ್ದಾರೆ. ಆ ದ್ವೇಷವನ್ನ ಇಟ್ಟುಕೊಂಡು ಬರಲಿಲ್ಲ. ಇದು ನೀನು ಹೇಳುವ ಹಸಿ ಹಸಿ ಸುಳ್ಳು. ಹೇಗೆ? ಯಾಕೆ? ಈಗ ನಮ್ಮ ಸಂಜಯ ಬರುವಾಗ ಮಾತಾಡಿಲ್ಲ ನೀವೆಲ್ಲ? ಹೌದು, ನೀನ್ ಸಹ ಮಾತಾಡಿ. ನಾನು ಮಾತಾಡಿದ್ದೇನೆ. ಸೋತದ ನೆಲವನ್ನು ಯುದ್ಧದ ಮೂಲಕವಾಗಿ ಗೆದ್ದು ಕೊಡುತ್ತಾರೆ. ಹೌದು, ನೀನ್ ಹೇಳಿದ್ದಿ. ಕೌರವನ ತೊಡೆಗಳಿಗೆ ಕ್ಷೇಮವೋ, ಎಲ್ಲರೂ ಕೇಳಿದ್ದಾರೆ. ದುಶ್ಯಾಸನನ ಮೈಯೆಲ್ಲ ಕೊಬ್ಬಿಕೊಂಡು ಹೇಗುಂಟು, ಹೌದು, ಅವರ ರಾಣಿಯರಿಗೆ ಗರಳವನ್ನು ಕೊಟ್ಟು ಬರ್ಲಿ, ಅದನ್ನ ಮಾತಾಡಿದ್ದಾನೆ. ಹೌದು, ಧರ್ಮರಾಯ ಉಳಿದವರನ್ನೆಲ್ಲ ಮಾತಾಡಲಿಕ್ಕೆ ಬಿಟ್ಟಿದ್ದಾನೆ. ಅವಳು ಮಾತಾಡಿದ್ದಾಳೆ, ಕೂದಲು ಕಟ್ಟಿಕೊಳ್ಳಲು. ಸರಿ ಸರಿ ಅಲ್ವಾ? ದ್ರೌಪದಿ ಹೌದಾ? ಅವನ ರಕ್ತಾಭಿಷೇಚನದಿಂದ ಯಾವ ಹೆಣ್ಣಾದ್ರೂ ಇನ್ನೊಬ್ಬನ ರಕ್ತದಿಂದ ನಾನು ಕೂದಲು ಕಟ್ಟಿಕೊಳ್ತೇನೆ ಅಂತ ಹೇಳ್ತಾರ. ಒಂದು ಒಳ್ಳೆ ತೆಂಗಿನೆಣ್ಣೆ ಅಥವಾ ಎಳ್ಳೆಣ್ಣೆ, ಹರಳೆಣ್ಣೆ ಇಂಥದ್ದೆಲ್ಲ ಕೇಳುವ. ಕೂದಲಿನ ರಕ್ತವನ್ನು ಕಟ್ಟಿಕೊಳ್ತೇನೆ. ಈಗ ಭೀಮ ಎಂಥದ್ದು ಪ್ರತಿಜ್ಞೆ ಮಾಡಿದ. ಅವಾಗ ಇವಳು ಹೇಳ್ಬೇಡು, ವಿವೇಕ್ ಯಜ್ಞಕುಂಡದಿಂದ ಮೇಲೆ ಬಂದವಳು. ಭೀಮಸೇನ ಹಾಗೆಲ್ಲ ಪ್ರತಿಜ್ಞೆ ಇಲ್ಲ. ರಕ್ತವನ್ನು ತಲೆಗೆ ಹಾಕಿ ಕೂದಲು ಕಟ್ಟುವ ಕರ್ಮ ಉಂಟ. ರಾಜಸೂಯದ ಅವಕೃತದಿಂದ ಪರಿಪೂತವಾದಂತಹ ಮುಡಿಯನ್ನು ಅವಳು ಹೇಳ್ಬೇಡುವ. ಮಹಾವಿವೇಕ ನಿನ್ನ ಕಾಸ ತಂಗಿ ಹೇಳಿಲ್ಲ. ಅವರಷ್ಟು ಮಂದಿ ದ್ವೇಷದ ಮಾತುಗಳನ್ನು ಸಂಜಯನ ಹತ್ರ ಆಡಿದ ಕಾರಣ ಪಾಂಡವರು, ನಾನು ಪಾಂಡವರನ್ನು ದ್ವೇಷಿಸುವುದಕ್ಕಿಂತ ಹೆಚ್ಚು ಪಾಂಡವರು ನನ್ನನ್ನು ದ್ವೇಷಿಸುತ್ತಾರೆ ಅಂತ ಸಂಜಯ ತಂದ ವರದಿ. ಸರಿ ಇದೆ, ಸರಿಯಾದ ಮಾತು. ದ್ವೇಷ ಭಾವವೇ ಇರುವುದು. ದ್ವೇಷ ಭಾವ ಇರುವ ಕಾರಣದಿಂದಲೇ ಆಡಿದ್ದು. ದ್ವೇಷ ಭಾವಕ್ಕೆ ಕಾರಣ ಇಲ್ಲದಿಲ್ವಲ್ಲ? ನೀನ್ ಆಡಿದೆ, ದ್ರೌಪದಿ ಈ ಸಿರಿಗುಡಿಯನ್ನ ಕಟ್ಟಲಿಲ್ಲ, ರಕ್ತಾಭಿಷೇಕಕ್ಕೆ ಸಿದ್ಧಳಾಗಿದ್ದಾಳೆ. ರಕ್ತಾಭಿಷೇಕಕ್ಕೆ ಸಿದ್ಧಳಾದ ಮಾತನ್ನ ಕೌರವ ನೀನು ಆಡ್ತಿ. ಅವಳು ಯಾಕೆ ಅವಳಿಗೆ ರಕ್ತಾಭಿಷೇಕ ಮಾಡ್ತೇನೆ ಭೀಮಸೇನ ಅಂತ ಹೇಳಿದಂತಹ ಸನ್ನಿವೇಶವನ್ನು ನಾವು ಬರೆದ್ರೆ ಆಗ್ತದ? ಆ ಸನ್ನಿವೇಶವನ್ನು ನಂಬನ ಮಾಡುವುದಿಲ್ಲ. ಆದರೆ ಈ ಸನ್ನಿವೇಶದಲ್ಲಿ ಧರ್ಮರಾಜ ಕೊನೆಯದಾಡಿದ ಮಾತು ಏನು? ಇವರೆಲ್ಲರೂ ಆಡಿದ್ರು ಸಂಜಯನಲ್ಲಿ. ಹೇಗೆ ತೊಡೆ ಹೇಗುಂಟು ಇತ್ಯಾದಿ. ಕೆಡಿಸದಿರಿ ಕಾರ್ಯವನ್ನು ಮುಂದುಂಟು ಲೋಕದಲ್ಲಿ ಹೇಳಿದಾರಲ್ಲ. ಈ ವೈಷಮ್ಯಗಳನ್ನು ನಾವು ಇಟ್ಟುಕೊಂಡು ಅಗ್ನಿಯನ್ನು ಒಳಗಿಟ್ಟುಕೊಂಡು ಮೇಲಿನಿಂದ ಉಮ್ಮಿಯಲ್ಲಿ ಹೊಗೆ ಬರುವುದು ಅಂತ ಒಳಗೆ ಅಗ್ನಿ ಉಂಟು. ಇದನ್ನಿಟ್ಟುಕೊಂಡು ಮುಂದೆ ನಾವು ಸಂಧಾನದ ಪ್ರಕ್ರಿಯೆಯನ್ನು ಮಾಡುವುದು ಹೇಗೆ? ಅಗ್ನಿ ಒಳಗುಂಟು, ಅಗ್ನಿ ಒಳಗೆ ಇರಬೇಕಾದದ್ದು. ಒಳಗಿರುವ ಅಗ್ನಿ ಹೊರಗೆ ಬರುವ ಹಾಗೆ ತಡೆಯುವಂತಹ ಭೂಮಿ ಅಲ್ಲಿ ಧರ್ಮರಾಜನ ಹೆಸರಿನಲ್ಲಿದ್ದಾನೆ. ಧರ್ಮರಾಜ ಅಲ್ಲಿ ಇರುವವರೆಗೆ ಇದು ಒಂದೇ ಮಾತು ಈ ದಿನವೂ ಗೊತ್ತಿರೋದು. ಎಲ್ಲಾದರೂ ಧರ್ಮರಾಜನ ಮಾತನ್ನು ಮೀರಿ ಪಾಂಡವರು ವ್ಯವಹರಿಸಿದ್ದಾರೆ. ಈಗ ದ್ಯೂತ ಸಭೆಯಲ್ಲಿ ಅಷ್ಟೆಲ್ಲ ಹೇಳಿದ್ರು, ಕೊನೆಯಲ್ಲಿ ಇವನನ್ನು ಅನುಸರಿಸಿ ಹೋದ್ರಲ್ಲ, ಇವನನ್ನೇ ಅನುಸರಿಸಿ ಬಂದ್ರಲ್ಲ. 12 ವರ್ಷ ಅದನ್ನು ಕಳೆದಿದ್ದಾರೆ. ಹಾಗಾದ ಮೇಲೆ ಧರ್ಮರಾಜನನ್ನು ಕೇಳುವುದಿಲ್ಲ. ನನಗೆ ಒಂದು, ನೀನು ಧರ್ಮರಾಯ ಅಂತಲೇ ಹೇಳಬೇಡ, ಮಹಾವಂಚಕ. ಮಹಾವಂಚಕ ಹೇಳಪ್ಪ. ಈ ತಮ್ಮಂದಿರನ್ನು ಎಲ್ಲ ಒತ್ತೆ ಇಟ್ಟಿದ್ದಾನೆ. ಈಗ ಕೀಚಕನನ್ನು ಕೊಲ್ಲುವಾಗ ಧರ್ಮರಾಯನ ಹತ್ರ ಕೇಳಿದಿನ ಭೀಮ? ಇಲ್ಲ. ಹೌದಾ? ಆ ಸೈನ್ಯವನ್ನು ಮಂಡೆ ಮೂಡಿಸುವಾಗ ಧರ್ಮರಾಯನ ಹತ್ರ ಕೇಳಿದಿನ? ಕೆಲವು ಅತ್ಯಾಚಾರಿಗಳನ್ನು ಹಾಗಂತ ಕೇಳಬೇಕು. ಅದಕ್ಕೆ ನೀನು ಸುಮ್ಮನೆ ಇನ್ನು ಬೇರೆ ಬೇರೆ ಬಣ್ಣ ಕಟ್ಟಬೇಡ. ಪುಷ್ಕ ನೀನು ಸೀರೆ ಕೊಂಡದ್ದು ಬೇರೆ ಸರಿಯಾದ ಪ್ರಶ್ನೆ ಬರ್ತದೆ ಅಲ್ವಾ? ಅಲ್ವಾ? ಹಾಗಾದ್ರೆ ಅದಲ್ಲ ನಾನು ಹೇಳುದು ಧರ್ಮರಾಯನಲ್ಲ. ಈಗ ಧರ್ಮರಾಯ ಒಬ್ಬನ ಹತ್ರವೇ ಕೇಳಿ ಬಂದದ್ದು. ನೀನು ಉಳಿದವರ ಅಲ್ಲಿ 5 ಜನ ಮಾತಾಡುವಾಗ ಮೊದಲು ಈಗ ನೀನು ಮಾತಾಡುವಾಗ ಧರ್ಮರಾಯ ಹೇಳಬೇಕು. ಇದು ನಮ್ಮ ಕುಟುಂಬದ ವಿಷಯ. ಕೃಷ್ಣ ಅಣ್ಣ ತಮ್ಮ ಸರಿ, ನೀನು ಮತ್ತೆ ಬೇರೆ ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕು ಧರ್ಮರಾಯ. ಮತ್ತೆ ನೀನು ದೇವರು ಧರ್ಮರಾಯನಿಗೆ ದೇವರು ಅದೆಲ್ಲ ಬೇರೆ. ರಾಜಕೀಯ ಪ್ರಜ್ಞೆಯಿಂದ ಮಾತಾಡುದು. ನನಗೆ ಪೂರ್ವಾಗ್ರಹ ಇಲ್ಲ. ಈ ಪ್ರಸಂಗದಲ್ಲಿ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಏನು ರಾಯಭಾರಿಯಾದ ಕೃಷ್ಣನ ಹತ್ರ ನನ್ನ ಪ್ರಶ್ನೆ. ಸರಿ, ಮತ್ತೆ ನೀನು ದೇವತೆಯ ಗರ್ಭದಿಂದ ಬಂದದ್ದು ಕಂಸನ ಇನ್ನೊಬ್ಬ ಕಂಸ ಅಲ್ಲ. ನಾನು ನನ್ನನ್ನು ಮಾಡುವುದು ಹೇಗೆ ಅಂತ ಮಾತಾಡುವುದಿಲ್ಲ ಅಷ್ಟೇ. ಅದಕ್ಕೆ ಬೇಕಾಗಿ ಈಗ ದ್ರೌಪದಿ ಇವರೆಲ್ಲ ಮಾತಾಡುವ ಧರ್ಮರಾಯ ಒಂದೇ ಮಾತಾಡುದು. ಸುಮ್ಮನೆ ತಗೊಂಡಿದ್ದ ಎಲ್ಲರೂ ಮಾತಾಡಿದ ಮೇಲೆ ಕೆಡಿಸದಿರಿ ಕಾರ್ಯವನ್ನು. ನಾಳೆ ದೇವರ ನೈವೇದ್ಯಕ್ಕೆ ಹಾಲಿಲ್ಲ, ಎಲ್ಲದಕ್ಕೂ ಹೆಪ್ಪಾಕಿ ಆಗಿದೆ. ಮತ್ತೆ ಯಾವುದಕ್ಕೆ ಹೆಪ್ಪಾಕಬೇಡಿ ಅಂತ ಎಲ್ಲದಕ್ಕೂ ಹೆಪ್ಪಾಕಿ ಆಗಿದೆ. ಕೆಲವು ನೋಡಿದ ಕೂಡಲೇ ಮೊಸರಾಗಿದೆ. ಹುಡಿ ಅವರ ಹತ್ರ ಉಂಟು. ಹೆಪ್ಪಾಗಿ ಮೊಸರಾಗಿದೆ. ಹಾಗಂತ ಕಡಗೋಡು ಧರ್ಮರಾಜನಾಗಿದ್ದಾನೆ. ಧರ್ಮರಾಜನೆನ್ನುವ ಕಡಗೋಲು ಕಡೆಯದೆ ಅಲ್ಲಿ ನವನೀತ ಕೈಯಲ್ಲಿ ಕಡೆಗೋಲು ತಿರುಗಿಸ್ತಿದ್ರೆ ಬರಡಿ ಹೊಡಿತಾರೆ. ಹಗ್ಗ ಬೇಕಾದಕ್ಕೆ ಹಗ್ಗ ತಕ್ಕೊಳ್ಳಿಕ್ಕೆ ಇದ್ದಾರಲ್ಲ. ಯಾಕಂದ್ರೆ ನಿನ್ನ ತಂಗಿಗೆ ಅಡಿಗೆ ಮನೆಗೆ ಹೋಗಿ ಗೊತ್ತಿಲ್ಲ, ಅವಳು ಚಾವಡಿಯಲ್ಲಿ ಅವಳು ಹಾಗೆ ಇರಬೇಕು. ಅವಳು ಮತ್ತೊಂದು ಹೋದ್ರೆ ಬೆಂಕಿ ಬೀಳ್ತದೆ. ಹಾಗಾಗಿ ಅವಳ ಬೇಕಿಲ್ಲ.
ಅಗ್ನಿ ಸಂಭಾವ್ಯ ಆದ್ರೆ ಮತ್ತೆ ವಸ್ತ್ರಾಪಹಾರಕ್ಕೆ ಅರ್ಥ ಬರುವುದಿಲ್ಲ. ಅಲ್ಲ, ಅದು ವಸ್ತ್ರಾಪಹಾರ ಮಾಡಿದವರನ್ನು ಕೇಳಬೇಕು. ಅರ್ಥ ಬರುವುದಿಲ್ಲ. ನಾವೆಲ್ಲದಕ್ಕೂ ಆಧ್ಯಾತ್ಮ ತಗೊಂಡ್ರೆ ಅವಳಿಗೆ ಶೈಶವ ಇಲ್ಲ, ಉಟ್ಟ ಸೀರೆಯಲ್ಲಿ ಯಜ್ಞ ಕುಂಡದಿಂದ ಬಂದಿದ್ದಾಳೆ, ಹಾಗಾದ್ರೆ ಅವಳ ಮೇಲೆ ಸೀರೆ ಹಚ್ಚಿಕೊಂಡಿದ್ದಾರೆ. ಅದು ಬೇರೆ ಬೇರೆ ವಿಷಯ ಉಂಟದಿಗೆ ವಿವಕ್ಷೆ. ಇದರಲ್ಲಿ ನಾನು ಕೇಳುದು, ಅವರು ಪ್ರತಿಜ್ಞೆ ಹಾಕಿಕೊಂಡದ್ದು ಈಗಲೂ ಆ ಪ್ರತಿಜ್ಞೆ ಊರ್ಜಿತ ಇರುವುದು. ನೀನು ಪಾಂಡವರ ಪಕ್ಷದಿಂದ ಬರುವುದು, ಇದಕ್ಕೆ ಪರಿಹಾರ ಎಂತದ್ದು? ಪ್ರತಿಜ್ಞೆಗಳು, ಪರಿಹಾರ ಎಂತದ್ದು? ಪ್ರತಿಜ್ಞೆ ಎಲ್ಲವೂ ಅವರಿಂದ ತಟಸ್ಥವಾಗಿ ಹಾಗೆ ಇರಲ್ಪಟ್ಟಿದೆ. ಆ ಪ್ರತಿಜ್ಞೆಗಳನ್ನೆಲ್ಲವನ್ನು ಮೀರಿಯೇ ನಾನು ಬಂದದ್ದು. ಅಂದ್ರೆ ಆ ಪ್ರತಿಜ್ಞೆಗಳು ಯಾವುದು ಊರ್ಜಿತ ಇಲ್ಲ. ಸಂಧಾನ ಆದ್ರೆ, ಸಂಧಾನ ಆಗದಿದ್ರೆ ಊರ್ಜಿತ. ಸಂಧಾನ ಆದ್ರೆ ಊರ್ಜಿತ ಇಲ್ಲ. ಎರಡನೇ ದ್ಯೂತಕ್ಕಿಂತ ಮೊದಲಾದ ಮಾತನ್ನು ಹೇಳುದು ನಾನು. ಅನುದ್ಯೂತಕ್ಕಿಂತ ಏನು? ಅದು ಮುಡಿ ಬಿಚ್ಚಿದ್ದು ಮೊದಲನೇ ದ್ಯೂತದ. ಆ ದ್ಯೂತದಲ್ಲಿ ಕಳ್ಕೊಂಡದ್ದನ್ನು ಹಿಂದೆ ಕೊಡುವಾಗ ನನ್ನ ಅಪ್ಪಯ್ಯ ಒಂದು ಮಾತು ಹೇಳಿದ್ದಾರೆ, ಇತ್ತೇನು ದಾರುಣೀಯ ಪತಿ ವಿಜಯ ಮಾಡಲಿ, ಕುಂದು ಕಲೆಗಳ ಮರೆತು ಕಳೆ ಮಗಳೇ ಆಯ್ತು ಮಾವ ಅಂತ ಹೇಳಿದ್ದಾರೆ. ತುರುಬು ಕಟ್ಟಿದ್ದಾಳ? ತುರುಬು ಕಟ್ಟಲಿಲ್ಲ. ಯಾಕೆ ಕಟ್ಟಲಿಲ್ಲ ಅಂತಂದ್ರೆ, ಬೇಡ, ನಾ ಕಟ್ಟಿದ್ದಾಳೆ. ಕಟ್ಟಲಿಲ್ಲ. ಕಟ್ಟದೇ ಇದ್ರೆ ಎರಡನೇ ದ್ಯೂತದಲ್ಲಿ ಅರ್ಹತೆ ಬರ್ತದ ಪಡೀಲಿಕ್ಕೆ? ಕಟ್ಟಲಿಲ್ಲ. ಕಟ್ಟುವ ಮೊದಲು ಎರಡನೇ ದ್ಯೂತಕ್ಕೆ ಕಟ್ಟಿದ್ದಾರೆ. ದಾರಿ ಮಧ್ಯದಲ್ಲ ಕರೆದದ್ದು. ಅವಳು ಕಟ್ಟುವುದಕ್ಕೆ ಸಿದ್ಧವಾದಂತಹ ಸನ್ನಿವೇಶ ಒಂದು ದಿವಸವೂ ಅವಕಾಶ ಕೊಡದೆ ಹೋದ್ರೆ ಅವಳು ಕಟ್ಟಲಿಲ್ಲ ಅಂತ ಹೇಗೆ ಹೇಳುವುದು? ಇದೆಲ್ಲ ಔಪಚಾರಿಕ ಮಾತು. ತುರುಬು ಕಟ್ಟುವುದು ಅಂದ್ರೆ ಚಂದ ಮಾಡಿ ಪರಿಮಳ ದ್ರವ್ಯ ಎಲ್ಲ ಪೂಸಿ ಹೀಗಲ್ಲ. ಹಾಗಾದ್ರೆ ಸೂಡಿ ಹಾಕುದು ಅಂತ ಒಂದು ಮಾತಿಗೆ ಒಂದು ಹೀಗೆ ಮಾಡಿ ಹಾಕುದಪ್ಪ. ಅವಳು ಸೂಡಿ ಹಾಕಿದ್ದಾಳೆ, ಮರೆತನಾಗದೆ ಮಾವ ಅದು ಸೂಡಿ ಹಾಕಿದ್ದು, ಅದನ್ನ ಯಾಕೆ ತೆಗೆದುಕೊಳ್ಳಿಕ್ಕಾಗುದಿಲ್ಲ? ಮರೆತನಾಗದೆ ಅಂದ್ರೆ ಅದು ವಿಷಯ, ಅದು ಬರೀ ಬರವಣಿಗೆಯಲ್ಲಿ ಆಗುದಲ್ಲ. ಹಾಗಾದ್ರೆ ಜಮಾ ಖರ್ಚು ಬರದ ಹಾಗಲ್ಲ. ಅಲ್ಲ, ಇದು ಆಗುತ್ತದೆ ಬರವಣಿಗೆಯಲ್ಲಿ ಆಗುವುದಿಲ್ಲ. ಇಲ್ಲಿ ಬಂದಿದೆ, ಅಲ್ಲಿ ಕೊಟ್ಟಿದೆ ಅಂತ. ಮರೆತನಾಗದೆ ಮಗಳದ್ದು ಯಾವುದು? ತುರುಪಿನ ವಿಷಯ ಅಥವಾ ಇಲ್ಲಿ ತಲೆಗೊಳಿಸಿ ಕೂತಿದ್ದಾಳ? ಇಲ್ಲದೆ ಹಾಗೆ ಕಕ್ಷೆಗೆ ಏನಿಲ್ಲಲ್ಲ ಅಂತ. ಇಲ್ಲ, ಪಾಂಡವರು ಅವಳಿಗೆ ಕಟ್ಟುವಂತಹ ರೀತಿಯಲ್ಲಿ ಕಟ್ಟಿಸುವುದಕ್ಕೆ ಬೇಕಾಗಿ ಈ ಕೃಷ್ಣನನ್ನಿಟ್ಟಿದ್ದಾರೆ. ನಾನೇ ಆಡ್ತಾ ಇದ್ದೇನೆ. ಕೃಷ್ಣ ಆ ಎಲ್ಲ ವಿಷಯವನ್ನು ನೋಡಿಕೊಳ್ತಾನೆ. ಅವಳಿಗೆ ತುರುಬು ಕಟ್ಟಲಿಲ್ಲ ಅಂತ ಬೇಸರ ಮಾಡುವುದು ಬೇಡ. ಅವಳಿಗೆ ಪಾಂಡವರ ಪ್ರತಿಜ್ಞೆ ಈ ಏನೆಲ್ಲ ಉಂಟು ಈ ಹಿಂದಿನದ್ದು ಅದನ್ನು ಕೃಷ್ಣ ನೋಡಿಕೊಳ್ತಾನೆ. ಕರ್ಣ ಸಭಾಸದರ ಆಲೋಚನೆ ಮಾಡಿ ಪಾಂಡವರಿಗೆ ರಾಜ್ಯ ಬೇಕೋ ಬೇಡವೋ ನಿರ್ಣಯ ಮಾಡುವ ಕೃಷ್ಣ, ಪಾಂಡವರಲ್ಲ. ಕೃಷ್ಣ ಚತುರಂಗದ ಏನು ಅದರಲ್ಲಿ ಡಾಳಗಳನ್ನು ಆಚೆ ಈಚೆ ಇಡುವುದು, ಮುಂದೆ ಇಡುವುದು, ಹಿಂದೆ ಇಡುವುದು, ಆಚೆ ಮಾಡೋದು, ಈಚೆ ಮಾಡೋದು. ಪಾಂಡವರಿಗೆ ಆಸಕ್ತಿ, ಅವರು ಬದರಿಕಾಶ್ರಮಕ್ಕೆ ಹೋಗುವ ಆಲೋಚನೆಯಲ್ಲಿ ಇರಬೇಕು. ಮಹಿಳೆಯ ಸ್ವಾತವರಿಗೆ ಸಂಧಾನದ ಆಶೆ, ಸರ್ವಸ್ವ ಕಳ್ಕೊಂಡಿದ್ದಾರೆ. ಗೊತ್ತುಂಟವರಿಗೆ ಇಲ್ಲ, ನಡೀಲಿಕ್ಕಿಲ್ಲ. ಅವರವರ ರಾಜಕೀಯ ಪ್ರಜ್ಞೆಯಲ್ಲಿ ನೋಡಿ ಈ ರೀತಿಯಲ್ಲಿ ಒಂದು ಹಸ್ತಿನಾವತಿಯಲ್ಲಿ ಬೆಂಬಲ ಸಿಕ್ಕಿದ್ದುಂಟ ನಮಗೆ. ಹೌದು ಅಂತೇಳಿ ಕೊನೆಯವರೆಗಿರ್ಬೇಕು. ನಿಮ್ಮನ್ನೆತ್ತಿ ಬಿಸಾಡಿ. ಯಾಕೆ ಎಷ್ಟು ಲೆಕ್ಕಕ್ಕೆ 11 ಲಕ್ಷಕ್ಕೆ ಕಡಿಯಿತು ಅಂತ ಯಾರೋ ಹೇಳಿದ್ರು. ಹೌದಾ? ನನ್ನ ಅಧಿಕಾರದ ಆಜ್ಞಾಶಕ್ತಿಗೆ ಬಂದದ್ದು ಜನಶಕ್ತಿ ಬೇಕಾದ. ತಲೆ ಬೆಳ್ಳಕ್ಕಾದರ ಸಂಖ್ಯೆ ಕಡಿಮೆ ನೋಡಿ ನಮ್ಮಲ್ಲಿ. ರಾಜ್ಯ ಭೀಷ್ಮಗಳು ಮತ್ತೆಲ್ಲ ಇನ್ನೆಲ್ಲ ಕೆಂಚು ಮಾಸಲಿಲ್ಲ. ಹೊಸ ಹೊಂತಕಾರಿಗಳು ಬಂದಿದ್ದಾರೆ. ದೇಶ ಕಟ್ಟಲಿಕ್ಕೆ ಇವರು ಬೇಕು. ಹೇಗೆ ಕಟ್ಟಬೇಕು ಅಂತ ಅವ್ರಿಗೆ ಹೇಳಬೇಕು ಮಾತ್ರ. ಅಲ್ಲಿ ಸ್ವಲ್ಪ ಒಂದು 7 ಲಕ್ಷ ಬಂದಿದ್ದಾರೆ ಹರಿಕತೆ ಗಂಡಿ. ವನವಾಸದಲ್ಲಿ ಕಲ್ತದ್ದುಂಟಲ್ಲ ಋಷಿಮಣಿಗಳ ಜೊತೆಗೆ. ಆಸಕ್ತಿ ಈಗಲೂ ಜೂಜಿನಲ್ಲಿ. ವನವಾಸದಲ್ಲಿ
ಅಜ್ಞಾತವಾಸದಲ್ಲಿ ಜೂಜೆ ಆಡಿದ್ದು ಕೂತ್ಕೊಂಡು ಓದೋದು, ಬೆಳಗ್ಗೆ ಹೊತ್ತು 3 ಪೂಜೆ ಮಾಡಿದ್ದು ದೇವರಿಗೆ, ಮತ್ತೆ ಜೂಜೆ ಆಡಿದ್ದು ವಿರಾಟರಾಯನಿಗೆ ಹುಚ್ಚಿ. ಎಲ್ಲಿಯಾದರೂ ಸುಲಭದಲ್ಲಿ ಸಿಕ್ಕುತ್ತಿದ್ದರೆ ಸಿಕ್ಲಿ. ನಮ್ಮ ಕೃಷಿ ಕಾರ್ಯಕ್ಕಿಂತ ಹೆಚ್ಚು ಇಂದ್ರಪ್ರಸ್ಥದಲ್ಲಿ ಮಾಡಿದ್ದೇನೆ ಬೆಳೆ. ನೀವು ಪೂಗವನ ನೋಡಿದ್ದೀರಾ, ತೆಂಗಿನವನ ನೋಡಿದ್ದೀರಾ, ಬೆಳೆ ನೋಡಿದ್ದೀರಾ? ಹಾಗಾದ್ರೆ ನಾನು ಪಾಂಡವ ದ್ವೇಷಿ ಅಂತ ಹೇಳಿದ್ದು ಇಂದ್ರಪ್ರಸ್ಥದಲ್ಲಿ ಆ ರೀತಿ ಕೃಷಿ ಮಾಡಿದ್ದೇನೆ. ಯಾಕೆ ಯಾಕೆ ಕೃಷಿ ಮಾಡಿದ್ದು? ನಿಮ್ಮದು ನಮ್ಮದ್ದೇ. ಹಾಗೆ ಹಾಗಾದ್ರೆ ಯಾಕೆ ಕೃಷ್ಣನನ್ನು ಕಳುಹಿಸಿದ್ದು? ಹೆದರಿದ್ದಾರೆ ನನ್ನ ಸಂಘಟನಾ ಚಾತುರ್ಯಕ್ಕೆ. ಅದಕ್ಕೆ ಕೃಷ್ಣನ ನಾಲಿಗೆಗೆ ಅವನ ಮನೆಯ ಬೆಣ್ಣೆಯನ್ನು ಕೂಸಿ ಇಲ್ಲ ಹೇಗಾದರೂ ಮಾಡಿ ಕೃಷ್ಣ 64 ದಿವಸ ಸಂದೀಪನಿ ಗುರುಗಳಲ್ಲಿ ಕಲ್ತದ್ದು ಉಂಟಲ್ಲ, ಇದನ್ನು ನನ್ನ ರಾಜಕೀಯ ಪ್ರಜ್ಞೆಯಲ್ಲಿ ನಡೆದಿದ್ದ ಭೀಷ್ಮರ ಮೊಮ್ಮಗನಲ್ಲಿ ಇಲ್ಲ, ಇವನನ್ನು ಕಲ್ತಿದ್ದಾನೆ. ಹೇಗಾದ್ರೂ ಮಾಡಿ ಪವಾಡ ಮಾಡಿ ಬರುವಾಗಲೇ ಪವಾಡ ಮಾಡಿದ ನೋಡಿ. ಸ್ವಲ್ಪ ನಮ್ಮ ಸಿಂಹಾಸನ ಅಲ್ಲ, ನಮ್ಮ ಒಂದು ಕೀಳು ಹೋದದ್ದಷ್ಟೇ, ಅದು ಸರಿಯಾಗಿ ಆಯ್ತು. ತಕ್ಷಣದ ತಯಾರಿದ್ದಕ್ಕೆ ಜನ ಭೀಷ್ಮರು ಕೈ ಹಿಡಿದು ಎಲ್ಲಿವರೆಗೆ ಭೀಷ್ಮರು ನನ್ನ ನೈತಿಕ ಬಲವೇ ಭೀಷ್ಮರಲ್ಲ. ಅವರ ಮುಖ ನೋಡದೆ ಮಾತಾಡೋದು, ನಾನು ಮುಖ ನೋಡಬೇಕಾಗುವುದು. ನನ್ಗೆ ಗೊತ್ತುಂಟು ಅವರು ಆರ್ಥಿಕವಾಗಿ ಭೀಷ್ಮರ ಒಳಗೊಬ್ಬ ಕೌರವ ಇದ್ದಾನೆ, ಕೌರವನ ಒಳಗೆ ಭೀಷ್ಮ ಇದ್ದಾನೆ. ಇದು ನಮ್ಮಲ್ಲಿ ಅವಿನಾಭಾವ ಅಂದರೆ ಹಾಗೆ ಇಲ್ಲ. ಕೃಷ್ಣ ಸುಲಭದಲ್ಲಿ ಮುಗಿಸ ಮಾತಿಗೋ. ಸುಮ್ಮನೆ ಮಧ್ಯವರ್ತಿಗಳು ಪ್ರವೇಶ ಮಾಡೋದು ಬೇಡ, ಹಾಳಾಗುವುದೇ ಮಧ್ಯವರ್ತಿಗಳಿಂದ. ಅನೇಕ ಸಲ ನನಗೆ ನಿನಗಲ್ಲ, ನಿನಗೆ ಅರ್ಥ ಆದ್ರೆ ಹೇಳುದು ನಿನ್ನಲ್ಲೇ. ನಿನಗೆ ಅದು ಅರ್ಥ ಆದ್ರೆ ಸುಲಭದಲ್ಲಿ ಮುಗೀತದಲ್ಲ. ಯಾರು ಮಧ್ಯವರ್ತಿಗಳು ಬೇಡ, ಮಧ್ಯವರ್ತಿಗಳು ಬೇಡ. ಇದು ಕೌರವ ಪಾಂಡವ. ಇನ್ನು ಪಾಂಡವರಿಂದ ಕೌರವರಾಗಲಿಲ್ಲ ಕೃಷ್ಣ, ನನಗೆ ಅದೇ ಬೇಸರ. ಎಲ್ಲರೂ ಕೌರವರು, ಅವರು ಪಾಂಡವರು. ಹಾಗಾಗಿ ಚಂದ್ರಾಂಶ ಮನೆ ಒಂದೇ, ಪಾಲ ಬೇಕು, ಅಧಿಕಾರ ಬೇಕು, ಎಲ್ಲ ಬೇಕು. ಕೌರವ ಎರಡು ಬೆಳ್ಕೊಳ್ಳಿ ಉಂಟ ಕೃಷ್ಣ. ಚಕ್ರಾಧಿಪತ್ಯಕ್ಕೆ ಒಂದೇ. ರಾಮದೇವರು ಮಾಡಿದ್ರು 4 ಜನಕ್ಕೆ, ಮತ್ತೆ 4 2 ಮಕ್ಕಳು, 8 ಜನ ಮತ್ತೆ ಮಾಡಿದ್ರು. 8 ಮಾಡಿದ್ರು. ಸಮಗ್ರ ಆರ್ಯಾವರ್ತವನ್ನು ರಾಮದೇವರು. ಆದರೆ ಕುಶ ಬೆಳ್ಕೊಡೆ ಅಡಿಯಲ್ಲಿ ಕುಶ ಸ್ಥಳ. ರಾಮನ ಔದಾರ್ಯ ಬೇರೆ. ರಾಮನ ಔದಾರ್ಯ ಅಂತಂದ್ರೆ ರಾಮಚಂದ್ರ ಮನೆ ಹೇಳಿದ್ರಂತೆ ಒಂದು ಮಾತು ಅಂತೆ ನನಗೆ ಕಡತದಲ್ಲಿ ಸಿಗಲಿಲ್ಲ ಅದು. ಒಂದು ವೇಳೆ ರಾವಣ ಶರಣಾದ್ರೆ ಏನು ಮಾಡ್ತೀವಿ, ಅಯೋಧ್ಯೆಯನ್ನಾದ್ರೂ ಕೊಟ್ಟೆ ಇರುವಂತ ರಾಮ ಹೇಳಿದ ಅಂತ ಯಾರೊಬ್ಬ ಹೇಳಿದ್ದು. ಸರಿ, ಜನಶ್ರುತಿ. ರಾಮನಿಗೆ ಕೊಡ್ಲಿಕ್ಕೆ ಅಧಿಕಾರ ಕೊಟ್ಟದ್ದೇ ಅಯೋಧ್ಯೆ. ಇದನ್ನು ಕೇಳಲಿಕ್ಕಾಗ ನಾನು ಇರ್ಲಿಲ್ಲ. ಈಗ ಕೇಳಲಿಕ್ಕೆ ನಾನು ನನ್ನದು ನನ್ನದು, ನಿನ್ನದು ನನ್ನದು, ಅವನದ್ದು ನನ್ನದೇ. ಚಕ್ರವರ್ತಿ ಸಿಂಹಾಸನ ಅಂದ್ರೆ ನಮ್ದು ಹೇಗೆ ದೊಡ್ಡ ಮಾಡೋದು? ಒಳ್ಳೆದುಂಟು. ನನ್ನ ಕ್ರಮ ಹೇಗೆ ಗೊತ್ತುಂಟ? ಈಗ ನಮ್ಮ ತೋಟದ ಬೇಲಿ ನಾವು ಸರಿ ಮಾಡ್ತೇವೆ. ಸರಿ ಮಾಡುವಾಗ ಹಳೆ ಬೇಲಿಯನ್ನೇ ಗಟ್ಟಿ ಮಾಡೋದಲ್ಲ, ಅದನ್ನು ತೆಗೆದು ಹೊಸ ಬೇಲಿ ಆಚೆ ಸ್ವಲ್ಪ ಮುಂದೆ ಹಾಕು. ವಿಕ್ರಮ ವ್ಯಾಪಾರದಲ್ಲಿ ಅಧಿಕಾರದ ವಿಸ್ತರಣ ಗಟ್ಟಿ ಮಾಡುವುದು ಹೇಗೆ? ವಿಸ್ತರಣ. ಹೌದು, ನಾವು ಮುಂದೆ ಹಾಕಿದ್ರೆ ಅವರು ಮಾತಾಡುದಿಲ್ಲ. ಹೌದಾ? ಹೌದು. ಬರುವ ವರ್ಷ ಪುನಃ ಸ್ವಲ್ಪ ಮುಂದೆ ಮಾತನಾಡಲಿಲ್ಲ, ಹಾಗಾಗಿ ಮತ್ತೆ ಮುಂದೆ ಅದು ಮತ್ತೆ ಮನೆ ಅಂಗಳಕ್ಕೆ ಹಾಕುದು. ಅವರ ಹತ್ರ ಬೇಡುದು, ನೀವು ನಮ್ಮ ಮನೆಯಲ್ಲಿ ಬದಿಯಲ್ಲಿ ಕೂತ್ಕೊಳ್ಳಿ. ನೀವು ಕೌರವರು, ನೀವು ನಮ್ಮವರೇ. ನಮ್ಮವರೇ. ರಾಜಕೀಯ ಪ್ರಜ್ಞೆ ಹಾಗೆ ಬೇಕು ಕೃಷ್ಣ. ಅದಕ್ಕೆ ಸುಲಭದಲ್ಲಿ ಮಾಡುವ, ಯಾವ ದ್ವೇಷವೂ ಇಲ್ಲ. ಧರ್ಮರಾಯನಿಗೆ ನೀನು ಆಗಿಂದ ಧರ್ಮರಾಯ ಅಂತ ಉದ್ದೇ ಜಪ ಮಾಡಿ ಒಳ್ಳೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಒಳ್ಳೆ ಒಳ್ಳೆ ದೊಡ್ಡಪ್ಪ ಯಾವುದೋ ಎದೆ ಮಾಡ್ಕೊಳ್ತಾರೆ. ಹೌದು, ಅನ್ನೋದ್ಯೋಗಕ್ಕೆ ಕರಿವಾಗುವ ಹೇಳಿಲ್ಲ ಅಂತ ಹೇಳಿದ್ರು. ಬೇಡ ಬೇಡ, ಅಯ್ಯೋ ದೊಡ್ಡಪ್ಪ, ಅಯ್ಯೋ ದೊಡ್ಡಪ್ಪ ಎಂದು ದೊಡ್ಡಪ್ಪ ಅಲ್ಲಲ್ಲ. ಅಯ್ಯೋ ದೊಡ್ಡಪ್ಪ ಗೌರವ. ದೊಡ್ಡಪ್ಪ ಎತ್ತರದ ಪೀಠದಲ್ಲಿದ್ದಾರೆ. ಹೌದು, ಇಲ್ಲ ಇದ್ದಾರೆ. ನಾನು ನನ್ನನ್ನು ಹಾಗೆ ಅಂತ ಎಲ್ಲ ವ್ಯವಹಾರ ನಾನು ನಾನೇ ಮಾತಾಡ್ಲಿಕ್ಕೆ. ಹೌದು, ದೊಡ್ಡಪ್ಪ ಅಪ್ಪನನ್ನು ಈಗ ಮುಟ್ಟಿದ ಬೆಳಗ್ಗೆ ಬಂದು ಹಾಗೆ ಅವರು ಈಗ ನೋಡ್ತಾರೆ, ಮುಟ್ಟುದವರು ಇದರಲ್ಲಿ ಮುದ್ರೆ ಇವರು ಇದ್ದಾರನ್ನ ನಾನು ಗೊತ್ತಾಗ್ತದೆ. ಅಲ್ಲಿಗೆ ಅವರಿಗೆ ಅಷ್ಟು ಬಂದ್ರೆ ಧರ್ಮರಾಯ ಬರಲಿ, ಧರ್ಮರಾಯ ಬಂದ್ರೆ ಒಬ್ಬನೇ ಬರಲಿ. ಒಬ್ಬನೇ ಅಲ್ಲ ಹೇಳಿದ ಸಮಸ್ಯೆ ಬೇಡ ಅಂತಲ್ಲ. ಅದೇ
ಬಾಕಿದ್ದವರು ಅದನ್ನು ಸ್ವಲ್ಪ ನಿಯಂತ್ರಿಸಬೇಕಾಗ್ತದೆ. ಅವನಿಗೆ ಸ್ವಯಂ ನಿಯಂತ್ರಣ ಉಂಟು. ಯುಧಿಷ್ಠಿರ ಯಮಜ ಬಂದು ಯಾರು ಸೋತಿದ್ದಾರೆ, ಯಾರು ಗೆದ್ದಿದ್ದಾರೆ, ಯಾರು ಕೆಟ್ಟಿದ್ದಾರೆ, ಯಾರು ಇಲ್ಲ, ಒಂದು ಮಾತು ಅದಕ್ಕೆ ಯಾವುದೂ ಇಲ್ಲ. ದೊಡ್ಡ ಭಯ ಎಲ್ಲ ಹಾಳಾಗಿ ಹೋಯಿತು, ಎಲ್ಲ ಕೆಟ್ಟು ಹೋಯಿತು. ಯಾರಿಂದ ಏನು ಅಂತ ಬೇಡ. ಯಮಜ ಬಂದು ಕೆಟ್ಟೇನು ಬೇಡ, ಹಾಳಾಯಿತು. ಈ ಕೆಟ್ಟೇನು ಅಂದ್ರೆ ಕಾರಣ ಅಂತ ಆಗ್ತದೆ. ಕೆಟ್ಟೆನು ನಾನು ಎಲ್ಲ ಕೆಟ್ಟಿತ್ತು, ಎಲ್ಲ ಕೆಟ್ಟಿದ್ದು. ಮನೆ ದೇವರು ಎದುರು ಎರಡು ತೆಂಗಿನಕಾಯಿ ಇದೆ, ತೆಂಗಿನಕಾಯಿ ನಾನೇ ಕೊಡ್ತೇನೆ. ಅದು ವ್ಯವಸ್ಥೆ ಉಂಟು. ತೆಂಗಿನಕಾಯಿ ಇಡುವುದು ದೊಡ್ಡ ಪಯಣ. ಈಗ ದೊಡ್ಡ ಪಯಣ ಕಾಲಿಡಲಿಕ್ಕೆ ನಾಚಿಕೆ ಇಲ್ಲಲ್ಲ. ಯಮಜ ಒಂದು ದೇವರ ಎದುರು ನಿಂತು, ದೇವರೇ ಯಾರು ಕೆಟ್ಟದ್ದು ಯಾರು ಹೇಳದ್ದು ನಿನಗೊತ್ತುಂಟು ದೇವರೇ, ನಾ ಹೇಳುವುದಿಲ್ಲ ಅಂತ ಹೇಳಿ ಅದೇ ಗೊತ್ತುಂಟಲ್ಲ. ಬೇಕಾದ್ರೆ ನೀವು ಒಟ್ಟಿಗೆ ಬಾ, ನನಗೊಂದು ವ್ಯವಸ್ಥೆ ಉಂಟು. ದೂರ ನಿಲ್ಲಬೇಕು, ಹೊರಗೆ. ಸರಿ. ತೀರ್ಥ ಮಂಟಪದ ಹತ್ರಕ್ಕೆ ಬರಲಿಕ್ಕಿಲ್ಲ. ಸರಿ. ಹೌದು. ಯಾಕಂದ್ರೆ ತೀರ್ಥ ಮಂಟಪಕ್ಕೆ ನೀವು ಎಂತ ಹಾಕುವಿದ್ದೆ ಗೊತ್ತಾಗುತ್ತಿಲ್ಲ. ಕೆಟ್ಟನೆಂದೆರಗಲಿ ಶ್ರೇಷ್ಠದಿಂದ ಪೊರೆವೇನು. ಪೊರೆವೇನು ಅವ ಕೆಟ್ಟ ಅಂತ ಹೇಳಿದ್ರೆ ದೇವರ ಎದುರು ಹೇಳಿದ್ರೆ ನಾವಿಷ್ಟು ಪೃಥ್ವಿ ಬನ್ನಿ. ಹೌದಪ್ಪ, ನಮ್ಮ ಗೌರವಕ್ಕೆ ತೊಂದರೆ ಆಗಲ್ಲ ಹಾಗೆ. ಧರ್ಮರಾಯನಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಏನಾಗಿ ಕೊಡಬೇಕು, ಮತ್ತೆ ಅವನ ಹಣೆ ಬರದಲ್ಲಿ ಎಂತ ಉಂಟು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಗೌರವವನ್ನು ಕಾಯ್ದುಕೊಂಡು ಧರ್ಮರಾಯನನ್ನು ಮತ್ತು ಪಾಂಡವರನ್ನು ಮನಸ್ಸಿದ್ರೆ ಪೊರೆಯುವುದರಲ್ಲಿ ನಾನು ಭರವಸೆ ಇಡ್ತೇನೆ. ಆದರೆ ಒಂದು ಮಾತು ಸ್ಪಷ್ಟ ಹೇಳ್ತೇನೆ, ಯಾವ ಕಾರಣಕ್ಕೂ ಧರ್ಮರಾಯನಿಗೆ ಭೂಮಿ ಕೊಡ್ತೇನೆ ಅಂತ ಹಗಲು ಕನಸು ಕಾಣಬೇಡ. ಓಹೋ, ಇದು ನಿನ್ನ ವಿಷಯ. ಅದನ್ನು ಹೊರತುಪಡಿಸಿ ಧರ್ಮರಾಯನನ್ನು ಗೌರವ ಏನಪ್ಪ ಇದು? ಕೊಡವಿಗೋ ಸೊಗ ಬಳಗ ಸಹಿತಲಿ ನಡೆಯಬೇಡ ಕೃತಾರ್ಥನಲ್ಲಿಗೆ. ಕೊಡವಿಗೋ ಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾರ್ಥನಲ್ಲಿಗೆ. ಕೊಡುಕು ಶಸ್ತ್ರ ವರವೃಗಸ್ಥಳ ವಾರಣಾವತಿಯ ಬಿಡು ಬಿಡಲು ಆವಂತಿ ನಗರವ. ಬಿಡು ಬಿಡಲು ಆವಂತಿ ನಗರವ. ಒಳಗೆ ಶಕ್ರಪ್ರಸ್ಥ ಪುರವನು ಮಿಡುಕದೆ ಧರ್ಮಜಗಿ ಸಾಮದುಳೆಂದನ ಸುರಾರಿ. ಮಿಡುಕದೆ ಧರ್ಮಜಗೆ ಸಾಮದನು ಎಂದ ಅಸುರಾರಿಯೇ. ಕೊಡಬಿಗೋ ಸುಗ ಬಡಗ ಸಗಿತಲಿ ನಡೆಯಬೇಡ ಕೃತಾರ್ಥನಲ್ಲಿಗೆ. ಕೊಡುಕು ಶಸ್ತ್ರ ವರವೃಗಸ್ಥಳ ವಾರಣಾವತವ. ಬಿಡು ಬಿಡಲು ಆವಂತಿ ನಗರವ. ಒಡನ ಚಕ್ರಪ್ರಸ್ಥ ಪುರವನು ಮಿಡುಕದಿ ಧರ್ಮಜಗಿ ಸಾಮದೊಡೆಂದನ ಸುರಾರಿ. ಕೌರವಾರ ಅರಸ ಗೌರವ, ನೀನೀಗ ಆಡುವಾಗ ಬಹಳ ಖೇದವಾಗುತ್ತದೆ. ಕೆಟ್ಟನೆಂದು ಯಮಜ ಬಂದೆರಗಬೇಕು ಅಂತ ಆಡ್ತಾ ಇದ್ದಿ. ಅವ ಎರಗುವುದಕ್ಕೆ ಸಿದ್ಧ ಇರಬಹುದು. ಅವ ಹಾಗೆ ಎರಗಿದ ಅಂತ ಆದ್ರೆ ಈ ಕೊಡವಿಯಲ್ಲ ನಿನ್ನದ್ದಾಗುವಂತಹ ನೆಲೆಯನ್ನು ನೀನು ಭಾವಿಸಿಕೊಂಡ್ರೆ ಅದಾಗಲಿಕ್ಕಿಲ್ಲ ಗೌರವ. ಕೊಡವಿಗೋಸ್ಕರ ಬಡಗ ಸಹಿತದಿ ನಡೆಯಬೇಡ ಕೃತ ಅಂತ ನಂದಿಗೆ. ನೀನು ಇದೇ ರೀತಿಯ ಧೋರಣೆಯನ್ನ ನೀನು ಮುಂದಿರಿಸ್ತೀಯ ಅಂತಾದ್ರೆ ಅದು ನಿನ್ನನ್ನು ಯಮನಾಲಯಕ್ಕೆ ಕರೆದುಕೊಂಡು ಹೋಗುತ್ತದೆ. ಕೇವಲ ನಿನ್ನನ್ನ ಅಂತ ಅಲ್ಲ, ಸಮಗ್ರವಾದಂತಹ
ಬಂದಂತಹ ನಿನ್ನ ಸಮೂಹವನ್ನು ಸೇರಿಕೊಂಡು ಯಮನಾಲಯ ಸೇರುವ ದಿವಸ ದೂರ ಇಲ್ಲ ಅಂತ ಆಗುತ್ತದೆ. ಹಾಗಾಗಿ ಸಂಧಾನದ ಆ ಭಾವವನ್ನು ಒಪ್ಪಿಕೊಂಡು ಅರ್ಧ ರಾಜ್ಯವನ್ನು ಕೊಡುವುದಕ್ಕೆ ಸಿದ್ಧ ಇಲ್ಲ, ರಾಜ್ಯಾರ್ಥ ಎನ್ನುವುದು ನಿನಗೆ ವಿಷಯವಾಗುವುದಿಲ್ಲ, ಕೊಡುವುದಕ್ಕಾಗುವುದಿಲ್ಲ ಅಂತಾದ್ರೆ 5 ಗ್ರಾಮಗಳನ್ನಾದ್ರೂ ಅವರಿಗೆ ಕೊಡು, ಸಾಮದಲ್ಲಿ ಕೊಡಬೇಕು. ಕೊಡೆಲ್ಲವೋ ಕುಶಸ್ಥಳ, ಮೃಗಸ್ಥಳ, ವಾರಣಾವತ, ಅವಂತಿನಗರ, ಇಂದ್ರಪ್ರಸ್ಥ ಎನ್ನುವ 5 ಗ್ರಾಮಗಳನ್ನು ನೀನು ಕೊಡುತ್ತೆ ಅಂತಾದ್ರೆ, ಸಾಮದಲ್ಲಿ ನೀನು ಕೊಡುತ್ತೆ ಅಂತಾದ್ರೆ ಅದನ್ನಾದರೂ ಪಾಂಡವರು ಗ್ರಹಿಸುವ ಸಿದ್ಧರಿದ್ದಾರೆ. ಮಿಡುಕದೆ ಸಾಮದಲ್ಲಿ ಕೊಟ್ಟು ಇನ್ನೊಂದು ನೀನು ಉಳಿಸಿಕೊಳ್ಳುವ ಯೋಚನೆ ಮಾಡಿ. ಶೈಲಿ ಬದಲಾವಣೆ ಆಯ್ತಲ್ಲ. ಈಗ ಅರ್ಧ ರಾಜ್ಯ ಕೇಳುವುದು ನೀನು ಧರ್ಮರಾಯನ, ಅರ್ಧ ರಾಜ್ಯ ಧರ್ಮರಾಜನ, 5 ಗ್ರಾಮ ಕೇಳುವುದು ಧರ್ಮರಾಯನ, ನೀನು ಧರ್ಮರಾಜನ ಪರವಾಗಿ ಈಗ ಈಗ ಹೇಳಿದ ಮೇಲೆ ಕೊಡ್ಲಿಕ್ಕೆ ಅಂತ ಅರ್ಧ ರಾಜ್ಯ ಸಿಕ್ಕಿದ್ರೆ ಅರ್ಧ ರಾಜ್ಯ, ಸಿಗದಿದ್ರೆ ಕೇಳಿದ್ರಷ್ಟೇ. ಅದೇ 5 ಗ್ರಾಮ ಸಿಗದಿದ್ರೆ ಇನ್ನು ಅರ್ಧ ಗ್ರಾಮ ಅಂತ ಇಲ್ಲ, ಹಾಗಿಲ್ಲ. ಇದು ವ್ಯವಹಾರ ಅಲ್ಲ, ಬದುಕುವ ನೀತಿಯನ್ನು ಮೊದಲಾಡಿದ್ ಯಾವ್ದು ಹೇಳು ಗೌರವ? ಕೊಡವಿಗೋಸ್ಕರ ಬಡಗ ಸಹಿತ ನೀನು ಹೋಗಬೇಡ ಅಂತ ಹೇಳಿದ್ದಕ್ಕೆ ಇದು ಅವರಿಗೆ ಅರ್ಧ ರಾಜ್ಯ ಸಲ್ಲಬೇಕಾದದ್ದು. ಅದಾಗುವುದಿಲ್ಲ ಅಂತಂದ್ರೆ ಕೊನೆಗೆ ಇದನ್ನಾದ್ರೂ ಕೊಡುವಂತ. ಕೊಡದೆ ಇದ್ರೆ ನೀನು ಹೋಗುತ್ತೆ ಅಂತ ಯಮಾಲಯಕ್ಕೆ. ಇದು ಧರ್ಮರಾಯ ಹೇಳಿದ್ದು, ನೀನು ನಾನು ಕೃಷ್ಣ ಹೇಳಿ. ಆರೋಗ್ಯ ಚೆನ್ನಾಗಿ ಉಂಟಾ? ಯಾಕೆ ಬಂದ ದಾರಿ ಗೊತ್ತುಂಟಾ? ಸ್ವಾತಂತ್ರ್ಯದ ದುರುಪಯೋಗ ಅಂತ ಅರ್ಥ ಇದೆ. ದೂತನ ವ್ಯಾಪ್ತಿ ಎಷ್ಟು? ನನ್ನ ಸಭೆಯಲ್ಲಿ ನೀನು ಬೆರಳು ಹೀಗೆ ಮಾಡಿ ಹೇಳುದು, ದೂತನ ಕೊಡದಿರೆ 5 ಗ್ರಾಮಗಳನ್ನು ಯಮನಾಲಯಕ್ಕೆ ಕಳುಹಿಸ್ತೇನೆ. ಏನು ನಾ ಮಾರ್ಕಂಡೇಯನ ಅಥವಾ ಹನುಮಂತನ ಅಥವಾ ವಿಭೀಷಣನ? ಹುಟ್ಟುವಾಗಲೇ ಮೃತ್ಯುವಿನ ನಾಲಿಗೆಗೆ ಬಿದ್ದಿದ್ದೇನೆ. ಮತ್ತೆ ಕೇವಲ ಉಸಿರಾಟ, ಬದುಕುವುದು. ತಿಂದ್ರೆ ಜೀರ್ಣ ಆಗ್ತದೆ, ಜೀರ್ಣ ಆದ ಮೇಲೆ ಹಸಿವೆ ಆಗ್ತದೆ, ಪುನಃ ತಿನ್ಲಿಕ್ಕೆ ಆಗ್ತದೆ. ಅಷ್ಟೇ ಬದುಕು ಅಂತಂದ್ರೆ ಕೌರವ ಹೀಗಿರ್ಬೇಕು. ಅವನು ಕೌರವ ಆಗಲಿಕ್ಕಿಲ್ಲ. ಸಾವಿಗೆ ಹೆದರ್ತಾನೆ ಕೃಷ್ಣ. ಹುಟ್ಟಿದವನಿಗೆ ಸಾವುಂಟು ಅಂತ ನನಗೆ ಗೊತ್ತುಂಟು. ಆದ್ರೆ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡಬೇಕು. ಅಖಂಡ ಸಾಮ್ರಾಜ್ಯದ ಕಲ್ಪನೆಯಲ್ಲಿದ್ದೇನೆ. ಸುಮ್ಮನೆ ಬೆವರು ಸುರಿಸುವುದಲ್ಲ, ನಿದ್ರೆ ಕೆಡಿಸುವುದಲ್ಲ, ಸುಮ್ಮನೆ ಇಷ್ಟು ಮಾಡುವುದಲ್ಲ. ನನ್ನ ಕಾಲದಲ್ಲಿ ಅಯಾಚಿತವಾಗಿ ಬಂದಂತಹ ಒಂದು ಅಧಿಕಾರ, ಅನಭಿಷಿಕ್ತ ಸ್ವಯಮೇವ. ಧರ್ಮಕ್ಕೆ ಸಿಕ್ಕಿದ್ದು ಕೌರವನಿಗೆ ಕೇಳುವವರಿಲ್ಲ, ಎಂಥದ್ದೋ ಮಾಡಿದ ಅಲ್ಲ. ದೇಶದ ಅಖಂಡತೆಯನ್ನು ನುಡಿಸಿದ್ದಾನೆ. ಅದಕ್ಕೆ ಬೇಕಾಗಿ ತನ್ನ ರಕ್ತವನ್ನು ಬೆವರನ್ನಾಗಿ ನುಡಿದಿದ್ದಾನೆ. ಅದು ಬೇಕು. ಕೌರವ ಬರುವಾಗ ಕೆಲವು ಪಾಂಡವರಿಗೋಯ್ತು, ಕೆಲವರು ಅವರಿಗೋಯ್ತು, ಕೆಲವರು ಇವರಿಗೋಯ್ತು. ಕೊನೆಗೇನಿಲ್ಲ, ಒಟ್ಟಿ ಮರದಲ್ಲಿ ಹೋಗಿ ಕೂತಿದ್ದಾರೆ ಕೌರವ. ಅದಲ್ಲ ಬೇಕಾದ್ದು. ನೀನು ಹೇಳ್ತೆ 5 ಗ್ರಾಮ. ನೀನು ಬೇಡಿದ ಒಂದೊಂದು ಊರುಗಳು ನಮ್ಮ ನಾಡದಲ್ಲಿ ಬಂಡೆಗಳು. ಯಾವುದೇ ಒಂದು ದೇಶದಲ್ಲಿ ಯಾವುದು ಸಮೃದ್ಧಿ, ಅದು ಬೆಳೆಗೋ ಕೈಗಾರಿಕೆಗೋ, ಯಾವುದಕ್ಕೆ ಸಮೃದ್ಧಿ? ಶಿಕ್ಷಣದ ವಿಷಯದಲ್ಲಿಯೋ ಅಥವಾ ಕಲೆಯ ವಿಷಯದಲ್ಲಿಯೋ ದೇಶದ ಸಂಪತ್ತುಗಳು. ಸರಿ, 5 ಗ್ರಾಮಗಳು ಅತ್ಯಂತ ಸಮೃದ್ಧವಾದ ಗ್ರಾಮಗಳು. ಮೆದುಳು, ಹೃದಯ, ಜೀರ್ಣಾಂಗ ಶರೀರದಲ್ಲಿ ಇಲ್ಲದಿದ್ದರೆ ಶರೀರ ಯಾಕೆ? ಇದು ಪ್ರಯೋಗಶಾಲೆಯಲ್ಲಿ ಪ್ರದರ್ಶನಕ್ಕಾಗಿತ್ತು. ನೋಡಿ ಮಕ್ಕಳೇ, ಜೀವಶಾಸ್ತ್ರಕ್ಕೆ ಅದನ್ನು ಅಧ್ಯಯನ ಮಾಡಿ. ಮಾತ್ರ 5 ಊರುಗಳ ಬಳಸಿದರೆ ಹಸ್ತಿನಾಪುರ. ಈ 5 ಊರುಗಳನ್ನು 5 ಮಂದಿಗೆ ನಾನು ಕೊಟ್ಟೆ ಅಂತ ಆದ್ರೆ ನಾಳೆ ನಾನು ಬಹಿರ್ದೇಶಕ್ಕೆ ಹೋಗಲಿಕ್ಕೆ ಪರವಾನಗಿ ಮಾಡಿಸಬೇಡ ಧರ್ಮರಾಯ. ಈಗ ಹೊರಟೋಗುದೇ ಅವರಿಗೆ ಇವತ್ತಿಗೆ ಮಾತ್ರ ಕೊಡ್ತಾರೆ, ನಾಳೆಗೆ ಬೇರೆ ಮಾಡಿಸಬೇಕು ಅಂತ. ಏನು ಬೇರೆ
ಅದು ಒಂದು ರಾಜ್ಯದ ವ್ಯವಸ್ಥೆ. ಒಂದು ರಾಜ್ಯದ ವ್ಯವಸ್ಥೆ ಇದಲ್ಲ. ಒಂದು ವೇಳೆ ಹೌದು, ಕೊಡು ಕುಶಸ್ಥಳವ, ಅಶ್ವತ್ಥಾಮನಿಗೆ ಹೇಳಿದ್ದೇನೆ ಕುಂಬಳಿ ಬಿಡ್ತೇನೆ ಅಂತ. ಓಹೋ. ಕೃತಸ್ಥಳವ, ಕೃಪರಿಗೆ ಹೇಳಿದ್ದೇನೆ, ತುಂಬಾ ಸಾಧನೆ ಮಾಡಿದ್ದೇನೆ ಇಲ್ಲಿ. ಸರಿ. ಕೃಪರೆ ನಿಮಗೆ ವಾರಣಾವತ ಮುತ್ತಜ್ಜೆ ಅಂತ ಹೇಳಿದ್ದೇನೆ. ನೀವಂತೂ ದಾಸರಾಜರ ಮನೆಯಲ್ಲಿ ತ್ಯಾಗ ಮಾಡಿದ್ದೀರಿ ಅಜ್ಜಯ್ಯ, ಕೊನೆಗೆ ನಿಮಗೆ ಇರ್ಲಿ ಹರಿಭಜನೆ ಮಾಡಿ ಕೂತ್ಕೊಳ್ಳಿ. ಜಯಂತ ಅಥವಾ ಅವಂತಿ ನಾ ಕೊಡಬೇಕಲ್ಲ ಆಪ್ತ ಮಿತ್ರನಾದಂತಹ ಕರ್ಣನಿಗೆ. ನಾ ಕೊಟ್ಟ ಅಂಗರಾಜ್ಯಕ್ಕೆ ಹೋಗಲಿಲ್ಲ, ಬೇಡ ಸ್ನೇಹ ಬೇಕಾದ್ದು, ಅದು ಕೊಟ್ಟಿದ್ದೇನೆ ಅಂತ ಹೇಳಿದ್ದೇನಲ್ಲ ಜಯಂತ. ಸರಿ, ಹೌದಾ? ಆಮೇಲೆ ಕುಶಸ್ಥಳ ಕೊಡಬೇಕು ದ್ರೋಣನಿಗೆ. ಪಾಂಚಾಲವನ್ನು ಅರ್ಥ ಪಡೆದಂತಹ ದ್ರೋಣರು ಹಸ್ತಿನಾವತಿಯ ಭಂಡಾರಕ್ಕೆ ಸೇರಿಸಿದ್ದಾರೆ. ಅವರ ಋಣ ಇದೆ ನಮ್ಮಲ್ಲಿ. ಋಣದಲ್ಲಿ ಸಾಯ್ಬೇಕು ಅಂತ ನನಗೂ ಇಲ್ಲ. ಗುರುಗಳ ನಿಮಗೆ ಚಿರಂಜೀವಿಯಾದ ಮಗ ಇದ್ದಾನೆ, ಬೇಕಾದ್ರೆ ಅವರ ಹೆಸರಿಗೆ ಮಾಡಿ. ಆದರೆ ಕಪ್ಪ ಕೊಡಬೇಕು. ಯಾರಿಗೆ ನಾನು ಕೊಟ್ಟಿದ್ದೇನೆ ಅವ್ರು ಯಥಾನುಶಕ್ತಿ ವರ್ಷಕ್ಕೊಮ್ಮೆ ಕಪ್ಪ ಕೊಡಬೇಕು. ಕಪ್ಪ ಕೊಟ್ಟು ಅದಕ್ಕಿಂತ ಕೊಂಡೋಗಬಹುದು, ಅದು ಕಪ್ಪ ಕೊಡಬೇಕು. ಅದು ಕ್ರಮ. ಸಿಂಹಾಸನಕ್ಕೆ ಶ್ರದ್ಧೆ ಅಂತ ಅಂತಾರೆ. ಈಗ ಪಾಂಡವರು ತಲೆಯಲ್ಲಿ ಕಪ್ಪ ಹೊತ್ತುಕೊಂಡು ಬರ್ತಾರ ಬಂದ್ರೆ ಎಷ್ಟು ಬೇಕು ನಿಮಗೆ? ಎಷ್ಟು 5 ಇಟ್ಟಿದ್ದೀರಾ? 10 ಕೊಂಡೋದು. ಸುಮ್ಮನೆ ಅಲ್ಲ, ಸಪ್ತದ್ವೀಪದ ಸಾಮಂತರು ನನಗೆ ನಮಸ್ಕರಿಸಿರುವ ಆತುರದಲ್ಲಿ ಕಿರೀಟ ಮಣಿಗಳು ತಾಗಿ ಬೆಳಗುವ ನನ್ನ ಪಾದ ಸುಮ್ಮನೆ ಹೇಳಿದ್ದಲ್ಲ ಕವಿ ಹೃದಯ. ಇದು ನನ್ನ ಆಡಳಿತದ ವೈಖರಿ. ಕೃಷ್ಣ ಇಲ್ಲ, ನೀನು ಬೇಡಿದ ಯಾವ ಊರನ್ನು ಸೂಚ್ಯಗ್ರದ ಧಾರಣೆಯನ್ನು ಕೊಡುವುದಿಲ್ಲ. ಏನು ಸೂಚ್ಯಗ್ರದ ಸೂಜಿ ಮುನೆಯ ಧಾರಣೆ ಕೊಡುವುದಿಲ್ಲ. ಯಾಕೆ ಹೇಳಿದೆ? ಒಬ್ಬ 3 ಪಾದ ಕೊಟ್ಟು ಸೋತಿದ್ದಾನೆ. 3 ಪಾದ ಆಗಿ 3 ಪಾದ ಕೇಳಿದ್ದು ವಾಮನ. 3 ಪಾದ ದೊಡ್ಡಸಿಗೆ ಮಾತಾಡಿದ ಸಹ 3 ಲೋಕದ ಆಧಿಪತ್ಯ ಉಂಟು, ಬೇಕಾದ್ರೆ ಕೇಳು, ಬೇಡ ಇದರಲ್ಲಿ ಬಂತು. ಹೌದಾ? ಏನಾಯ್ತು? ಬಲಿದಾನ ಅಂತ ಹೊಗಳುತ್ತಾರೆ, ಬಲಿದಾನ ಅಲ್ಲ. ಏನಾದ್ರು ಹೋದ ಪಾತಾಳದಲ್ಲಿ ಮನೆಯಿಂದ ಹೊರಡಲಿಕ್ಕೆ ಉಪಾಯ ಇಲ್ಲ. ಮಹಾವಿಷ್ಣು ದ್ವಾರದಲ್ಲಿ ನಿಂತಿದ್ದಾನೆ. ಇವರಿಗೆ ದೇವಲೋಕಕ್ಕೆ ಹೋಗಲಿಕ್ಕೆ ಉಪಾಯ ಇಲ್ಲ. ಹೊರಗೆ ವಿಷ್ಣು ಇದ್ದಾರೆ, ಶಂಕ ಚಕ್ರ ಗದಾ ಪಾಣಿಯಾಗಿ ಕಾರಾಗೃಹ. ಅದಕ್ಕೆ ಗೃಹ ಬಂಧನ ಅಂತ ಗೃಹ ಬಂಧನ. ಹೌದಾ? ಹಾಗಾಗಿ ಮತ್ತೊಬ್ಬ ಬಲಿದಾನವಾಗುವುದಕ್ಕೆ ನಾ ಹೆಡ್ಡ ಅಲ್ಲ. ಹೌದು, ನಾ ಕೌರವ, ಸುಯೋಧನ, ಭೀಷ್ಮರ ಮೊಮ್ಮಗ, ನಾನು ಕೃಪರತ್ವ ಕಲ್ತದ್ದು ದ್ರೋಣ ಶಿಷ್ಯ. ನನ್ನ ಸಹವಾಸ ಇರ್ತದೆ, ನನ್ನ ರಾಜಕೀಯ ಪ್ರಜ್ಞೆ. ಹೌದಪ್ಪ. ಬಟ್ಟಲು ಕುಚೆಯರ ಮಧ್ಯೆ ನಿನ್ನ ಲೀಲೆ ಇದೆಲ್ಲ ನಡೆದಿತ್ತು. ಬಟ್ಟೆ ಕೊಂಡೋಗಿ ಕೂತ್ಕೊಳ್ಳೋದು, ಕೈ ಮೇಲೆ ಮಾಡಿ, ಬಟ್ಟೆ ಕೈಲಿಕ್ಕೆ ಕೈ ಮೇಲೆ ಮಾಡೋದಕ್ಕೆ ತೆಗೆದುಕೊಳ್ಳುವುದು. ನಾನು ಹೇಳುವುದಿಲ್ಲ ಅದಕ್ಕೆ ಠಾಕೂರ ಇಷ್ಟು ದೊಡ್ಡ ಸಭೆಯಲ್ಲಿ ನಿನ್ನ ಭಕ್ತರಿರುವಾಗ ನಾನು ಹೇಳುವುದಿಲ್ಲ. ಅರ್ಥ ಆದಿತ್ತು ಅದೆಲ್ಲ ಬೆಣ್ಣೆ ಕದ್ದಿ, ಹಾಲು ಮೊಸರು ಕದ್ದಿ, ಹಾಲು ಬೆಸರು ಮೊನ್ನೆ ಬೆಣ್ಣೆ ಕೊಂಡೋಗು ಮಾರಾಟ ಮಾಡುವ ಕದ್ದಿ, ಮಾರಾಟ ಮಾಡೋಳನ್ನು ಕದ್ದಿ, ಮತ್ತೆ ಅವಳ ತಾಯಿಯನ್ನು ಕದ್ದಿ, ಮತ್ತೆ ಅಜ್ಜಿಯನ್ನು ಕೊಂಡುಕೊಂಡು ಹೋದಿ. ಯಾರನ್ನು ಬಿಡಲಿಲ್ಲ ಅಂತ ಹೇಳಿದ್ದಾನೆ. ನಾನು 5 ಗ್ರಾಮ ಹೀಗೆ ತೋರಿಸಿದ್ರೆ ನೀನು 15 ಮಾಡಿವೆ ಅದನ್ನು. ಇತ್ಲಾಗಿ ಒಂದು ಹಿಡಿದ 15, ಅತ್ಲಾಗಿ ಒಂದು ಹಿಡಿದ 50. ಅಲ್ವಾ? ಪ್ರಪಂಚದಲ್ಲಿ ಸುಲಭ ಯಾವುದು ಗೊತ್ತುಂಟ? 0ಯನ್ನು ಮತ್ತೆ ಸೇರಿಸಬೇಕಾಗ್ತದೆ, ಇತ್ಲಾಗಿ ಸೇರಿಸಬೇಕಾಗ್ತದೆ. ನೀನು 0ಯನ್ನು ಆಚೆ ಸೇರಿಸಿಕೊಂಡಿದ್ರೆ ನಾ 0ಯನ್ನು ಸೇರಿಸಿದ್ದು ಅದು ದಶಪುಣ್ಯವಾಗಿ ಬೆಳೀತಾ ಹೋಗ್ತದೆ. ಅದಕ್ಕೆ ಸೂಚ್ಯಗ್ರದ ಧಾರಣೆ ಇಲ್ಲ ಕೃಷ್ಣ. ಆದ್ರೆ ನಿನ್ನನ್ನು ಹಾಗೆ ಬಿಡುವುದ? ಯಾಕೆಂದ್ರೆ ನಿನ್ನ ಪಾತ್ರವನ್ನು ಮೀರಿ ಮಾತಾಡಿ ನನಗೆ ದೂತನಾಗಿಯೇ ನೀನು ಮಾತಾಡು. ನೀನು ಬೆರಳು ಹೀಗೆ ಮಾಡಿ ಅಂತಕನ ಮನೆಗೆ ಹೋಗ್ತಿ, ಧರ್ಮರಾಯ ಇಲ್ಲಿಗೆ ಮುಟ್ಟಿ, ಧರ್ಮರಾಯನ ಬೆರಳು ಹೀಗಂದ್ರೆ ಕೈ ಕಡ್ದೇನು, ಅಂತಕನ ಮನೆಗೆ ಹೋಗ್ತೀನಿ. ಕೃಷ್ಣನ ಮಾತು ಅಲ್ಲ, ಅದು ಕೇಳಬೇಕು ನಿನಗೆ. ಹೀಗೆ ಮಾತಾಡುವ ದೂತನನ್ನು ಕಳುಹಿಸಿದ ರಾಜನೀತಿ ಏನ್ ಹೇಳ್ತದೆ? ಕಲ್ತದ್ದುಂಟ ನೀನು ಹೇಳ್ತೇನೆ ಧರ್ಮರಾಯ. ಕೇಳಬೇಕು ಅಂತಾದ್ರೆ ಸಂಜೆ ಕೊಟ್ಟಿಗೆಗೆ ಹಸು ಬಾರದೇ ಇದ್ರೆ ಕರು ಅಂಬಾಡುತ್ತದೆ, ಆಗ ಕರು ಹುಡುಕಿಗಳು ಬರ್ತದೆ. ಅದಕ್ಕೆ ಬೇಕಾಗಿ ಅದಕ್ಕೆ ದೊಡ್ಡಿಗೆ ಕಟ್ಟುದು ಅಂತ ಹೇಳುದು ನಾವು. ದೊಡ್ಡಿಗೆ ಕಟ್ಟುವುದು ಅಂತ ಹಸುವನ್ನು ದನ ಮೇಯಿಸಿ ಅಭ್ಯಾಸ ಉಂಟಲ್ಲ, ಈ ಹಸುವನ್ನು ದೊಡ್ಡಿಗೆ ಕಟ್ಟಿದ್ರೆ ತಂಬಿಗೆ ಇಟ್ಕೊಂಡು ಬರ್ಲಿಕ್ಕೆ ಜನ ಉಂಟು. ಅದಕ್ಕೆ ಬೇಕಾಗಿ ಕುತ್ತಿಗೆ ಉದ್ದ ಮಾಡುದು ಯಾಕೆ ಕಾರಣ? ಅದಕ್ಕ ದುಶ್ಯಾಸನ, ಯಾರು ಶಕುನಿ, ಸೈಂಧವ ಭಾವ ಎಲ್ಲ ಇದ್ದಿರಲ್ಲ ಆಯಕಟ್ಟಿನ ಪ್ರದೇಶದಲ್ಲಿ. ಬರಿದೇ
ಮಾಡುವುದಕ್ಕಿಲ್ಲ, ಸಭೆ ನೋಡಿದೆ. ನೋಡಿದ ಸಭೆ ಅಂದಿನ ಜೂತ ಸಭೆಯನ್ನು ನೋಡಿದ ಹಾಗೆ ಅವನತವಾಗಿ ಕುಳಿತುಕೊಂಡಿದೆ. ಈ ಸಂದರ್ಭಕ್ಕೆ ನಿನಗಾಡದೆ ಗತಿ ಇಲ್ಲದೆ ಹೋಯ್ತಲ್ಲ ಕೌರವ. ಕೌರವೇಂದ್ರ ಅಂತ ನಿನ್ನನ್ನು ಆರಂಭದಲ್ಲಿ ಸಂಬೋಧಿಸಿದ್ದು ಕೇವಲ ಬಾಯಿ ಚಪಲಕ್ಕಲ್ಲ ಕೌರವ. ನೀನು ಕೌರವೇಂದ್ರ, ಆ ನೆಲೆಯಲ್ಲಿ ನಿನ್ನನ್ನು ಗೌರವದಿಂದ ಕಂಡೆ. ಬೇರೆ ಬೇರೆ ಸನ್ನಿವೇಶಗಳನ್ನು ನನ್ನಲ್ಲಿ ಉತ್ತರವಾಗಿ ಕೇಳಿಕೊಂಡೆ. ಕೇಳಿದ ಸಂದರ್ಭಕ್ಕೆಲ್ಲ ಎರಡೂ ಪಕ್ಷಕ್ಕೂ ಇದ್ದಂಟಕ್ಕೂ ತೊಂದರೆ ಆಗದ ರೀತಿಯಲ್ಲಿ ವ್ಯವಹರಿಸುತ್ತಾ ಬಂದಂತಹ ನನ್ನನ್ನು ಕಟ್ಟುವುದಕ್ಕೆ ಮುಂದಾದೆಯಲ್ಲ. ಕಟ್ಟು ಯಾರನ್ನು ಕಟ್ಟಿತು ಅಂತ ನಿನಗೆ ಅರ್ಥವಾಗಿದೆ. ನಿನ್ನ ಹೆಂಡತಿಯಾದ ಭಾನುಮತಿ, ಜೊತೆಯಲ್ಲಿರುವಂತಹ ತಂದೆ ಧೃತರಾಷ್ಟ್ರ ಭೂಪತಿಗಳು, ಜೊತೆಯಲ್ಲಿರಬಹುದಾದ ಭೀಷ್ಮ ದ್ರೋಣಾದಿಗಳೆಲ್ಲ ಆಡಿದರಲ್ಲ. ಇಂತಹ ಕೆಲಸ ಮಾಡಬಾರದು ಅಂತ ಆಡಿದ್ರಲ್ಲ. ಇದು ಸಂಧಾನ ಸಭೆ, ಗೌರವದ ಸಭೆ ಅಂತ ಆಡಿದ್ರಲ್ಲ. ಇದು ಯಾವುದನ್ನು ಗ್ರಹಿಸದೆ ಕಟ್ಟಿದ್ದಕ್ಕೆ ಅನಿವಾರ್ಯವಾಗಿ ಪ್ರಯೋಗ ಮಾಡಬೇಕಾದ ಸನ್ನಿವೇಶ ಯಾವುದು? ಯಾವುದನ್ನು ನಿನಗೆ ಹೇಳಬೇಕಾಗಿದೆ ಅಂತಂದ್ರೆ, ಪಾತಕಿ ಪತನ ಹೇತುಕವಾದ ಕಾರ್ಯವನ್ನು ಮಾಡಿಬಿಟ್ಟಿಯಲ್ಲ ಕೌರವ. ಕಟ್ಟುವುದಕ್ಕೆ ಸಿಗುವಂತಹ ಕೃಷ್ಣ ಅಲ್ಲ ಅಂತ ನೀನು ಒಂದು ಬಾರಿಯಲ್ಲಿ ಆಡ್ತಿ, ಮತ್ತೊಮ್ಮೆ ದುಶ್ಯಾಸನ ಹಗ್ಗ ತೆಗೆದುಕೋ ಅಂತ ಆಡಿ ನನ್ನನ್ನು ಕಟ್ಟುವುದಕ್ಕೆ ಮುಂದಾಗುತ್ತಿ. ನಿನ್ನ ಒಳಗೆ ಒಂದು ದ್ವಂದ್ವ ಉಂಟು, ನನಗೆ ಅರ್ಥ ಆಗುತ್ತಾ ಇಲ್ಲ. ಆದರೆ ಈ ಕಾಲಕ್ಕೆ ನಿನಗೆ ಆಡ್ತೇನೆ, ಎಲ್ಲವೋ ಪಾತಕಿ ಬರಿದೇ ಸಾಯದಿರು. ಹೀಗೆ ನೀನು ಮುಂದೆ ಹೋದೆ ಅಂತ ಆದ್ರೆ, ಈಗ ನಾನು ಕೈ ತೋರಿಸಿದ್ದೇನೆ ಅಂತ ಆಡ್ತೇನೆ. ಕೈ ತೋರಿಸಿದ್ದಲ್ಲ, ನಾನು ಕೈ ತೋರುವ ಮೊದಲು ನಿನ್ನ ತಲೆಯನ್ನು ಮುಂಡವನ್ನು ಭಿನ್ನ ಮಾಡುವುದಕ್ಕೆ ಸಿದ್ಧರಾದವರಿದ್ದಾರಲ್ಲ, ಅವರ ಮುಂದೆ ಹೇಳ ಹೆಸರಿಲ್ಲದೆ ಸತ್ತು ಹೋಗುವ ಸನ್ನಿವೇಶ ನಿರ್ಮಾಣ ಆಗುತ್ತದೆ ಎನ್ನುವ ಒಂದು ಜ್ಞಾನ ನಿನಗೆ ಬರಬೇಕು. ನಾನು ಯುದ್ಧ ಮಾಡುವುದಿಲ್ಲ ಅಂತ ಆಡಿದ್ದೇನೆ, ಆದ್ರೆ ಯುದ್ಧ ಮಾಡುವವರನ್ನ ಸಿದ್ಧ ಮಾಡುವುದಿಲ್ಲ ಅಂತ ಆಡಲಿಲ್ವಲ್ಲ ಕೌರವ. ಇದನ್ನು ನೀನೀಗ ನೆನಪು ಮಾಡಿಕೊಳ್ಳಬೇಕು. ಎಲ್ಲವೋ ಪಾತಕಿ ಬರಿದೇ ಸಾಯದಿರು. ನೀನು ಗ್ರಹಿಸಿದ, ನೀನು ಗಳಿಸಿದ, ನೀನು ವ್ಯಾಪಿಸಿದ ರೀತಿ ಸರ್ವರಿಗೂ ಆಶ್ಚರ್ಯವನ್ನು ಉಂಟು ಮಾಡುವಂತಹ ರೀತಿ. ಹಾಗೆ ಬೆಳೆದು ಅನಭಿಷಿಕ್ತ ದೊರೆ ಎನ್ನುವುದಕ್ಕೆ ಪೂರ್ಣವಾದ ಅರ್ಹತೆ ಉಳ್ಳಂತಹ ನಿನಗೊಂದು ಹಸ್ತಿನಾಪುರದ ಅಭಿಷೇಕ ಆಗುವ ಸಿದ್ಧತೆಯನ್ನ ಮಾಡೋಣ ಅಂತಂದ್ರೆ ಅದಕ್ಕೂ ಸಿದ್ಧವಿಲ್ಲದೆ ಸಾಯ್ತೇನೆ ಅಂತ ಹೊರಟಿದ್ದಿ. ನಿನ್ನೊಳಗೆ ಇರಬಹುದಾದ ಅಹಂಕಾರ ಅಂತ ಆಡಬೇಕು, ಆಡಬಾರದು. ನಿನ್ನನ್ನು ಪರಮ ಮಂತ್ರ ಅಂದ್ರೆ ಆ ಮಂತ್ರಿಯ ಸ್ಥಾನಕ್ಕಿಂತ ಎತ್ತರದಲ್ಲಿರುವ ರಾಜಕೀಯದ ವಿಚಕ್ಷಣ ಅಂತ ಭಾವಿಸಿದ್ದೆ. ಆದ್ರೆ ಮೂರ್ಖಸ್ಯ ನಾಸ್ತ್ಯೌಷಧಂ ಎನ್ನುವ ಹಾಗೆ ಮೂರ್ಖತನದಲ್ಲಿ ನನ್ನನ್ನು ಕಟ್ಟುವುದಕ್ಕೆ ಬಂದಿಯಲ್ಲ, ನನ್ನನ್ನು ಕಟ್ಟಿ ನೀನೇ ಸಿಕ್ಕಿ ಹಾಕಿಕೊಂಡಿಯಲ್ಲ. ಹಾಗಾಗಿ ಆಡುವುದು. ಎಲ್ಲವೋ ಪಾತಕಿ ಬರಿದೇ ಸಾಯದಿರು. ಒಲಿದು ಪಾಂಡವರುಗಳ ಕೂಡಿಕು. ಪಾಂಡವರು ಮತ್ತು ನೀವು ಅನ್ಯೋನ್ಯವಾಗಿ ಎರಕವಿದ್ದಾಗ ಕಂಡಂತಹ ಆ ದಿನಗಳನ್ನ ಇವತ್ತು ನಾನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುತ್ತೇನೆ. ರಾಜಸೂಯಾಧ್ವರವನ್ನೇ ನೆನಪು ಮಾಡಿಕೊಳ್ಳುವುದು. ಅದಕ್ಕೂ ಹಿಂದೂ ಅಲ್ಲ, ಅದಕ್ಕೂ ನಂತರದ್ದು ಅಲ್ಲ. ಯಾರಲ್ಲಿ ಎಷ್ಟು ದ್ವೇಷ ಇದೆ ಎನ್ನುವುದಲ್ಲ, ಅದನ್ನು ಗುಣವಾಗಿ ಹೇಗೆ ಪರಿವರ್ತಿಸಿ ಲೋಕಹಿತವನ್ನು ಸಾಧಿಸ್ತಾರೆ ಅಂತ ನೋಡುವುದಕ್ಕೆ ಹೊರಟದ್ದು. ಆದರೂ ಪಾಂಡವರನ್ನ ಕೂಡಿಕೊಳ್ಳುವುದಕ್ಕೆ ಸಿದ್ಧ ಇಲ್ಲ. ಪಾಂಡವರ ಕುರಿತಾಗಿ ನಿನಗೊಂದು ಮಾತನ್ನು ನೆನಪಿಸ್ತೇನೆ ಈ ಸಂದರ್ಭಕ್ಕೆ. ರಾಜಸೂಯಾಧ್ವರ ಆಯ್ತಲ್ಲ ಕೌರವ. ರಾಜಸೂಯಾಧ್ವರದ ಆಗೆಲ್ಲ ಮುಗಿದ ಮೇಲೆ ಆಯ್ತಲ್ಲ, ಶಿಶುಪಾಲನ ಹನನ ಆಯ್ತಲ್ಲ, ನಾನೇ ಕೊಂದಿದ್ದೇನೆ. ಶಿಶುಪಾಲನ ಹನನವಾದ ಸಂದರ್ಭಕ್ಕೆ ಮುಗಿದ ನಂತರದಲ್ಲಿ ವೇದವ್ಯಾಸರಲ್ಲಿ ಧರ್ಮರಾಜ ಕೇಳಿದ ಪ್ರಶ್ನೆಯನ್ನು ನೆನಪಿಸ್ತೇನೆ. ಇದೊಂದು ಯಾಗ ನಾವು ಮಾಡಿದೆವು ಪಾಂಡುವಿಗೆ ಸದ್ಗತಿಗೆ ಅಂತ, ಆದ್ರೆ ಈ ಯಾಗದಲ್ಲಿ ಇಂತಹ ಒಂದು ಅನಾಹುತ ಘಟಿಸಿ ಹೋಯ್ತಲ್ಲ ಅಂತ. ಆಗ ವೇದವ್ಯಾಸರ ಹಾಡಿದರು. ರಾಜಸೂಯಾದಂತಹ ಅಧ್ವರಗಳನ್ನ ಮಾಡಿದ ಸನ್ನಿವೇಶದಲ್ಲಿ 3 ರೀತಿಯಲ್ಲಿ ಆಪತ್ತುಗಳು ಸಂಭವಿಸುತ್ತದೆ ಧರ್ಮರಾಜ, ನೀನು ಜಾಗ್ರತೆಯಲ್ಲಿರಬೇಕು. ಭೂಮಿಯಲ್ಲಿ ಆಪತ್ತು ಸಂಭವಿಸುತ್ತದೆ, ನೀರಿನಲ್ಲಿ ಆಪತ್ತು ಸಂಭವಿಸುತ್ತದೆ, ಆಗಸದಿಂದ ಆಪತ್ತು ಬರಬಹುದು, ಜಾಗ್ರತೆ ಮಾಡು. ಹಾಗಾದ್ರೆ ಒಂದು ಆಪತ್ತು ಕಳೆಯಿತು ಸ್ವಾಮಿ ಅಂತ ಕೇಳಿದ್ದಕ್ಕೆ ಅವರ ಆಡಿದರು. ಕಳೆದು ಹೋದದ್ದಲ್ಲ, ಮುಂದೆ ಕಾಲೋಹಿ ದುರತಿಕ್ರಮ, ಆ ಕಾಲವನ್ನು ಉತ್ತರಿಸುವುದಕ್ಕೆ ಸಿದ್ಧನಾಗು. ಮುಂದೆ ಬಹಳ ಕೇಡು ಬರ್ತದೆ. ಎಷ್ಟು ವರ್ಷ? 13 ವರ್ಷಗಳವರೆಗೆ ನಿನಗೆ ಆಪತ್ತಿದೆ ಅಂತ ನೇರವಾಗಿ ಆಡಿದರು. ಹಾಗೆ ಆಡಿದಂತಹ ಸಂದರ್ಭಕ್ಕೆ ಧರ್ಮರಾಜ ಆಡಿದ ಮಾತು, ನಾನು ಹಾಗಿದ್ರೆ ಇವತ್ತಿನಿಂದ ಯಾರ ಒಡೆಗೂ ಯಾರ ಜೊತೆಯಲ್ಲಿಯೂ ನಾನು ದ್ವೇಷ ಕಟ್ಟಿಕೊಳ್ಳಲಾರೆ. ನಾನು ಹೇಳಿದಂತಹ ಮಾತುಗಳನ್ನು ಗೌರವಿಸಿ ಮುಂದೆ ಸಾಗುತ್ತೇನೆ. ಅದರಲ್ಲಿಯೂ ವಿಶೇಷವಾಗಿ ಕೌರವರು ಪಾಂಡವರು ಎನ್ನುವಂತಹ ಭಾವದಲ್ಲಿ ನನಗೆ ಧೃತರಾಷ್ಟ್ರನೇ ಸಾರ್ವಭೌಮ ಅಂತ ಆಡಿದಂತಹ ಧರ್ಮರಾಜ, ಅಂತಹ ಧರ್ಮರಾಜನನ್ನ ಕೂಡಿಕು ಅಂತ ಆಡಿದ್ರೆ ಇವತ್ತು ಆಡ್ತಿ. ಧರ್ಮರಾಜನಿಗೆ ಯಾವ ಭಾವ ಉಂಟು? ಈಗ ದ್ವೇಷ ಉಂಟು ಅಂತ ಕೇಳ್ತಿ. ಅವನಿಗೆ ದ್ವೇಷ ಇದ್ದಿದ್ರೆ ಅವನ ನಿಮ್ಮ ಜೊತೆಯಲ್ಲಿ ನಡೆದಂತಹ ಜೂತ ಸಭೆಗಳಲ್ಲಿ ಅವನು ಸಿದ್ಧವಾಗುತ್ತಿರಲಿಲ್ಲ, ಸುಮ್ಮನೆ ಕುಳ್ಳಿರಿಸುತ್ತಿರಲಿಲ್ಲ. ಹಾಗಾದ್ರೆ ಅವನಿಗಿರುವುದು ದ್ವೇಷ ಭಾವ ಅಲ್ಲ, ಪ್ರೇಮ ಭಾವ. ಪ್ರೇಮದಿಂದ ಇರಬೇಕು ಇಕ್ಕಟ್ಟಗಳು ಎನ್ನುವ ಭಾವ
ಯಾವುದನ್ನು ವೇದವ್ಯಾಸರ ಪರಮ ದಾರ್ಶನಿಕತ್ವ ಹೇಳಿದ್ದೋ ಅದನ್ನು ಮೀರಿ ನಾವು ಎರಕವಾಗಿರಬೇಕು ಅಂತ ಆಡಿದ. ಯಾವುದಾಗುತ್ತದೆ ಅಂತಲ್ಲ, ಈ ಕಾರಣಕ್ಕೆ ಆಡ್ತೇನೆ. ಆರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೊಲುಮೆಗೆ. ನೀನು ಅನಭಿಷಿಕ್ತ ದೊರೆ ಎನ್ನುವುದು ಲೋಕದಲ್ಲಿ 1000 ಜನರಿಗೆ ಆಡಬಹುದು, ಆದರೆ ನಿಜಾರ್ಥದಲ್ಲಿ ನೀನು ಯಾಕೆ ಪಾಂಡವರಲ್ಲಿ ಅರ್ಜುನ ಪಾಶುಪತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಹೋದದ್ದು ಯಾಕೆ? ನೀನು ಮಾಡಿದ ಆಡಳಿತದ ಪರಮವಾದ ಶ್ರೇಷ್ಠವಾದ ನೆಲೆ ರಾಮರಾಜ್ಯ ಅಂತ ನಾನು ಆಡುವುದಕ್ಕಿಲ್ಲ. ಆದ್ರೆ ರಾಮರಾಜ್ಯಕ್ಕೆ ಏನು ಕೊರತೆ ಇಲ್ಲದಾಗಿ ಸಮಗ್ರವಾದ ಈ ಆರ್ಯಾವರ್ತವನ್ನು ಹೆಸರಾಮವನ್ನು ನೀನು ಕಾಪಾಡಿಕೊಂಡಿದ್ದನ್ನು ನೋಡಿದಂತಹ ಧರ್ಮರಾಜರಿಗೆ ರಾತ್ರಿ ನಿದ್ರೆ ಬರಲಿಲ್ಲ. ಇದೇ ವ್ಯಾಸರು ಬಂದು ಹೇಳಿದ್ರು, ಮುಂದೆ ಏನಾಗುತ್ತದೆ ಗೊತ್ತಿಲ್ಲ, ಹಾಗಾದ್ರೆ ನಮ್ಮಲ್ಲಿ ಏನೂ ಇಲ್ಲ, ನಾವೇನು ಮಾಡಬೇಕು? ಹಾಗಾದ್ರೆ ಪರಮ 5 ಮಂತ್ರಗಳನ್ನು ಕೊಡುತ್ತೇನೆ, ಅವನನ್ನು ಕಳುಹಿಸಿಕೊಡುವಂತ ಆಡಿದ್ರು. ಇಷ್ಟನ್ನು ಇದು ಯಾಕೆ? ನಿನ್ನಲ್ಲಿರುವ ಸಾರ್ವಭೌಮ ಪದ ಅನಭಿಷಿಕ್ತ ದೊರೆ ಎನ್ನುವ ಆ ಭಾವಕ್ಕೆ. ಆರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೊಲುಮೆಗೆ. ಒಂದೇ ಒಂದು ಕಾಣುತ್ತದೆ ಕೌರವ ಮನದಲ್ಲೊಂದು ಭಾವ, ಅದಕ್ಕೆ ಅಹಂಕಾರ ಅಂತ ಕಾಣುತ್ತದೆ. ಅಹಂಕಾರ ರಾಜರಿಗೆ ಭೂಯಿಷ್ಠ, ಭೂಷಣಪ್ರಾಯ. ರಾಜಸ ಅಹಂಕಾರ ಇರಬೇಕು, ನಿನ್ನದೊಂದು ತಾಮಸ ಅಹಂಕಾರ ಕಂಡಾಗ ಕಾಣ್ತದೆ. ಯಾಕೆ? ಸೂಚ್ಯಗ್ರಹಣ ದಾಸ್ಯಾಮಿ ಅಂತ ಆಡಿದೆಯಲ್ಲ, ದಯವಿಟ್ಟು ಆ ಮನದ ಆ ಭ್ರಮಿತಾಕಾರವನ್ನು ಬಿಡು, ಕೊಡಬೇಕಾದದ್ದನ್ನು ಕೊಡು. ನಿನ್ನ ಸೌಭಾಗ್ಯದ ಏಳಿಗೆಗೆ ಯಾರು ಹೋಲಿಕೆ ಮಾಡದ ಆ ಎತ್ತರವನ್ನ ಏನು ಆಗದ. ತಡವಾಗಿ ಹೇಳಿದ್ದು ಮೊದಲು ಹೇಳಬೇಕಾದದ್ದು. ಧೃತರಾಷ್ಟ್ರನಲ್ಲಿ ಸಾರ್ವಭೌಮತ್ವವನ್ನು ಕಾಣುವ ಧರ್ಮರಾಯನಿಗೆ 13 ವರ್ಷ ಆದವರು ಕಾಣುವ ಸಾರ್ವಭೌಮ. 14 ವರ್ಷ ಇಲ್ಲಲ್ಲ, ಅದನ್ನು ಶತಾನಂದನನ್ನು ಪಡೆಯಿಸಿದ್ದು ಯಾಕೆ ಆಗಲೇ ಹೋಗಿದ್ದಾರೆ. ಈಗ ಏನು? ಪಾಂಡವ ರಾಜನಿಯೋಗಿಗೆ ನಾನು ಹಗ್ಗ ಹಾಕಿದ್ದಲ್ಲ, ಯಮನ ಮನೆಗೆ ಹೋಗುತ್ತೇನೆ ಅಂತ ಕೈಬೆರಳು ಹೀಗೆ ಮಾಡಿದೆಯಲ್ಲ, ಅವನಿಗೆ ಹಗ್ಗ ಹಾಕಿದ್ದ. ಅಗಣಿತದ ಬಟನ ಕೊಟ್ಟು ಕೃಷ್ಣ ನನಗೆ ಉಪದೇಶ ಮಾಡುವುದು ಯಾವಾಗ? ಇಲ್ಲಿ ಏನಾಗಿ ಮಾಡುವುದು ಈಗ? ಆಗ ನನಗೆ ಕಾಣಲಿಲ್ಲ, ಭಿನ್ನನಾಗಿಯೋ ಭಿನ್ನನಾಗಿಯೋ ಕಂಡವರು ಹೇಳಿದವರು ಯಾರು? ಭೀಷ್ಮಾದಿಗಳು. ಸುಳ್ಳಲ್ಲ ಅವರು ಹೇಳಿದ್ರು. ನನಗೆ ಕಂಡಿಯ ನೀನು ಅಥವಾ ಭಿನ್ನನಾಗಿ ನನಗೂ ಉಪದೇಶ ಮಾಡಿದೆಯೋ? ಮಾಡಿಲ್ಲಲ್ಲ. ಮುನ್ನಿನಂತವ ತಾಡಿ ಮೊದಲು ಹೇಗೆ ಕೃಷ್ಣ ಇದ್ದಿ ಬರುವಾಗ ಅದೇ ಹಾಗೆಲ್ಲೋ ಮಾತಾಡೋದು. ಮನುಷ್ಯ ಕೃಷ್ಣ ನನ್ನನ್ನು ಪರಿವರ್ತನೆ ಮಾಡ್ಲಿಕ್ಕೆ ಇಲ್ಲ, ಹೌದಾ? ಅತಿಮಾನುಷ ಕೃಷ್ಣ ನನ್ನನ್ನು ಪರಿವರ್ತನೆ ಮಾಡಿದ. ಯಾಕೆ ಮಾಡಲಿಲ್ಲ? ಬಾಕಿದ್ದವರಿಗೆ ಕಂಡ ಹಾಗೆ ನನಗೆ ಕಂಡಿಯೋ ನೀನು? ಹಾಗಾದ್ರೆ ನನಗೆ ಕೃಷ್ಣ ದರ್ಶನದ ಉದ್ದೇಶ ಕೃಷ್ಣನಿಗೆ ಇಲ್ಲ. ಹಾಗಾದ್ರೆ ದರಾದೀಪ ನಾನಲ್ಲ, ನೀನು ದರಾದೀಪ. ಶಬ್ದ ಮೌಲ್ಯವನ್ನೇ ಕಳ್ಕೊಂಡಿದೆ. ಧರಣಿ ದೇವಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟವ ನೀನು. ಕೃಷ್ಣಸ್ತು ಸ್ವಯಂ ಭಗವಾನ್. ಯಾವ ರೂಪದಲ್ಲೇ ಇರಲಿ, ಯಾವ ರೀತಿಯಲ್ಲೇ ಇರಲಿ, ಹೇಗೆ ಇರಲಿ, ಕೃಷ್ಣಸ್ತು ಸ್ವಯಂ. ಅಜ್ಜ ಭೀಷ್ಮರು ಹೇಳಿದ ಮಾತಿನಲ್ಲಿ ವಿಶ್ವಾಸ ಉಂಟು, ನಿನ್ನ ಮಾತಿನಲ್ಲಿ ವಿಶ್ವಾಸ ಈಗಲೂ ಇಲ್ಲ.
ಶಂಖಚಕ್ರ ಗದಾಪಾಣಿಯಾಗಿ ನೀ ಕಂಡುಕೊಂಡಿಯಂತೆ ಸೆರೆಮನೆಯಲ್ಲಿ. ನಿನ್ನ ತಾಯಿ ತಂದೆಯರಿಗೆ ಯಾಕೆ ಹಾಗೆ ಬಂತು ಅಂತ ಗೊತ್ತಿಲ್ಲ, ನಿನ್ನದೇ ಪ್ರೇರಣೆ. ಕೃಷ್ಣ ಹರೇ ಪಾಹಿ ಮಾ. ಕೆಲವು ವರ್ಷ ಕಳೆದ ಮೇಲೆ ಹೇಳಿದ್ರು ಗಾರ್ಗಿಯರು ನಾಮಕರಣ ಮಾಡಿದ್ರು ಅಂತ. ಕೃಷ್ಣ ಅಂತ ನಾಮಕರಣ ನಿನ್ನ ತಂದೆ ತಾಯಿಯರು ಸೆರೆಮನೆಯಲ್ಲಿ ಮಾಡಿದ್ದು. ಇದನ್ನು ನಮ್ಮ ಭಾಗವತ ಹೇಳಿದ್ದಾರೆ. ಕೃಷ್ಣ ಜನ್ಮ ಪ್ರಸಂಗದಲ್ಲಿ ಅದೇನು ಪೂರ್ಣಾವತಾರಿಯಾಗಿ ಕಂಡುಕೊಂಡು ಚೋಟುದ್ದದ ಮಗುವಾಗಿ ಬುಟ್ಟಿಗೆ ಬಿಡ್ತೀನಿ. ಅಪ್ಪ ನನ್ನನ್ನು ನಂದಗೋಪಾಲನಿಗೆ ಕರ್ಕೊಂಡು ಹೋಗು. ಅವ ಅಪ್ಪ ವಸುದೇವ ನೀನು ಮಗ. ಯಮುನೆ ಹರಿಯುವ ನೀರನ್ನು ಶಾಂತ ಸ್ವಭಾವದಿಂದ ದಾಟಿಗೆ ಬಿಡ್ತಾಳೆ. ಹೆತ್ತ ಅನುಭವವೇ ಆಗಲಿಲ್ಲ ತಾಯಿಗೆ. ಹೆಣ್ಣು ಮಗು ಯಶೋದೆ ಇದ್ದದ್ದು. ಅಲ್ಲಿ ನಿನ್ನನ್ನು ಇಟ್ಟರು, ಹೆಣ್ಣು ಮಗುವನ್ನು ಕರ್ಕೊಂಡು ಬಂದರು. ಅವಳು ಬೆಳಗ್ಗೆ ನೋಡ್ತಾಳೆ, ನಾ ಹೆತ್ತದ್ದು ಗಂಡು. ಹೆರಿಗೆ ನೋವೇ ತಾಯಿಗೆ ಇಲ್ಲ ಅಂದ್ರೆ ನೀ ಹೆತ್ತದ್ದ, ನಿನ್ನನ್ನು ಹೆತ್ತದ್ದ. ಅವತರಣ ಇಳೆಯ ಭಾರವ ಇಳಿಸಲೋಗ. ಹೆರಿಗೆ ಆಗುವಾಗ ಬೊಬ್ಬೆ ಹೊಡಿಬೇಡ, ಹೊಟ್ಟೆ ಉಜ್ಜಿ ಬೇಡುವ, ಮಗು ಹಿಡಿಲಿಕ್ಕೆ ಜನ ಬೇಡುವ. ಯಾರಿದ್ರು ಮಗು ಹಿಡಿಲಿಕ್ಕೆ? ದೇವಕಿಯ ಮನೆಯಲ್ಲೂ ಇಲ್ಲ, ಯಶೋದೆಯ ಮನೆಯಲ್ಲೂ ಇಲ್ಲ. ಮಾಯೆಯ ಜೊತೆಗೆ ಪ್ರಪಂಚಕ್ಕೆ ಇಳಿದು ಬಂದಿ ನೀನು. ಇದಕ್ಕೆ ಲೀಲೆ ಅಂತ ಹೆಸರು. ದೇವರೋ ದೇವಿಯೋ ರಂಗಭೂಮಿಯಲ್ಲಿ ತಾಳೆ ದುಡಿಯುವುದು, ಹೋರಾಟ ಮಾಡುವುದು, ವಿರೋಧಿಗಳನ್ನು ಕೊಲ್ಲುವುದು, ಅದು ಮಹಾತ್ಮೆ. ಮಾಯೆಯನ್ನು ಅವಲಂಬಿಸಿಕೊಂಡು, ಜೀವನನ್ನು ಅವಲಂಬಿಸಿಕೊಂಡು ಹಾರುವ ಗಾಳಿಪಟವನ್ನು ಗರುಡ ತುದಿಯಲ್ಲಿ ನಿಯಂತ್ರಿಸಿದಂತೆ ಭಗವಂತ ನಿಯಂತ್ರಿಸುವುದಕ್ಕೆ ಲೀಲೆ. ಹಡಚುವ ಆನೆಗಳು ಬೆರಳ ತುದಿಯಲ್ಲಿರುವಂತಹ ಯಾರಿದ್ದಾನೆ ಅವ ಹಗ್ಗವನ್ನು ಅಲ್ಲಾಡಿಸಿದ ಹಾಗೆ ಯುದ್ಧ ಮಾಡುತ್ತದೆ. ಆ ಬೊಂಬೆಗಳಿಗೆ ಪಾಪ ಉಂಟ, ಪುಣ್ಯ ಉಂಟ. ನೀ ಮಾಯೆಯೋ ನಿನ್ನಳು ಮಾಯೆಯೋ. ಕಂಸನ ಹೆಗಲು ಮೆಟ್ಟುತ್ತದೆ, ಹಾಗೆ ಹೋಗ್ತದೆ. ನಿನ್ನನ್ನು ಕೊಲ್ಲುವ ಅಲ್ಲೇ ಬೆಳೀತಾ ಇದ್ದಾನೆ. ಕೃಷ್ಣ ಲೀಲೆ. ಹಾಗಾದ್ರೆ ಅಹಂಕಾರದಿಂದ ನಾವು ಯಾಕೆ ಹೇಳಬೇಕು? ನಾನು ಭೂಪತಿ ಧರಣೀಪತಿ ನಿನ್ನ ಭಿಕ್ಷೆ. ಈ ದ್ವಾಪರದಲ್ಲಿ ಮುಗಿಯಿತು. ಬಂದ್ಯಲ್ಲ ನೀನು ದ್ವಾಪರದಲ್ಲಿ 7 ಅವತಾರಗಳಲ್ಲಿ ನೀನು ಪೂರ್ಣ ಅಲ್ಲ. ಲೀಲಾವತಾರವನ್ನು ಬಿಡುವ 8ನೇ ಅವತಾರದಲ್ಲಿ ನೀನು ಪೂರ್ಣ. ಅದರ ಅರ್ಥ ಏನು? ಮುಂದಿನ ಯುಗ ಧರ್ಮಕ್ಕೆ ವಾಂಶಿಕ ಇಲ್ಲ, ಪ್ರಜಾಪ್ರಭುತ್ವ. ಯಾರು ಧರ್ಮ, ಸತ್ಯ, ನ್ಯಾಯ, ನೀತಿ, ಯಾವುದು ರಾಮರಾಜ್ಯ? ರಾಮ ಆಡಿದ ರಾಜ್ಯ ರಾಮರಾಜ್ಯ ಅಲ್ಲ. ರಾಮನ ಹೆಸರಿನಲ್ಲಿ ಸುಗ್ರೀವ ಆಡಿದ ರಾಜ್ಯ ರಾಮರಾಜ್ಯ. ರಾಮನ ಹೆಸರಿನಲ್ಲಿ ವಿಭೀಷಣ ಆಡಿದ ರಾಜ್ಯ ರಾಮರಾಜ್ಯ. ರಾಮ ಆಡಿದ ರಾಜ್ಯ ರಾಮ ಅಲ್ಲ. 14 ವರ್ಷ ರಾಮ ಇರಲಿಲ್ಲ. ಒಂದು ಸಂಕೇತ ಪಾದುಕೆ ಸಿಂಹಾಸನದಲ್ಲಿತ್ತು. ಅತಿವೃಷ್ಟಿ, ಅನಾವೃಷ್ಟಿ, ರೋಗ, ರುಜಿನ ಯಾವ ಗೊಂದಲವೂ ಇಲ್ಲ. ಅದು ರಾಮರಾಜ್ಯ. ಹಾಗಾದ್ರೆ ಯಾವುದು? ಸತ್ಯ, ಧರ್ಮ, ನ್ಯಾಯ, ನೀತಿ ಇದನ್ನು ಅನುಷ್ಠಾನ ಮಾಡ್ತಾರೋ ಪ್ರಜೆಗಳು, ಅದು ರಾಮರಾಜ್ಯ. ಅದು ಯಾರು ಮುಂದೆ? ನೀನು ಧರ್ಮರಾಯ ಅಂತ ತೀರ್ಮಾನ ಮಾಡಿದಿ. ಗೊತ್ತಿ ಗೊತ್ತಿ ಹೇಳ್ತಿ ಧರ್ಮರಾಯ ಧರ್ಮರಾಯ ಯುಧಿಷ್ಠಿರ. ಪಾಂಡವರ ನಿಯೋಗವನ್ನು ಧರ್ಮಸಮ್ಮತ ಅಂತ ಹೇಗೆ ಗೊತ್ತಾಗುವುದು? ಯಮಧರ್ಮದಿಂದ ಮೊದಲು ಮಗುವನ್ನು ಕೊಡೋದಿಲ್ಲ. ಧರ್ಮ ಯಮಧರ್ಮ ಹೇಳುವುದು. ಆ ಯುಧಿಷ್ಠಿರನ ಮುಖವಾಗಿ ಬಂದಿದ್ದಿ. ಯುಧಿಷ್ಠಿರ ನಿನ್ನನ್ನು ಕಾಲಿಡಲಿಕ್ಕೆ ಬರೋದು, ನೀನೇ ಯುಧಿಷ್ಠಿರನಿಗೆ ಕಾಲಿಡಿಯುತ್ತೆ. ಹೋಗಿ ಪೂರ್ಣಾವತಾರಿಯಾದ ಭಗವಂತನೇ ಯುಧಿಷ್ಠಿರನ ಕಾಲಿಗೆ ಬೀಳ್ತಾರೆ ಅಂದ್ರೆ ಯುಧಿಷ್ಠಿರನ ಕಾಲಿಗೆ ಬೀಳುವುದಲ್ಲ. ಸತ್ಯ, ಧರ್ಮ, ನ್ಯಾಯ, ನೀತಿ ಅದುವೇ ದೇವರು. ಸತ್ಯವೇ ದೇವರು. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ಇದಲ್ವಾ ಈ ದೇಶದ ಅಸ್ಮಿತೆ? ಗೊತ್ತಿಲ್ಲ ನಮಗೆ. ಈಶ್ವರ ಮೊಮ್ಮಗ. ಅನುಷ್ಠಾನ ಇಲ್ಲ. ಯಾಕೆ? ನನ್ನಲ್ಲಿ ಅಂತಸ್ಥವಾಗಿ, ರಕ್ತದ ಗುಣವಾಗಿ, ಕಣಗಳಲ್ಲಿ, ಧಮನಿ ಧಮನಿಗಳಲ್ಲಿ, ನನ್ನ ಕೆನ್ನಿನಲ್ಲಿ ಇರುವಂತಹದ್ದೇನು? ಸಮಗ್ರ ಸಿಂಹಾಸನವನ್ನು ಆಡಬೇಕು. ಅಧಿಕಾರದ ಆಶೆ ಅಂತ ಹೇಳಿ, ಮೋಹ ಅಂತ ಹೇಳಿ, ಯಾವುದು ಬೇಕಾದ್ರೂ ಹೇಳಿ, ನನ್ನ ಅಸ್ತಿತ್ವ ತಗೊಂಡೇ ಇದ್ದ. ಹಾಗಾದ್ರೆ ನಾನು ಮಾಡುವುದು ಹೇಗೆ? ಪಾಂಡವ ದ್ವೇಷ ಅಲ್ಲದೆ ಅದನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಹುಟ್ಟಿದುಕೊಂಡಿತು ಎಂಬ ಪ್ರಶ್ನೆಗೆ ನನಗೆ ಇವತ್ತಿನಲ್ಲಿ ಉತ್ತರ ಸಿಗಲಿಲ್ಲ. ನಾನು ನಿರ್ಗಮಿಸಿದ ಮೇಲೆ ವಿದ್ವಾಂಸದ ಉತ್ತರ ಹುಡುಕಿ. ಪಾಂಡವ ದ್ವೇಷ ಯಾಕೆ ಹುಟ್ಟಿತು? ಕರ್ಣನಿಗೆ ಕರೆದುಕೊಟ್ಟಿದ್ದೇನೆ ಅಂಗರಾಜ್ಯವನ್ನು. ನಿಂತ ನಿಲುವಿನಲ್ಲಿ ಬಿಲ್ಮಂಗಳದಲ್ಲಿ ಆಜ್ಞಾಶಕ್ತಿಯಿಂದ ಅಂಗರಾಜ್ಯಾಧಿಪತಿ
ಹೆಣ್ಣು ಕೊಟ್ಟ ಶಕುನಿ ಬಂದವನನ್ನು ಮಾವ ಯಾವಾಗ ಊರಿಗೆ ಹೋಗ್ತೀರಿ ಅಂತ ಕೇಳಿಲ್ಲ. ಹೆಣ್ಣು ಕೊಂಡೋದಂತ ದುಶ್ಯಲೆಯ ಗಂಡ ಸೈನ್ಯವನ ಹತ್ರ ಯಾವಾಗ ಹೋಗ್ತಿ ಅಂತ ಕೇಳಿಲ್ಲ. ಹಸ್ತಿನಾವತಿ ಅರಮನೆಯಲ್ಲಿ ಉಂಡು ಹುಟ್ಟು ವಸತಿಗಿಳಿಯುವ ಮಂದಿ ಎಷ್ಟು ದುಷ್ಟಗಳು ಇಲ್ಲ. ಸಂಪತ್ತಿನ ಮೇಲೆ ಮೋಹ ಇಲ್ಲ, ಅಧಿಕಾರದ ದಾಹ ಇಲ್ಲ. ಪಾಂಡವ ದ್ವೇಷವನ್ನು ಉಳಿದು ಪಾಂಡವ ನಾಶಕ್ಕಾಗಿ ವಿಷಯವೋ ಬೆಂಕಿಯೋ ಬಾಳ ಭಾರತವನ್ನು ಮಾಡಿದ್ದೇನೆ ಎಂಬ ಕೀಳರಿಮೆ ಇಲ್ಲ. ಬದಲಾಗಿ ನನ್ನದನ್ನಾಗಿಸುವುದಕ್ಕೆ ಪ್ರಾಮಾಣಿಕವಾಗಿ ನುಡಿದಿದ್ದೇನೆ, ಗರಿಷ್ಠ ಯತ್ನ ಮಾಡಿದ್ದೇನೆ. ಇದು ನನಗೆ ಪ್ರಾಮಾಣಿಕವಾಗಿ ಒಪ್ಪಿದ್ದೇನೆ. ಪಾಂಡವರಿಗೆ ತೊಂದರೆ ಆಗಿರ್ಬೋದು, ನಾನು ಪಾಂಡವರಿಗೆ ತೊಂದರೆ ಮಾಡುವುದಲ್ಲ, ನನ್ನದನ್ನು ನಾನು ಉಳಿಸುವುದು. ಆ ಕೆಲಸ ಮಾಡಿದ್ದೇನೆ, ಕೀಳರಿಮೆ ಇಲ್ಲ. ನನ್ನ ರಾಜಕೀಯ ವಿವೇಚನೆ, ರಾಜಕೀಯ ಪ್ರಜ್ಞೆ. ದೇವರನ್ನು ಆಗಲು ಒಲಿಸಿಕೊಳ್ಳಿಕ್ಕೆ ಆಗುವುದಿಲ್ವೋ? ಆಗ್ತದೆ ಒಲಿಸಿಕೊಳ್ಳಿಕ್ಕೆ. ರಾವಣನಿಗೆ ಭಗವದ್ ಅನುಗ್ರಹ ಅಲ್ವೋ? 50 ಲಕ್ಷ ವರ್ಷ ರಾವಣ ಆಡಳಿತ ಮಾಡಿದ್ದಾನೆ. ಮಾಡದೇ ಇದ್ದದ್ದೇನು ರಾವಣ? ನಾನು ರಾವಣ ಪಕ್ಷ ಅಲ್ಲ, ಖಳನಾಯಕ ಮಾಡಬೇಡಿ, ಪ್ರತಿನಾಯಕ ಮಾಡಿ. ಕೃಷ್ಣ ಜಯಂತಿಯಲ್ಲಿ ನನ್ನನ್ನು ಪ್ರತಿನಾಯಕ ಮಾಡಿ, ಅವನಿಗೆ ಮೋಕ್ಷ. ರಾಮನನ್ನ ತನಿಖೆಯನ್ನು ರಾವಣಸ್ಯ ಪದಾರ್ಥ ಮಾನುಷೀತನು ಕಂಸನೋ ಮಾಗದನೋ ನರಕನೋ ಮುರನೋ ಆಗಿ ಹೋದವರು ಎಷ್ಟು ಮಂದಿ? ಭಗವಂತನ ಕೈಯಲ್ಲಿ ಅವರಿಗೆ ಮರಣ. ಅಸ್ಥಿ ಜಾಯತೆ ವರ್ಧತೆ ಪರಿಣತ ಮತೆ. ಕೃಷ್ಣನಿಗೆ ಉಂಟಲ್ಲ, ಕೃಷ್ಣನಿಗೆ ಬಾಲ್ಯ ಉಂಟು. ಗೋಕುಲದಲ್ಲಿ ಕೃಷ್ಣನು ಸಿಂಹಳ ಸುರಿಸಿದ್ದಾನೆ, ಕೃಷ್ಣನಿಗೆ ಹೇಸಿಗೆ ಮಾಡಿದ್ದಾನೆ, ಕೃಷ್ಣನ ತೊಟ್ಟಿನಿಂದ ಮಾಡಿದ್ದಾನೆ, ಕೃಷ್ಣನು ಮಣ್ಣು ತಿಂದಿದ್ದಾನೆ, ಕೃಷ್ಣನು ಸೀರೆ ಎಳೆದಿದ್ದಾನೆ. ಕೃಷ್ಣನನ್ನು ಮಾನವನ್ನಾಗಿ ಚಿತ್ರಿಸುವುದೋ? ಚಿತ್ರಿಸಿದರೆ ಕಂಸವದೆ ಸೋದರ ಮಾವನನ್ನು ಕೊಲ್ಲಬಹುದು. ನಿನ್ನನ್ನು ಯಾವ ಕಾರಣಕ್ಕಾಗಿ ಆಗಬೇಕು ಹೇಳು? ಜೀವಾವಧಿ ಕೊಡಬೇಕಾ? ಮರಣವನ್ನು ಕೊಡಬೇಕು. ಮುರನನ್ನು ಕೊಡಲಿಲ್ಲ. ಯಾವ ಸಂಬಂಧವೂ ಕೃಷ್ಣನಿಗಿಲ್ಲ. ಅದಕ್ಕೆ ಜ್ಞಾನಿಗಳೇ ಹೇಳಿದರು, ಕೃಷ್ಣ ದೇವರು ಕೊಂದರೆ ಕೊಲೆ ಅಲ್ಲ, ಅದು ಮೋಕ್ಷ. ನೀನು ಕೊಂದರೆ ಕೊಲೆ ಅಲ್ಲ, ಅದು ಮೋಕ್ಷ. ಭವಮಂಡಲದಿಂದ ಬಿಡುಗಡೆ ಕೃಷ್ಣ. ನೀ ಹೇಳ್ತಿ ಕೊಲ್ಲಿಸಲಾರೆನು ಸರ್ವತಾ ಕೊಡುವುಳಲಿ. ಹಾಗಾದ್ರೆ ನನ್ನನ್ನು ಕೊಲ್ಲುವ ಮನಸ್ಸು ನಿನಗಿಲ್ಲ, ಕೊಲ್ಲಿಸುವ ಮನಸ್ಸುಂಟು. ನನ್ನನ್ನು ಕೊಲ್ಲಿಕ್ಕೂ ನೀನು ಯಾವನೋ ಒಬ್ಬನನ್ನಲ್ಲ, ದೈವಾಂಶ ಸಂಭೂತರಾದಂತಹ ಪಾಂಡವರನ್ನು ಬಳಸಿ ಯಕ್ಷ ಪ್ರಶ್ನೆಯನ್ನು ಉತ್ತರಿಸಿ ಸತ್ತ ತಮ್ಮಂದಿರನ್ನು ಬದುಕಿಸಿದವನನ್ನು ಉಪಯೋಗಿಸಿ, ನಹುಷ ಪ್ರಶ್ನೆಯನ್ನು ಉತ್ತರಿಸಿ ಅಜಗರ ಪ್ರಕರಣದಿಂದ ಪಿತೃಲೋಕಕ್ಕೆ ಹೋದಂತಹ ಧರ್ಮರಾಯನನ್ನು ನೀನು ಬಳಸುವುದು ನನ್ನನ್ನು ಕೊಲ್ಲಿಕ್ಕೆ. ಪಾಶುಪತ್ರವನ್ನು ಪಡೆದ ದೇವತೆಗಳಿಗೆ ಸಶರೀರಿಯಾಗಿ ನೆರವು ಕೊಟ್ಟ ಭವಿಷ್ಯವನ್ನು ಬಗೆದು ನೋಡಬಲ್ಲಂತಹ ಸಹದೇವನು ಅಲ್ಲ, ವಾಯುವಿನ ಅಪರಾವತರವಾದಂತಹ ಭೀಮನು. ಯಾರನ್ನು ಬಳಸುವುದು ನೀನು ನನ್ನನ್ನು ಕೊಲ್ಲಿಕ್ಕೆ? 5 ಮಂದಿ ಪಾಂಡವರನ್ನು ಬಳಸ್ತೀನಿ. ಹಾಗಾದ್ರೆ ನನ್ನ ಭಾಗ್ಯ ಎಷ್ಟು ದೊಡ್ಡದು? ಕೌರವ ಸಣ್ಣವಂತ ತೀರ್ಮಾನ ಮಾಡಿದ್ರೆ ಇಲ್ಲ. ಕೃಷ್ಣನ ಆಯುಧಗಳು ಯಾರು? ಪಾಂಡವರು. ಪಾಂಡವರು ಹಾಗಾದ್ರೆ ಸರ್ವತಂತ್ರ ಸ್ವತಂತ್ರರಲ್ಲ. ಆಯುಧಕ್ಕೆ ಸ್ವಯಂ ಅಸ್ತಿತ್ವ ಉಂಟು. ವಿನಿಯೋಗಿಸುವವರ ಬುದ್ಧಿಮತ್ತೆಯಲ್ಲಿ ಆಯುಧ ಕೆಲಸ ಮಾಡೋದು. ಪಾಂಡವರು ಕೊಲ್ಲುವುದಿದ್ರೆ ನಾನು ವಿರೋಧಿಸಬೇಕು, ಪ್ರತಿಭಟಿಸಬೇಕು. ಕೃಷ್ಣನೇನು ನಾನು ಕೊಲ್ಲಿಸಲಾರೆನು, ನಿನ್ನನ್ನು ಕೊಲ್ಲಿಸ್ತೇನೆ, ನೀನು ಕೊಲ್ತೇನೆ ಎಂದೊಳಗೆ ನಾನು ಅಡಗಿ ಕೂತ್ಕೊಳ್ಳೋದಲ್ಲ. ಈಗ ಎದೆ ಕೊಟ್ಟಿದ್ದೇನೆ, ಹಾಕು ಚೂರಿ ನನ್ನ ಎದೆಗೆ, ಬೆನ್ನು ತೋರಿಸುವುದಿಲ್ಲ. ಇದನ್ನು ನೀನು ಬಂದ ಕೂಡ ಹೇಳ್ಬೇಕಿತ್ತಲ್ಲ. ನಾನು ಸತ್ತ 1 ದಿವಸದ ಸುಟಕ ಮುಗಿಯಿತು. ಏನ್ ನಡೀತೆ ಕೃಷ್ಣನಿಲ್ಲ. ನೀನು ಕೊಂದರೆ ಎಂದೊಳಗೆ ಓಡಿ ಹೋಗುವ ವಿಷಯ ಇಲ್ಲ ನಾನು. ಅಥವಾ ಕೃಷ್ಣ ಅಘಟಿತ ಘಟನಾ ಪಡೆ, ಬಹುಶಃ ನನ್ನ ಬದುಕಿಗೆ ಅಂತ್ಯ ಆಡ್ಲಿಕ್ಕೆ ಅಂತ ನಾನು ತಿಳ್ಕೊಂಡಿದ್ದೇನೆ ಕೃಷ್ಣ ಚರಿತ್ರೆ. ನಿನ್ನ ದಿವ್ಯ ಮಂಗಳ ಮನೋಹರವನ್ನು ಕಂಡಂತಹ ನಮ್ಮ ಅಪ್ಪಯ್ಯ ಕಣ್ಣು ಮುಡಿತು. ನಿನ್ನ ಸೊಂಟಕ್ಕೆ ಹಗ್ಗ ಬಿಸಾಡದಿದ್ರೆ ನೀನು ದಿವ್ಯ ದರ್ಶನ ಮಾಡಲಿಕ್ಕಿತ್ತ? ನನ್ನ ಅಪ್ಪನಿಗೆ ಕೃಷ್ಣ ದರ್ಶನ ಆಗ್ತಿತ್ತ? ಹಾಗೆ ಕೃಷ್ಣನಿಗೆ ಹಗ್ಗ ಬಿಸಾಡಿಯಾದರೂ ಪಿತೃಋಣದಿಂದ ಮುಕ್ತನಾಗಬೇಕಲ್ಲ. ಏನು ಮಾಡಬೇಕು ಕೃಷ್ಣ? ಮಗ ಇದ್ದಾನೆ ಅಂತ ಹೇಳಿದ ಅಪ್ಪನ ಹತ್ರ. ಏನು ಮಾಡಬೇಕು ಹೇಳಲ್ಲ. ಪಾಂಡವರನ್ನು ಕೂಡಿ ಬದುಕಿದ್ದ. ಅಪ್ಪನಿಗೆ ಅರ್ಥ ಆಗುದಿಲ್ಲ. ಹೆಡ್ಡಾದ ನನ್ನ ಅಪ್ಪ. ತಾಯಿ ಬಂದು ಗಂಡನಿಗೆ ನನ್ನ ಸೌಂದರ್ಯವನ್ನು ನೋಡ್ಲಿಕ್ಕಾಗುವುದಿಲ್ಲ ಎನ್ನುವುದರಿಂದ ನಾನು ಗಂಡನನ್ನು ನೋಡುವುದಿಲ್ಲ. ಯಾರೋ ಬಂದು ಹೇಳಿದ್ರು, ಹಾಗಲ್ಲ ಇರೋದನ್ನ. ಮದುವೆ ಮಂಟಪದಲ್ಲಿ ಅಂತರ್ಪಾಠ ಹಿಡಿದು ತೆಗೆಯುವಾಗ
ಕುರುಡ ಅಂತ ಗೊತ್ತಾಯ್ತಂತೆ ತಾಯಿಗೆ ಅಟವೇ ಗೊತ್ತಿಲ್ಲ. ಕುರುಡನಿಗೆ ಮಾಲೆ ಹಾಕುವುದಿಲ್ಲ ಹೇಳಿದಂತೆ ನನ್ನ ತಾಯಿ. ಭೀಷ್ಮನು ಬಿಲ್ಲು ಜೇಬಡುತ್ತಂತೆ, ಹಾಕು ಮಾಲೆ. 100 ಮಕ್ಕಳ ಭಾಗ್ಯ, ಹಸ್ತಿನಾವತಿಯ ಸಿಂಹಾಸನ ಸಿಗ್ತದೆ ಅಂತ ತಾಯಿ ಬಂದದ್ದು. ಭೀಷ್ಮರ ಮುಖ ನೋಡುವುದಿಲ್ಲ ಅಂತ ಕಣ್ಣಿಗೆ. ನನ್ನ ತಾಯಿ ಹೇಳಿದ್ದು, ಮಗ ನಿನ್ನ ಪಟ್ಟಬಂಧ ಮಹೋತ್ಸವವನ್ನು ನೋಡುವ ದಿವಸ ಕಣ್ಣಿನ ಬಟ್ಟೆ ತೆಗೆಯುತ್ತೇನೆ ಹೇಳಿದ್ದು. ನನ್ನ ಹೋರಾಟ ಕಟ್ಟಿದ ಕಣ್ಣಿನ ಬಟ್ಟೆಯನ್ನು ತಾಯಿಯನ್ನು ಬಿಡಿಸಬೇಕು, ಇದಕ್ಕೆ ಬೇಕಾಗಿ ಹೋರಾಟ ಇದಾಗ್ತದೆ. ಆ ಭಾಗ್ಯ ನನಗಿಲ್ಲ. ಯಾಕಂದ್ರೆ ತಾಯಿ ಹತ್ರವೇ ನೀ ಹೇಳಿದಿ, ನನಗೇನಪ್ಪಣೆ ಪಾಂಡವರನ್ನು ಓಲೈಸಿ ಬದುಕು. ಹಾಗಾದ್ರೆ ಹಸ್ತಿನಾವತಿಯ ಚಂದ್ರವಂಶದ ಸಿಂಹಾಸನದಲ್ಲಿ ಸಮ್ರಾಟನಾಗಿ ಧರ್ಮರಾಯ ಕೂತ್ಕೊಳ್ತಾನೆ ಅಂತ ಪುನಃ ವ್ಯಾಖ್ಯಾನ ಬೇಡ. ಅದಕ್ಕೆ ಒಬ್ಬಾಕೆ ನಿನ್ನ ಹೆಂಡತಿ ಜೊತೆಗೆ ಕಡೆ ಆಡ್ತಾ ಇದ್ದಿ, ಸರಸದ ಮಧ್ಯೆ ಕೇಳಿದ್ದಂತೆ ಅವಳು, ಆಟ ಯಾವುದು ಅಕ್ಷಯ ಅಂತ ನೀನು ಹೇಳಿದೆಯಂತೆ. ಎಲ್ಲಿಯೋ ನೀನು ಯಾವ ಬಸರಿನಿಂದ ಬಂದಿದ್ದೀಯ, ಆ ಬಸರಿನಿಂದ ಬಂದ ನಿನ್ನ ಕಾಸ ತಂಗಿ ಅಲ್ಲ, ನೀನು ಯಜ್ಞ ಪುರುಷ ಅಂತ ಒಪ್ಪಿದ್ರೆ ಅವಳು ಯಜ್ಞಕುಂಡದಿಂದ ಬಂದದ್ದು. ನಿನಗಿಂತ ಅವಳಿಗೆ ಹೆಚ್ಚೇನು ಅಂತ ಕೇಳಿದ್ರೆ ನೀನು ಕೃಷ್ಣ, ಅವಳು ಕೃಷ್ಣೆ. ಅವಳಿಗೆ ಅಕ್ಷರಕ್ಕೊಂದು ಕೊಂಬು ಉಂಟು, ಅವಳಿಗೂ ಒಂದು ಕೊಂಬು ಉಂಟು, ಕೃಷ್ಣನ ತಂಗಿ. ಅಲ್ಲಿ ಕೂತ್ಕೊಂಡು ಹೇಳಿದೆ ಅಂತ ನೀನು ಅಕ್ಷಯ ಅಂತ. ಇಲ್ಲಿ ಸೀರೆ ಅಕ್ಷಯ ಅಘಟಿತ ಘಟನಾ. ಅದೇ ಭಾಗವತಿ ನಿನಗೆ ತಂಗಿಯಲ್ಲ ಕೃಷ್ಣ. ನಿನ್ನ ತಾಯಿಯ ಬಸರಿನಿಂದ ಬಂದವರು ಮಾತ್ರ ನಿನಗೆ ತಂಗಿಯಲ್ಲ, ಲೋಕದಲ್ಲಿರುವ ಹೆಣ್ಮಕ್ಕಳು ತಂಗಿ ಹೌದು ಅಂತಾದ್ರೆ ಭಾಗವತಿ ಸೆರೆಗೊಂಡಿದ್ದು ನಿನ್ನಲ್ಲಿ. ನಿನಗೆ ಕನಿಕರ ಬರಲಿಲ್ಲ, ಗಂಡನ ಹತ್ರ ಕೇಳು. ಅಲ್ಲ, ಶಾಸ್ತ್ರ ಏನ್ ಹೇಳ್ತದೆ? ಹೆಣ್ಣಿಗೆ ಗಂಡನೇ ದೇವರು, ಗಂಡನಲ್ಲಿ ದೇವರನ್ನು ಕಾಣುವುದಲ್ಲ ಹೆಣ್ಣು. ಗಂಡನೇ ದೇವರು. ನಾ ಬದುಕಿದ್ದೇನೆ, ಗಂಡನ ಹತ್ರ ಹೋದು ಪುರುಷರತ್ನವೇ ಲಾಭಿಸು. ಸಾಕಲ್ಲ ನನ್ನ ಸಾಧನೆಗೆ? ಯಾರು ಎಷ್ಟು ನನಗೆ ಅಭಿನಂದನೆ ಮಾಡಬೇಕಲ್ಲ. ಪುರುಷರತ್ನವೇ ಲಾಭಿಸು. ಕಣ್ಣಿನಿಂದಲೇ ಹೇಳಿದ್ದು ಪುರುಷರತ್ನ ಅಂತಲ್ಲ. ನನ್ನನ್ನು 100 ಮಕ್ಕಳಿಗೆ ಅಪ್ಪನ ಇಲ್ಲ, ಮುಂದಿಟ್ಟಾಗಿದೆ. ಹಿಂದೆ ಬರುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೇನೆ. ಹೆಣ್ಣಿನ ಮಾತಿಗೆ, ಹೆಣ್ಣಿನ ಮನಸ್ಸಿಗೆ, ಹೆಣ್ಣಿನ ಸೆರಗೆ ಒಡ್ಡಿದಾಗ ಹಿಂದೆ ಬರುವಂತಹ ಛಾತ್ರ ನನ್ನದ್ದಲ್ಲ. ಪುರುಷಾಯತ್ತವಾದ ಬದುಕುವುದನ್ನು ಅನುಷ್ಠಾನ ಮಾಡಿದರು. ಅದಕ್ಕೆ ಬೇಕಾಗಿ ಬೇಡ, ರಾಜ್ಯದ ಕಾಮನೆ ಉಂಟು ನನ್ನ ಹತ್ರ. ರಾಜ್ಯದ ಕಾಮನೆ ಉಂಟು. ಯಾಕೆ ಬಂತು ನನಗೆ ರಾಜ್ಯದ ಕಾಮನೆ? ಕಾಮ ಯಾಕೆ ಬಂತು? ಕಾಮನ ಅಯ್ಯ ನೀನು. ಹಾಗಾದ್ರೆ ನನ್ನ ರಾಜ್ಯದ ಕಾಮನೆಯನ್ನು ಹುಟ್ಟಿಸುವ ನೀನೇನು? ಬೇಕು ಬೇಕು ಅಂತ ಹುಟ್ಟಿಸುವುದು ನೀನನ್ನು ನನ್ನ ಹತ್ರ. ರಾಜ್ಯದ ಕಾಮನೆಯನ್ನು ಕಾಮನಯ್ಯನಾದರೆ ಆಡಳಿತದ ಕೃಷ್ಣ ರಾಜ್ಯ ಕೊಡು ಅಂತ ಹೇಳುತ್ತಿ. ನಾನು ಅನುಷ್ಠಾನ ಮಾಡುವಂತಹ ಪ್ರತಿಯೊಬ್ಬರ ಆತ್ಮದಲ್ಲಿಯೂ ಭಗವತ್ ಲಕ್ಷ್ಯ ಇದೆ. ಸಿಂಧುವಿನಿಂದ ಸಿಡಿದ ಬಿಂದು ಅಂತ ಆತ್ಮವನ್ನು ಒಪ್ಪಿದ್ರೆ ನನ್ನ ಆತ್ಮ ಪ್ರತ್ಯಯದಲ್ಲಿ ನೀನೇ ಇದ್ದುಕೊಂಡು ಪಾಂಡವರ ಬಗೆಗೆ ನನಗೆ ಪ್ರೀತಿಯೋ ಅಭಿಮಾನವೋ ಹುಟ್ಟು ಹಾಗೆ ನಿನಗೆ ಮಾಡ್ಲಿಕ್ಕೆ ಆಗುವುದಿಲ್ಲೋ? ನಿನಗೆ ಮನಸ್ಸಿಲ್ಲ. ಯಾಕೆ? ಜನಸಂಖ್ಯೆ ನಿಯಂತ್ರಿಸಬೇಕು. ಅಪ್ರಬುದ್ಧರು, ಜೂಜುಕೋರರು, ಮದ್ಯಪಾಯಿಗಳು ನಿನ್ನ ಕುಟುಂಬದಲ್ಲೇ ಇದ್ದಾರೆ. ಲಿಂಗ ಭೇದದ ಪ್ರಜ್ಞೆ ಇಲ್ಲದೆ ಇದ್ದವರು, ಎಲ್ಲ ಅತಿವೃಷ್ಟಿ ಅನಾವೃಷ್ಟಿಗಳು ತಾವು ಬದುಕಲಿಕ್ಕೆ ಬೇಕಾಗಿ ಶಿವರಾತ್ರಿ ಉತ್ಸವದಲ್ಲಿ ಅರಗಿನಾಲಯದ ಹೊರಗೆ ಪಂಚಪುತ್ರಿಗೆ ಬೇಡ ತಿಮ್ಮಲಗಿದವರನ್ನು ಕೊಂದವರಿಗೂ ಇಲ್ಲಿ ಅಪರಾಧ ಅಂತ ನಾನು ಸ್ಥಾಪಿಸಲಿಕ್ಕೆ ಬರ್ತಾರಿದ್ದಲ್ಲ. ಹಾಗಾದ್ರೆ ಇಂತಹ ಒಂದು ಅಧರ್ಮ ಸಾರ್ವತ್ರಿಕವಾಗಿರುವಾಗ ಮಹಾಯುದ್ಧ ಮಹಾರೋಗ ಒಂದು ನಡೆಯದೇ ಇದ್ರೆ ಜನ ನಿಯಂತ್ರಣದ ಹೇಗೆ? ಧರ್ಮ ಸಂಸ್ಥಾಪನೆಗೆ ಮಾಡಬೇಡ. ಅದಕ್ಕೆ ನೀನು ಕೈತವದ ಶಿಕ್ಷಾ ಗುರುವಾಗಿ ಪವಿತ್ರ ಪಾಣಿಯಾಗಿದ್ದಿ. ಪಾಂಡವರು ಈಗ ಇರುವಲ್ಲಿ ಪಾಂಡವರಷ್ಟು ಧರ್ಮಾತ್ಮರು ಯಾರು ಇಲ್ಲ. ಆ ಧರ್ಮಾತ್ಮರನ್ನು ನೀನು ಮಮ ಪ್ರಾಣ ಆಗಿ ಪಾಂಡವ ನೀನು ಆಯ್ಕೆ ಮಾಡಿದ್ದು ಬಳಸಿದ್ದು. ಅಂತಹ ಪಾಂಡವರೇ ಯುದ್ಧಕ್ಕೆ ಬರ್ತಾರೆ. ಮಣಿದು ಬದುಕುವವನಲ್ಲ, ರಿಪುಗಳ ಕರೆಸಿಕೊಡುವವನಲ್ಲ, ದಾರಿಣಿಯ ಸಿರಿಗೆ ಮೋಹಿತನಲ್ಲ, ರಣ ಮಹೋತ್ಸವವೇ ಮತ ಕೈತಣಿಯ ಬಿದ್ದಾಡುವೆ, ವಹಿರದಲ್ಲಿ ಕೃಷ್ಣನ ಕೆಡಕಿದಲ್ಲವೇ ಕೈವಲ್ಯವಿಲ್ಲ. ಇದು ನನ್ನ ಭೀಷ್ಮ ಪ್ರಜ್ಞೆ, ಅನ್ನಿಸ್ತವಾದ ಅಗಟಿತ ಘಟನಾಪಟುವೆ ಹೌದು. ನನ್ನ ಮನಸ್ಸನ್ನು ತಿಂದು ಕೊಳಲಗಾಲದಿಂದ ಪಶುಗಳನ್ನು ಕಾಲಬುಡಕ್ಕೆ ತಂದಿದ್ದಿ. ಕೊಳಲಗಾಲದಿಂದ ಯಮುನೆಯನ್ನು ಹರಿವನ್ನು ಬದಲಿಸಿ ನಿನ್ನ ಕಾಲು ತೊಳೆದು ಹೋಗಿದ್ದಾಳೆ. ನೋಡ, ನನ್ನ ಮನಸ್ಸನ್ನು ತಿದ್ದುವುದಕ್ಕೆ ಪ್ರಯತ್ನ ಮಾಡು, ಆಗುವುದಿಲ್ಲ. ಜೀವನಿಗೆ ಸ್ವಾತಂತ್ರ್ಯ ಉಂಟು, ಜೀವನಿಗೆ ಸ್ವಾತಂತ್ರ್ಯ ಉಂಟು.
ಅದಾಗುವುದಿಲ್ಲ. ಹಾಗಾದರೆ ಲೋಹವನ್ನು ಬಿಸಿ ಮಾಡಿ ಕಾಯಿಸಿ ಬಗ್ಗಿಸಿ ಆಕಾರವನ್ನು ತರಲಿಕ್ಕಾಗ್ತದೆ, ವಜ್ರ ಸ್ತಂಭವನ್ನು ಬಾಧಿಸಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಪಾಂಡವ ದ್ವೇಷ ವಜ್ರ ಸ್ತಂಭದಷ್ಟೇ ಕಾಠಿಣ್ಯವುಳ್ಳದ್ದು. ಇದು ಬಗ್ಗಿಸುವುದಕ್ಕೆ ಪ್ರಯತ್ನ ಪಟ್ಟರೆ ಮುರಿದು ಹೋಗ್ತದೆ. ನನ್ನದು ಹಾಗೆ, ನನ್ನ ನಿಲುಮೆ ಯುದ್ಧ ಕೃತ ನಿಶ್ಚಯ, ಯುದ್ಧಕ್ಕೆ ಬದ್ಧನಾಗಿದ್ದೇನೆ. ಆದರೆ ಯಾವ ಕಾರಣಕ್ಕೂ ಈ ಚಂದ್ರವಂಶದ ಸಪ್ತದ್ವೀಪಾಂಕಿತವಾದಂತಹ ಸಿಂಹಾಸನ ಅಖಂಡವಾಗಿರಬೇಕು ಎನ್ನುವುದು ನನ್ನ ರಾಜಕೀಯ ಪ್ರಜ್ಞೆ. ಇದನ್ನು ಎರಡು ಮಾಡುವ ಪ್ರಶ್ನೆ ಇಲ್ಲ. ನನ್ನ ಕೊನೆಯ ಉಸಿರಿನ ತನಕವರೆಗೂ ಎರಡಾಗಬೇಕಿಲ್ಲ. ಅದಕ್ಕೆ ಬೇಕಾಗಿ ನನ್ನ ಶರೀರ ಎರಡಾದೀತು. ಈ ರಾಷ್ಟ್ರದಲ್ಲಿ ಎರಡಾಗಬೇಕಿಲ್ಲ. ಇದು ಅಖಂಡತೆ. ಈ ನೆಲದಲ್ಲಿ ನಾನು ಕಂಡಿದ್ದೇನೆ. ಕೃಷ್ಣ ದ್ವೇಷಿ ಅಲ್ಲ ನಾನು. ಭೀಷ್ಮರ ಮನೆಯಲ್ಲಿ ಅಭಿಷೇಕ ಆಗುವ ಹಾಲು ನನ್ನ ಗೋಶಾಲೆಯಿಂದ ಹೋಗುವುದು, ಕಪಿಲ ಹಸುವಿನ ಹಾಲು. ನಾ ಕೃಷ್ಣ ದ್ವೇಷಿ ಅಲ್ಲ. ಅಲ್ಲಿ ಬೆಳಗಿನ ಪೂಜೆಯಾಗಿ ಗಂಡಾಮಣಿ ಮಂಗಳಾರತಿ ಆಗದೆ ನಾನು ಬೆಳಗಿನ ಉಪಹಾರತೆ ಕೊಡುವುದಿಲ್ಲ. ಹಾಗೆಂತ ತೀರ್ಥಕ್ಕೆ ಕೈ ಉಂಟುವುದಿಲ್ಲ. ಮುಂದೆವರು ಎಲ್ಲಿಯಾದರೂ ನನ್ನ ಕೌರವ ಪ್ರಜ್ಞೆ, ನನ್ನ ಅಧಿಕಾರದ ಪ್ರಜ್ಞೆ ಈ ತೀರ್ಥದಿಂದ ಬದಲಾವಣೆ ಆದರೆ ಅದಕ್ಕೆ ಕೃಷ್ಣನಿಗೆ ಪೂಜೆ ಮಾಡಿದ ತೀರ್ಥ ನನಗೆ ನಿಷೇಧ. ಹಾಗೆ ಅಭಿಷೇಕಕ್ಕೆ ಹಾಲು ಹೋಗುವುದು ನನ್ನಲ್ಲಿ. ನಾನು ಕೃಷ್ಣ ದ್ವೇಷಿ ಅಲ್ಲ, ನಾನು ನಾಸ್ತಿಕನಲ್ಲ, ಮತ್ತೊಬ್ಬ ರಾವಣನಲ್ಲ, ಮತ್ತೊಬ್ಬ ಕಂಸನಲ್ಲ, ಮತ್ತೊಬ್ಬ ಮುರಾಸುರನಲ್ಲ. ನಾನು ಭೀಷ್ಮನ ಮೊಮ್ಮ. ಆ ಕಾರಣದಿಂದ ನೀ ಬರುವ ಮುದ್ದೆ ನಾನು ತಯಾರಾಗಿದ್ದೇನೆ. ಯಾವಾಗ ಸಂಜೆ ಬಂದು ಹೇಳಿದ್ದಾನೋ ಅದನ್ನು ತಯಾರು ಮಾಡಿ ಆಗಿದೆ. ಆದರೆ ಕೃಷ್ಣ ಏನು ಹೇಳ್ತಾನೆ ಸಭಿಕರಿಗೆ ಗೊತ್ತಾಗಲಿ ಕೃಷ್ಣ ಹೇಗಿದ್ದಾನೆ. ಅಥವಾ ನನ್ನ ದ್ವೇಷ ಯಾರ ಕುರಿತಾಗಿ, ಕೃಷ್ಣನ ಕುರಿತಾಗಿ ಅಲ್ಲ, ಪಾಂಡವರ ಕುರಿತಾಗಿ ಅಲ್ಲ. ನನ್ನದನ್ನು ನನ್ನದ್ದು ಊಟ ಮಾಡುವ ಪ್ರಯತ್ನ, ನನ್ನದನ್ನು ನನ್ನದ್ದು ಊಟ ಮಾಡಲಿಕ್ಕಾಗಲಿಲ್ಲ. ಆದರೆ ನನ್ನದೆಲ್ಲವೂ ನನ್ನದು. ಈಗ ಸಮಷ್ಟಿಯ ಪ್ರಜ್ಞೆ. ಆದರೆ ಅಖಂಡವಾದಂತಹ ಸಿಂಹಾಸನ, ಒಂದು ಶ್ವೇತಛತ್ರ, ಒಬ್ಬ ಚಕ್ರವರ್ತಿ, ಎರಡು ಚಕ್ರವರ್ತಿಗಳು, ಇಬ್ಬರಲ್ಲಿ ಕಪ್ಪ ಹೊತ್ತುಕೊಂಡು ಹೋಗುದು. ಅವರ ಅಪ್ಪ ಒಂದು ಕಡೆಗೆ, ಮಗ ಒಂದು ಕಡೆಗೆ. ಮರು ದಿವಸ ಅಪ್ಪ ಮಗ ಮನೆಯಲ್ಲಿ ಪಾಲಾಗ ಬೇರೆ ಬೇರೆ ಕೂತ್ಕೊಳ್ಳೋದು. ದೇಶ ಹೊಡೆಯುತ್ತಾ ಹೋದ್ರೆ ಇನ್ನು ಹೊಡಿಲಿಕ್ಕೆ ಉಂಟು ದೇಶದಲ್ಲಿ ಏನಿಲ್ಲ. ಹಾಗಾದ ಕಾರಣ ಸರ್ವಧರ್ಮ ಸಮನ್ವಯ. ಯಾರು ಬಡವರು ಅಲ್ಲ, ಯಾರು ಶ್ರೀಮಂತರು ಅಲ್ಲ. ಆಡಳಿತದಲ್ಲಿ ಬಡವರು ಬಡವರಾಗಿ ಇರುವುದಲ್ಲ, ಸೌಲಭ್ಯ ಪಡೀತಾ ಇರುವುದಲ್ಲ, ಶ್ರೀಮಂತ ಬಡವನಾಗುತ್ತಾ ಹೋಗುವುದಲ್ಲ. ಕೊನೆಗೆ ಬಂದು ಸಮುದ್ರಕ್ಕೆ ಹಾಕಬೇಕಾಗಿತ್ತು. ಪೂರ್ವ ಸಮುದ್ರಕ್ಕೋ ಪಶ್ಚಿಮ ಸಮುದ್ರಕ್ಕೋ ಇಲ್ಲ. ಒಂದು ಒಳ್ಳೆಯ ರಾಮರಾಜ್ಯದ ಕನಸೇನುಂಟು, ಅದು ಕೃಷ್ಣ ನೇತೃತ್ವದ ಆಗಲಿಂತ ನನಗುಂಟು. ಆದರೆ ಅದು ಕೊಟ್ಟು ಬಲಿದಾನ, ತ್ಯಾಗ, ಇದು ಯಾವುದರಿಂದಲಲ್ಲ, ಯುದ್ಧ ಕೃತ ನಿಶ್ಚಯ. ಇದನ್ನು ಮುರಾಂತಕನಾಗಿ ಲಾಲಿಸಬೇಕು. ಆ ಪಾಶದಿಂದ ನಾನು ಆವೃತವಾಗಿದ್ದೇನೆ. ಅದನ್ನು ಕಳಚು, ಮುಕ್ತಿಯನ್ನು ಕೊಡು. ಆ ಮುಕ್ತಿಯನ್ನು ಕೊಡುವ ಮುರಾಂತಕನಾಗಿ ನಾನು ನಿನಗೆ ಸವಾಲು. ಎಲೆ ಮುರಾಂತಕ ಲಾಲಿಸು, ಬೆಂಬಲಕ್ಕೆ ಭೂಪರ ನೆರಗಿ, ಕುರು ಮಂಡಲಕ್ಕೆ ಸನ್ನಹವಾಗಿ ಬಾ. ಬರೀ 5 ಜನರನ್ನು ಕರ್ಕೊಂಡು ಬರಬೇಕು. ಅವ ಎಲ್ಲಿಯಾದ್ರೂ ಪಕ್ಕ ಜೂಜಿಗೆ ಕೂತು ಬೆಂಬಲಕ್ಕೆ ಭೂಪರ ನೆರಗಿ, ಕುರುಮಂಡಲಕ್ಕೆ ಸನ್ನಹವಾಗಿ ಬಾ. ಬರಲಿ ಪಾಂಡವರು, ಅಡಕುವುದಿಲ್ಲ. ಯುದ್ಧ ಹಾತೊರೆಯುತ್ತಾ ಇದ್ದೇನೆ. ನಾನಲ್ಲ, ಈ ವಸುಂಧರೆ ಧರಣಿ ದೇವಿಗೆ ಸಂಕಲ್ಪ ಮಾಡಿದ್ದಾಳೆ. ಒಂದು ರಕ್ತ ಕ್ರಾಂತಿಯಾಗಬೇಕು, ಕೆನ್ನೀರು ಹರಿಬೇಕು. ಇತಿಹಾಸದ ಪುಟಗಳಲ್ಲಿ ದ್ವಾಪರದಲ್ಲಿ ನಾವು ಕೇಳಿ ನೆನಪಿಟ್ಟುಕೊಂಡ್ರೆ ಹೇಳಿಕೊಳ್ಳುವಂಥ ದೊಡ್ಡ ಯುದ್ಧ ಆಗಲಿಲ್ಲ. ಎಲ್ಲ ಸಣ್ಣ ಮೈ ಬಂಚಿಕೊಂಡಿದೆ.
ಒಂದು ಮಹಾಯುದ್ಧ ನಡೆಯದೇ ಇದ್ರೆ ಇಲ್ಲ. ಬೆಳೆಗಳು ನಾಶ ಆಗಿ ಕಳೆಗಳು ಹೆಚ್ಚಾದವಾಗ ಒಮ್ಮೆ ಇಡೀ ಭೂಮಿ ಸುಡುವುದು ಅಂತ ಉಂಟು, ಹೊಸ ಬೀಜವಾಗುವುದು. ಒಂದು ಕಾಯಿ ಪಲ್ಯ, ಮತ್ತೊಂದು ಗೆಡ್ಡೆ ಗೆಣಸು. ಗೆಡ್ಡೆ ಗೆಣಸು ಮಣ್ಣಿನಡಿಯಲ್ಲಿ ಆಗೋದು, ಕಾಯಿ ಪಲ್ಯ ಮರದ ಮೇಲೆ ಆಗೋದು. ಸುಡುವುದು ಯಾಕೆ? ಭೂಮಿ ಅಡಿಯಲ್ಲಿ ನಂಜು ಹೋಗಬೇಕು, ಮೇಲೆ ಇರುವಂತಹದ್ದು ಇದು ಹೋಗಬೇಕು. ಅವಾಗ ಒಳ್ಳೆ ಬೆಳೆ ಬರ್ತದೆ, ಫಲ ಬರ್ತದೆ. ಕ್ಷತ್ರಿಯರಲ್ಲಿ ಒಳ್ಳೆ ಫಲ ಬರಲಿ. ಹೌದು, ಯುದ್ಧ ಸುಲಭದಲ್ಲಿ ಮುಗಿದಿದ್ದು ಅಂತ ಆಲೋಚನೆ ಮಾಡಬೇಡ. ನೀನು ಚಕ್ರ ತಿರುಗಿಸಿ, ಶಂಖ ಊದಿ ಒಂದೂವರೆ ದಿವಸದಲ್ಲಿ ಮುಗಿದಿತ್ತು ಅಂತ ಗ್ರಹಿಸಬೇಡ. ನಮ್ಮಲ್ಲಿ ಉಂಟು ಅಂತಸ್ಥವಾಗಿ ವಿರೋಧ ಭಕ್ತಿ ಉಂಟು ನಮ್ಮ ಹತ್ರ. ವಿರೋಧಿಸಲಿಕ್ಕೆ ಹೇಳುವುದು ಕೃಷ್ಣ ಅಂತಲೇ. ಒಬ್ಬ ಆಸ್ತಿಕ ನಾಸ್ತಿಕರು ವಾದ ಮಾಡಿದರಂತೆ. ನಾಸ್ತಿಕ ಪ್ರತಿಪಾದನೆ ಮಾಡಿದ ದೇವರಿಲ್ಲ ದೇವರಿಲ್ಲ, ಚಪ್ಪಾಳೆ ಬಡದೆಲ್ಲರು. ಅವಾಗ ಆಸ್ತಿಕ ಕೇಳಿದ, ಇಲ್ಲ ಅಂತ ಹೇಳಲಿಕ್ಕಾದ್ರೂ ದೇವರು ಉಂಟೊಂದು ಪೂರ್ವಪಕ್ಷವನ್ನು ನೀವು ಒಪ್ಪಿದೆಯಲ್ಲ, ಅದುವೇ ನಂಬಿಕೆ. ಸುಮ್ಮನೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ, ಸುಮ್ಮನೆ ಇಲ್ಲ ಇಲ್ಲ ಗೋಡೆ ನೋಡಿ ನಮಸ್ಕಾರ ಮಾಡಿದಾಗ್ತದೆ. ಹೌದು, ಆದ ಕಾರಣ ಇಲ್ಲ ಅಂತ ಹೇಳಬೇಕಿದ್ರು ದೇವರು ಅಂತ ಒಂದು ಪೂರ್ವಪಕ್ಷ ಬೇಕು. ನಾಸ್ತಿಕವಾದ ಒಂದೇ ಮಾತಿನಲ್ಲಿ ಬಿದ್ದೋಯ್ತು. ಅದೇ ರೀತಿ ನಾನು ನಾಸ್ತಿಕನಲ್ಲ. ಅಂತಸ್ಥವಾಗಿ ಕೃಷ್ಣ ಪ್ರಜ್ಞೆ ಉಂಟು, ಬಹಿರಂಗದಲ್ಲಿ ಕೃಷ್ಣ ವಿರೋಧ ಉಂಟು. ಹೌದೌದು, ಗೆಲ್ಲಬೇಕಾದ್ದು ಬಹಿರಂಗ ಅಲ್ಲ, ಅಂತರಂಗ ಗೆಲ್ಲಬೇಕಾದ್ದು. ಕೃಷ್ಣಾನುಷ್ಠಾನ ಪಾಂಡವರಿಗೆ ಹೆಚ್ಚುಂಟ, ನನಗೆ ಹೆಚ್ಚುಂಟು ಅಂತ ಎಲ್ಲಿಯಾದರೂ ಪುರುಸುಂಟಾದ್ರೆ ನಾ ಹೋದ ಮೇಲೆ ಬಾಕಿದ್ದವರಿಗೆ ಹರಿಕತೆ ಮಾಡುವವರು ಹೇಳಿ ಯಾರಿಗೆ ಹೆಚ್ಚುಂಟು? ಕೃಷ್ಣ ಪ್ರಜ್ಞೆ. ನಿನ್ನನ್ನು ಪ್ರೀತಿಸುವವರು, ನಿನ್ನನ್ನು ನಂಬುವವರು ಹೇಳಿದ್ದಕ್ಕಿಂತ ಎಷ್ಟೋ ಹೆಚ್ಚು ಸಲ ನಾನು ಹೇಳಿದ್ದೇನೆ ನಿನ್ನನ್ನು ಬೈಲಿಕ್ಕೆ ಕೃಷ್ಣ ಅಂತ. ಅದಕ್ಕಾಗಿ ಭೂಪದ ನೆಲಹೀನ ನಿನ್ನ ಅಡಿಯೋಳು ಎಮ್ಮೆಯ ತಲೆಯ ಮೇಲೆ ಸಮರ್ಪಿಸುವೆ. ಒಂದು 5 ಜನ ತಲೆ ಕೊಟ್ಟಾರ ನನಗೆ. ನನ್ನ ಮೇಲೆ ಮೋಹ ಉಳ್ಳವರಿದ್ದಾರೆ. 800 ವರ್ಷದವರಿದ್ದಾರೆ, 700 ವರ್ಷದವರಿದ್ದಾರೆ, 600 ವರ್ಷದವರಿದ್ದಾರೆ. ನಾನು ಹುಟ್ಟುವ ಮೊದಲೇ ತಮ್ಮ ಜೀವನವನ್ನು ಅನುಭವಿಸಿದವರಿದ್ದಾರೆ. ಅವರು ನನ್ನ ತಲೆಯಲ್ಲಿ ಇವತ್ತೇನಾದ್ರೂ ಹೊಡೆದ್ರೆ ಆ ಹಿರಿಯರ ಅನುಗ್ರಹ. ಅವರು ನನ್ನನ್ನು ಬಿಟ್ಟಾಕ್ಲಿಕ್ಕಿಲ್ಲ. ಒಂದು ವೇಳೆ ಎಲ್ಲರೂ ಬಿಟ್ಟಾಕಲಿ, ಎನ್ನಯ ತಲೆಯ ಮೇಲೆ ಸಮರ್ಪಿಸುವೆ. ನಾನೇ ಅಭಿಷೇಚನ ಮಾಡಿಕೊಂಡು ಸೇನಾಧಿಪತಿಯಾಗ್ತೇನೆ. ಸೇನಾಧಿಪತಿ ಆಗುತ್ತೇನೆ. ಕಾಡಿ ಬೇಡಿ ಕಾಲೆಳೆದು ಸೇನಾಧಿಪತಿಯಾಗಿ ಸೇರು. ನನಗಿಂತ ಹಿರಿಯರನ್ನು ಯಾರ ಮೇಲೂ ಒತ್ತಡ ಇಲ್ಲ. ಯುದ್ಧಕ್ಕೆ ಬನ್ನಿ, ಯುದ್ಧಕ್ಕೆ ಬಾರದೇ ಇದ್ದ ಕೈನೀರಿನ ಶಿಕ್ಷೆ ಇಲ್ಲ. ಸಿಂಹಾಸನದಲ್ಲಿ ಅನುಭವಿಸಿದ್ದೀರಿ ನೀವು ಶ್ರೀಮಂತಿಕೆಯನ್ನು ಅಥವಾ ಏನು ಸೌಲಭ್ಯವನ್ನು ಪಡೆದಿದ್ದಾಗ. ನಿಷ್ಠೆ, ಮಣ್ಣಿನಲ್ಲಿ ನಿಷ್ಠೆ ಇದ್ರೆ ಬನ್ನಿ, ಉಪ್ಪಿನ ಋಣ ಇದ್ರೆ ಬನ್ನಿ, ಅನ್ನದ ಋಣ ಇದ್ರೆ ಬನ್ನಿ, ಒತ್ತಡ ಇಲ್ಲ. ನಾನಿದ್ದೇನೆ. ನಿನ್ನ ಅಡಿಯೋಳು ಎನ್ನಯ ತಲೆಯನ್ನು ಇಲ್ಲಿ ಸಮರ್ಪಿಸ್ತೇನೆ. ಇದು ಸಮಗ್ರ ಅಖಂಡವಾದಂತಹ ಸಪ್ತದ್ವೀಪಾಂಕಿತವಾದ ಆರ್ಯಾವೃತ್ತದ ಕೇಂದ್ರ. ಇಲ್ಲಿಂಟು ಭಾವ, ಇಲ್ಲಿಂಟು ವಿವೇಕ. ಅದರ ಭಾವುಕನಾಗಿ ಅಲ್ಲ, ವಿವೇಕಪೂರ್ಣವಾದ ಭಾವ, ಭಾವಪೂರ್ಣವಾದ ವಿವೇಕ ಅಂತ ತಿಳ್ಕೊ. ತಪ್ಪಿಯೂ ನಮ್ಮಲ್ಲಿ ಶಿವಾಣ ಅಂತ ಪ್ರಯೋಗ ಇಲ್ಲ. ನಾನು ಹರಿವಿರೋಧಿ ಅಲ್ಲ. ಹರಿವಾಣ ಅಂತ ಕೆಲವರು ಹರಿಯನ್ನು ಕಂಡ ಶಿವಾಣ ಅಂತ ಹೇಳುದು. ನಾನು ಶಿವಾಣ ಅಲ್ಲ, ಹರಿವಾಣ ಹೇಳು ತಯಾರು ಮಾಡಿಟ್ಟಿದ್ದೇನೆ. ಪಂಚಭೂತಗಳ ಪ್ರತೀಕವಾಗಿ ಪಂಚಬಳ್ಳಿಯ 5 ಎಲೆ, ವಿಳ್ಯೆಲೆ. ಪಂಚಬಳ್ಳಿಯ ಎಲೆ ತಿನ್ಬೇಕೀಗ ಅಭ್ಯಾಸ ಬೇಕು. ಮೊದಲಿಗೆ ತಿಂದ್ರೆ ನಾಲಿಗೆ ಸುಟ್ಟೋದು. ಸರಿ ಸರಿ ಸರಿ. ವಯಸ್ಸು ಗೊತ್ತಾಗುದಿಲ್ಲ ಕೃಷ್ಣನಿಗೆ. 16,108 ಮದುವೆ ಅಂತ ಗೊತ್ತಾಗುದಿಲ್ಲ. ಅದಕ್ಕೆ ಬೇಕಾಗಿ 7 ಎಲೆಯನ್ನು ತಂದಿಟ್ಟಿದ್ದೇನೆ. ಬೆಳೆದ ಬಕ್ಕ ನಾಲಿಗೆ ಸುಟ್ಟೋಗುದು ಬೇಡ, ಸುಡುವುದು ಬೇಡ. ಕಾಣುವಾಗ ಬೆಣ್ಣೆ ಹಾಕು. ಅದು ಕಾಣುವಾಗ ಬೆಣ್ಣೆ ಬೆಣ್ಣೆ ತಿಂದ ವ್ಯವಹಾರ ಬೆಣ್ಣೆ ಆಗಿಲ್ಲ ನೋಡಿ. ಮತ್ತೆ ತಿನ್ನಲಿಕ್ಕೆ ಬೆಣ್ಣೆ ಒಳ್ಳೇದು, ನಿನ್ನ ವ್ಯವಹಾರ ಬೆಣ್ಣೆ ಆಗಲ್ಲ. ಮತ್ತೆ ಎಲೆಗೆ ಬೆಣ್ಣೆ ಆಗುವುದಿಲ್ಲ. ಅದು ಗೊತ್ತುಂಟು. ನಾನೀಗ ವೈಖರಿಯಿಂದ ಹೇಳಿದ್ದು, ಚರ್ಚೆಗಲ್ಲ ಇದು. ಚರ್ಚೆ ಮುಗಿಯಿತು. ಆದ್ರೆ ಎಲೆಗೆ ಉಜ್ಜಿ ಜಗದ್ರೆ ಬಿಡಿಯ ಕೆಂಪು. ಅದಕ್ಕೆ ಬೇಕಾಗಿ ಕ್ಷಾತ್ರ ರಕ್ತರಂಜಿತವಾದ ಶಾಸ್ತ್ರ. ಅದಕ್ಕೆ ಅದನ್ನ ಇಟ್ಟದಿಲ್ಲ. ಬೆಣ್ಣೆ ಸವರ್ತಿದ್ದೆ ನಾನು.
ಕರ್ಪೂರ ಸುಟ್ಟ ಮೇಲೆ ಬೆಳಕು ಕೊಡ್ತವೆ, ಅಸ್ತಿತ್ವವೇ ಪರಿಮಳವನ್ನು ಕೊಡ್ತದೆ. ಕರ್ಪೂರದಾಗ ಹೋಗ್ಬೇಕು, ತೆಗಿಲಿಕ್ಕೆ ಸಿಗುತ್ತದೆ. ಏಕಲಕ್ಷ ಹೂಗಪ್ಪ ದ್ವೈತಿ ಅಲ್ಲ, ನಾನು ಪ್ರೀತಿ. ದೇವರನ್ನು ವಿರೋಧಿಸುವವರೆಲ್ಲ ದ್ವೈತಿಗಳು ಅಂತ ನೀವು ತಿಳಿಬೇಕು. ಎಲ್ಲವೂ ಅವರವರ ಭಾವ, ಅವರವರ ಮತ, ಎಲ್ಲದಕ್ಕೂ ಗೌರವ. ಸರಿ, ನಾನು ಯಾವುದನ್ನು ಅಗೌರವಿಸುವುದು. ಆದರೆ ಒಂದು ಎಲ್ಲದರಲ್ಲಿಯೂ ವಿಸ್ತರಿಸಿಕೊಂಡಿದೆ, ವ್ಯಾಪ್ತವಾಗಿದೆ. ವಿಷ್ಣು ಅಂದರೆ ಅದೇ ವ್ಯಾಪಕ. ವ್ಯಾಪಕ ಅದು ಎಲ್ಲವೂ ಒಂದರಲ್ಲಿ ಅಡಕವಾಗಿದೆ. ಅದೇ ಅಡಿಕೆ. ಮತಭೇದವಿಲ್ಲ, ಭಾಷೆ ಭೇದವಿಲ್ಲ, ಭಾವಭೇದವಿಲ್ಲ, ಮಂತ್ರಭೇದವಿಲ್ಲ. ಏಕಲಕ್ಷ, ಎಲ್ಲರ ಲಕ್ಷ್ಯವು ಭಗವದ್ ಲಕ್ಷ್ಯ. ಒಂದೇ ಎಲ್ಲರದ್ದು ಅದೇ ಅಲ್ವ. ಪೂಜೆ ಮಾಡುವವನು, ಭಜನೆ ಮಾಡುವವನು, ದಾನ ಮಾಡುವವನು ಲಕ್ಷ್ಯ ಯಾವುದು? ಯಜ್ಞ ಮಾಡುವವನು, ಪ್ರವಚನ ಮಾಡುವವನು, ಆಶೀರ್ವಾದ ಮಾಡುವ ಲಕ್ಷ್ಯ ಏನು? ಭಗವದ್ ಲಕ್ಷ್ಯ. ಏಕಲಕ್ಷ ಹೊರತು ನಾಸ್ತಿಕವಾದಲ್ಲ. ನನ್ನ ಇಡೀ ರಾಜ್ಯದ ಮೋಹ ಅದನ್ನು ಹರಿವಣದಲ್ಲಿಟ್ಟಿದೆ. ಬೇಕಾದ್ರೆ ಪ್ರೇಮ ಅಂತ ಹೇಳು, ನಾಗದರ ಹೇಳಿದ್ದನು. ಅದು ಕೆಟ್ಟ ಅರ್ಥದಲ್ಲಿ ಅಲ್ಲ. ಪ್ರೇಮ ಸೇವ್ಯ, ಸೇವಕ, ಪೂಜ್ಯ, ಪೂಜಕ, ಭಕ್ತ, ಭಗವಂತ, ಶರಣ್ಯ. ಆದರೆ ರಾಜಕೀಯ ಪ್ರಜ್ಞೆಯ ಆವರಣದಲ್ಲಿ ಅದನ್ನು ಬಿಟ್ಟಿಲ್ಲ. ಯಾವ ಅಧಿಕಾರದ ಲಾಂಛನಗಳೇನುಂಟು, ಸೌಲಭ್ಯ ಯುದ್ಧಕ್ಕೆ ಬಳಸುವುದಿಲ್ಲ, ಅಧಿಕಾರ ತ್ಯಾಗ ಮಾಡಿದೆ. ಆ ಅಧಿಕಾರವನ್ನೇ ಈ ಹರಿವಾಣದಲ್ಲಿಟ್ಟಿದ್ದೇನೆ. ರಾಜ ನಿರ್ಮಾತೃ ನೀನು ಕೃಷ್ಣ. ಒಂದು ಆಸೆ ಉಂಟು ಕೃಷ್ಣ, ಎಲ್ಲಿಯಾದರೂ ಕೊನೆಯ ಗಳಿಗೆಯಲ್ಲಿ ಎದುರು ಹೋಗಿ ಒಬ್ಬ ಉಳಿದು ಯುದ್ಧ ಗೆದ್ರೆ ಕೃಷ್ಣ, ಯುದ್ಧ ಗೆದ್ರೆ ಧರ್ಮರಾಯನನ್ನು ಕಾಣ ನನ್ನಲ್ಲಿ. ಧರ್ಮರಾಯನ ಇಲ್ಲ, ಧರ್ಮರಾಯ ಇದ್ದಾನಲ್ಲ, ನನಗೆ ಚಿಂತೆ ಇಲ್ಲ. ಧರ್ಮರಾಯ ಇದ್ದಾನಲ್ಲ, ಅವನಲ್ಲಿ ಕೌರವನನ್ನು ಕಾಣಬೇಡ. ಯುದ್ಧ ಗೆದ್ರೆ ನಾನು ಧರ್ಮರಾಯನಾಗ್ತೇನೆ. ಯುದ್ಧದಲ್ಲಿ ಮಡಿದರೆ ಧರ್ಮರಾಯ ಆರ್ಯಾವೃತ್ತದಕ್ಕೆ ಮತ್ತೆ ಅಭಿನವ ರಾಮನಾಗಿದ್ದಾನಲ್ಲ, ಆ ಸಂತೋಷ ನನ್ನ ನಿರ್ಗಮನದಲ್ಲಿದೆ. ಅಂತಿಮ ವಿದಾಯಕನ ಮಾತಿದ್ದು ಕೃಷ್ಣಾರ್ಪಣ ಬುದ್ಧಿಯಿಂದ. ಊಟ ಮಾಡುವುದಿಲ್ಲ ಅಂತ ಹೇಳಿದೆಯಲ್ಲ, ವೀಳ್ಯ ಹಾಕಲಿಕ್ಕೆ ಯಾವ ಇದು ಇಲ್ಲಲ್ಲ, ಪಂಗಳ ಅಂತ ಇಲ್ಲ. ಯಾರ ಮನೆಯಲ್ಲಿ ವೀಳ್ಯ ತಗೊಳ್ಬಹುದು, ವೀಳ್ಯ ಹಾಕಬಹುದು. ಆದ್ರೆ ಇಲ್ಲೇ ವೀಳ್ಯ, ಕೆಲವು ಕಡೆ ವೀಳ್ಯ ತೆಗೆದುಕೊಳ್ಳಬೇಕು. ಆದ್ರೆ ಇಲ್ಲೇ ವೀಳ್ಯ ಹಾಕು. ಇದು 2 ದಿವಸಕ್ಕೆ ಬಾಡಿ ಹೋಗ್ಲಿಕ್ಕಿಲ್ಲ. ಇಲ್ಲದ್ರೆ ಉಪಪ್ಲಾವ್ಯಕ್ಕೆ ಈ ವೀಳ್ಯ ಹೋಗ್ಲಿ. ಕೃಷ್ಣಾರ್ಪಣ ಬುದ್ಧಿಯಿಂದ ಸ್ವೀಕಾರ ಮಾಡಿದ್ದೇನೆ. ರಣವೀಳ್ಯವನ್ನು ಗ್ರಹಿಸಿಕೊಂಡಾಯಿತು. ರಣವೀಳ್ಯವನ್ನು ಗ್ರಹಿಸಿಕೊಂಡಾಗ ಸಕಲ ಸಭೆಯು ನನ್ನತ್ತಲೇ ದೃಷ್ಟಿ ಇಟ್ಟಾಗ ಹೇಳಿದೆ. ನನ್ನ ಜೊತೆಯಲ್ಲಿ ಬರುವುದಕ್ಕೆ ಆರಂಭ ಮಾಡಿದಾಗ ಭೀಷ್ಮಾದಿಗಳಿಗೆ ಹೇಳಿದ್ದೇನೆ, ಮರಣವನ್ನು ಬಯಸಿರುವ ನೀ ಖಡಂ. ಈಗಲೂ ಪ್ರಯತ್ನ ಮಾಡಿ. ಇದು ಮರಣೋನ್ಮುಖವಾದಂತಹ ಮಾತುಗಳು, ಮರಣೋನ್ಮುಖವಾದ ಪ್ರವೃತ್ತಿ. ಅವನಲ್ಲಿರಬಹುದಾದ ಉದಾತ್ತತೆ, ಅವನ ವ್ಯಾಪಕವಾದ ದೃಷ್ಟಿಯು ಎಲ್ಲವೂ ಸೊಗಸಿದ್ದದ್ದು ಹೌದಾದರೂ ಅದರ ಒಳಗೆ ಅಂತಿಮವಾಗಿರುವುದು ಮರಣ. ಅದು ಯೋಗ್ಯವಾದದ್ದಲ್ಲ. ಆ ಕಾರಣಕ್ಕೆ ಈಗಲೂ ಕುರುಕ್ಷೇತ್ರದಲ್ಲಿ ನಾಳೆ ಯುದ್ಧ ಗಮನಿಸಿದಾಗ ಕುರುಕ್ಷೇತ್ರಕ್ಕೆ ಬಂದಾಗಲೂ ಯುದ್ಧ ನಿಲ್ಲಿಸುವುದಕ್ಕೆ ಧರ್ಮರಾಜ ಸಿದ್ಧನಿದ್ದಾನೆ. ನಮಾಂಗುಯುಃ ಅಧರ್ಮಿಷ್ಠಾಃ ಅಸೂರದಃ ತಥಾ ಶಕ್ತೋನಾವಾರಯತ್ ಕೃಷ್ಣಃ ಸಂರಬ್ಧಾನ್ ರೂಪಾಣ್ಣವಾನ್. ಕೃಷ್ಣನಿಗೆ ಸಾಧ್ಯತೆ ಇದ್ದು ತಪ್ಪಿಸಲಿಲ್ಲ ಅಂತ ಆಗುವುದು ಬೇಡ. ಈಗಲೂ ನಮ್ಮ ಕಡೆಯಿಂದ ಈ ರಣವೀಳ್ಯವನ್ನು ಸ್ವೀಕರಿಸಿದ ನಂತರವೂ ಆ ಒಂದು ಪ್ರಯತ್ನ ಈಗಲೂ ಸಿದ್ಧವಾಗಿದೆ ಅಂತ ಆಡಿದ್ದೇನೆ. ನೇರವಾಗಿ ಹೊರಗಡೆ ಬಂದೆ. ಯುದ್ಧ ಅಂತ ಸಿದ್ಧ ಆದ ಮೇಲೆ ಈಗಲಿಂದ ಆರಂಭ ಮಾಡಬೇಕೋ ಬೇಡವೋ. ಹಾಗಾಗಿ ಒಬ್ಬನಿಗೆ ಕಣ್ಣು ಸನ್ನೆ ಮಾಡಿದ್ದೇನೆ, ಮುಂದೆ ಬಾ ಅಂತ. ಅವನು ಏನ್ ಮಾಡ್ತಾನೆ ಅಂತ ನೋಡಿ ಮುಂದೆ ಏನಾಗುತ್ತದೆ ನೋಡೋಣ. ನಿಮಗೆಲ್ಲರಿಗೂ ಮಂಗಲವಾಗಲಿ, ಶುಭವಾಗಲಿ. ಸಂಧಾನ ಪ್ರಕ್ರಿಯೆಯ ಕೊನೆಯ ಮಾತನ್ನ ನೆನಪಿನಲ್ಲಿಟ್ಟು
ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಿಂದ ತೊಡಗಿ ಇಲ್ಲಿಯವರೆಗೆ ಆಗಮಿಸಿ ನಮಗೆಲ್ಲ ಸಹಕಾರ ನೀಡಿದಂತಹ ಎಲ್ಲ ಅತಿಥಿಗಳಿಗೆ, ಅಭ್ಯಾಗತರುಗಳಿಗೆ ಹಾಗೂ ಕಲಾವಿದರುಗಳಿಗೆ ಒಂದೇ ಮಾತಿನಲ್ಲಿ ಅತ್ಯಂತ ಗೌರವದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ಮತ್ತೊಮ್ಮೆ ಕೊಡಮಾಡ್ತಾ ಇದ್ದೇನೆ. ವೇದಿಕೆಯನ್ನು ಒದಗಿಸಿಕೊಟ್ಟು ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗೆ ಲೈವ್ ವ್ಯವಸ್ಥೆ ಮಾಡಿಕೊಡುವಂತಹ ಸದಾಕಾಲ ನಮ್ಮ ಜೊತೆ ಇರುವಂತಹ ತುಳುನಾಡು ವಾರ್ತೆ ಪುನೀತ್ ಮತ್ತು ಅವರ ತಂಡಕ್ಕೆ ಸಮಯ ವಿಳಂಬ ಆಗಿದ್ದಕ್ಕೆ ಕ್ಷಮೆಯನ್ನ ಕೋರ್ತಾ ತಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಸೌಂಡ್ನಲ್ಲಿ ನವೀನ್ ಮತ್ತು ಅವರ ಸಮೂಹ ಸಹಕಾರ ಮಾಡಿದೆ, ಅವರಿಗೂ ಕೂಡ ಅತ್ಯಂತ ಗೌರವದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಧನ್ಯವಾದ, ನಮಸ್ಕಾರ.